गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्म सदाराध्याय गुरुपुत्र परित्रात्रे गुरुपाखण्ड खण्डकाय. ಹೆಸರನ್ನ ನೋಂದಾಯಿಸದೇ ಇರುವವರು ಆದಷ್ಟು ಬೇಗ ಬಂದು ಮುಂದೆ ಹೆಸರನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. सर्वराजाय गन्धाय सर्वगानश्रवणप्रणयिने गाढानुरागाय ग्रन्थाय गीताय ग्रन्थार्थतत्त्वविदे गुणिने गुणवते गणपतये ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्य. ಹೊರಗಡೆ ಮೇಕಪ್ ಮಾಡುವವರನ್ನ ಬಿಟ್ಟು ಯಾರಾದರೂ ಎಕ್ಸ್ಟ್ರಾ ನಿಂತಿದ್ರೆ ಆದಷ್ಟು ಮುಂದೆ ಹಾಕಿರುವಂತಹ ಚೇರ್ಗಳಲ್ಲಿ ಬಂದು ಕೂತ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. गौरी प्रणयाय गौरी प्रवणाय गौरभावाय धीमहि ಎಲ್ಲರಿಗೂ ಶುಭ ಮುಂಜಾನೆ. ಆತ್ಮೀಯರೇ, ಯುಗಪುರುಷ ಕಿನ್ನಿಗೋಳಿ ಇದರ ನೇತೃತ್ವದಲ್ಲಿ ವಾಯ್ಸ್ ಆಫ್ ಆರಾಧನಾ ಇದರ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಮಕ್ಕಳ ಹಬ್ಬ ಇದೀಗ ಈ ವೇದಿಕೆಯಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ.
ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲಿರುವ ಶ್ರೇಯ ಎಂಜಿ ಸುಳ್ಯ, ಎನ್ಎಂಎಂಸಿ ವಿದ್ಯಾಸಂಸ್ಥೆ ಸುಳ್ಯ ಇದರ ವಿದ್ಯಾರ್ಥಿನಿ. ಅದೇ ರೀತಿ ಉದ್ಘಾಟನೆಯನ್ನು ಮಾಡಲಿರುವ ಕೇಶವ ಭಟ್, ಶ್ರೀ ಶಾರದಾ ಸೆಂಟ್ರಲ್ ಸ್ಕೂಲ್ ಶಿಮಂತೂರು ಇಲ್ಲಿಯ ವಿದ್ಯಾರ್ಥಿ. ಶುಭಾಶಂಸನೆಯ ನುಡಿಯನ್ನು ನೀಡಲಿರುವ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಅಗರಿ ರಾಘವೇಂದ್ರ ರಾವ್, ಶ್ರೀ ಮೋಹನ್ ದಾಸ್ ಸುರತ್ಕಲ್, ಶ್ರೀ ಪುರಂದರ ಶೆಟ್ಟಿಗಾರ್, ಶ್ರೀ ಅಜಿತ್ ಕೆರೆಕಾಡು, ಶ್ರೀಮತಿ ಪದ್ಮಶ್ರೀ ಭಟ್ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಗರಿ ರಾಘವೇಂದ್ರ ರಾವ್, ಮೋಹನ್ ದಾಸ್ ಸುರತ್ಕಲ್, ಪುರಂದರ ಶೆಟ್ಟಿಗಾರ್, ಅಜಿತ್ ಕೆರೆಕಾಡು, ಪದ್ಮಶ್ರೀ ನಿಡ್ಡೋಡಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅರುಣ ಅಜಕಾರು ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಾಯ್ಸ್ ಆಫ್ ಆರಾಧನಾ ನಮಗೆಲ್ಲ ತಿಳಿದಿರುವಂತೆ ಅನೇಕ ಸಮಾಜ ಸೇವೆಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಲ್ಲಿ ಅಡಕವಾಗಿರುವಂತಹ ವಿಶಿಷ್ಟ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸ್ತಾ ಇರುವಂತಹ ಒಂದು ಸಂಸ್ಥೆ. ಇತ್ತೀಚೆಗೆ ಯುಗಪುರುಷದ ಈ ವೇದಿಕೆಯಲ್ಲಿ ಪಾದೂರು ಗುರುರಾಜ್ ಭಟ್ರ ಸಂಸ್ಮರಣಾ ಸಮಾರಂಭದ ಒಂದು ಕಾರ್ಯಕ್ರಮ ಆಗುವಾಗ ಪ್ರಾಸ್ತಾವಿಕವಾಗಿ ಮಾತಾಡಿದಂತಹ ಈ ವಿಷಯ ಅಂದ್ರೆ ಮಕ್ಕಳ ಒಂದು ಹಬ್ಬವನ್ನು ಮಾಡುವಂತಹ ವಿಷಯ ಇವತ್ತು ಸಾಕಾರಗೊಳ್ತಾ ಇದೆ. ಈ ಕಾರ್ಯಕ್ರಮ ಸುವಿಘ್ನವಾಗಿ ನಡೆಯುವಂತಹ ಉದ್ದೇಶದಿಂದ ದೇವರನ್ನು ಪ್ರಾರ್ಥಿಸಲಿದ್ದಾರೆ ಅರ್ಚಿತ್ ಕಶ್ಯಪ್ ಇವರು. महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, महागणपतिम् वसिष्ठवामदेवादिवन्दितमहागणपतिम् महादेवसुतं महादेवसुतं गुरुगुहानुतं महादेवसुतं गुरुगुहानुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकमोहनमोदकप्रियं महागणपतिं मनसा स्मरामि महागणपतिम् ವಿಘ್ನ ವಿನಾಶಕನನ್ನು ಪ್ರಾರ್ಥಿಸಿದ ಅರ್ಚಿತ್ ಕಶ್ಯಪ್ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿದ್ದಾರೆ
ಕೊಡೆತ್ತೂರು ಶ್ರೀ ಭುವನಾಭಿರಾಮ ಉಡುಪರು. ಮಕ್ಕಳ ಹಬ್ಬ ಈ ಕಾರ್ಯಕ್ರಮ ನಮ್ಮ ಯುಗ ಪುರುಷರ ನೇತೃತ್ವ ಜೊತೆಗೆ ವಾಯ್ಸ್ ಆಫ್ ಆರಾಧನಾ ಪದ್ಮಶ್ರೀ ಭಟ್ ಅವರ ವಾಯ್ಸ್ ಆಫ್ ಆರಾಧನಾ ಈ ಒಂದು ಸಹಾಯದಿಂದ ಇಲ್ಲಿ ಏರ್ಪಡಿಸುವ ಸಂದರ್ಭ ವೇದಿಕೆಯಲ್ಲಿರುವಂತೆಲ್ಲ ಗಣ್ಯರೇ ಸೇರುವಂತೆಲ್ಲ ಮಕ್ಕಳೇ ಪೋಷಕರೇ, ಈ ಹಿಂದೆ ಮೊನ್ನೆ ತಾನೇ ಒಂದು ಜಾರಿದಂತಹ ಕಾರ್ಯಕ್ರಮ ಸಂದರ್ಭ ಪಾದೂರು ಗುರುರಾಜ್ ಭಟ್ರು, ಈಗ ಗುರುಪ್ರಸಾದ್ ಭಟ್ರವರು ಹೇಳಿದಂತೆ ಅವರ 100ರ ನೆನಪು ಈ ಕಾರ್ಯಕ್ರಮ ಸಂದರ್ಭ ಪದ್ಮಶ್ರೀ ಅವರು ನಮ್ಮ ಜೊತೆಗಿದ್ದರು. ಕಾರ್ಯಕ್ರಮ ಅಂದು ಕೂಡ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದೇ ದಿವಸ ನಾನು ಅವ್ರ ಹತ್ರ ಪ್ರಸ್ತಾಪವಾಗಿದೆ, ಮಕ್ಕಳ ಹಬ್ಬ ಕಾರ್ಯಕ್ರಮ ಮಾಡಬೇಕು, ಒಂದಷ್ಟು ಮಕ್ಕಳು ಇಲ್ಲಿ ಬಂದು ಸೇರಬೇಕು ಅಂತೇಳಿ. ಆಗ ಇಲ್ಲಿ ನಮ್ಮ ಸನ್ಮಿತ್ರರಾದ ದೀನರಾಜ್ರವರು, ಅಭಿಶೆಟ್ಟಿಯವರು, ಸತೀಶ್ ಅಬ್ಬನಾಡ್ಕರ್ ಅವರು, ಬಸವರಾಜ ಮಂತ್ರಿಯವರು, ಅರುಣ್ ಅಜಿಕಾರ್ ಅವರು ಮಾಡುವ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳುವಂತಹ ಮಾತನ್ನು ಹೇಳಿ ಭರವಸೆಯನ್ನು ಕೊಟ್ಟ ಕಾರಣ ಈ ಕಾರ್ಯಕ್ರಮ ಆದಿತ್ಯವಾರ ಸ್ವಲ್ಪ ಮಕ್ಕಳನ್ನು ಸೇರಿಸಿ ಸ್ವಲ್ಪ ಕಷ್ಟ, ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ, ಒಂದು ದಿವಸ ರಜೆ ಇರ್ತದೆ. ಆದರೂ ಕೂಡ ಇಷ್ಟು ಮಕ್ಕಳು ನೀವು ಬಂದು ಸೇರಿದ್ದು ನಮಗೆ ಭಾಳ ಖುಷಿ ಕೊಟ್ಟಿದೆ. ಯುಗ ಪುರುಷಕ್ಕೆ 78 ವರ್ಷ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಮಾಸಪತ್ರಿಕೆಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಇದೆ ಅಂತ, ಮಾಸಪತ್ರಿಕೆಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಯುಗ ಪುರುಷ ಕಿನ್ನಿಗೊಳಿ ಅಂತ ಗ್ರಾಮಾಂತರ ಪ್ರದೇಶದಲ್ಲಿ ಇದೆ ಅಂತ ಹೇಳಿಕ್ಕೆ ಭಾಳ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಸುಮಾರು 540ಕ್ಕೂ ಮೇಲ್ಪಟ್ಟು ಕೃತಿಗಳನ್ನು ಪ್ರಕಟಿಸಿದಂತಹ ಸಂಸ್ಥೆ. ಈ ಸಂಸ್ಥೆಯ ಮೂಲಕ ಪ್ರತಿ ವರ್ಷ ಬೇರೆ ಬೇರೆ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇರ್ತೇವೆ. ನಮ್ಮ ರಘುನಾಥ್ ಕಾಮತ್ ಇಲ್ಲೇ ಇದ್ದಾರೆ, ಯಕ್ಷಲಾರಿ ಅನ್ನುವಂತಹ ಸಂಸ್ಥೆ ಪ್ರತಿ ವರ್ಷ ಇಲ್ಲಿ ತಾಳಮದ್ದಲೆ ಸಪ್ತಾಹ ಅಂತ ಕಾರ್ಯಕ್ರಮ, ಯಕ್ಷಗಾನ ಕ್ಷೇತ್ರದಲ್ಲಿ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಗೌರವಿಸುವಂತಹ ಕಾರ್ಯಕ್ರಮ ರಘುನಾಥ್ ಕಾಮತ್ ರವರ ಯಕ್ಷಲಾರಿ ಅಧ್ಯಕ್ಷತೆಯಲ್ಲಿ ಅಲ್ಲಿ ನಡೀತಾ ಇದ್ರೆ, ವಿಜಯ ಕಲಾವಿದರು ಶರತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ವಿಜಯ ಕಲಾವಿದರು ಎನ್ನುವಂತಹ ತಂಡದ ಮೂಲಕ ಬೇರೆ ಬೇರೆ ನಾಟಕ, ಕಿನ್ನಿಗೊಳಿ ಇರಬಹುದು, ಮುಂಬೈ ಇರುವುದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಒಳ್ಳೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವಂತಹ ತಂಡ ವಿಜಯ ಕಲಾವಿದರು. ನಾವೆಲ್ಲ ಒಟ್ಟಾಗಿ ಇಲ್ಲಿ ಸೇರಿ ಇಂತಹ ಕಾರ್ಯಕ್ರಮ ಪ್ರತಿ ಒಂದು ಸಂದರ್ಭದಲ್ಲೂ ಇಲ್ಲಿ ಮಾಡ್ತಾ ಇದ್ದೇವೆ. ಇನ್ನು ಮಕ್ಕಳ ಹಬ್ಬ ಈ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಈ ಹಿಂದೆ ಮಕ್ಕಳ ಸಾಹಿತ್ಯ ಸಂಗಮದ ಮೂಲಕ ಮಕ್ಕಳ ಸಾಹಿತ್ಯ ಸಮ್ಮೇಳನವು ಕೂಡ ಇಲ್ಲಿ ನಡೆದಿದೆ. ನಾವು ಮೆರವಣಿಗೆಲ್ಲ ಮಾಡಬೇಕಂತ ಆಲೋಚನೆ ಮಾಡಿದ್ದೆವು, ಆದರೆ ಮಕ್ಕಳ ಹಬ್ಬಕ್ಕೆ ಮಕ್ಕಳೇ ಬಂದು ಸೇರಬೇಕು. ಇವತ್ತು ಆದಿತ್ಯವಾರ ಎಲ್ಲ ಮಕ್ಕಳನ್ನು ಸೇರಿ ಸ್ವಲ್ಪ ಕಷ್ಟ, ಅದು ಕೂಡ ಮೆರವಣಿಗೆ ಇಲ್ಲಿಯೇ ನಮ್ಮ ಯುಗ ಪುರುಷ ಸಭಾವದಲ್ಲಿ ಇದೆ, ಇದು ಮಾಡಿ ಆಗಿದೆ ಅಂತ ಹೇಳುವ ಭಾವನೆಯೊಂದಿಗೆ ಇಲ್ಲಿ ನೀವೆಲ್ಲ ಇಷ್ಟು ಬಂದು ಸೇರಿದ್ದು ನಮಗೆ ಬಹಳ ಖುಷಿ ಕೊಟ್ಟಿದೆ. ಎಲ್ಲ ಶಾಲೆಯ ಹೆಚ್ಚಿನ ಮಕ್ಕಳಿಗೆ ಸಂಪರ್ಕಿಸಿದ್ದೇವೆ. ರಾಜ್ಯ ಮಟ್ಟದ ಮಕ್ಕಳ ಹಬ್ಬ ಮಾಡಬೇಕು ಅಂತ ಆಲೋಚನೆ ಮಾಡಿ ಬಿಜಾಪುರ ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲಿ ಬಂದಿದ್ದಾರೆ. ಒಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಏರ್ಪಡಿಸಿ ಕಿನ್ನಿಗೊಳಿ ಅಂತಹ ಗ್ರಾಮಾಂತರ ಪ್ರದೇಶವನ್ನು ನಾವು ಬಹಳ ಶ್ರೀಮಂತಗೊಳಿಸಿದ್ದೇವೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ನಾನು ಹೇಳ್ತಾ ಇದ್ದೇನೆ. ಬಹುಶಃ ನಾಡ್ದು ಜನವರಿ 14ರಂದು ಮಕರ ಸಂಕ್ರಮಣ ತಾಳಬದ್ದಲೆ ಇಲ್ಲಿಯೇ ಇದೇ ವೇದಿಕೆಯಲ್ಲಿ ಮತ್ತೆ ಜಾರಿಯಲ್ಲಿದೆ. ಈ ಕಾರ್ಯಕ್ರಮ ಸಂದರ್ಭ ನಮ್ಮ ಜೊತೆಗಿದ್ದಾರೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂಥ ಶ್ರೇಯ ಎಂ.ಜಿ. ಸುಳ್ಯರವರು ಅತ್ಯದ್ಭುತವಾಗಿ ಮೊನ್ನೆ ಜರುಗಿದಂತಹ ಕಾರ್ಯಕ್ರಮವನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ, ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದಾರೆ. ಮಕ್ಕಳ ಹಬ್ಬದ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡುವವರು ಕೂಡ ಹೌದು, ಇದು ಕಾರ್ಯಕ್ರಮ ಉದ್ಘಾಟನೆ ಮಾಡುವವರು ಕೂಡ ಅವರೇ ಹೌದು ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಶ್ರೇಯ ಅವರು ವಿದ್ಯಾಭ್ಯಾಸ ಜೊತೆಗೆ ಕೇವಲ ವಿದ್ಯಾಭ್ಯಾಸ ಮಾತ್ರವಲ್ಲ, ಬೇರೆ ಬೇರೆ ಚಟುವಟಿಕೆಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಲ್ಲಿ ಜರುಗುವಂಥ ಯಾವುದೇ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಭಟ್ ಅವರಿಗೆ ಪ್ರತಿ ಸಲ ಶ್ರೇಯರು ಇದ್ದೇ ಇರ್ತಾರೆ. ನಾನು ಒಂದು ಪ್ರಸ್ತಾಪ ಹಾಕಿದಾಗ ಯಾರನ್ನು ಅಧ್ಯಕ್ಷತೆ ಮಾಡುವಾಗ ಶ್ರೇಯ ಅವರೇ ಆಗ್ಬೋದು ಅಂತೇಳಿ ಒಮ್ಮತದ ತೀರ್ಮಾನ ತಗೊಂಡು ಅವರು ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿದ್ದಾರೆ. ಶ್ರೇಯರವರೇ, ನಿಮಗಿದು ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಉದ್ಘಾಟಕರಾಗಿ ನಾವು ಕೇಶವ ಭಟ್ ಇಲ್ಲಿದ್ದಾರೆ. ನಮ್ಮ ಸ್ಥಳೀಯ ಶಾರದಾ ವಿದ್ಯಾಸಂಸ್ಥೆ ಮಕ್ಕಳೆಲ್ಲ ಚಪ್ಪಾಳೆ ಹೊಡೆದರು, ಯಾಕೆ ನಮ್ಮ ಶಾಲೆಯ ವಿದ್ಯಾರ್ಥಿ. ಖಂಡಿತವಾಗಿ ನೀವು ಚಪ್ಪಾಳೆ ಬಡಿಲೇಬೇಕು, ಯಾಕಂತ ಹೇಳಿದ್ರೆ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಇದ್ದುಕೊಂಡು ಉತ್ತಮ ಮಟ್ಟದ ಒಂದು ಕಾರ್ಯಕ್ರಮ ನಿರ್ವಹಣೆ ಇರ್ಬೋದು, ಒಳ್ಳೆ ರೀತಿಯಲ್ಲಿ ತೊಡಗಿಸಿಕೊಂಡಂತಹ ವಿದ್ಯಾರ್ಥಿ ನಮ್ಮ ಶ್ರೀಯುತ ಕೇಶವ ಭಟ್ರವರು ನಮ್ಮ ಜೊತೆಯಲ್ಲಿ ಉಪಸ್ಥಿತಿದ್ದಾರೆ. ಮೊನ್ನೆ ತಾನೇ ವಾರ್ಷಿಕೋತ್ಸವ ಸಂದರ್ಭ ಹಲವು ಪ್ರತಿಭೆಗಳನ್ನು ತೋರಿಸಿದಂತಹ ವಿದ್ಯಾರ್ಥಿ ಕೇಶವ ಭಟ್ ಅವರು ಇಂದಿನ ಉದ್ಘಾಟಕರಾಗಿ ಇಲ್ಲಿ ಚಿತ್ತೈಸಿದ್ದಾರೆ. ಕೇಶವ ಭಟ್ರವರೇ, ನಿಮಗಿದು ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸಿದ್ದೇವೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಮೋಹನ್ ದಾಸ್ ಸುರತ್ಕಲ್ ರವರಿದ್ದಾರೆ. ಅಲ್ಲಿಯ ನಮ್ಮ ಉಳೆಪಾಡಿಯಲ್ಲಿ ಮಹಮ್ಮಯಿ ದೇವಸ್ಥಾನದಲ್ಲಿ ಇದ್ದುಕೊಂಡು ಸಾಮೂಹಿಕ ವಿವಾಹ ಇರ್ಬೋದು, ಬೇರೆ ಬೇರೆ ಸರ್ಕಾರದ ಕಾರ್ಯಕ್ರಮ ಇರ್ಬೋದು, ಸಾಹಿತ್ಯಿಕ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು
ಶ್ರೀಯುತ ಮೋಹನ್ ದಾಸ್ ಸುರತ್ಕಲ್ರವರು ನಮ್ಮ ಜೊತೆಯಲ್ಲಿದ್ದಾರೆ. ಹಿರಿಯ ಸಾಹಿತಿಯಾಗಿ ಲೇಖಕರಾಗಿ ನಮ್ಮ ಜೊತೆ ಇರುವಂಥ ಶ್ರೀ ಮೋಹನ್ ದಾಸ್ ಸುರತ್ಕಲ್ರವರು ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶ್ರೀಯುತ ಅಜಿತ್ ಕೆರೆಕಾಡ್ರವರು, ಅವರು ವೇದಿಕೆ ಬರೋದು ಭಾಳ ಅಪರೂಪ, ಆದರೂ ನಮ್ಮ ಪ್ರೀತಿಗೆ ಹೋಗೊಟ್ಟು ಅಜಿತ್ ಕೆರೆಕಾಡ್ರವರು ಎಲ್ಲ ಕಾರ್ಯಕ್ರಮ ತಮ್ಮ ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅರುಣ್ ರವರು ನಮ್ಮ ಜೊತೆಯಲ್ಲಿದ್ದಾರೆ. ಪದ್ಮಶ್ರೀ ಅವರ ಜೊತೆ ಮೊನ್ನೆ ಕೂಡ ಮಾತಾಡಿದಾಗ ಇಂಥ ಕಾರ್ಯಕ್ರಮ ಸದಾ ನಮ್ಮನ್ನು ತೊಡಗಿಸಿಕೊಂಡವರು ಶ್ರೀಯುತ ಅರುಣ್ ರವರೇ, ನಿಮಗಿದು ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಸಾಯಿನಾಥ್ ಮಾಸ್ಟರ್ ದಯವಿಟ್ಟು ಎದುರು ಬರಬೇಕು, ತಾವು ದಯವಿಟ್ಟು ಬಂದು ಬರಬೇಕು. ಸಾಯಿನಾಥ್ ಮಾಸ್ಟರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಪದ್ಮಶ್ರೀ ಭಟ್ರವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮಕ್ಕೆ ಬಹುಶಃ 1 ತಿಂಗಳಿಂದ ತಯಾರು ಮಾಡ್ತಾ ಇದ್ದಾರೆ. ಎಲ್ಲ ಜನಗಳನ್ನು ಮಕ್ಕಳನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ನೆರವೇರಬೇಕು ಎನ್ನುವಂಥ ಚಿಂತನೆಯೊಂದಿಗೆ ಪದ್ಮಶ್ರೀ ಭಟ್ ಅವರು ತಮ್ಮನ್ನು ತಾವು ತೋಡಿಸಿಕೊಂಡಿದ್ದಾರೆ. ಅವರಿಗೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮಂದಾರ ಅವರು ಬಂದಿದ್ದಾರೆ. ನಮ್ಮ ಶ್ರೀಯುತ ಸತೀಶ್ ಅಪ್ಪರಡ್ಕಲ್ಲ, ನಮ್ಮ ಸಾಹಿತ್ಯ ಪರಿಷತ್ತಿನ ರಾಮಕೃಷ್ಣ ಶಿವರೂರು ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಮಂದಾರರವರಿಗೂ, ಆಮೇಲೆ ನಮ್ಮ ಇವರು ಯಾರು ದೀಪರಾಜ್ ಇದ್ದಾರೆ, ಮತ್ತು ದೀನ್ ರಾಜ್ ಇದ್ದಾರೆ, ಅಭಿಷೇಕ್ ಶೆಟ್ಟಿ ಅವರು, ಸತೀಶ್ ಅಬ್ಬನಡ್ಕ, ಬಸವರಾಜ್ ಮಂತ್ರಿ, ಅರುಣ್ ಅಜಯ್ ಕಾರು, ಮತ್ತು ಬೇರೆ ಬೇರೆ ನಮ್ಮ ಸಾಯಿನಾಥ್ ಮಾಸ್ಟರ್ ಇರ್ಬೋದು, ಮತ್ತು ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗ್ದಿಲ್ಲ. ದಯವಿಟ್ಟು ಎಲ್ಲ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಿ. ನಿಮ್ಮ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಬಾಲಕೃಷ್ಣ ಉಡುಪರವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ಬಂದಂಥ ಮುದ್ದು ಮಕ್ಕಳು ಜೊತೆಗೆ ಅವರ ಪೋಷಕರಿಗೂ ಕೂಡ ಸ್ವಾಗತವನ್ನು ಬಯಸಿ ಮಾಧ್ಯಮದ ಸನ್ಮಿತ್ರರು ನಮ್ಮ ಜೊತೆಯಲ್ಲಿದ್ದಾರೆ. ಶ್ರೀಯುತ ಪೂಜಾರವರು, ನಮ್ಮ ನರೇಂದ್ರ ಕೆರೆಕಾಡ್ರವರು, ರಘುನಾಥ್ ಕಾಮತ್ರವರು, ಅದೇ ರೀತಿ ಸುದೀಪ್ ಅವರಿದ್ದಾರೆ. ಇವರು ನೀವು ದಯವಿಟ್ಟು ಅಲ್ಲಿ ಕೂತ್ಕೊಂಡ್ರೆ ಭಾಳ ಇತ್ತು. ಗಣೇಶ್ ಪಂಜಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮ ಸಾಯಂಕಾಲವರೆಗೆ ಜರುಗ್ತದೆ. ಬೆಳಿಗ್ಗೆ ಅಲ್ಲಿ ಉಪಹಾರದ ವ್ಯವಸ್ಥೆ ಮಾಡಿದೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇದೆ. ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ, ನಿಮ್ಮ ಕಾರ್ಯಕ್ರಮ ನಾವು ವ್ಯವಸ್ಥೆ ಮಾಡೋದಷ್ಟೇ, ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ಎನ್ನುವಂಥ ಭಾವನೆಯೊಂದಿಗೆ ಇಡೀ ದಿವಸ ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿರುವ ಕುಮಾರಿ ಶ್ರೇಯಾ ಎಂಜಿ ಇವರಿಗೆ ಭುವನಾಭಿರಾಮ ಉಡುಪರು ಹೂ ಹಾಗೂ ಪುಸ್ತಕವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಸಾಯಿನಾಥ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರುವ ಕೇಶವ ಭಟ್ ಇವರಿಗೆ ಶ್ರೀ ಬಾಲಕೃಷ್ಣ ಉಡುಪ ಇವರು ಹೂ ಹಾಗೂ ಪುಸ್ತಕವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದಿನ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಮೋಹನ್ ದಾಸ್ ಸುರತ್ಕಲ್ ಇವರಿಗೆ ಶ್ರೀ ರಾಮಕೃಷ್ಣ ಶಿರೂರ್ ಇವರು ಹೂ ಹಾಗೂ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕು. ಶ್ರೀ ಅಜಿತ್ ಕೆರೆಕಾಡು ಇವರಿಗೆ ಮಂದಾರ ಪ್ರತಿಷ್ಠಾನದ ಮಂದಾರವರು ರಾಜೇಶ್ ಭಟ್ ಇವರು ಹೂ ಹಾಗೂ ಪುಸ್ತಕವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ಅರುಣ್ ಇವರಿಗೆ ಎಡ್ವರ್ಡ್ ಲೋಬೋ ಇವರು ಹೂ ಹಾಗೂ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಫಸ್ಟಿಗೆ ಬೇಕಾ? ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ ಇವರಿಗೆ ರಘುನಾಥ್ ಕಾಮತ್ ಇವರು ಹೂ ಹಾಗೂ ಪುಸ್ತಕವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಮುಂದಕ್ಕೆ ನಾವು ಈ ಕಾರ್ಯಕ್ರಮದ ಒಂದು ಪ್ರಮುಖ ಘಟ್ಟವನ್ನು ತಲುಪ್ತಾ ಇದ್ದೇವೆ. ಈ ರಾಜ್ಯ ಮಟ್ಟದ ಮಕ್ಕಳ ಹಬ್ಬವನ್ನು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಬೇಕಾಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವ ಶ್ರೀ ಕೇಶವ ಭಟ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು ಇವರ ಜೊತೆ ಕೈ ಜೋಡಿಸಬೇಕಾಗಿ ವಿನಂತಿ. ಬಂದ್ರ ಒಂದು ಸ್ವಲ್ಪ ಬದಲಾವಣೆ. ನಮ್ಮ ಪುನರೂರವರು ಬರ್ತಾ ಇದ್ದಾರೆ ಸೂರತ್ಕಲ್ ಒಂದು ಕಾರ್ಯಕ್ರಮ ಮುಗಿಸಿ. ಇದೀಗ ನಮ್ಮ ಜೊತೆಲಿರುವಂಥ ಮೋಹನ್ ದಾಸ್ ಸೂರತ್ಕಲ್ರವರು ಎರಡು ಮಾತಾಡಬೇಕು, ಆಮೇಲೆ ಉದ್ಘಾಟನೆ ನಾವು ಮಾಡ್ತೇವೆ. ಮೋಹನ್ ದಾಸ್ ಸೂರತ್ಕಲ್ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಜಾಸಿ ಪಿಂಟೋರ್ ಅವರು ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಮೋಹನ್ ದಾಸ್ ಸೂರತ್ಕಲ್ ನಮ್ಮ ಜೊತೆ. ಮಕ್ಕಳ ನಕ್ಕರೆ ಹಾಲು ನರೆ ಉಕ್ಕಿದಂತಿಕ್ಕೊಂದೊಂದು ವಾಕ್ಯ ಉಂಟು. ಮಕ್ಕಳು ನೆಗಾಡಬೇಕಂತೆ. ಹಾಗೆಲ್ಲರೂ ಮಕ್ಕಳು ಇಲ್ಲಿ ಸೇರಿದ ಮಕ್ಕಳು ಮಾತ್ರ ಅಲ್ಲ, ಹಿರಿಯರು ಕೂಡ ಇದ್ದೀರಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಮಟ್ಟದ ಮೇಳ ಅಂತ ಹೇಳ್ತೇವೆ ನಾವು. ಬೇರೆ ಬೇರೆ ಕಡೆ ಜನ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ಮುಖ್ಯವಾಗಿ ನಾವು ಯುಗಪುರುಷಲ್ಲಿ ಈ ಒಂದು ಕಾರ್ಯಕ್ರಮ ಸಂಯೋಜನೆ ಮಾಡುವಾಗ ವಾಯ್ಸ್ ಆಫ್ ಆರಾಧನಾ, ಯುಗಪುರುಷ ಎರಡು ಸಂಸ್ಥೆಗಳು ಸಂಯೋಜನೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಸಮ್ಮೇಳನ ಅಧ್ಯಕ್ಷರಾಗಿ ಶ್ರೀ ಎಂ.ಜಿ. ಸುಳ್ಯ ಅವರೇ, ಉದ್ಘಾಟಕರಾಗಿ ಕೇಶವ ಭಟ್ ಅವರೇ, ನಾವು ನಿರೀಕ್ಷೆ ಮಾಡ್ತಿದ್ದೇವೆ ಹರಿಕೃಷ್ಣ ಮನೋಹರ್ ಬರಬೇಕಂತ ಹೇಳುವಂಥದ್ದು. ಅವರು ನಿರೀಕ್ಷೆಯಲ್ಲಿದ್ದೇವೆ, ಪ್ರತೀಕ್ಷೆಯಲ್ಲಿದ್ದೇವೆ, ಬರಬಹುದು. ಬೇರೆ ಬೇರೆ ಕಾರ್ಯಕ್ರಮ ಉಂಟು, ಅವರಿಗೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಬಂದು ಸೇರಿಕೊಳ್ತಾರೆ. ಅದಕ್ಕೋಸ್ಕರ ದೀಪ ಹಚ್ಚೋದಕ್ಕೆ ಕಾಯ್ತಿದ್ದೇವೆ ನಾವು. ಮಾಡಿ, ಅವರಿದ್ದಾರೆ, ಉದ್ಘಾಟನೆ ಇರುವಾಗ ಅವ್ರು ಮಾಡೋದು ಸರಿಯಾದ ಮಾಡಿ. ಅದೇ ನಾನು ಹೇಳೋದು, ಉದ್ಘಾಟನೆ ಈಗ ವಿದ್ಯುಕ್ತವಾಗಿ ಯಾರನ್ನು ನಿರೀಕ್ಷೆ ಪ್ರತೀಕ್ಷೆ ಮಾಡದೆ ಉದ್ಘಾಟಕರು ಇರುವಾಗ ಉದ್ಘಾಟನೆ ಮಾಡದಿರುವಂಥ ಸರಿಯಲ್ಲ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಸಮ್ಮೇಳನವನ್ನು, ಮಕ್ಕಳ ಸಮ್ಮೇಳನವನ್ನು ಶ್ರೀ ಎಂ.ಬಿ. ಸುಳ್ಯ, SMC ಶಿಕ್ಷಣ ಸಂಸ್ಥೆ ಸುಳ್ಯ ಇವರು ಉದ್ಘಾಟನೆ ಮಾಡ್ತಿದ್ದಾರೆ. ಎಲ್ಲರೂ ದೀರ್ಘವಾದ ಕರತಾಡ ಕೊಡಬೇಕು. ಅದೇ ಪ್ರಕಾರವಾಗಿ ಹರಿಕೃಷ್ಣರಾಯರ ನಮ್ಮೊಟ್ಟಿಗೆ ಬಂದು ಸೇರ್ಕೋತಾರೆ.
ಮಕ್ಕಳ ಹಬ್ಬವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ ಕೇಶವ ಭಟ್, ಶ್ರೀ ಶಾರದಾ ಸೆಂಟ್ರಲ್ ಸ್ಕೂಲ್ ಶಿಮಂತೂರು ಇಲ್ಲಿನ ವಿದ್ಯಾರ್ಥಿ. ಇವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. सरस्वती नमस्तुभ्यं. सरस्वती नमस्तुभ्यं वरदे कामरूपिणी ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವೇದಿಕೆಯಲ್ಲಿ ನೆರೆದಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಪೋಷಕರೇ ಹಾಗೂ ನನ್ನ ನೆಚ್ಚಿನ ಗೆಳೆಯರೇ, ಇಂದು ನಾವು ಸಂತಸದಿಂದ ಆಚರಿಸುತ್ತಿರುವ ಮಕ್ಕಳ ಹಬ್ಬಕ್ಕೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಮಕ್ಕಳೇ ಈ ದೇಶದ ಭವಿಷ್ಯ, ಮಕ್ಕಳೇ ಈ ದೇಶದ ನಿಜವಾದ ಆಸ್ತಿ. ಅವರಲ್ಲಿರುವ ಪ್ರತಿಭೆಯನ್ನು ಬೆಳೆಸುವುದು, ಅವರನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಸುವುದು ನಮ್ಮ ಕರ್ತವ್ಯ. ಈ ದಿನ ನಾವು ಮಕ್ಕಳಿಗೆ ವಿವಿಧ ರಂಗಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ವೇದಿಕೆಯನ್ನು ಒದಗಿಸಿದ್ದಾರೆ. ನೃತ್ಯ, ಕಥೆ ಹೇಳುವಿಕೆ, ಕವಿಗೋಷ್ಠಿ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲಿದ್ದಾರೆ. ಈ ಹಬ್ಬದ ಮೂಲಕ ನಾವು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು, ಅವರ ಸೃಜನಶೀಲತೆಯನ್ನು ಪ್ರೋತ್ಸಾಹಿಸಲು ಮತ್ತು ಅವರನ್ನು ಸಮಾಜದ ಉತ್ತಮ ನಾಗರಿಕರನ್ನಾಗಿ ರೂಪಿಸಲು ಪ್ರಯತ್ನಿಸುತ್ತೇವೆ. ಮಕ್ಕಳೇ ಈ ದೇಶದ ಭವಿಷ್ಯ. ಇವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಬೆಳೆಯಲು ಸಹಾಯ ಮಾಡಿ ಅವರನ್ನು ಒಳ್ಳೆಯ ನಾಗರಿಕರನ್ನಾಗಿ ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ. ಅವರ ಯಶಸ್ಸೇ ಈ ದೇಶದ ಯಶಸ್ಸು. ಈ ಮಕ್ಕಳ ಹಬ್ಬ ಒಂದು ಸಂಭ್ರಮದ ಸಮಯವಾಗಿರಲಿ. ಮಕ್ಕಳು ಸಂತೋಷದಿಂದ ಆಟವಾಡಿ ನಗುನಗುತ್ತಾ ಈ ದಿನವನ್ನು ಆನಂದಿಸಲಿ. ನನಗೆ 2 ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಂಧುಗಳೇ, ಅರ್ಚಿತ್ ಕಶ್ಯಪ್ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಉಂಟು ಇದೇ ವೇದಿಕೆಯಲ್ಲಿ. ಪುಟ್ಟ ಬಾಲಕ ಇಲ್ಲಿ ಬರ್ತಾ ಇದ್ದಾನೆ, ವೇದಿಕೆ ಬಾಂಡ. ನಮ್ಮ ರಾಮಕೃಷ್ಣ ಶಿರೂರು ಹಾಗೂ ಮಂದಾರ ರಾಜೇಶ್ ಭಟ್ರು ದಯವಿಟ್ಟು ವೇದಿಕೆ ಬರಬೇಕು ಇಲ್ಲಿಗೆ. ಆ ಪುಸ್ತಕವನ್ನು ನಿಮ್ಮ ಕೈಯಲ್ಲೇ ಬಿಡುಗಡೆ, ಯಾಕಂತ ಹೇಳಿದರೆ ಅವರಿಬ್ಬರು ಕೂಡ ಮೂಡುಬಿದ್ರೆಯಲ್ಲಿ ಬಹಳಷ್ಟು ಕಾರ್ಯಕ್ರಮ, ಮಂದಾರ ರಾಜೇಶ್ ಭಟ್ರು ಮತ್ತು ನಮ್ಮ ರಾಮಕೃಷ್ಣ ಶಿರೂರು ಕೂಡ ಅವರು ಬಂದದ್ದು ನಮ್ಮ ಯೋಗ ಭಾಗ್ಯ ಅಂತ ನಾವು ಎಣಿಸ್ತಾ ಇದ್ದೇವೆ. ಅವರ ದಿವ್ಯಾಸ್ತ್ರದಿಂದ ಇಂದು ಆ ಕೃತಿ ನಮ್ಮ ಪುಟ್ಟ ಬಾಲಕ ಅರ್ಚಿತ್ ಕಶ್ಯಪ್ ಅವನ ಕೃತಿ. ತಂದೆ ಕೂಡ ದಯವಿಟ್ಟು ತಾವು ಕೂಡ ವೇದಿಕೆ ಬರಬೇಕು. ಬನ್ನಿ, ವೇದಿಕೆಯಲ್ಲ ಬನ್ನಿ, ಕೊಡಿ ಹೊರತು ಕೊಡಿ. ಅಮ್ಮ ಇದ್ದಾರಾ? ಬನ್ನಿ ಬನ್ನಿ ಬನ್ನಿ, ಅಮ್ಮ ಕೂಡ ಬನ್ನಿ. ವಿದ್ಯಾರ್ಥಿಗಳಿಗಾಗಿ ದ ಲಿಟಲ್ ಬರ್ಡ್ ಚಿರ್ಪ್ ಎಂಬಂತಹ ಮೋರಲ್ ಅಂದರೆ ನೀತಿ ಕಥೆಗಳನ್ನು ಒಳಗೊಂಡಂತಹ ಪುಸ್ತಕವನ್ನು ಸಾಂಕೇತಿಕವಾಗಿ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಮೂಡುಬಿದಿರೆಯ ಮೌಂಟ್ ಕಾರ್ಮೆಲ್ ಸ್ಕೂಲಿನ ವಿದ್ಯಾರ್ಥಿ ಅರ್ಚಿತ್ ವಿ ಕಶ್ಯಪ್ ಇವರಿಂದ ಬರೆಯಲ್ಪಟ್ಟಂತಹ ಪುಸ್ತಕ. ನಾಲ್ಕನೇ ತರಗತಿಯ ಈ ವಿದ್ಯಾರ್ಥಿ
ಇನ್ನು ಮುಂದೆಯೂ ಕನ್ನಡ ಹಾಗೂ ಇಂಗ್ಲಿಷ್ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನ ಕೊಡುಗೆಗಳನ್ನು ನೀಡಲಿ ಅಂತ ಹೇಳಿ ಶ್ರೀದೇವರಲ್ಲಿ ಪ್ರಾರ್ಥಿಸ್ತೇವೆ. ಅರ್ಚಿತ್ ಕಶ್ಯಪ್ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಶ್ರೀ ಮೋಹನ್ ದಾಸ್ ಸುರತ್ಕಲ್ ಧರ್ಮದರ್ಶಿಗಳು ಶ್ರೀ ದುರ್ಗಾಪರಮೇಶ್ವರಿ ಮಹಾಮಾಯಿ ದೇವಸ್ಥಾನ ಉಳೆಪಾಡಿ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅರ್ಧ ಭಾಷಣ ಮಾಡಿ ಉದ್ಘಾಟನೆಗೆ ಅವಕಾಶ ಕೊಟ್ಟು ಅದನ್ನು ಮುಂದುವರಿಸುವಂಥ ಸಮಯ ಇದು. ಸಮ್ಮೇಳನದ ಅಧ್ಯಕ್ಷರು ಎಳೆಪ್ರಾಯದ ಶ್ರೇಯಂ ಸುಳ್ಯ ಕೇಶವ ಭಟ್ ಉದ್ಘಾಟನಾ ಭಾಷಣ ಅತ್ಯಂತ ಸರಳವಾಗಿ ಸಾಂಕೇತಿಕವಾಗಿ ಮಾಡಿ ಮುಗಿಸಿದ್ದಾರೆ. ಅದೇ ವಿಚಾರದಲ್ಲಿ ಭುವನಾಭ್ರ ಉಡುಪರೆ, ಪುರಂದರ ಶೆಟ್ಟಿಗಾರರೇ, ಅಜಿತ್ ಕೆರ್ಕಾಡೋರವರೇ, ಪದ್ಮಶ್ರೀ ಭಟ್ರವರೇ, ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಪ್ರಮುಖರೇ, ಸೇರಿರುವಂತಹ ಪತ್ರಿಕಾ ಪ್ರತಿನಿಧಿಗಳೇ, ಎಳೆಯ ಮಕ್ಕಳೇ, ಅವರ ಪಾಲಕರೇ, ಪೋಷಕರೇ, ಎಲ್ಲರಿಗೂ ಕೂಡ ಈ ಒಂದು ಮಕ್ಕಳ ಹಬ್ಬದ ಸಂದರ್ಭದಲ್ಲಿ ಹೊಸ ವರ್ಷ ಇನ್ನೇನು ಬಂತು, ಒಂದೆರಡು ದಿವಸ 2024 ಕಳೆದು 25ಕ್ಕೆ ನಾವು ಅಡಿಬಿಡುತ್ತಾ ಇದ್ದೇವೆ. ಆ ಹೊಸ ವರ್ಷ ಶುಭಾಶಯ, ಹೊಸ ವರ್ಷದ ಹಾರ್ದಿಕ ಶುಭಾಶಯವನ್ನು ಎಲ್ಲರಿಗೂ ಮೊದಲಾಗಿ ಸಂದೇಹ ಮಾಡ್ತಿದ್ದೇವೆ. ಈ ಒಂದು ಮಕ್ಕಳ ಸಮ್ಮೇಳನ ಅಥವಾ ರಾಜ್ಯ ಮಟ್ಟದ ಮಕ್ಕಳ ಹಬ್ಬದ ರೀತಿಯಲ್ಲಿ ಆಗಬೇಕಂದು ಮಾತಾಡೋಂಗೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಕಾಣ್ತಾ ಉಂಟು, ವ್ಯತ್ಯಾಸ ಕಾಣ್ತಾ ಉಂಟು. ಯಾವ ಮಕ್ಕಳ ಮುಖದಲ್ಲೂ ಕಳೆ ಇಲ್ಲ, ನಗೆ ಇಲ್ಲ, ಒಂದು ಹುಮ್ಮಸ್ಸಿಲ್ಲ. ನಮ್ಮ ಸಮಯ ಅಧ್ಯಕ್ಷರು ನೆಗಾಡೋದಿಲ್ಲ, ಅಲ್ಲಿ ಕೂತ್ಕೊಂಡು ಉದ್ಘಾಟನೆ ನೆಗಾಡೋದಿಲ್ಲ. ಇದು ಯಾಕಂತ ಗೊತ್ತಾಗ್ತಿಲ್ಲ. ಅಲ್ಲಿ ಕಾಫಿ ತಿಂಡಿ ಚೆನ್ನಾಗಿ ಆಗಿದೆ, ಕಡಲೆ ಮತ್ತು ಅವಲಕ್ಕಿ ಏನಾದ್ರು ಇತ್ತಲ್ಲಿ ತಿನ್ಬೋದಿತ್ತು, ಚೆನ್ನಾಗಿ ತಿಂದಿದ್ದೀರಂತ ಅನಿಸ್ತಾನೆ ಅಂತೀವಿ. ಒಂದು ವೇಳೆ ಯಾರು ತಗೊಳ್ತಿದ್ರೆ ಸ್ವೀಕಾರ ಮಾಡ್ಬೋದಲ್ಲ, ಮಾಲ್ಟ್ ಒಳ್ಳೆದುಂಟು, ಸ್ವಲ್ಪ ಸಿಹಿ ಜಾಸ್ತಿ ಆಗಿದೆ. ಕಡಲೆ ಬಜ್ಜಿಲು ಒಳ್ಳೆ ನಮ್ಮ ತುಳುನಾಡಿನ ಅತ್ಯಂತ ವಿಶೇಷವಾದ ಒಂದು ತಿಂಡಿ ಅದು. ಹುಮ್ಮಸ್ಸು ಬರಲಿ, ಸಂಖ್ಯೆ ನೋಡಬೇಡಿ. ನಾವು ಮತ್ತು ಉಡುಪರಿಯಲ್ಲಿ ಸಾವಿರ ಜನ ಸೇರಿಸ ವೇದಿಕೆ ಇದು, ಒಂದೆರಡಲ್ಲ, ಸಹಸ್ರ ಜನ ಸೇರಿಸಿದ ವೇದಿಕೆ ಇದು. ಇದಕ್ಕೊಂದು ಇತಿಹಾಸ ಉಂಟು. ಯುಗಪುರುಷದ ಈ ಒಂದು ವೇದಿಕೆಯಲ್ಲಿ ಆದಷ್ಟು ಸನ್ಮಾನ ನನ್ನ ತಿಳುವಳಿಕೆಗೆ ಬಂದ ಹಾಗೆ ನಮ್ಮ ರಾಜ್ಯದ ಯಾವುದೇ ವೇದಿಕೆಯಲ್ಲಿ ಆಗಲಿಲ್ಲ. ಸಾವಿರಾರು ಮಕ್ಕಳನ್ನು ಹಿಡಿದು 95 ಮುದುಕರನ್ನು ಗೊತ್ತಿಕೊಂಡು ಬಂದು ಸನ್ಮಾನ ಮಾಡಿದ ಸಂಸ್ಥೆ ಅದು, ಹೌದಲ್ವಾ? ಯಾರಿಗೆ ಸನ್ಮಾನ ಮಾಡಿದರೆ? ಯೋಗ್ಯರಿಗೆ. ಒಂದು ಒಳ್ಳೆಯ ವಾಕ್ಯ ಬರ್ತದೆ ವಿದುರ ನೀತಿಯಲ್ಲಿ, ದಾನವಿಲ್ಲದ ವಿತ್ತ, ಬುಧ ಸನ್ಮಾನವಿಲ್ಲದ ರಾಜ್ಯ, ಸುವಿಧಾನವಿಲ್ಲದ ಸುರತಿ ಮೆರೆದು ರಾಯ ಕೇಳಿದ್ದ. ಹಣ ಉಂಟು, ದಾನ ಮಾಡುವುದಿಲ್ಲ, ಇಟ್ಕೊಂಡು ಕೂತ್ಕೊಳ್ತಾರೆ. ಒಂದು ದಿವಸ ಚಡ್ಡಿ ಗ್ಯಾಂಗ್ ಬಂದು ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ತದೆ. ಬುಧ ಸನ್ಮಾನವಿಲ್ಲದ ರಾಜ್ಯ. ಬುಧ ಅಂದರೆ ಯಾರು? ವಿದ್ಯಾವಂತರು, ತಿಳುವಳಿಕೆ ಇದ್ದವರು, ಜ್ಞಾನಿಗಳು. ಇಂಥವ್ರನ್ನ ಕರೆದು ಸನ್ಮಾನ ಮಾಡದಿದ್ರೆ, ಗೌರವ ಕೊಡದಿದ್ರೆ ಆ ರಾಜ್ಯ, ಆ ಊರು, ಆ ಗ್ರಾಮ, ಆ ಗೇರಿ, ಆ ಸಂಸ್ಥೆ ಒಳ್ಳೆಯದಾಗುವುದಿಲ್ಲ ಅಂತ ಹೇಳ್ತಾರೆ. ನಾನು ಹೇಳುದ ವಿದುರ ಹೇಳುವಂಥದ್ದು ನೀತಿ ಧರ್ಮರಾಯನಿಗೆ.
ಅದೇ ಪ್ರಕಾರ ಹೇಳಿದ ಮಾತನ್ನು ಕೇಳದ ಹೆಂಡತಿ ಏತಿ ಅಂದರೆ ಪ್ರೀತಿ ಅಂತ ಹೇಳುವವಳು, ಅಂತ ಹೆಂಡತಿದ್ರೆ ಆ ಮನೆ ಒಳ್ಳೆದಾಗಿಲ್ಲ, ಹಾಳಾಗಿ ಹೋಗ್ತದೆ. ಇದಿಷ್ಟನ್ನು ಒಂದು ಒಳ್ಳೆ ವಿಚಾರ ತಗೊಂಡಿದ್ದಾರೆ ಪೂರ್ವಜರು, ವ್ಯಾಸ ಭಾರತದಲ್ಲಿ ಬರುವಂಥ ವಿಚಾರ ಅದು. ಆ ಪ್ರಕಾರವಾಗಿ ಈ ಸಂಸ್ಥೆ ತುಂಬ ಜನರಿಗೆ ಸನ್ಮಾನ ಮಾಡಿದೆ, ಗೌರವ ಕೊಟ್ಟಿದೆ, ಒಳ್ಳೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇಲ್ಲ ಜನ ಲೆಕ್ಕ ಮಾಡಲಿಕ್ಕೆ ಹೋಗೋದಲ್ಲ, ಮನಸ್ಸು ಲೆಕ್ಕ ಮಾಡಬೇಕಂತೆ. ಜನ ಬರೋದಾದ್ರೆ ಇಲ್ಲಿ ನಾವು ಸರಿ ಪ್ರಯತ್ನ ಮಾಡಿದ್ರೆ ನಾವು 4-5 ಜನ ಇದ್ದೇವರು, ಜೋಸಿ ಬಿಂಟಿದ್ದಾರೆ, ಅವರು ಸಾಯನಾಥ ಮಾಸ್ಟ್ರು, ಉಡುಪರು, ನಾನೆಲ್ಲ ಪ್ರಯತ್ನ ಮಾಡಿದರೆ ಇದೇ ಮಕ್ಕಳ ಸಂಖ್ಯೆಯನ್ನು 1,000ಕ್ಕೆ ತಂದು ನಿಲ್ಲಿಸ್ಬೋದು. ಅದು ನಿಯಂತ್ರಣ ಮಾಡೋದು ಹೇಗೆ? ಎಲ್ಲ ಮಕ್ಕಳು ಇಷ್ಟು ಮೌನವಾಗಿರ್ತಾರ? ಹೇಳಿದನ್ನು ಕೇಳ್ತಾರ? ಅನುಭವಿಸ್ತಾರ? ಆನಂದಿಸ ಆಗೋದಿಲ್ಲ. ಯಾರಲ್ಲಿ ಅದರ ಆಸಕ್ತಿ ಇದೆ ಅವರು ಮಾತ್ರ ಬಂದಿದ್ದಾರೆ. ಆದ ಕಾರಣ ಸಂಖ್ಯೆ ಬಗ್ಗೆ ಯಾರು ತಲೆಗೆಡಿಸ್ಕೊಳ್ಬೇಡಿ, ಒಳ್ಳೆ ಸಂಖ್ಯೆ ಆಗಿದೆ. ಬಂದ ಮಕ್ಕಳ ಒಳ್ಳೆ ಮನಸ್ಸಿದೆ, ಪೋಷಕರ ಒಳ್ಳೆ ಮನಸ್ಸಿದೆ. ಸ್ವಲ್ಪ ಲವಲಕ್ಕಿ ಬರಲಿ, ಇನ್ನು ಕಾರ್ಯಕ್ರಮ ಉಂಟು, ಅದರಲ್ಲಿ ಏನು ಕವಿಗೋಷ್ಠಿ ಎಲ್ಲ ಉಂಟು, ಭಾಗವಹಿಸೋಣ ನಾವು. 2002ನೇ ಇಸ್ವಿಯಲ್ಲಿ ಬಹುಶಃ ಒಂದು ಘಟನೆ ನಡೆದು ನಿಮ್ಗೆ ಗೊತ್ತಿರ್ಬೋದು. ಏನಂತ ಹೇಳಿದ್ರೆ, ಒಬ್ಬರು ಸುಪ್ರೀಂ ಕೋರ್ಟ್ ರಿಟ್ ಅರ್ಜಿ ಹಾಕಿದ್ರು, ಮೊಬೈಲ್ನಲ್ಲಿ ಬರುವಂತಹ ಕೆಟ್ಟ ವಿಚಾರಗಳನ್ನೆಲ್ಲ ನಿಷೇಧಿಸಬೇಕು ಅಂತೇಳಿ. ಆಗ ಸುಪ್ರೀಂ ಕೋರ್ಟ್ 3 ಜನರಲ್ಲಿ ಏಕಸದಸ್ಯ ಪೀಠ, ದ್ವಿಸದಸ್ಯ ಪೀಠ ಅಂತ ಉಂಟು. 2 ಸದಸ್ಯರ ಪೀಠ ಒಂದು ತೀರ್ಮಾನ ಕೊಟ್ಟಿದಂತೆ, ಮಾಡಲಿ ಬಿಡಿ, ಆನಂದಿಸಿ, ನಿಮಗೇನು ವಿಚಿತ್ರ ಆಯಿತು, ಗಮ್ಮತ್ತು ಮಾಡಲಿ, ಮೊಬೈಲ್ ನೋಡ್ಕೊಳ್ಳಿ, ಎಲ್ಲ ನೋಡ್ಕೊ ಗಮ್ಮತ್ತು ಮಾಡಲಿ, ಅವರ ಏಜ್ ಮಾಡ್ಕೊಳ್ಳಿ ಅಂತ, ಅವರ ಪ್ರಾಯ ಹಾಗೆ ಮಾಡ್ಕೊಳ್ಳಿ ಅಂತೇಳಿ ಹೇಳಿದರೆ ಸತ್ಯ ಉಂಟು, ವಾಸ್ತವ ಉಂಟು. ಆದರೆ ಅದರ ಪರಿಣಾಮ ಈಗ ಇದುವರೆಗೆ ಬಂದು ಮುಟ್ಟಿದೆ. ಯೂಟ್ಯೂಬ್ ಚಾನೆಲನ್ನು ಸ್ವಲ್ಪ ನಿಯಂತ್ರಣ ಮಾಡುವ ಮಟ್ಟಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಅಲ್ಲಿಗೆ ಅದೇ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗಲಿ, ಈ ವಿಚಾರ ಸುಪ್ರೀಂ ಕೋರ್ಟ್ ಹೋಗಲಿಲ್ಲ. ಆದರೆ ಆ ರೀತಿ ಕೊಟ್ಟ ಒಂದು ಜಡ್ಜ್ಮೆಂಟ್, ಒಂದು ತೀರ್ಪು, ಅದರ ಪರಿಣಾಮವಾಗಿ ಎಷ್ಟೋ ಜನ ತಾವು ಮಾಡೋ ತಪ್ಪನ್ನೆಲ್ಲ ತೆಗೆದು ಮೊಬೈಲ್ನ ಮೇಲೆ, ಯೂಟ್ಯೂಬ್ನ ಮೇಲೆ ಹಾಕಿದರು. ಮಕ್ಕಳು ಮಾತ್ರ ನೋಡುವುದಾ? ನಾನು ಇವತ್ತಿಗೂ ಹೇಳ್ತಿದ್ದೇನೆ, ಮಕ್ಕಳು ಮೊಬೈಲ್ ಉಪಯೋಗಿಸಬೇಕು, ಉಪಯೋಗಿಸಬಾರ್ದು ಅಂತ ಹೇಳಬಾರ್ದು. ನಾವು ಉಪಯೋಗಿಸಿ, ಯಾಕಂದ್ರೆ ನಿಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಉಂಟು, ಉಪಯೋಗಿಸಿ, ತೊಂದರೆ ಇಲ್ಲ. ಆದರೆ ಅದಕ್ಕೆ ಹಾಕುವಂತಹ ಯಾವ ಒಂದು ವಿಚಾರಗಳುಂಟು ಅದರ ಬಗ್ಗೆ ಸರ್ಕಾರ ಸರಿಯಾಗಿ ನಿಯಂತ್ರಣ ಮಾಡಿ ಹಾಕಬೇಕಂತ ಒಂದು ಯೋಚನೆ. ಇದನ್ನು ಮಾಡಿದರೆ ಇಂಥ ಸಮಸ್ಯೆಗಳು ಬರೋದಿಲ್ಲ. ಈ ಕೊಲೆ ಮಾಡುವಂಥದ್ದು ಎಲ್ಲಾದರೂ ತೋರಿಸುವಂಥದ್ದೇನು ಬೇಡದನ್ನೇ ಹೆಚ್ಚು. ಅದಕ್ಕಿಂತ ಮೊದಲು ಧಾರಾವಾಹಿಗಳಲ್ಲಿ ಬರುವಂಥ ಕೆಲವು ದೂರದರ್ಶ ಧಾರಾವಾಹಿಗಳು, ಅದೆಲ್ಲ ಯಾವುದನ್ನು ಬೇಕೋ ಅದನ್ನು ಬಿಟ್ಟು ಯಾವುದನ್ನು ಮಾಡಬಾರ್ದನ್ನೇ ಚೆನ್ನಾಗಿ ಕಲಿಸಿಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಮಕ್ಕಳು ಜಾಗೃತರಾಗಬೇಕು. ಮಕ್ಕಳಿಗೆ ಎಂಥದ್ದು ಹೇಳ್ತಾರಲ್ಲ, ಬೆರ ತುದಿಯಲ್ಲಿ ವಿಶ್ವ ನಿಮ್ಮ ಬೆರ ತುದಿಯಲ್ಲಿ ಉಂಟು, ಹಾಗೆ ಕೊಟ್ಟು ಬಿಟ್ಟಿದ್ದಾರೆ ದೇವರು. ಏನು ಮೊಬೈಲ್ ಕೈ ಕೊಟ್ಟು ಏನು ಬೇಕಾದ್ರೂ ಸಿಗ್ತಾ ಇದ್ದಾರೆ. ಅಲ್ಲಿ ಸಿಗಬೇಕಾದ್ದನ್ನು, ಬರಬೇಕಾದ್ದನ್ನು, ಆಗಬೇಕಾದ್ದನ್ನು, ನೋಡಬೇಕಾದ್ದನ್ನು, ಗಳಿಸಬೇಕಾದ್ರು. ಮೊನ್ನೆ ತೀರಿ ಹೋದ್ರು ನೋಡಿ, ನಮ್ಮ ದೇಶದ ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿಗಳು ಒಬ್ಬರು, ಯಾರು ಹೇಳಿ ಮಕ್ಕಳು? ಮನಮೋಹನ್ ಸಿಂಗ್. ಪಂಜಾಬಲ್ಲಿ ಹುಟ್ಟಿ ಪಾಕಿಸ್ತಾನದಲ್ಲಿ ಹುಟ್ಟಿ ಇಲ್ಲಿ ಬಂದು ಪ್ರಧಾನಮಂತ್ರಿಯಾಗಿ ಅವರಷ್ಟು ಹೆಚ್ಚು ವಿದ್ಯಾವಂತರನ್ನು ಇಡೀ ಪ್ರಪಂಚ ಯಾವುದೇ ಪ್ರಧಾನಿ ಆಗಲಿಲ್ಲ ಅಂತ ಯಾವುದೋ ಒಬ್ಬ ಪ್ರೆಸಿಡೆಂಟ್ ಆಗಲಿಲ್ಲ. ಇಡೀ ವಿಶ್ವದ ಅತ್ಯಂತ ದೊಡ್ಡ ಮಟ್ಟದ ವಿದ್ಯಾಭ್ಯಾಸ ಕಲಿತವರು ಅವರು ಕೂತ್ಕೊಂಡು ಓದಿದ್ದು. ಆಗ ಯೂಟ್ಯೂಬ್ ಇರಲಿಲ್ಲ, ಮೊಬೈಲ್ ಇಲ್ಲ, ಯಾವುದಿಲ್ಲ. ಅವರು ಕೂತ್ಕೊಂಡು ಓದಿದ್ದಲ್ಲಿ ಅಂತ ಹೇಳಿದರೆ, ಮನೆ ದೀಪ ಇಲ್ಲ, ಚಿಮಣಿ ದೀಪ ಅದು ಕೂಡ ಎಣ್ಣೆ ಇಲ್ಲ, ಬೀದಿ ದೀಪದ ಅಡಿಯಲ್ಲಿ ಕೂತ್ಕೊಂಡು ಓದವರು ಅವರು ವಿಶ್ವೇಶ್ವರಯ್ಯನವರು, ಸರ್ ಎಂ ವಿಶ್ವೇಶ್ವರ. ಅದಕ್ಕೆ ನಿಮ್ಮನ್ನೆಲ್ಲ ಮನೆಯಲ್ಲ ಟಾಪ್ ಮಾಡಿ ಹೋಗಿ ಬೀದಿ ದೀಪದಲ್ಲಿ ಓದ ಅಂತ ನಾನು ಹೇಳೋದಲ್ಲ. ದೀಪದಲ್ಲಿ ಓದವರೆಲ್ಲ ಬುದ್ಧಿವಂತರಾಗ್ತಾರೆ ಅರ್ಥ ಅಲ್ಲ. ಆದರೆ ಅಂಥ ಪರಿಸ್ಥಿತಿ ಇದ್ರೂ ಕೂಡ ಅವರು ಅದನ್ನು ಯಾವುದೇ ಒಂದು ಸಂತೋಷ ಇಲ್ಲದೆ, ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ, ಅವ್ಯವಸ್ಥೆಯ ಆಗರದಲ್ಲಿ ಬೆಳೆದು ಬಂದು ವಿಶ್ವವೇ ಕಂಡ ಅತ್ಯಂತ ಶ್ರೇಷ್ಠ ಆರ್ಥಿಕ ತಜ್ಞ, ಒನ್ ಆಫ್ ದಿ ಬೆಸ್ಟ್ ಇಕಾನಮಿಸ್ಟ್ ಆಫ್ ದಿ ವರ್ಲ್ಡ್ ಅಂತವ್ರನ್ನ ಕರಿತೇವೆ. ಒನ್ ಆಫ್ ದಿ ಬೆಸ್ಟ್. ಅವರ ನಂತರ ಯಾರಿದ್ದಾರೆ? ನಮ್ಮ ದೇಶದಲ್ಲಿ ಯಾರಿದ್ದಾರೆ? ಅವರಿದ್ದರೆ ಮತ್ತೊಬ್ಬರು ಇದ್ದಾರೆ, ಸ್ವಲ್ಪ ಮಾನಸಿಕ ದೋಷ ಇದ್ದವರು. ಅವರು ನೇರ ಲೆಕ್ಕ ತಗೊಳ್ಳೋದಿಲ್ಲ. ಅವರ ಹೆಸರು ನಂಗೆ ಹೇಳಿ ಉದ್ದೇಶ ಬರೋದಿಲ್ಲ, ನಾನು ಮಾತ್ರ ಹೇಳ್ತೇನೆ. ಅಂತಹ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಾವು ಕಂಡಿದ್ದೇವೆ.
ಆ ರೀತಿ ಬರಬೇಕಾದರೆ ಆಗಿನ ಕಾಲದಿರುವಂತಹ ಒಂದು ಅಧ್ಯಯನಶೀಲತೆ, ನಾವು ಓದಬೇಕು, ನಾವು ಬರೀಬೇಕು, ನಮ್ಮಲ್ಲಿ ಕಲಿಬೇಕು, ನಮ್ಮಲ್ಲಿ ಜ್ಞಾನ ಬೇಕು. ನ ಜ್ಞಾನ ಸದೃಶಂ ಪವಿತ್ರಮೇಹ ವಿದ್ಯೆ ಅಂತ ಒಂದು ಶ್ಲೋಕ ಹೇಳ್ತಾರೆ. ಬಹುಶಃ ನೀವು ತಿಳ್ಕೋಬೇಕಾದ್ರು. ನ ಜ್ಞಾನೇ ಜ್ಞಾನಕ್ಕೆ ಸದೃಶವಾದ ಯಾವುದಿಲ್ಲ. ಜ್ಞಾನ ಉಂಟು ಅಂತ ಹೇಳ್ಕೊಳ್ಬೇಕು, ಜ್ಞಾನಿ ಆಗಿರಬೇಕು. ಜ್ಞಾನಿ ಆಗಿರ್ಬೇಕು ಏನು ಮಾಡಬೇಕು? ಅಧ್ಯಯನಶೀಲ ಆಗಬೇಕು. ಅಧ್ಯಯನ ಮಾಡಬೇಕು, ಬುದ್ಧಿವಂತಿಕೆ ಬೇಕು. ಬುದ್ಧಿವಂತಿಕೆ ಬರಬೇಕಾದ್ರೆ ಏನು ಮಾಡಬೇಕು? ಆಸಕ್ತಿ ಬೇಕು. ಆಸಕ್ತಿಯಿಂದ ಆರಾಧನೆ ಬೇಕು. ಆ ರೀತಿ ಒಂದಕ್ಕೊಂದು ತಾಳೆ ಮೇಳಿಸ್ಕೊಂಡು ಹೋಗುವಂಥ ವಿಚಾರ ಇದು. ಈ ಬಗ್ಗೆ ನಾವು ಯೋಚನೆ ಮಾಡಿ ಪೋಷಕರು ಮಕ್ಕಳನ್ನು ಆ ರೀತಿ ಬೆಳೆಸಿಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಖಂಡಿತವಾಗಿ ಮಕ್ಕಳಿಗೆ ಮೊಬೈಲ್ ಕೊಡ್ಬೋದು. ಆದರೆ ಅಲ್ಲಿ ಮಕ್ಕಳಿಗೆ ಜ್ಞಾನ ಕೊಡಬೇಕು. ಏನಂತ ಹೇಳಿದ್ರೆ, ನೀನು ಇಂಥದ್ದನ್ನೇ ಕಲಿಬೇಕು, ಇಂಥದ್ದನ್ನೇ ಓದಬೇಕು, ಇಂಥದ್ದು ನೋಡಬಾರ್ದು, ಯಾವುದನ್ನು ನೋಡಬಾರ್ದು, ಅದು ನೋಡಬೇಡ, ಅದು ನಿನ್ನ ಪ್ರಾಯಕ್ಕೆ ಸರಿಯಾದ್ದಲ್ಲ ಅಂತೇಳುವಂಥ ಸ್ವಂತ ಜ್ಞಾನ ಸಿಗಬೇಕಾದ್ರೆ ಇಂಥ ಸಮ್ಮೇಳನ ನಡಿಬೇಕು. ಆ ರೀತಿ ಒಳ್ಳೆ ಜ್ಞಾನ ಸಿಗಬೇಕಾದ್ರೆ ಇಂಥ ಸಮ್ಮೇಳನಗಳನ್ನು, ಯಾಕಂತೇಳಿ ಇಂಥಲ್ಲಿ ಬಂದರೆ ಏನಾಗ್ತದೆ, ಕೆಲವರು ಮಾತಾಡಿದ್ರೆ ಮಕ್ಕಳು, ಇವರು ಮಾತಾಡ್ಬೋದು. ಈಗ ಸಮ್ಮೇಳನಾಧ್ಯಕ್ಷರು ಮಕ್ಕಳು ಹುಡುಗಿ ಎದ್ಕೊಂಡು ಇಷ್ಟು ಸಣ್ಣ ಪ್ರಾಯದಲ್ಲಿ ಸಮ್ಮೇಳನ ಅಧ್ಯಕ್ಷ ಮಕ್ಕಳ ಸಮ್ಮೇಳನ ಇರ್ಬೋದು, ಆಸಕ್ತಿ ಇಟ್ಕೊಂಡು ಮಾಡಬೇಕಾದ್ರೆ ಅವಳಲ್ಲಿ ಅಷ್ಟು ಧೀಶಕ್ತಿ ಅಥವಾ ಜ್ಞಾನಶಕ್ತಿ ಇರಬಹುದು. ಅವರಲ್ಲಿ ಬಹಳ ನಿರೀಕ್ಷೆ ಮಾಡ್ತಿದ್ದೆ ನಾನು. 4 ಮಕ್ಕಳಿಗೆ ಒಳ್ಳೆದು ಬರ್ಬೋದು ನಿರೀಕ್ಷೆ ಮಾಡ್ತಿದ್ದೆ ನಾನು. ಈ ರೀತಿ ನಾವು ಒಂದು ಯೋಚನೆ ಮಾಡಿಕೊಂಡು ಹೋಗುವಂಥ ದೃಷ್ಟಿಯಲ್ಲಿ ಮತ್ತೊಬ್ಬ ಪ್ರಪಂಚ ಕಂಡ ಅತ್ಯಂತ ಶ್ರೇಷ್ಠ ಆರ್ಥಿಕ ತಜ್ಞ ಯಾರು? ಸುಬ್ರಹ್ಮಣ್ಯನ್ ಸ್ವಾಮಿ. ನಮ್ಮ ದೇಶ ಕಂಡ ಅತ್ಯಂತ ಶ್ರೇಷ್ಠ. ಮನಮೋಹನ್ ಸಿಂಗ್ ನಂತರ ಸ್ಥಾನ ಸಿಗುವಂಥ ಸುಬ್ರಹ್ಮಣ್ಯ ಸ್ವಾಮಿಗೆ. ಆದರೆ ಆ ಮನುಷ್ಯ ಏನು ಮಾಡಿದೆ? ಅವರು ಹೋದ ಸರಿ ಇಲ್ಲ. ಎಷ್ಟೇ ಜ್ಞಾನ ಇರಲಿ ನಿಮ್ಮಲ್ಲಿ, ಎಷ್ಟೇ ಬುದ್ಧಿವಂತಿಕೆ ಇರಲಿ, ಎಷ್ಟೇ ವಿದ್ಯಾಭ್ಯಾಸ ಇರಲಿ, ನೇರವಾದ, ದಿಟ್ಟವಾದ, ನಿರಂತರವಾದ, ಸರಿಯಾದ ಮಾರ್ಗ ನೀವು ಸಾಗಿದರೆ ನೀವು ದೊಡ್ಡ ಜ್ಞಾನಿ ಆಗಲಿಕ್ಕೆ ಸಾಧ್ಯ. ಅದಿಲ್ಲದ್ರೆ ಏನಾಗ್ತದೆ? ಹೋಗೋದಾರೆ ಎಲ್ಲವೂ ಎಡರೊಡರಿದ್ದರೆ ಅಥವಾ ಅದನ್ನು ದಾಟಿಕೊಂಡು ಹೋಗುವಂಥ ನಿಶ್ಚಯದಿದ್ದರೆ ನಿಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಮಕ್ಕಳಲ್ಲಿ ನಾನು ಹೇಳೋದಿಷ್ಟೇ, ಒಂದು ಒಳ್ಳೆಯ ಸತ್ಪ್ರಜೆ ಆಗಬೇಕಾದ್ರೆ ಕೆಲವು ಲಕ್ಷಣ ಬೇಕಂತೆ. ಸ್ವಲ್ಪ ಒಂದು 2 ನಿಮಿಷ ನಿರೀಕ್ಷೆ ಮಾಡ್ತಿದ್ದೆ ನಾವು ಕೆಲವರು. ಅದಕ್ಕೋಸ್ಕರ 2 ನಿಮಿಷ ಮಾತಾಡ್ತೇನೆ ನಾನು. ಒಳ್ಳೆಯ ಪ್ರಜೆ ಆಗಬೇಕಾದ್ರೆ ಕೆಲವು ಒಳ್ಳೆಯ ಗುಣಗಳು ಬೇಕಂತೆ. ಏನು? ಮನುಷ್ಯನಲ್ಲಿ 3 ಗುಣ ಉಂಟಂತೆ. ದೇವರಿಗೆ ಮಾತ್ರ ಅಲ್ಲ, 3 ಗುಣ ಮನುಷ್ಯನಲ್ಲಿ ಉಂಟು. ಸತ್ವ, ರಜ, ತಮ. ಸಾತ್ವಿಕ ಗುಣ ಮನುಷ್ಯನಿದ್ದದ್ದೇ ದೇವರಿಗೆ ಕೊಟ್ಟದ್ದು. ನಾವೇನು ದೇವರೇ ಬರುವಾಗ ನಮಗೆ ಕೊಟ್ಟದ್ದೇ ನಾವು ಒಪ್ಕೊಳ್ಳಿ ತಯಾರಿಲ್ಲ ಅದನ್ನು. ಸತ್ವ, ರಜ, ತಮ ಮನುಷ್ಯನಿದ್ದದ್ದು ನಾವು ದೇವರಿಗೆ ಕೊಡುವುದು. ಸತ್ವಗುಣ ಇದ್ದವರು ಸಾತ್ವಿಕರಾಗಿರ್ತಾರೆ. ಸಾತ್ವಿಕರಾಗಿದ್ದವರು ಏನು ಮಾಡ್ತಾರೆ? ತಮ್ಮ ಸಾತ್ವಿಕತೆಯಿಂದಲೋ ಜಪ ಮಾಡೋದ್ರಿಂದಲೋ ಯಾರಿಗೂ ಉಪದ್ರ ಕೊಡದೆಯೋ ನಮ್ಮ ಕೆಲಸನ ಮಾಡಿಕೊಂಡು ಇರ್ತಾರೆ. ಅದರಿಂದ ದೇಶಕ್ಕೆ ಸಮಾಜಕ್ಕೆ ಏನು ಲಾಭ? ರವೀಂದ್ರನಾಥ್ ಠಾಗೂರ್ ಒಂದು ಒಳ್ಳೆ ಕವನ ಬರೀತಾರೆ. ಕವನ ಓದಿ ನಮ್ಮ ಸಾಯನಾಥ್ ಮಾಸ್ಟರ್ಗೆ ಗೊತ್ತಿರ್ಬೋದು. ಲೀವ್ ದ ಚಾಟಿಂಗ್ ಆ್ಯಂಡ್ ಸಿಂಗಿಂಗ್ ಅಂತ. ಬಹುಶಃ ರವೀಂದ್ರನಾಥ್ ಠಾಗೂರ್ ಬಗ್ಗೆ ಯಾರು ಓದಿರ್ಬೋದಾ? ನೀವು ಓದಿರ್ಬೋದು ಅಂತ ಕಾಣಿಸ್ತದೆ, ಕೆಲವು ಓದಿರ್ಬೋದು. ಲೀವ್ ದಿ ಚಾಟಿಂಗ್ ಆ್ಯಂಡ್ ಸಿಂಗಿಂಗ್. ಏನು? ವ್ಯಾನ್ ದಿ ಅದರ್ ಕಂಟ್ರೀಸ್ ಪೀಪಲ್ಸ್, ಯಾರು ಆಂಗ್ಲೇಯರು, ಫ್ರೆಂಚರು, ಡಚ್ಚರು ಇವರೆಲ್ಲ ಬಂದು ನಮ್ಮ ಬಂದೂಕದ ಕುದಿ ನಮಗೆ ತೋರಿಸಿ ನಮ್ಮ ದೇಶವನ್ನು ವಶಪಡಿಸಿಕೊಳ್ಳುವಾಗ ನಮ್ಮವರೆಲ್ಲ ಸಾತ್ವಿಕರಾಗಿ ಎಲ್ಲ ಜಪ ಮಾಡ್ತಾ ಕೂತ್ಕೊಂಡಿಟ್ರು. ಆ ದೇವರವನ್ನು ಕಾದ್ರ ನಾವು ಜಪ ಮಾಡಿದ ಸಾತ್ವಿಕತೆ ಎಲ್ಲಿ ಮುಟ್ಟಿದೆ ಅಂತ ಹೇಳಿದೆ, ಸಾತ್ವಿಕತೆ ನಮ್ಮನ್ನು ಯಾರನ್ನು ಕಾಯಲಿಲ್ಲ, ಇಡೀ ದೇಶ ಮತ್ತೊಬ್ಬರಾಗಿ ಹೋಯಿತು. ಅದೇ ತಪ್ಪೇನಲ್ಲ ಅವರು ಮಾಡಿ ದೇವರ ಪ್ರಾರ್ಥನೆ ಮಾಡಿದ, ಹೌದು ಸರಿ. ಆದರೆ ಅದರ ಪರಿಣಾಮ ಏನಾಯಿತು? ಗಂಗಾ ನದಿಯಲ್ಲಿ ತುಂಗಾ ನದಿಯಲ್ಲಿ ಇಲ್ಲಿ ಎಲ್ಲ ಕೆಲವು ಗಡನಾಡಿಗಳಲ್ಲಿ ಗ್ರಂಥಗಳನ್ನೆಲ್ಲ ಮುಳುಗಿಸಿ ನಮ್ಮ ದೇವರ ಮೂತಗಳನ್ನೆಲ್ಲ ಹಾಕಿ ಎಲ್ಲೆಲ್ಲೂ ಓಡಿ ಬಂದುಬಿಟ್ರು. ಉತ್ತರ ಭಾರತದ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನಿಲ್ಲಬೇಕಾಯಿತು. ಆ ರೀತಿ ನಮ್ಮ ಸಾತ್ವಿಕತೆ, ನಮ್ಮ ಒಂದು ಅತ್ಯಂತ ವಿನೀಯತೆ ಆಗಬಾರ್ದು. ಸಾತ್ವಿಕ ಶಕ್ತಿ ಬೇಕು. ಅಂಥವರಿಗೆ ಸಮಾಜಕ್ಕೆ ಅನುಕೂಲ ಆಗ್ತದ? ಹೆಚ್ಚಾಗುವುದಿಲ್ಲ. ಆದರೆ ಅದು ಅವರ ಜನರನ್ನು ಕಾಪಾಡ್ತದೆ. ಅಂಥ ಸಾತ್ವಿಕ ಸ್ವಭಾವವನ್ನು ಮನಸ್ಸು ಬೆಳೆಸ್ಕೊಳ್ಬೇಕು. ಅದರ ಒಟ್ಟಿಗೆ ರಾಜಸ್ವಭಾವ ಕೊಡಬೇಕಾಗ್ತದೆ. ರಾಜಸಂದ್ರಕ್ಕೆ ಸ್ವಲ್ಪ
ಘನಸ್ಥಿಕೆ, ಸ್ವಲ್ಪ ಶೌರ್ಯ, ಧೈರ್ಯ. ಇವತ್ತು ನಮ್ಮ ಸಮಾಜವನ್ನು ಏನಾದರೂ ಕಾಪಾಡ್ತಿದ್ರೆ ನಮ್ಮ ಸ್ವತಂತ್ರ ಕಾಲದಲ್ಲಿ ನಮ್ಮ ಶೌರ್ಯ, ಧೈರ್ಯ ನೋಡಿ. ಮೊನ್ನೆ 6 ಜನ ಕೊಡಗಿನವರು ಹುತಾತ್ಮರಾದರು. ಬಂದರು, ಶವ ಬಂತು, ತುಂಬ ಜನ ಕಣ್ಣೀರಿಟ್ಟರು. ಯಾಕೆ ಹುತಾತ್ಮ ಹಾಕಬೇಕಿತ್ತು ಅವರು? ಯಾಕಂದರೆ ದೇಶಕ್ಕೋಸ್ಕರ ಹೋರಾಡಿದರು ಅವರು. ದೇಶದ ಘನತೆ, ಗೌರವ, ಮಾನ ಇನ್ನು ಉಳಿಸಬೇಕಾದ ಹೋರಾಡಿದ್ರು. ಭಾರತ ನಮಗೆ ಅಶ್ರುತರ್ಪಣ ಅಲ್ಲ, ರಕ್ತ ತರ್ಪಣ ಮಾಡಿದರು ಅವರು ತಮ್ಮ ದೇಶದ್ದು. ಅಂಥ ವ್ಯಕ್ತಿಗಳಿಂದ ಆಗಬೇಕಾದ್ರೆ ನಮ್ಮ ಮಕ್ಕಳು ರಜಸ್ಸು ಕೂಡ ಹೊಂದಿರಬೇಕು. ಆದರೆ ಯಾವ ಕಾಲಕ್ಕೂ ತಾಮಸಿಕರಾಗಬೇಡಿ. ತಾಮಸ ಅಂದರೆ ಸದಾ ಪ್ರವಾಸ ಇದೆ, ನಿದ್ದೆ ಮಾಡಿಕೊಂಡಿರೋದು ಯಾವಾಗ ನೋಡಿದರು, ಅದು ಯಾವುದಕ್ಕೂ ಬರದ ಪ್ರಯೋಜನ. ಒಂದು ಉತ್ತಿಷ್ಠ ಜಾಗ್ರತ ಪ್ರಾಪ್ಯಪರ ವಿಭೂತಿತಃ ಖುರಶ್ಚದಾರ ನಿಷೇಧ್ವರತ್ಯ ದುರ್ಗಂ ಪತಸ್ಥ ಕವಯೋ ವದಂತಿ. ವಿವೇಕಾನಂದ ಇಂಥವರನ್ನೇ ನೋಡಿ ಹೇಳ್ತಾರೆ. ಉತ್ತಿಷ್ಠ ಜಾಗ್ರತ, ಉಪನಿಷತ್ತಿನ ವಾಕ್ಯ. ಉತ್ತಿಷ್ಠ ಜಾಗ್ರತ, ಉದ್ದೇಳು, ಜಾಗೃತನಾಗು, ಗುರಿ ತಲುಪುವರೆ ನಿಲ್ಲದಿರು. ಅದಕ್ಕೆ ಆಗ ಹೇಳಿದ್ರು, ನಿಮ್ಮಲ್ಲಿ ಒಂದು ಗುರಿ ಬೇಕಾಗ್ತದೆ ಮಕ್ಕಳಿಗೆ. ಗುರಿ ಅಂದರೆ ಹೊಂಡ ಅಂತ ಹೇಳ್ಬೋದು ನೀವು, ಯಾರಾದರೂ ತಿಳಿತು. ಗುರಿ ಬೋರ್ಡ್ ಬಂಡೆ ಮುದ್ದ ನೀವು ಗುರಿಗೆ ಪರ ಹೊಂಡ ಅಂತ ಎಣಿಸ್ಬೇಡಿ. ಗುರಿ ಅಂದರೆ ಏಮ್. ಆ ಒಂದು ಏಮ್ ತಲುಪಬೇಕು, ಒಂದು ಗುರಿ ತಲುಪಬೇಕಾದ್ರೆ ಪ್ರಯತ್ನ ಬೇಕಾದರೆ, ಪ್ರಯತ್ನಶೀಲತೆ ಯಾರಲ್ಲಿ ಉಂಟೋ ಅವರು ಯಶಸ್ವಿ ಆಗ್ತಾರಂತೆ. ಅದೇ ರೀತಿ ನಮ್ಮ ಪ್ರಧಾನ ಬಗ್ಗೆ ಇರ್ಬೋದು, ಎಷ್ಟೋ ಜನ ಇರ್ಬೋದು, ಯಶಸ್ವಿ ತುತ್ತ ಸುರಿಗೆ ಇರುವುದು ಒಂದು ಮನುಷ್ಯರಿರ್ಬೋದು. ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತಿನ ದಿವಸ ಬೇಗ ಮುಗಿಸಿ ಅಂತ ಹೇಳ್ತಿದ್ದಾರೆ. ಮುಗಿಸ್ತೇನೆ ನಾನೇನು ಸಿದ್ಧತೆ ಮಾಡಿಕೊಂಡು ಬಂದು ಮಾತುಗಳೆಲ್ಲ ಇದು, ಮೊಬೈಲ್ ನೋಡ್ಕೊಂಡು ಮಾಡಿದ ಮಾತುಗಳೆಲ್ಲ ಇದು. ಏನು ದಿವಾಯಿಂದ ಬರ್ತಾ ಹೋಗ್ತದೆ, ಇನ್ನೂ 1 ಗಂಟೆ ಬೇಗ ಸಮಯ ಕೊಟ್ಟು ಮಾತಾಡ್ತೇನೆ. ಮಕ್ಕಳು ಕೇಳ್ತಾ ಇದ್ದಾರೆ, ಅದಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಮೌನವಾಗಿ ಕುಳಿತ ಸದ್ಗುಣದ ಒಳ್ಳೆ ನೋಟದ ಮನಸ್ಸನ್ನು ನಮ್ಮ ಕಡೆ ಕೊಟ್ಟು ಮಾತುಗಳನ್ನು ಕೇಳ್ತಾ ಇದ್ದೀರಿ. ನೀವು ಬಂದ ಉದ್ದೇಶವನ್ನು ಸ್ಪಷ್ಟಪಡಿಸಿಕೊಂಡಿದ್ದೀರಿ. ನೀವು ಮಕ್ಕಳು ನಮಗೆ ಏನಾದರೂ ಸಮಾಜ ಕೊಡಬೇಕಂತ ಚಿಂತನೆಯಿಂದ ಮಕ್ಕಳ ಹಬ್ಬ ಮಾಡಿ. ಮಕ್ಕಳ ಹಬ್ಬ ಮಾಡುವಾಗ 2-3 ವಿಚಾರ ಇರಬೇಕು ನಮ್ಮಲ್ಲಿ. ಒಂದು, ನಾವು ಈ ಮಕ್ಕಳಿಗೋಸ್ಕರ, ಮಕ್ಕಳಿಗಾಗಿ, ಮಕ್ಕಳಿಂದ ನಾವು ಏನನ್ನು ಪಡಿಬೇಕು, ಏನನ್ನು ಕೊಡಬೇಕು. ಮೊದಲು ಸಮಾಜಕ್ಕೆ ಅಥವಾ ತಂದೆ ತಾಯಿಗೆ ಅಥವಾ ನಿಮಗೆ ನಿಮ್ಮನ್ನು ನೀವು ಕಳ್ಕೊಳ್ಬೇಡಿ. ಯಾವ ಕಾರಣಕ್ಕೂ ಡೋಂಟ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ಡೋಂಟ್ ಲೂಸ್ ಯುವರ್ ಸೆಲ್ಫ್. ನಾವು ಹೇಳುವಂಥ ಒಂದು ಮಾತು, ನಿಮ್ಮನ್ನು ನೀವು ಕಳ್ಕೊಳ್ಬೇಡಿ. ಯಾವತ್ತೊಬ್ಬ ಮನುಷ್ಯ ನನ್ನನ್ನು ತಾನು ಕಳ್ಕೊಳ್ತಾನ, ಅವನು ಮತ್ತೆ ಮನುಷ್ಯನಾಗಿರುವುದಿಲ್ಲ. ಆ ಮಟ್ಟಿಗೆ ದಯಮಾಡಿ ಬರದೆ ನೀವೆಲ್ಲರೂ ಕೂಡ ಜ್ಞಾನಾಸಕ್ತಿಯಿಂದ ಒಳ್ಳೆಯ ರೀತಿಯಿಂದ ಬೆಳೆದು ಬಾಡಿ ಅಂತೇಳಿ ಹಾರೈಸ್ತಾ ಅವಕಾಶ ಕೊಟ್ಟಿದ್ದೀರಿ. 4 ಮಾತು ಮಾತಾಡಿದ್ದೇನೆ. ನಿಮ್ಮ ಹೃದಯ ಕವಾಟ ತೆರೆಯಲಿ, ಹೃದಯ ಕವಾಟದ ಇರಲಿ, ಜ್ಞಾನದ ಬಾಗಿಲು ತೆರೆದುಕೊಳ್ಳಿ, ಕಣ್ಣಿನಲ್ಲಿ ನಿದ್ರೆ ಹೋಗಲಿ, ಜ್ಞಾನ ವೃದ್ಧಿಯ ಮನಸ್ಸು ಪ್ರವೃದ್ಧಿಯಾಗಲಿ, ಮನೋರ್ಥವು ಈಡೇರ ಅಂತ ಹೇಳ್ಕೊಳ್ತಾ 2 ಮಾತು ಮುಗಿಸಿ. ಧನ್ಯವಾದ. ಧನ್ಯವಾದಗಳು ಮೋಹನ್ ದಾಸ್ ಸುರತ್ಕಲ್ ಇವರಿಗೆ. ಮುಂದಕ್ಕೆ ಶ್ರೀಮತಿ ಪದ್ಮಶ್ರೀ ಭಟ್ ನಿಡ್ಡೋಡಿ, ವಾಯ್ಸ್ ಆಫ್ ಆರಾಧನಾ ಇದರ ಸಂಸ್ಥಾಪಕರು, ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವಾಯ್ಸ್ ಆಫ್ ಆರಾಧನಾ ಮಕ್ಕಳ ಹಬ್ಬ ಹಾಗೂ ಯುಗಪುರುಷ ಕಿನಿಗೋಳಿ ಇವರ ನೇತೃತ್ವದಲ್ಲಿ ನಡೀತಾ ಇದೆ. ತುಂಬ ಖುಷಿಯಾಗ್ತಾ ಇದೆ. ದೂರದ ಗದಗ, ರಾಯಚೂರು, ಬೆಂಗಳೂರು ಹಾಗೂ ನಮ್ಮ ಸುತ್ತಮುತ್ತಲು ಉಡುಪಿ, ಸುಳ್ಯ, ಪುತ್ತೂರು ಎಲ್ಲ ಕಡೆಯಿಂದ ಮಕ್ಕಳು ಬಂದಿದ್ದಾರೆ. ಮೊದಲನೇದಾಗಿ ನಮ್ಮ ಭುವನಾಭಿರಾಮ ಉಡುಪ ಇವರಿಗೆ ನಾನು ತುಂಬಾ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ನಮಗೆ ಪ್ರತಿ ಸಲನೂ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಪ್ರತಿಯೊಂದು ಕಾರ್ಯಕ್ರಮವೂ ನಡೀತಾ ಇದೆ. ವಾಯ್ಸ್ ಆಫ್ ಆರಾಧನದ್ದು ವರ್ಷ ಪೂರ್ತಿ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ. ಅದು ನಮಗೆ ತುಂಬ ಸಂತೋಷ, ಅವರ ಸಹಕಾರ. ಹಾಗೆಯೇ ಅವರ ಜೊತೆ ಹಲವಾರು ನಮ್ಮ ಅರುಣ ಅಜಕಾರ ಆಗಿರ್ಬೋದು, ಹಾಗೆ ಹಲವಾರು ಜನ ಇದ್ದಾರೆ, ಹೆಸರು ಹೇಳಲಿಕ್ಕೆ ಆಗುವುದಿಲ್ಲ ಸಮಯದ ಅಭಾವ.
ಹಾಗೆಯೇ ನಮ್ಮ ಜೊತೆಯಲ್ಲಿ ನಮ್ಮ ಬಸವರಾಜ ಮಂತ್ರಿ, ದೀನರಾಜು, ಅಭಿಷೇಕ್ ಶೆಟ್ಟಿ, ಸತೀಶ್ ಹಬ್ಬನಡ್ಕ ನಿನ್ನೆಯಿಂದ ನನ್ನ ಜೊತೆಯಲ್ಲಿ ಇಲ್ಲಿ ಸರ್ವ ಕೆಲಸದಲ್ಲಿ ಸಹಕಾರ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಸಮೇತ ನನ್ನ ಕಡೆಯಿಂದ ಒಂದು ಮನದಾಳದ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಶ್ರೇಯಾ ಸುಳ್ಯ, ನಮ್ಮ ಇವತ್ತಿನ ಅಧ್ಯಕ್ಷತೆ, ಅವಳ ಬಗ್ಗೆ ಹೇಳುವುದಾದರೆ ನಿಮಗೆಲ್ಲ ಗೊತ್ತಿದೆ. ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಅಭಿಮತ ಟಿವಿ ಚಾನೆಲ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸಮೇತ ನಮ್ಮ ಒಂದು ವಾಯ್ಸ್ ಆಫ್ ಆರಾಧನದ ಮಿನುಗುತ್ತಾರೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಕೇಶವ ಭಟ್ ಹೇಳಿದ ತಕ್ಷಣ ಬಂದು ಶ್ರೀಮಂತೂರು ಕೇಶವ ಭಟ್ ಇವರು ಸಮೇತ ಉದ್ಘಾಟಕರ ನೆಲೆಯಲ್ಲಿ ಭಾಷಣ ಮಾಡಿದ್ದಾರೆ. ಅವರಿಗೂ ನನ್ನ ಕೃತಜ್ಞತೆ. ಹಾಗೂ ನಮ್ಮ ದೇವಪ್ರಸಾದ್ ಅಂದರೆ ಹರಿಕೃಷ್ಣ ಪುನರೂರು ಅವರು ಸಮೇತ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಹಲವಾರು ಮಂದಿ ನಮ್ಮ ಒಂದು ಕಾರ್ಯಕ್ರಮವನ್ನು ಇದು ಮಾಡಿದ್ದಾರೆ. ಹಾಗೆ ನೀವೆಲ್ಲ ಬಂದಿದ್ದೀರಿ, ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಜೇನುಗೂಡಿನ ಅಕ್ಷಿತ್ ಬಂದಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನನ್ನ ಒಂದು ಗುರುಗಳು ಸಾಯಿನಾಥ್ ಸರ್ ಬಂದಿದ್ದಾರೆ, ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಗುರುಗಳವರು ಕಟೀಲು ಶಾಲೆದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗೆ ನಮ್ಮ ಮಂದಾರ ರಾಜೇಶ್ ಭಟ್ ನನ್ನ ಮಾವ, ಅವರಿಗೆ ಸಮೇತ ನನ್ನ ಕೃತಜ್ಞತೆ ಹೇಳ್ತಾ ಇದ್ದೇನೆ. ಅವರು ಅಷ್ಟೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ನಮ್ಮ ಜಾನಪದ ಪರಿಷತ್ತಿನ ಸದಸ್ಯರಾದಂತಹ ರಾಮಕೃಷ್ಣ ಶಿರೂರಾಗಿರ್ಬೋದು ನನ್ನ ಒಂದು ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಇನ್ನೂ ತುಂಬ ಖುಷಿಯಾಗಿರೋದೇನಂದರೆ ನಮ್ಮ ಸಾರಂಗ್ ರೇಡಿಯೋದ ಎಡ್ವರ್ಡ್ ಲೋಬೋ ಅವರು ಬಂದಿದ್ದಾರೆ. ಅವರನ್ನು ಸಮೇತ ನಾನು ಈ ಒಂದು ಸಂದರ್ಭದಲ್ಲಿ ಗುರುತಿಸ್ತೇನೆ. ಹಾಗೆ ನಮ್ಮ ದೂರದ ಪ್ರತಿಭೆಗಳ ಪೋಷಕರು, ಹಾಗೆ ಇನ್ನು ಹೆಸರು ಬಿಟ್ಟೋದಲ್ಲಿ ಕ್ಷಮೆ ಇರಲಿ, ನಮ್ಮ ಅರ್ಚಿತ್ ಕಶ್ಯಪ್ ಅವರ ಕತೆ ಇವತ್ತು ಬಿಡುಗಡೆ ಆಗಿದೆ. ಒಂದೊಳ್ಳೆಯ ಸಾಹಿತಿ ಆಗುವುದರಲ್ಲಿ ಏನೂ ಸಂದೇಹ ಇಲ್ಲ. ಅವರು ಎಲ್ಲದರಲ್ಲಿ ಇದ್ದಾರೆ. ಅವರನ್ನು ನಾನು ಸಕಲ ಕಲಾ ವಲ್ಲಭ ಅಂತ ಹೇಳ್ತೇನೆ. ಜೋರಾದ ಚಪ್ಪಾಳೆಯನ್ನು ಅರ್ಚಿತ್ ಕಶ್ಯಪ್ ಅವರಿಗೆ ಕೊಡಿ. ಹಾಗೆಯೇ ಅವರ ತಂದೆ, ಅವರ ಪೋಷಕರಿಗೂ ಸಮೇತ ನನ್ನ ಮನದಾಳದ ಧನ್ಯವಾದಗಳು. ಮತ್ತು ಇದಕ್ಕೆಲ್ಲ ಮುಖ್ಯ ಕೇಂದ್ರ ಬಿಂದು, ಇಷ್ಟೆಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಪ್ರಮೀಳಾ ಶೆಟ್ಟಿ ಅವರು, ನಾನು ಅವರನ್ನು ಸಮೇತ ಈ ಒಂದು ಕಾರ್ಯಕ್ರಮದಲ್ಲಿ ನೆನಪಿಸ್ತೇನೆ. ಹಾಗೆ ನಮ್ಮ ಏನಾದರೂ ಮಾಡಬೇಕಂತ ಹೇಳಿ ಮುಂದೆ ಬರುವುದು ನನ್ನ ಕಾರ್ಯದರ್ಶಿ ಜಾನಪದದ್ದು ಮಲ್ಲಿಕಾ ಅವರಿಗೆ ಸಮೇತ ನನ್ನ ಮನದಾಳದ ಧನ್ಯವಾದಗಳು. ಹಾಗೆ ಶ್ರೀಮಂತೂರಿನ ಮಕ್ಕಳನ್ನು ನಮ್ಮ ಜಿತೇಂದ್ರ ಸರ್ ಅವರನ್ನು ನೆನಪಿಸಲೇಬೇಕು. ಅವರು ಬಂದಿದ್ದಾರೆ ಗೊತ್ತಿಲ್ಲ, ಜಿತೇಂದ್ರ ಅವರು HM, ಅವರನ್ನು ಸಮೇತ ನಾನು ಮನದಾಳದ ನಾನು ಅವರನ್ನು ನೆನಪಿಸಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮ ಸುಂದರವಾಗಿ ನಡೆಯಲಿ. ನನ್ನ ಮಾತು ಜಾಸ್ತಿ ಆಯಿತು. ಇಲ್ಲಿ ಮಕ್ಕಳ ಪ್ರತಿಭೆ ಹೊರಬರಲಿ. ಹಲವಾರು ಕವಿಗೋಷ್ಠಿಗಳು, ಪ್ರತಿಭೆಗಳ ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನೆಗಳು. ಹಾಗೆಯೇ ಜೈ ಕರ್ನಾಟಕ ಮಾತೆ, ಜೈ. ಧನ್ಯವಾದಗಳು ಶ್ರೀಮತಿ ಪದ್ಮಶ್ರೀ ಭಟ್. ಮುಂದೆ ಕಾರ್ಯಕ್ರಮದ ಈ ರಾಜ್ಯ ಮಟ್ಟದ ಮಕ್ಕಳ ಹಬ್ಬದ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವವರು ಕುಮಾರಿ ಶ್ರೇಯಾ MG ಸುಳ್ಯ. ಇವರು ಸುಳ್ಯದ NMC ವಿದ್ಯಾಸಂಸ್ಥೆಯಲ್ಲಿ ಪ್ರಥಮ PUCಯ ವಿದ್ಯಾರ್ಥಿನಿ. ಅಭಿಮತ ಚಾನೆಲ್ನಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಈ ಕಾರ್ಯಕ್ರಮದಲ್ಲೂ ಭಾಗವಹಿಸಿದಂತಹ ಒಂದು ಪ್ರತಿಭೆ. ಅದೇ ರೀತಿ ವಾಯ್ಸ್ ಆಫ್ ಆರಾಧನಾ ಇದರ ಸಕ್ರಿಯ ಸದಸ್ಯೆ. ಅಷ್ಟು ಮಾತ್ರ ಅಲ್ಲದೆ ನ್ಯಾಷನಲ್ ಲೆವೆಲ್ನಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಅವರ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿರುವಂಥದ್ದು. ಇಂತಹ ಬಹುಮುಖ ಪ್ರತಿಭೆಯ ಶ್ರೇಯಾ MG ಇವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ವೇದಿಕೆಯ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಹಾಗೆ ಮುಂದೆ ನೆರೆದಿರುವಂತಹ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ಕಲಾಭಿಮಾನಿಗಳಿಗೆ ಹಾಗೂ ಕಲಾ ಪೋಷಕರಿಗೆ ನನ್ನ ಪ್ರೀತಿಯ, ಅಭಿಮಾನದ, ಗೌರವದ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಮಕ್ಕಳ ಹಬ್ಬ 2024 ಭಾರಿ ಅದ್ಧೂರಿಯಾಗಿ ನಡೀತಾ ಇದೆ. ಇನ್ನು ಮುಂದೆ ಕವಿಗೋಷ್ಠಿ ಆಗಿರ್ಬೋದು, ಅದರ ನಂತರ ಅದೆಷ್ಟೋ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ಈ ವೇದಿಕೆಯ ಮೇಲೆ ನಡೀಲಿಕ್ಕೆ ಇದೆ. ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನನ್ನನ್ನು ಅಧ್ಯಕ್ಷೆಯನ್ನಾಗಿ ಮಾಡಿದಂತಹ ವಾಯ್ಸ್ ಆಫ್ ಆರಾಧನಾ ತಂಡದ ಸರ್ವ ಸದಸ್ಯರಿಗೂ ಹಾಗೂ ನನ್ನ ಎರಡನೇ ತಾಯಿಯಾಗಿರುವಂತಹ ಪದ್ಮಶ್ರೀ ಮೇಡಮ್ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ.
ನಾನು ಇವತ್ತು ಯಾವುದೇ ಸಾಧನೆಯನ್ನ ಮಾಡ್ತಾ ಇದ್ರು ನಾನು ನಿರೂಪಕಿ ಅಂತ ಹೊರಗಿನವರಿಗೆ ತಿಳಿಸಿದವರು ಕೂಡ ನಮ್ಮ ಪದ್ಮಶ್ರೀ ಮೇಡಮ್ ಅವರು. ಸೊ ಅವರಿಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ. ನನ್ನ ಅಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ದಿನಗಳೇ ಸಾಲದು. ಅದು ಎಷ್ಟು ಹೇಳಿದ್ರು ಕೂಡ ಅದರ ಪಟ್ಟಿ ದೊಡ್ಡದಾಗ್ತಾ ಹೋಗ್ತದೆ. ಯಾಕೆಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ಅದೆಷ್ಟೋ ಕಡೆಗಳಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕೊಟ್ಟು ಕರ್ನಾಟಕದ ನಮ್ಮ ಕರಾವಳಿ ಅಷ್ಟೇ ಅಲ್ಲದೆ ಕರಾವಳಿಯ ಹೊರಗಿನ ಪ್ರತಿಭೆಗಳು ಕೂಡ ಈಗ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದಲ್ಲಿ ಇದ್ದಾರೆ. ನೋಡ್ತಾ ಇರ್ಬೋದು, ಗದಗದಿಂದ ಬಂದಿದ್ದಾರೆ, ರಾಯಚೂರಿನಿಂದ ಬಂದಿದ್ದಾರೆ, ಬೇಲೂರು, ಬೆಂಗಳೂರು, ಹೀಗೆ ಹಲವಾರು ಕಡೆಗಳಿಂದ ಪ್ರತಿಭೆಗಳು ಬಂದಿದ್ದಾರೆ. ಇದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಒಂದು ಹಿರಿಮೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಆ್ಯಂಡ್ ಆ ಪ್ರತಿಭೆಗಳಿಗೆ ಉತ್ತರ ಕರ್ನಾಟಕದ ಕಡೆಯಲ್ಲಿ ಸ್ವಲ್ಪ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕಮ್ಮಿ ಇದ್ರೂ ಕೂಡ ಅವರು ಆ ಪ್ರತಿಭೆಯ ಮೇಲಿರುವಂತಹ ಪ್ರೀತಿಗೆ ನಮಗೋಸ್ಕರ ಅವರ ಒಂದು ಪ್ರತಿಭೆ ಮೇಲೆ ಬರಬೇಕು ಅಂತ ಹೇಳಿ ಅವರ ಪೋಷಕರು ಅವರು ಇಲ್ಲಿವರೆಗೆ ಕರ್ಕೊಂಡು ಬರ್ತಾರಲ್ಲ, ಅದಕ್ಕೆ ಕೂಡ ನಾವು ಜೋರಾದ ಚಪ್ಪಾಳೆಯನ್ನ ಹೊಡಿಲೇಬೇಕು. ಮುಂದಕ್ಕೆ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೀವನದಲ್ಲಿ ಕಲೆ ಅಂತ ಹೇಳುವಂಥದ್ದು ಈಗಿನ ಕಾಲಕ್ಕೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಪಾತ್ರವನ್ನ ವಹಿಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನಾವಿವಾಗ ಯಾವುದೇ ಮುಂದಕ್ಕೆ ನಮ್ಮ ಎಜುಕೇಶನ್ ಅನ್ನ ಮುಗಿಸಿ ಯಾವುದೋ ಒಂದು ಜಾಬಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ಮೊಟ್ಟ ಮೊದಲನೇದಾಗಿ ನಿಮ್ಮ ಮಾರ್ಕ್ ಅನ್ನ ಕೇಳ್ತಾರೆ ಅಥವಾ ನಿಮ್ಮ ಕ್ವಾಲಿಫಿಕೇಶನ್ ಗಳನ್ನೆಲ್ಲ ಕೇಳ್ತಾರೆ. ನಂತರ ನಿಮ್ಮ ಜೊತೆ ಎಷ್ಟು ಎಕ್ಸ್ಟ್ರಾ ಸ್ಕಿಲ್ಸ್ ಇದೆ ಅಂತ ಕೇಳ್ತಾರೆ. ಸೊ ಆ ಸಮಯದಲ್ಲಿ ನಿಮಗೆ ನಾನು ಇಷ್ಟು ಸಾಧನೆಯನ್ನ ಮಾಡಿದ್ದೇನೆ, ಡ್ಯಾನ್ಸ್ ಅಲ್ಲಿ ಆಗಿರ್ಲಿ, ಸಿಂಗಿಂಗ್ ಅಲ್ಲಿ ಆಗಿರ್ಲಿ, ಮೈನ್ ಆಗಿ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಲಿ, ನಾನು ಇಷ್ಟು ಸಾಧನೆಯನ್ನ ಮಾಡಿದ್ದೇನೆ ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಆದಷ್ಟು ಬೇಗ ಸಿಗ್ತದೆ. ಆದ್ರಿಂದ ಕೆಲವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬರೀ ಸರ್ಟಿಫಿಕೇಟ್ ಅನ್ನ ನೀಡಿ ಆ ಟ್ರೋಫಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡಿಕೊಂಡು ಹೋಗ್ತಾರೆ. ಅಯ್ಯೋ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಬರೀ ಸರ್ಟಿಫಿಕೇಟ್ ಕೊಟ್ರಲ್ಲ ಅಂತ. ಆದ್ರೆ ಆ ಸರ್ಟಿಫಿಕೇಟ್ಗೆ ತುಂಬಾ ಅಂದ್ರೆ ತುಂಬಾ ಮಹತ್ವ ಇರ್ತದೆ. ನಾವು ಅದನ್ನ ಕಲೆಕ್ಟ್ ಮಾಡಿ ಮುಂದೊಂದು ದಿವಸ ತೋರಿಸುವಾಗ ನಮಗೆ ಪ್ರಶಸ್ತಿಗಳು, ದೊಡ್ಡ ದೊಡ್ಡ ಪ್ರಶಸ್ತಿಗಳು ಕೂಡ ಬರುವಂತಹ ಸಾಧ್ಯತೆಗಳು ಇರ್ತದೆ. ಅದರ ಜೊತೆಗೆ ಇದರೆಲ್ಲರ ಜೊತೆಗೆ ವಿದ್ಯಾಭ್ಯಾಸ ಮತ್ತು ಒಳ್ಳೆಯ ಸನ್ನಡತೆ, ಇದು ನಮ್ಮ ಮಕ್ಕಳ ಜೀವನದಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ಒಂದು ಮುಖ್ಯವಾದಂತಹ ಪಾತ್ರ. ಕಲೆಯ ಜೊತೆಗೆ ಈ ಸನ್ನಡತೆ ಹಾಗೂ ಅಂದ್ರೆ ಒಳ್ಳೆಯ ಗುಣ ಮತ್ತು ವಿದ್ಯೆ ಅಂತ ಹೇಳುವಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ನಮ್ಮಲ್ಲಿ ವಿದ್ಯೆ ಇದ್ದು ಒಳ್ಳೆಯ ಗುಣ ಇಲ್ಲದೆ ಹೋದರೆ ಅಥವಾ ಒಳ್ಳೆಯ ಗುಣ ಇದ್ದು ಅಲ್ಲಿ ವಿದ್ಯೆ ಇಲ್ಲದೆ ಹೋದ್ರೆ ಅದು ಸವೆದು ಹೋದ ನಾಣ್ಯದ ಹಾಗೆ. ಆ ನಾಣ್ಯಕ್ಕೆ ಹೇಗೆ ಯಾವುದೇ ಬೆಲೆ ಇರುವುದಿಲ್ವೋ ಅದೇ ರೀತಿ ನಮ್ಮ ಜೀವನಕ್ಕೂ ಕೂಡ ಯಾವುದೇ ಆದಂತಹ ಒಂದು ಬೆಲೆ ಇರುವುದಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಎಕ್ಸಾಂಪಲ್ ತಗೊಳ್ಳೋದಾದ್ರೆ APJ ಅಬ್ದುಲ್ ಕಲಾಂ ರವರು. APJ ಅಬ್ದುಲ್ ಕಲಾಂ ರವರು ಎಂತ ಅದ್ಭುತವಾದಂತಹ ನಮ್ಮ ದೇಶದ ನಾಯಕರು ಅಂತ ನಿಮಗೆ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಅವರು ಕೊನೆಯಲ್ಲಿ ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರ ಹಾದಿ ಸುಲಭವಾಗಿರ್ಲಿಲ್ಲ. ಅವರು ಅಂತಲ್ಲ, ಯಾವುದೇ ಸಾಧನೆಗೈದವರ ನಾವು ಹೆಸರನ್ನ ತೆಗೆದುಕೊಳ್ಳಿಕ್ಕೆ ಹೋದ್ರೂ ಕೂಡ ಅವರು ಅವರ ಜೀವನದಲ್ಲಿ ಅದೆಷ್ಟೋ ಕಷ್ಟವನ್ನು ಬಂದೇ ಕೊನೆಗೆ ಒಂದು ಅದ್ಭುತವಾದಂತಹ ಸಾಧನೆಯನ್ನ ಮಾಡಿದಂತವ್ರು. ಅದರಲ್ಲಿ APJ ಅಬ್ದುಲ್ ಕಲಾಂ ರವರು ಕೂಡ ಹಾಗೆ. ಅವರಿಗೆ ಹಣದ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ತಂದೆಯ ಜೊತೆ ಪತ್ರಿಕೆಗಳನ್ನ ಮಾರಲಿಕ್ಕೆ ಹೋಗ್ತಾ ಇದ್ರು. ಪತ್ರಿಕೆಗಳನ್ನ ಮಾರಿ ಶಾಲೆಯ ಕೆಲಸಕ್ಕೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಅವರ ಶಾಲೆಯ ಕೆಲಸವನ್ನೆಲ್ಲ ಮುಗಿಸಿ ಮುಂದೊಂದು ದಿನ ನಮ್ಮ ದೇಶಕ್ಕೆ ಒಂದು ಉನ್ನತವಾದ ಅದ್ಭುತ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಹಾಗೆ ನಮ್ಮ ವಿವೇಕಾನಂದರವರು ಕೂಡ ಒಂದು ಮಾತನ್ನ ಹೇಳ್ತಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಈ ಒಂದು ಮಾತು ನಮ್ಮ ಎಲ್ಲಾ ಕಲಾವಿದರಿಗೂ ಕೂಡ ತುಂಬಾ ಹೊಮ್ಮುವಂಥದ್ದು. ಯಾಕೆಂತ ಹೇಳಿದ್ರೆ ನಾವು ಕಲಾವಿದರು ಏನೇ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಹೊರಡ್ತೇವೆ ಅಂತ ಹೇಳಿದ್ರೆ 100ಕ್ಕೆ 100 ಆ ಹಾದಿಯಲ್ಲಿ ಕಷ್ಟಗಳು ಅಂತ ಹೇಳುವಂಥದ್ದು ಬಂದೇ ಬರ್ತದೆ. ಆದ್ರೆ ಕಲಾವಿದರಾದಂತಹ ನಾವು ಆ ಕಷ್ಟಗಳನ್ನೆಲ್ಲ ಎದುರಿಸಿ ಮುಂದೊಂದು ದಿನ ಯಾವುದೇ ಕಷ್ಟ ಬಂದ್ರೂ ಕೂಡ ಯಾರು ಆ ಕಷ್ಟಕ್ಕೆ ಹಿಂಜರಿಯದೆ ಮುಂದೆ ಸಾಗಿ ದೊಡ್ಡ ಸಾಧನೆಯನ್ನ ಮಾಡ್ತಾನಲ್ಲ, ಅದು ನಿಜವಾಗಿ ಒಂದು ಕಲಾವಿದನಿಗೆ ಇರಬೇಕಾದಂತಹ ಹುಮ್ಮಸ್ಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಜನರು ಬಂದಿದ್ದಾರೆ, ಇಷ್ಟೆಲ್ಲ ಪ್ರತಿಭೆಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಮತ್ತೊಂದು ಮುಖ್ಯ ಕಾರಣ ನಮ್ಮ ಎಲ್ಲ ಕಲಾ ಪೋಷಕರು. ಅಲ್ಲಿ ಬಸವರಾಜ್ ಮಂತ್ರಿ ಸರ್ ಆಗಿರ್ಬೋದು, ಧೀನ್ ರಾಜ್ ಸರ್ ಆಗಿರ್ಬೋದು, ಹಾಗೆ ಅಭಿಷೇಕ್ ಐಕಳ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಯಾವಾಗ ನಮ್ಮ ಮಕ್ಕಳ ಹಬ್ಬದ ದಿನ ಸೆಟ್ ಆಯ್ತಲ್ಲ ಆ ದಿವಸದಿಂದ ಹಿಡಿದು ಇಲ್ಲಿಯವರೆಗೆ ಪದ್ಮಶ್ರೀ ಮೇಡಮ್ ಅವರು ಕೂಡ ತುಂಬಾ ಅಂದ್ರೆ ತುಂಬಾ ಕಷ್ಟ ಬರ್ತಾ ಇದ್ರು. ಬಸವರಾಜ್ ಸರ್ನ ಒಂದು ಸ್ಟೇಟಸ್ ನೋಡಿದ್ರೆ ಅವತ್ತಿಂದ ಇಲ್ಲಿಯವರೆಗೆ ಡೈಲಿ ಒಂದು ಮಗುವಿಗೋಸ್ಕರ ಒಂದು ಪೋಸ್ಟರ್ ಅನ್ನ ಮಾಡುವುದಾಗಿರ್ಬೋದು ಅಥವಾ ಎಲ್ಲ
ಮಕ್ಕಳ ಪೋಸ್ಟರ್ಗಳನ್ನ ಮಾಡುವುದರ ಮೂಲಕ ಆ ಪೋಸ್ಟರ್ ಅನ್ನ ರೆಡಿ ಮಾಡಿ ಎಲ್ಲ ಕಡೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ನಮ್ಮ ಮಕ್ಕಳ ಹಬ್ಬವನ್ನ ತೋರಿಸ್ತಾ ಇದ್ರು. ಆದ್ರಿಂದ ಅವರಿಗೂ ಕೂಡ ಹಾಗೆ ಅವರ ಕೆಲಸವನ್ನ ಬಿಟ್ಟು ಆ ಕೆಲಸದ ಜೊತೆಗೆ ಎಲ್ಲ ಪ್ರತಿಭೆಗಳ ವಿಡಿಯೋಸ್ ಅನ್ನ ದಿನನಿತ್ಯ, ಈ ಮಕ್ಕಳ ಹಬ್ಬ ಅಂತ ಅಷ್ಟೇ ಅಲ್ಲ, ಅದ ಮಕ್ಕಳ ಹಬ್ಬ ಮುಗಿದ ಮೇಲೂ ಅದರ ಮೊದಲು ಕೂಡ ಎಲ್ಲ ಪ್ರತಿಭೆಗಳನ್ನು ತುಂಬಾ ಅಂದ್ರೆ ತುಂಬಾ ಪ್ರೋತ್ಸಾಹವನ್ನ ನೀಡ್ತಾ ಬಂದಿದ್ದಾರೆ. ಆದ್ರಿಂದ ಎಲ್ಲ ಕಲಾ ಪೋಷಕರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಪೋಷಕರು ಈ ಪ್ರತಿಭೆಗಳು ಈ ವೇದಿಕೆಗೆ ಬರಬೇಕು ಅಂತ ಹೇಳಿದ್ರೆ, ಅವರಲ್ಲಿ ಒಂದು ಪ್ರತಿಭೆ ಇದೆ ಅಂತ ಹೇಳಿ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ಆ ಪ್ರತಿಭೆಗಳ ಪೋಷಕರು ತುಂಬಾನೇ ಸಹಾಯ ಮಾಡಬೇಕಾಗ್ತದೆ. ಆದ್ರಿಂದ ಇಲ್ಲಿ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಎಲ್ಲಾ ಪ್ರತಿಭೆಗಳ ಪೇರೆಂಟ್ಸ್ಗಳು ತುಂಬಾ ಒಗ್ಗಟ್ಟಿನಿಂದ ಮಕ್ಕಳಿಗೆ ಅವರ ಪ್ರತಿಭೆ ಮುಂದೆ ಬರುವಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮಕ್ಕಳಿಗೆ ನಾನು ಯಾವುದೋ ಸಿಂಗರ್ ಆಗ್ಬೇಕು ಅಂತ ಆಸೆ ಇದ್ದು ಪೋಷಕರಿಗೆ ಡ್ಯಾನ್ಸರ್ ಆಗ್ಬೇಕು ಅಂತ ಆಸೆ ಇದ್ರೆ, ಪೋಷಕರು ಇಲ್ಲ ನೀನು ಡ್ಯಾನ್ಸರೇ ಆಗ್ಬೇಕು ಅಂತ ಹೇಳಿದ್ರೆ ಅದು ಕಷ್ಟ. ಯಾಕೆಂತ ಹೇಳಿದ್ರೆ, ಮೀನಿಗೆ ಹಾರ್ಲಿಕ್ಕೆ ಸಾಧ್ಯ ಇಲ್ಲ, ಹಕ್ಕಿಗೆ ನೀರಲ್ಲಿ ಈಜಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಯಾವುದು ಇಷ್ಟವೋ ಅದರಲ್ಲೇ ನಾವು ಕಷ್ಟ ಬಂದ್ರೆ ಮುಂದೊಂದು ದಿವಸ ಸಾಧನೆಯನ್ನ ಮಾಡುವುದ್ರಲ್ಲಿ ಯಾವುದೇ ಆದಂತಹ ಒಂದು ಅಡೆತಡೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಾತು, ದೇಶವು ನಮ್ಮಿಂದಾಗಿ ಬದಲಾಗಬೇಕು ಎಂಬುವಂತಹ ಮಾತನ್ನ ಬಿಟ್ಟು ದೇಶವು ನನ್ನಿಂದಾಗಿ ಬದಲಾಗಬೇಕು ಅಂತ ನಾವು ಇವತ್ತು ನಿರ್ಧರಿಸಿದ್ರೆ, ಎಲ್ಲಾ ಮನೆಯ ಒಂದೊಂದು ಮಗುವು ಕೂಡ ಸಾಧನೆಗೈತಾ ಕೂತ್ರೆ ಮುಂದೊಂದು ದಿನ ನಮ್ಮ ಭಾರತವು ಇನ್ನು ಉನ್ನತವಾದಂತಹ ದೇಶವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಹಾಗೆ ಇನ್ನು ಹೆಚ್ಚಾಗಿ ನಾನು ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಪ್ರತಿಭೆಗಳು ಕೂಡ ಅವರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಾವು ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಇನ್ನೊಂದು ಹಿರಿಮೆ ಏನಂತ ಹೇಳಿದ್ರೆ, ಯಾವುದೋ ಒಂದು ತಂಡ ಪ್ರತಿ ತಿಂಗಳು ಒಂದು ಸ್ಟೇಜ್ ಕೊಡ್ತಾ ಇದೆ, ಅಂದ್ರೆ ವೇದಿಕೆಯನ್ನು ಕೊಡ್ತಾ ಇದೆ. ಅದರ ಜೊತೆಗೇನೆ ಟಿವಿ ಚಾನೆಲ್ ನಲ್ಲಿ ಕೂಡ ವಾರ ಎಲ್ಲಾ ಮಕ್ಕಳ ಪ್ರತಿಭೆಯನ್ನು ತೋರ್ಪಡಿಸುವಂತಹ ಒಂದು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅದು ನಮ್ಮ ಪದ್ಮಶ್ರೀ ಮೇಡಮ್ ಅವರು, ಅದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ನಮ್ಮ ಕಲಾ ಪೋಷಕರು ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಆದ್ರಿಂದ ನಾವು ಹೀಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಇನ್ನು ಮುಂದಕ್ಕೂ ಕೂಡ ಎಲ್ಲರೂ ಜೊತೆಯಾಗಿ ಮುಂದೆ ಸಾಗಿದ್ರೆ ಇನ್ನಷ್ಟು ನಾವು ನಮ್ಮ ತಂಡದ ಮೂಲಕ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ, ಹಾಗೂ ಇನ್ನಷ್ಟು ನಮ್ಮ ಪ್ರತಿಭೆಯನ್ನ ಇನ್ನು ಮುಂದಕ್ಕೂ ಕೂಡ ಎಲ್ಲರಿಗೂ ಕೂಡ ತೋರ್ಪಡಿಸಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರಿಂದ ನನ್ನ ಈ ಪುಟ್ಟ ಮಾತನ್ನ ಇಷ್ಟು ಹೊತ್ತು ಕೇಳಿದಂತಹ ಎಲ್ಲರಿಗೂ ಕೂಡ ನಾನು ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. 2 ನಿಮಿಷ ಇನ್ನೂ ಕೂಡ ಮಾತಾಡ್ಬೇಕಂತೆ. ಸೊ ಆದ್ರಿಂದ ನಾನು ಇದನ್ನು ಯಾವುದನ್ನು ಕೂಡ ಕಲ್ತುಕೊಂಡು ಬಂದವಳಲ್ಲ. ನಾನು ನನ್ನ ಬಾಯಿಂದ ಏನು ಬರ್ತದೋ ಅದನ್ನು ಎಲ್ಲ ಕಡೆ ಕೂಡ ನಾನು ಹಾಗೆ ಹೇಳುವಂಥದ್ದು. ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಆವಾಗಲೇ ಹೇಳಿದೆ, ನಾನು ಇಷ್ಟು ಮಾತಾಡ್ತೇನೆ ಅಂತ ಹೇಳಲಿಕ್ಕೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಫಸ್ಟಿಗೆ ಶ್ರೇಯಾ ಅಂತ ಹೇಳುವವಳು ಬರೀ ಡ್ಯಾನ್ಸರ್ ಅಂತ ಅಥವಾ ಆ್ಯಕ್ಟರ್ ಅಂತ ಎಲ್ಲರೂ ತಿಳಿಸ್ತಾ ಅಂದ್ರೆ ಗೊತ್ತಿತ್ತು, ಅದು ಎಲ್ಲರಿಗೂ ಗೊತ್ತಿರಲಿಲ್ಲ, ಕೆಲವು ಜನರಿಗೆ ಮಾತ್ರ ತಿಳಿದಿತ್ತು. ಆದರೆ ನಾನು ಒಂದು ಆಂಕರ್ ಆಗಬಲ್ಲೆ, ನನ್ನ ಬಾಯಿಂದ ಇಷ್ಟು ಮಾತುಗಳು ಬರ್ತದೆ ಅಂತ ಹೇಳಿಕೊಂಡು ಕಂಡು ಹುಡುಕಿ ಅದನ್ನು ನನಗೆ ತಿಳಿಸಿ ನನಗೆ ಮೊದಲನೇದಾಗಿ ಆಂಕರಿಂಗ್ ಮಾಡಲಿಕ್ಕೆ ಸ್ಟೇಜ್ ಕೊಟ್ಟಂತಹ ನನ್ನ 2ನೇ ತಾಯಿ ಅದು ಪದ್ಮಶ್ರೀ ಮೇಡಮ್ ಅವರು. ನಾನು ಯಾವತ್ತೂ ಅವರಿಗೆ ಚಿರಋಣಿ ಆಗಿರ್ತೇನೆ. ಯಾಕೆಂತ ಹೇಳಿದ್ರೆ, ಇವಾಗ 4 ಜನ ಬಂದು ನನ್ನ ಒಟ್ಟಿಗೆ, ನೀವು ಶ್ರೇಯಾ ಸುಳ್ಯ ಅಲ್ವಾ, ನಿಮ್ಮನ್ನ ರೀಲ್ಸ್ ಅಲ್ಲಿ ನೋಡಿದೆ ನಾನು, ವಿಡಿಯೋಸ್ ಮಾಡ್ತೀನಿ, ಆಂಕರಿಂಗ್ ಮಾಡ್ತಿರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಕಲಾ ಪೋಷಕರಾದಂತಹ ಬಸವರಾಜ್ ಮಂತ್ರಿ ಸರ್ ಅವರು ಹಾಗೂ ಎಲ್ಲರೂ ಕೂಡ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಮಕ್ಕಳ ವಿಡಿಯೋವನ್ನ ಅಷ್ಟು ಶೇರ್ ಮಾಡ್ತಾರೆ. ಈಗ ನಮಗೆ ಫೇಮಸ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸೋಷಿಯಲ್ ಮೀಡಿಯಾ ಇದ್ರೆ ಸಾಕು. ಸೊ ಅದನ್ನ ಎಲ್ಲರಿಗೂ ಶೇರ್ ಮಾಡುವುದರ ಮೂಲಕ ಆಗಿರ್ಬೋದು, ಇನ್ನು 4 ಜನರಿಗೆ ತಿಳಿಸುವುದರಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಡ್ ದೂರದ ಗದಗ, ಹಾಗೆ ಇದು ರಾಯಚೂರು, ಹೀಗೆ ಬೆಂಗಳೂರು, ತುಂಬ ದೂರದ ಕಡೆಯಿಂದ ಎಲ್ಲ ಪ್ರತಿಭೆಗಳು ಬಂದಿದ್ದಾರೆ. ನಮಗೆ ಗೊತ್ತು, ಅಷ್ಟು ಅಲ್ಲಿಂದ ಇಲ್ಲಿಯವರೆಗೆ ಟ್ರಾವೆಲ್ ಮಾಡುದು ಅಂತ ಹೇಳಿದ್ರೆ ಅದು ಸಣ್ಣ ವಿಷಯ ಅಲ್ಲ. ನಮ್ಮ ಶ್ರೇಯ ರಾಯಚೂರು ಆಗಿರ್ಬೋದು, ಹಾಗೆ ನಮ್ಮ ಶ್ರೀದೇವಿ ರಾಯಚೂರು ಆಗಿರ್ಬೋದು, ನಮ್ಮ ಅಭಿಮತ ವಾಹಿನಿಯ ಎಲ್ಲ ಅದೆಷ್ಟೋ ಪ್ರತಿಭಾ ಲೋಕ ಕಾರ್ಯಕ್ರಮಕ್ಕೆ, ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಈಗ ಗದಗದಿಂದ ಕೂಡ ಸೇರ್ಪಡೆಗೊಂಡಿದ್ದಾರೆ. ಆದ್ರಿಂದ ಇನ್ನಷ್ಟು ನಮ್ಮ ತಂಡ ಹೀಗೆ ಮುಂದಕ್ಕೆ ಬೆಳೀತಾ ಹೋಗ್ಲಿ, ಮುಂದಕ್ಕೆ ಬೆಳೆದು ಇನ್ನಷ್ಟು ರಾಜ್ಯಗಳಿಗೆ ನಮ್ಮ ಈ ಒಂದು
ವಾಯ್ಸ್ ಆಫ್ ಆರಾಧನಾ ತಂಡದ ಹೆಗ್ಗಳಿಕೆ ಇನ್ನಷ್ಟು ಗೊತ್ತಾಗುವ ಹಾಗೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇದರ ಜೊತೆಗೆ ವಿದ್ಯಾಭ್ಯಾಸವನ್ನು ಕೂಡ ಮುಂದೊಂದು ದಿನ ಮುಂದುವರಿಸ್ತಾ ಹೋಗಿ ಒಳ್ಳೆಯ ಹೆಸರನ್ನು ತರುವ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅವಕಾಶ ಕೊಟ್ಟದ್ದಕ್ಕಾಗಿ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ತಂಡ ನಮ್ಮ ಹೆಮ್ಮೆ. ಧರ್ಮಋಷಿ ಹರಿಕೃಷ್ಣ ಪುನೂರು ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ. ನಮ್ಮ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಮ್ಮೇಳನದ ಎಂ ಜಿ ಸುಳ್ಯರವರು 2 ನಿಮಿಷ ಮಾತಾಡಿ ಯಾಕಂದರೆ ನಮಗೆ ಪುನೂರೂರು ಬಂದು ನಮ್ಮೊಟ್ಟಿಗೆ ಸೇರಿಕೊಳ್ಬೇಕು ಹೇಳಿದ ತಕ್ಷಣ ತಾವು 2 ನಿಮಿಷ 3 ನಿಮಿಷ 4 ನಿಮಿಷ ಮಾತಾಡಿದ್ದೀರಿ. ಭಾಳ ಖುಷಿ ಕೊಟ್ಟಿದೆ. ನೀವು ಇಷ್ಟು ಮಂದಿ ಕೂತ್ಕೊಂಡಿದ್ದೀರಿ. ಕವಿಗೋಷ್ಠಿ ಉಂಟು, ಮತ್ತು ಮಕ್ಕಳ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ವೈಭವವನ್ನು ನೀವು ನೋಡಬೇಕು. ನಮ್ಮ ಜೊತೆಗೆ ಡಾಕ್ಟರ್ ನಯನಾಭಿರಾಮ ಉಡುಪ ಅವರು ಕೂಡ ಬಂದು ಸೇರಿಕೊಂಡಿದ್ದಾರೆ. ದಯವಿಟ್ಟು ಅವರ ವೇದಿಕೆಗೆ ನಮ್ಮ ಜೊತೆಯಲ್ಲಿ ಬಂದು ಸೇರಿಕೊಳ್ಬೇಕು. ಅದೇ ರೀತಿ ಧರ್ಮಶ್ರೀ ಹರಿಕೃಷ್ಣ ಪುನೂರೂರು ಅವರಿಗೆ ನಮ್ಮವರಾಗಿರುವಂಥ ಶ್ರೀಯುತ ಸಾಯಿನಾಥ್ ಮಾಸ್ಟರ್ ಇಲ್ಲಿ ಬಂದು ಅವರಿಗೆ ಪುಸ್ತಕವನ್ನು ನೀಡುವ ಮೂಲಕ ಅವರನ್ನು ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಡಾಕ್ಟರ್ ನಯನಾಭಿರಾಮ ಉಡುಪರಿ ಕೂಡ ನಮ್ಮ ಶ್ರೀಯುತ ಪುನೀತ್ ಕೃಷ್ಣ ದಯವಿಟ್ಟು ಅವರು ವೇದಿಕೆ ಬರಬೇಕು. ಒಂದು ಪುಸ್ತಕವನ್ನು ನಯನಾಭಿರಾಮ ಉಡುಪರಿಗೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೆ. ನಿಮಗೆಲ್ಲ ನಯನಾಭಿರಾಮ ಉಡುಪರಿಗೆ ದಯವಿಟ್ಟು. ಧರ್ಮಶ್ರೀ ಹರಿಕೃಷ್ಣ ಪುನೂರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ದಯವಿಟ್ಟು ಅಧ್ಯಕ್ಷತೆ ಮಾತಾಯಿತು, ಆದರೂ ಕೂಡ ಪುನೂರೂರು ಬಂದರೆ ನಮ್ಮ ಒಂದು ಶುಭಾಶಂಸೆಯೊಂದಿಗೆ ಇದ್ರೆ ಕಾರ್ಯಕ್ರಮ ಅಲ್ಲಿಗೆ ಮುಗಿದಂತೆ. ದಯವಿಟ್ಟು ಪುನೂರೂರು ಅವರು ನಮ್ಮ ಜೊತೆಗೆ. ಕ್ಷೇತ್ರದ ರಾಘವೇಂದ್ರ ಸ್ವಾಮಿಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆತ್ಮೀಯ ಬಂಧುಗಳೇ, ಬೇರೊಂದು ಕಾರ್ಯಕ್ರಮಕ್ಕೆ ಮಧುಸರನ್ನು ಬರಲಿಕ್ಕೆ ತಡ ಆಯಿತು, ಕ್ಷಮಿಸ್ರಿ. ಅಧ್ಯಕ್ಷರ ಮಾತಾಡೋ ಕ್ರಮ ಇಲ್ಲ. ಮಕ್ಕಳ ಹಬ್ಬ ಇದು ಯಾವಾಗಲೂ ಯಾಕೆಂತ ಹೇಳಿದರೆ ಕೇವಲ ಓದು ಅಂಕ ಗಳಿಸೋದು ಕೆಲಸ ನೋಡೋದಲ್ಲ, ಅವರ ಪ್ರತಿಭೆ ವಿಕಸನ ಆಗಬೇಕು. ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳಾಗಬೇಕು. ಆ ಮಕ್ಕಳ ಪ್ರತಿಭೆಯನ್ನು ಪ್ರದರ್ಶನ ಮಾಡುವ ರೀತಿಯಲ್ಲಿ ನೃತ್ಯ, ಸಂಗೀತ, ನಾಟಕ ಇದರಲ್ಲೆಲ್ಲ ಮಕ್ಕಳನ್ನು ತೊಡಗಿಸಿಕೊಳ್ಳುವಂಥ ಕೆಲಸ ಆಗಬೇಕು. ಹೆತ್ತವರು ಅದಕ್ಕೆ ಪ್ರೋತ್ಸಾಹ ನೀಡಿದರೆ ಮಕ್ಕಳಿಗೆ ಖುಷಿಯಾಗುತ್ತದೆ. ಯಾಕಂದರೆ ಕೇವಲ ಸಮಾಜ ಮುಖ್ಯವಾದ ಕೆಲಸ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ಬರಬೇಕಾದ್ರೆ ಅವ್ರನ್ನ ಎಲ್ಲದರಲ್ಲಿ ತೊಡಗಿಸಿಕೊಳ್ಬೇಕು. ಇವತ್ತು ನಿಮಗೆಲ್ಲ ಗೊತ್ತಿದೆ, ಈಗ ನಾವು ಇದರಿಂದಾಗಿ ನಮ್ಮ ಪುರಾಣ, ರಾಮಾಯಣ, ಮಹಾಭಾರತಗಳೆಲ್ಲ ಪಠ್ಯಪುಸ್ತಕ ಮಾಯವಾಗಿದೆ. ಇವತ್ತು ಮಕ್ಕಳಿಗೆ ದೇವರ ಬಗ್ಗೆ ಗೊತ್ತಿಲ್ಲ. ಮಕ್ಕಳನ್ನು ಎಲ್ಲ ಕಾರ್ಯಕ್ರಮಕ್ಕೂ ತುಂಬ ಒಳ್ಳೆಯ ಕಾರ್ಯಕ್ರಮ ಕರೆದುಕೊಂಡು ಹೋಗಿ ಮಕ್ಕಳಿಂದ ಕೆಲಸ ಮಾಡಿದ್ದಾಗ್ತದೆ. ಇವತ್ತು ಮಕ್ಕಳ ಹಬ್ಬ, ನಾವು ದೊಡ್ಡವರು ಮಾತಾಡುವುದಲ್ಲ, ಮಕ್ಕಳೇ ಮಾತಾಡಲಿಕ್ಕಿದ್ದದು. ಆದರೂ ಶುಭ ಹಾರೈಕೆ ಮಾಡುವ ನಮ್ಮ ಕರ್ತವ್ಯ. ಅದರಿಂದ ಕಾರ್ಯಕ್ರಮ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಬೇಕು. ಮತ್ತು TV ಚಾನಲ್ ಮೂಲಕವೂ ಮನೆಯಲ್ಲಿ ನೋಡ್ತಾ ಇದ್ದಾರೆ, ಅವರಿಗೂ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ಈ ರಾಜ್ಯ ಮಟ್ಟದ ಮಕ್ಕಳ ಹಬ್ಬದ ಉದ್ಘಾಟನಾ ಸಮಾರಂಭದ ಕೊನೆಯ ಹಂತವನ್ನು ನಾವು ತಲುಪ್ತಾ ಇದ್ದೇವೆ. ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಸತೀಶ್ ಅಬ್ಬನಡ್ಕ ಇವರಿಂದ. ಆತ್ಮೀಯ ಬಂಧುಗಳೇ, ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಜೀವನದ ಕಾರ್ಯವೇ ಜೀವನದ ಅತ್ಯುತ್ತಮ ಕಾರ್ಯ. JC ವಾಣಿಯ ಈ ಒಂದು ಸುಂದರ ವಾಕ್ಯದಂತೆ ಯುಗಪುರುಷ ಕಿನಿಗೋಳಿ ನೇತೃತ್ವದಲ್ಲಿ ವಾಯ್ಸ್ ಆಫ್ ಆರಾಧನಾ ಇದರ ಸಹಯೋಗದೊಂದಿಗೆ ನಡೆಯುತ್ತಿರುವಂಥ ರಾಜ್ಯ ಮಟ್ಟದ ಮಕ್ಕಳ ಹಬ್ಬ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಉತ್ತಮ ನಿರೂಪಕರು ಹಾಗೂ ಹಲವಾರು ಪ್ರಶಸ್ತಿ ಮನ್ನಣೆಗಳನ್ನು ಪಡೆದುಕೊಂಡಂತಹ ವಾಯ್ಸ್ ಆಫ್ ಆರಾಧನಾ ತಂಡದ ಹೆಮ್ಮೆಯ ನಾಯಕಿ ನಮ್ಮ ನೆಚ್ಚಿನ ಶ್ರೇಯ ಎಂ ಸುಳ್ಯ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅಂತೆಯೇ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಅತ್ಯುತ್ತಮ ಮಾತುಗಳೊಂದಿಗೆ
ಮಕ್ಕಳನ್ನು ಹಾಗೂ ನಮ್ಮನ್ನು ಹುರಿದುಂಬಿಸಿದಂತಹ ಯುವಕ ಕೇಶವ್ ಭಟ್, ನಿಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಯಾವುದೇ ಒಂದು ಕಾರ್ಯಕ್ರಮ ನಡೆಯಲು ಪ್ರೋತ್ಸಾಹ ಹಾಗೂ ಸಲಹೆ ಸೂಚನೆಗಳು ಅಗತ್ಯ. ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ಮನ್ನು ಹಲವು ರೀತಿಯಿಂದ ಪ್ರೋತ್ಸಾಹಿಸಿರುವಂತಹ ನಿನ್ನೆಯಿಂದಲೂ ನಮಗೆ ಹಲವಾರು ಸಲಹೆ ಸೂಚನೆಗಳನ್ನು ನೀಡಿ ನಮ್ಮೊಂದಿಗಿರುವಂತಹ ನಮ್ಮ ಆತ್ಮೀಯ ಸಲಹೆಗಾರರು ಹಾಗೂ ಆತ್ಮೀಯರಾದಂತಹ ಕೊಡೆತ್ತೂರು ಭುವನಾಭಿರಾಮ ಉಡುಪ, ನಿಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಶುಭ ಸಂಸ್ಥಾಪನೆಗೆ ಇದ್ದಂತಹ ಧರ್ಮದರ್ಶಿ ಹರಿಕೃಷ್ಣ ಮುನರೂರು ಸರ್, ನಿಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾಯಿ ದೇವಸ್ಥಾನ ಉಳೆಪಾಡಿ ಇದರ ಧರ್ಮದರ್ಶಿಗಳಾದಂತಹ ಮೋಹನ್ ದಾಸ್ ಸುರತ್ಕಲ್, ನಿಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಯನಾಭಿರಾಮ ಉಡುಪ ಸರ್, ನಿಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ರೂವಾರಿ ಹಾಗೂ ಪ್ರತಿಯೊಂದು ಯುವತಿಯರನ್ನು ಯುವತಿಯರನ್ನು ಪ್ರೋತ್ಸಾಹಿಸುತ್ತಿರುವಂತಹ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಹೆಮ್ಮೆಯ ನಾಯಕಿ ಪದ್ಮಶ್ರೀ ಭಟ್ ನಿಡ್ಡೋಡಿ, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಆತ್ಮೀಯ ಮಿತ್ರರು ಹಾಗೂ ಉದ್ಯಮಿಗಳಾಗಿರುವಂತಹ ಅರುಣ್ ಅಜ್ಕರ್ ಸರ್, ನಿಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮೊಂದಿಗಿರುವಂತಹ ತನು ಇಲೆಕ್ಟ್ರಿಕಲ್ಸ್ನ ಮಾಲಕರಾದಂತಹ ಅಜಿತ್ ಕೆರಿಕಾಡ್ ಸರ್, ನಿಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅಂತೆಯೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಿಮ್ಮಂಥವರ ಪ್ರೀತಿಯ ಸಹಕಾರ ಅತ್ಯಗತ್ಯ. ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲು ನಿಮ್ಮೆಲ್ಲರ ಸಹಕಾರವಿದೆ. ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೀಡಿರುವಂತಹ ತುಳುನಾಡು ವಾರ್ತೆ, ನಿಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ರೇಡಿಯೋ ಸಾರಂಗಿ ಇದರ ಮುಖ್ಯಸ್ಥರಾದಂಥ ಎಡ್ವರ್ಡ್ ಸರ್, ನಿಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿಗೆ ನನ್ನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದವನ್ನು ಸಮರ್ಪಿಸಿದ ನಿಮಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಮಕ್ಕಳ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಂದಿನಿ ಅಲೆವೂರು ಇವರು ಮಾಡಲಿಕ್ಕಿದ್ದಾರೆ.
ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂತಹ ಪ್ರತಿಭೆಗಳು ಅರ್ಚಿತ್ ಕಶ್ಯಪ್ ಮೂಡುಬಿದ್ರೆ, ಶ್ರೀದೇವಿ ರಾಯಚೂರು, ಸುನೀಕ್ಷಾ ಮೂಡುಬಿದ್ರೆ, ರಿಧಿ ಪಿ ಬಂಗೇರ ಮೂಡುಬಿದ್ರೆ, ಅನ್ವಿತಾ ದೇವಿ ಪ್ರಸಾದ್ ಭಟ್, ಹೃತಿಕಾ ಎನ್ ಕುಲಾಲ್, ಹಿಮಾನಿ, ದೀಕ್ಷಣ ಕಲ್ಮಾಡಿ, ಶ್ರೇಯಾ ವಿ ದೇವಾಡಿಗ, ಕೇಶವ ಭಟ್ ಹಾಗೂ ಶ್ರೇಯಾ ಎಂಜಿ ಸುಳ್ಯ ಇವರೆಲ್ಲರೂ ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನಾನು ನಿಮ್ಮ ಪ್ರೀತಿಯ ನಂದಿನಿ ಅಲೆವೂರು. ಯುಗಪುರುಷ ಕಿನ್ನಿಗೋಳಿ ನೇತೃತ್ವದಲ್ಲಿ ವಾಯ್ಸ್ ಆಫ್ ಆರಾಧನಾ ಇದರ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ಮಕ್ಕಳ ಹಬ್ಬ ನಡೀತಾ ಇದೆ. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಬಹುಮುಖ ಪ್ರತಿಭೆ ನಾಟ್ಯ ಶಾರದೆ ಶ್ರೇಯಾ ಎಂಜಿ ಸುಳ್ಯ ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿದ್ದಂತಹ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರುತ್ತಾ ಮಕ್ಕಳ ಹಬ್ಬದ ಅಂಗವಾಗಿ ಮಕ್ಕಳ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂತಹ ಬಹುಮುಖ ಪ್ರತಿಭೆಗಳು ನಿಮ್ಮೆಲ್ಲರ ಪ್ರೀತಿಯ ಅರ್ಚಿತ್ ಕಶ್ಯಪ್ ಮೂಡುಬಿದ್ರೆ, ಶ್ರೀದೇವಿ ರಾಯಚೂರು, ಸುನೀಕ್ಷಾ ಮೂಡುಬಿದ್ರೆ, ರಿಧಿ ಪಿ ಬಂಗೇರ ಮೂಡುಬಿದ್ರೆ, ಅನ್ವಿತಾ ದೇವಿ ಪ್ರಸಾದ್ ಭಟ್, ಹೃತಿಕಾ ಎನ್ ಕುಲಾಲ್, ಹಿಮಾನಿ, ದೀಕ್ಷಣ ಕಲ್ಮಾಡಿ, ಶ್ರೇಯಾ ವಿ ದೇವಡಿಗ, ಕೇಶವ ಭಟ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಇಲ್ಲಿ ನಡೆಯುತ್ತಿರುವ ಕವಿಗೋಷ್ಠಿಗೆ ಆಗಮಿಸಿರುವ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತಾ ಹನಿಗವನಕ್ಕೆ ಹೆಸರುವಾಸಿಯಾಗಿರುವ ಎಚ್ ಡುಂಡಿರಾಜ್ ಇವರ ಸಣ್ಣ ಹನಿಗವನದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸ್ನೇಹ ವಿಶ್ವಾಸ ಶ್ರೇಯಸ್ಕರ, ಸ್ನೇಹ ವಿಶ್ವಾಸ ಶ್ರೇಯಸ್ಕರ, ವೈರತ್ವ ವೈರಸ್ಥರ. ಹಾಗಾಗಿ ಎಲ್ಲರನ್ನೂ ಸ್ನೇಹದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಇರುವಂತಹ ಎಲ್ಲ ಕವಿಗಳಿಗೂ ಸ್ವಾಗತ, ಕೇಳುವ ಕಿವಿಗಳಿಗೂ ಸ್ವಾಗತವನ್ನು ಕೋರುತ್ತಾ ಈಗ ಮೊದಲಿಗೆ ನಮ್ಮ ಬಹುಮುಖ ಪ್ರತಿಭೆಯಾಗಿರುವಂತಹ ಅರ್ಚಿತ್ ಕಶ್ಯಪ್ ಮೂಡುಬಿದ್ರೆ ಇವರು ತಮ್ಮ ಅಮ್ಮ ಎಂಬ ಶೀರ್ಷಿಕೆಯೊಂದಿಗೆ ತಮ್ಮ ಕವನವನ್ನು ವಾಚನ ಮಾಡಲು ಬರುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಕಾರ್ಯಕ್ರಮದಲ್ಲಿರುವ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಈ ಮಕ್ಕಳ ಸಮ್ಮೇಳನದ ಅಧ್ಯಕ್ಷರೇ ಹಾಗೆ ಸ್ನೇಹಿತರೆ, ಇವತ್ತು ನಾನು ಅಮ್ಮ ಎಂಬ ವಿಷಯದ ಕುರಿತು ಕವನ ವಾಚನವನ್ನು ಮಾಡುತ್ತಿದ್ದೇನೆ. ಅಮ್ಮ ಅದು ವ್ಯಾಖ್ಯಾನಕ್ಕೆ ನಿಲುಕದ ಅದ್ಭುತ ಪ್ರಪಂಚ. ಪ್ರತಿಯೊಬ್ಬರ ಭಾವಕ್ಕೆ ಅವಳಿಗಿದೆ ವಿಭಿನ್ನ ವ್ಯಕ್ತ ರೂಪ. ಪ್ರತಿ ಹೃದಯಕ್ಕೂ ಇದೆ ಅಮ್ಮನೊಂದಿಗೆ ಅವಿಸ್ಮರಣೆಯ ಬೆಸುಗೆ. ಅಮ್ಮನ ಇರುವಿಕೆ ಅವಳ ನೆನಪು ಎಲ್ಲರಿಗೂ ಮಾತಿನ OSS. ಅಮ್ಮನ ಇರುವಿಕೆ ಅವಳ ನೆನಪು ಎಲ್ಲರಿಗೂ ಮಾತಿನ OSS. ಅಮ್ಮ ಮಮತೆಯಿಂದ ಅಪ್ಪಿಕೊಳ್ಳಲು ಆ ಜಾನುಬಾಹು, ಒಲವಿನ ಆಶಯಕ್ಕೆ ಆಕೆ ಪ್ರೀತಿಯ ಮೇರು ಪರ್ವತ. ಸಹಾನುಭೂತಿಗೆ ಅವಳು ಅನಂತ ಕರುಣಾಸಾಗರ. ಅನುಕಂಪಕ್ಕೆ ಅವಳು ಅನವರತ ಹರಿಯುವ ಅಶ್ರುಗಂಗಾ. ಮಕ್ಕಳ ಮನದಾಳದ ನೋವಿಗೆ ಅಮ್ಮ ಅಮೃತಾಂಜನ. ಅವರ ನಗುಮೊಗದ ಹಣೆಯಲ್ಲಿ ಅವಳೇ ದಿವ್ಯ ಸಿಂಧೂರ. ಮಕ್ಕಳು ಗತ್ತು ಗಮ್ಮತ್ತಿನಿಂದಿರಲು ಅವಳು ಅಡಗಿದ ಶಕ್ತಿ. ಅವರು ಸನ್ಮಾರ್ಗದಲ್ಲಿ ನಡೆಯಲು ಅವಳೇ ನಿಜ ಸ್ಫೂರ್ತಿ. ಅವರು ಸನ್ಮಾರ್ಗದಲ್ಲಿ ನಡೆಯಲು ಅವಳೇ ನಿಜ ಸ್ಫೂರ್ತಿ. ದಾರಿ ಕಾಣದ ಸಮಸ್ಯೆಯ ಕಾನನದಲ್ಲಿ ಅಮ್ಮನ ಮಾತು ಸಾಗುವ ಮಾರ್ಗ. ಬದುಕ ಪಥದಲ್ಲಿ ಹಲವು ಆಯ್ಕೆಗೆ ಅವಳೇ
ದಿಕ್ಸೂಚಿ. ಬಿಡಲಾದೀತೆ ಬದುಕಲಿ ಅಮ್ಮ ಕಲಿಸಿದ ಪಾಠಗಳ ಯುಕ್ತಿ. ದೇವರ ಭಕ್ತಿ ಅನಂತ ಶಕ್ತಿ ಬಿಟ್ಟು ನಡೆದರೆ ಬದುಕಾದೀತು ನಿರಾಸಕ್ತಿ. ದೇವರ ಭಕ್ತಿ ಅನಂತ ಶಕ್ತಿ ಬಿಟ್ಟು ನಡೆದರೆ ಬದುಕಾದೀತು ನಿರಾಸಕ್ತಿ. ಅಮ್ಮ ಕೇವಲ ಮುಂಜಾನೆ ಮಂಜಿನ ಹಿತಕರ ಮುಗಿಲಲ್ಲ, ಬಿಸಿಲ ಬೇಗೆಗೆ ಬೇಯುವ ಕಠಿಣ ಕ್ಷಣಗಳ ಬಯಲು ಕೂಡ. ಮಕ್ಕಳ ತಪ್ಪಿಗೆ ಅವಳು ಚಾಟೇಟು, ಹಗುರ ಮಾತಿಗೆ ಖಾರದ ಘಾಟು. ಆಗೊಮ್ಮೆ ಈಗೊಮ್ಮೆ ಅವಳು ಬರಸಿಡಿಲು, ಕೊನೆಗೆ ನೀಡುವುದು ಮಳೆಗಾಲದ ತಂಪಲು. ಮಕ್ಕಳ ಬದುಕಿನ ಎಲ್ಲ ಗುರಿಗಳಿಗೆ ಅವಳೇ ಹಿಂದಿನ ಗುರುಶಕ್ತಿ. ಅವರ ಕನಸ ಪ್ರಪಂಚಕ್ಕೆ ಅವಳೇ ಭರವಸೆಯ ಅಡಿಪಾಯು. ಮಕ್ಕಳು ಸಾಗಿದರು 100 ಮೈಲು, ಆ ಲೆಕ್ಕದ ಆರಂಭ ಅವಳಿಂದಲೇ. ಅಮ್ಮ ಮಕ್ಕಳ ಸಾಧನೆಗೆ ನಿಜ ಸ್ಫೂರ್ತಿ. ಆಕೆ ಎಲ್ಲ ಮಕ್ಕಳಲ್ಲೂ ಅಡಗಿದ ಅದ್ಭುತ ಶಕ್ತಿ. ಆಕೆ ಎಲ್ಲ ಮಕ್ಕಳಲ್ಲೂ ಅಡಗಿದ ಅದ್ಭುತ ಶಕ್ತಿ. ನನ್ನ ಕವನ ವಾಚನವನ್ನು ಮುಗಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಮೊದಲ ಪುಸ್ತಕದ ಮುಖಪುಟ ಬಿಡುಗಡೆಯಾಗಿದೆ. ನನಗೆ ಆ ವಿಷಯದಲ್ಲಿ ತುಂಬ ಖುಷಿಯಿದೆ. ಹಾಗೆ ಈ ಒಂದು ಅಮೂಲ್ಯ ಅವಕಾಶ ನೀಡಿದ ಪದ್ಮಶ್ರೀ ಮ್ಯಾಮ್ ಹಾಗೂ ಸ್ಥಳಾವಕಾಶ ನೀಡಿದ ಭುವನಾಭಿರಾಮ ಸರ್ ಇವರಿಗೆ ನನ್ನ ಮನದಾಳ ಧನ್ಯವಾದಗಳನ್ನು ಬಯಸುತ್ತೇನೆ. ಹಾಗೆ ನನಗೆ ಸದಾ ಪ್ರೋತ್ಸಾಹಿಸುವ ತಂದೆ ತಾಯಿ ಹಾಗೂ ಇಷ್ಟು ಹೊತ್ತು ನನ್ನ ಕವನ ವಚನವನ್ನು ಆಲಿಸಿದ ನಿಮಗೆಲ್ಲರಿಗೂ ಮನದಾಳದ ಧನ್ಯವಾದಗಳು. ಅದ್ಭುತವಾಗಿ ಕವನವನ್ನು ಹೇಳಿದ ಅರ್ಚಿತ್ ಕಶ್ಯಪ್ ಮೂಡುಬಿದ್ರೆ ಇವರು ಈಗಾಗಲೇ ಬರೆದಿರುವ ಕತೆ ಪುಸ್ತಕವೊಂದು ಬಿಡುಗಡೆಗೊಂಡಿದ್ದು ಇವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಆಶಿಸೋಣ. ಈಗ ನಮ್ಮ ಬಹುಮುಖ ಪ್ರತಿಭೆಯಾಗಿರುವಂತಹ ಶ್ರೀದೇವಿ ರಾಯಚೂರು ಇವರು ನನ್ನ ಬಯಕೆ ಎಂಬ ಶೀರ್ಷಿಕೆಯೊಂದಿಗೆ ತಮ್ಮ ಕವನವನ್ನು ವಾಚನ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ. ನಿಸ್ಧ್ವನಿ 10ನೆಯ ಧ್ವನಿ 10ನೆಯ ಕವಿತೆ ವಾಚನಕ್ಕೆ ಸುಸ್ವಾಗತ. ರಾಷ್ಟ್ರಕವಿ ಕುವೆಂಪು ಇವರ ಕವಿತೆಗಳು ನನ್ನ ಬಯಕೆ. ಸದ್ದಿರದ ಪಸಿರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿಕೋರ್ವಂಕ ಕೋಗಿಲೆಗಳಿಂಚರವು ಕಲೆಯುತ್ತಲೆ ಎಲೆಯಾಗಿ ತೇಲಿ ಬರುತ್ತಿರಲಿ. ಅಲ್ಲಿ ಬಳ್ಳಿ ಪಸೆಯಲ್ಲಿ ದನಗಳಂಬಾ ಎಂಬ ಧ್ವನಿಯು ದನ ಕಾಯುವವನ ಕೊಳಲೊಡನೆ ಬರಲಿ. ಸಿರಿಗನ್ನಡದ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿ ಊಟ ವಿಕ್ಕುತ್ತಿರಲೆನಗೆ. ಬಾಂದಾಳದಿ ಹಾರಿದರು ಭುವಿಯಲ್ಲಿ ಜಾರುತ್ತಿಹ ರಸಿಕನಾಗಿಹನೊಬ್ಬ ಕನ್ನಡಿಗನ ಇರಲೆನಗೆ. ತಿಮ್ಮನಾಗಿರುವ ರಸಿಕನಾಗಿಹನೊಬ್ಬ ಗೆಳೆಯ ನೆನಗಿರಲಿ. ಬೈಗಾಗಿ ನಮ್ಮೊಡನೆ ಗಳಪೆಯಂತಾದರೆ ಗೋಪಾಲನಾಗಿರುವ ತಿಮ್ಮ ನೆನಗಿರಲಿ. ಮೇಲೆ ಬಾಳನ್ನು ಬಿಟ್ಟು ನಾನಾಳಿದು ಮರೆಯಾಗಿ ನನ್ನಾಸೆ ಏನೆಂದು ಎಲ್ಲರರಿತಿರಲಿ. ಸಗ್ಗವಿನೊಳಗೊಂಡಿರಲು ಸಗ್ಗವೆನಗಿರಲಿ, ನರಕವಿನೊಳಗೊಂಡಿರಲು ನರಕವೆನಗಿರಲಿ. ಸದ್ದಿರದ ಪಸಿರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಎಲ್ಲರಿಗೂ ಧನ್ಯವಾದಗಳು. ಅದ್ಭುತವಾದ ಕವನವನ್ನು ಹೇಳಿದ ಶ್ರೀದೇವಿ ರಾಯಚೂರು ಇವರಿಗೆ ಧನ್ಯವಾದಗಳು. ಈಗ ನಮ್ಮ ಬಹುಮುಖ ಪ್ರತಿಭೆಯಾಗಿರುವಂತಹ ಸುನೀಕ್ಷ ಮೂಡುಬಿದ್ರೆ ಇವರು ನಮ್ಮ ತುಳುನಾಡು ಎಂಬ ಶೀರ್ಷಿಕೆಯೊಂದಿಗೆ ತಮ್ಮ ಕವನವನ್ನು ವಾಚನ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನೀಕ್ಷಾ. ನಾನು ಮೂಡುಬಿದ್ರೆಯಿಂದ ಬಂದಿದ್ದೇನೆ. ನಾನು ಈಗ ನಿಮ್ಮ ಮುಂದೆ ತುಳುನಾಡಿನ ಹಸಿರು ಸಿರಿಗಳ ವೈಭವದ ದೈವ ದೇವರುಗಳ ಬೀಡಾದ ತುಳುನಾಡಿನ ಸೊಬಗಿನ ಬಗ್ಗೆ ನಿಮ್ಮ ಮುಂದೆ ಕವನ ವಾಚನ ಮಾಡಲಿದ್ದೇನೆ. ಮೂಡನ ಕಾಡು ಪಡುವನ ಕಡಲು, ನಡುವಲ್ಲಿ ನೆಲೆಯಾಗಿದೆ ತುಳುವ ನಾಡು. ಮೂಡನ ಕಾಡು ಪಡುವನ ಕಡಲು, ನಡುವಲ್ಲಿ ನೆಲೆಯಾಗಿದೆ ತುಳುವ ನಾಡು. ದೈವ ದೇವರ ಅಭಯವಿದೆ, ಕೋಲ ಕಂಬಲದ ಸೊಗಡಿದೆ. ದೈವ ದೇವರ ಅಭಯವಿದೆ, ಕೋಲ ಕಂಬಲದ ಸೊಗಡಿದೆ. ಮೀನಿನ ಊಟದ ರುಚಿ ಇದೆ, ವಿದ್ಯೆಗೆ ಸ್ಥಾನಮಾನವಿದೆ. ಮೀನಿನ ಊಟದ ರುಚಿ ಇದೆ,
ವಿದ್ಯೆಗೆ ಸ್ಥಾನಮಾನವಿದೆ. ಇದು ನಮ್ಮ ತುಳುನಾಡು, ಇದು ನಮ್ಮ ತುಳುನಾಡು. ಗಂಡು ಕಲೆ ಎಂಬ ಯಕ್ಷಗಾನದ ಸ್ವರವಿದೆ, ಜನಪದ ಸಂಸ್ಕೃತಿಯ ರಂಗು ತುಂಬಿದೆ. ಗಂಡು ಕಲೆ ಎಂಬ ಯಕ್ಷಗಾನದ ಸ್ವರವಿದೆ, ಜನಪದ ಸಂಸ್ಕೃತಿಯ ರಂಗು ತುಂಬಿದೆ. ಬಸದಿ ಮಸೀದಿ ಚರ್ಚಿನ ಸಾಮರಸ್ಯವಿದೆ, ನಾವೆಲ್ಲರೂ ಒಂದೇ ಅನ್ನುವ ಸಹಬಾಳ್ವೆ ಇದೆ. ಬಸದಿ ಮಸೀದಿ ಚರ್ಚಿನ ಸಾಮರಸ್ಯವಿದೆ, ನಾವೆಲ್ಲರೂ ಒಂದೇ ಅನ್ನುವ ಸಹಬಾಳ್ವೆ ಇದೆ. ಇದು ನಮ್ಮ ತುಳುನಾಡು, ಇದು ನಮ್ಮ ತುಳುನಾಡು. ರತ್ನಾಕರ ಮುದ್ದಣ್ಣ ಬರದ ನಾಡು, ಬ್ಯಾಂಕಿಂಗ್ ಕ್ಷೇತ್ರದ ಅಭಿವೃದ್ಧಿಯ ಬೀಡು. ರತ್ನಾಕರ ಮುದ್ದಣ್ಣ ಬರದ ನಾಡು, ಬ್ಯಾಂಕಿಂಗ್ ಕ್ಷೇತ್ರದ ಅಭಿವೃದ್ಧಿಯ ಬೀಡು. ದೇಶಖ್ಯಾತಿಯ ಹೆಸರು ಕೇಳಿದೆ, ಚತುರ್ವನ ಸಾರಿಗೆಯ ಜಿಲ್ಲೆ ಎಂದಿದೆ. ದೇಶಖ್ಯಾತಿಯ ಹೆಸರು ಕೇಳಿದೆ, ಚತುರ್ವನ ಸಾರಿಗೆಯ ಜಿಲ್ಲೆ ಎಂದಿದೆ. ಇದು ನಮ್ಮ ತುಳುನಾಡು, ಇದು ನಮ್ಮ ತುಳುನಾಡು, ಇದು ನಮ್ಮ ತುಳುನಾಡು. ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ತುಳುನಾಡಿನ ಬಗ್ಗೆ ಅದ್ಭುತವಾಗಿ ವರ್ಣಿಸಿದ ಸುನೀಕ್ಷಾ ಮೂಡುಬಿದ್ರೆ ಇವರಿಗೆ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ರಿಧೀಪಿ ಬಂಗೇರ ಮೂಡುಬಿದ್ರೆ ಇವರು ಗಡಿಯಾರ ಎಂಬ ಶೀರ್ಷಿಕೆಯೊಂದಿಗೆ ತಮ್ಮ ಕವನವನ್ನು ವಾಚನೆ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ರಿಧೀಪಿ ಬಂಗೇರ ಮೂಡುಬಿದಿರೆಯಿಂದ ಬಂದಿದ್ದೇನೆ. ನಾನು ಗಡಿಯಾರ ಎಂಬ ವಿಷಯದ ಬಗ್ಗೆ ಕವನ ವಾಚನ ಮಾಡಲಿದ್ದೇನೆ. ಕವನದ ಶೀರ್ಷಿಕೆ ಗಡಿಯಾರ. ರಚನೆ ಮಾನಸ ಪ್ರವೀಣ್ ಭಟ್. ನನ್ನ ಕವನದ ಶೀರ್ಷಿಕೆ ಗಡಿಯಾರ. ನನ್ನ ಕವನದ ಶೀರ್ಷಿಕೆ ಗಡಿಯಾರ. ಕ್ಲಿಕ್ 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 ಗಡಿಯಾರ, ನೋಡಲು ನೀ ತರತರ ಆಕಾರ. ಕ್ಲಿಕ್ 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 ಗಡಿಯಾರ, ನೋಡಲು ನೀ ತರತರ ಆಕಾರ. ಓಡುವೆ ಮೆಲ್ಲಗೆ ತಿಳಿಯದೆಯ, ಕರೆದಿರಬಾರದು ಆಗಲಿಗೆ. ಓಡುವೆ ಮೆಲ್ಲಗೆ ತಿಳಿಯದೆಯ, ಕರೆದಿರಬಾರದು ಆಗಲಿಗೆ. ತಿಳಿಯದೆ ನನಗೆ ನೀ ಶತ್ರುವು, ಅರಿಯದೆ ನನಗೆ ನೀ ಮಿತ್ರನು. ತಿಳಿಯದೆ ನನಗೆ ನೀ ಶತ್ರುವು, ಅರಿಯದೆ ನನಗೆ ನೀ ಮಿತ್ರನು. ನಿಲ್ಲದು ನಿನ್ನ ಚಲನವು ಎಂದು, ನಿಂತನೆ ಮುಗಿವಿದು ಛಗವಿದೆ ಎಂದು. ನಿಲ್ಲದು ನಿನ್ನ ಚಲನವು ಎಂದು, ನಿಂತರೆ ಮುಗಿವುದು ಛಗವಿದೆ ಎಂದು. ಓಡಲು ಒಮ್ಮೆ ನೀ ಮುಂದಾಗುವೆ, ಜೀವನದಲ್ಲಿ ಒಮ್ಮೊಮ್ಮೆ ನಾ ಹಿಂದಾಗುವೆ. ಓಡಲು ಒಮ್ಮೆ ನೀ ಮುಂದಾಗುವೆ, ಜೀವನದಲ್ಲಿ ಒಮ್ಮೊಮ್ಮೆ ನಾ ಹಿಂದಾಗುವೆ. ಹಠವನ್ನು ಬಿಡದೆ ನಿನ್ನೊಂದಿಗೆ ಗುದ್ದಾಡುವೆ, ಹಠವನ್ನು ಬಿಡದೆ ನಿನ್ನೊಂದಿಗೆ ಗುದ್ದಾಡುವೆ. ನಿನ್ನಯ ಜೊತೆಯಲ್ಲಿ ನಾ ಸಾಗುವೆ, ನಿನ್ನಯ ಜೊತೆಯಲ್ಲಿ ನಾ ಸಾಗುವೆ. ಆ ನಿನ್ನ ಎರಡು ಮುಳ್ಳುಗಳು, ನನ್ನಯ ಈ ಎರಡು ಹೆಜ್ಜೆಗಳು. ಆ ನಿನ್ನ ಎರಡು ಮುಳ್ಳುಗಳು, ನನ್ನಯ ಈ ಎರಡು ಹೆಜ್ಜೆಗಳು. ಯಾರಿಗಾಗಿಯೋ ನೀ ಕಾಯುವುದಿಲ್ಲವೇ, ಯಾರಿಗಾಗಿಯೋ ನೀ ಕಾಯುವುದಿಲ್ಲವೇ. ನಾ ಕಾದು ಕುಳಿತರೆ ನೀ ಮರೆತೇ ಹೋಗುವೆ, ನಾ ಕಾದು ಕುಳಿತರೆ ನೀ ಮರೆತೇ ಹೋಗುವೆ. ಕ್ಲಿಕ್ 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 ಗಡಿಯಾರ, ನೋಡಲು ನೀ ತರತರ ಆಕಾರ. ಕ್ಲಿಕ್ 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 ಗಡಿಯಾರ, ನೋಡಲು ನೀ ತರತರ ಆಕಾರ. ಓಡುವೆ ಮೆಲ್ಲಗೆ ತಿಳಿಯದೆಯ, ಕರೆದರು ಬಾರದು ಆಗಲಿಗೆ. ಓಡುವೆ ಮೆಲ್ಲಗೆ ತಿಳಿಯದೆಯ, ಕರೆದರು ಬಾರದು ಆಗಲಿಗೆ. ಧನ್ಯವಾದಗಳು. ಅದ್ಭುತವಾದ ಕವನವನ್ನು ಹೇಳಿದ ರಿಧೀಪಿ ಬಂಗೇರ ಮೂಡುಬಿದ್ರೆ ಇವರಿಗೆ ಧನ್ಯವಾದಗಳು. ಈಗ ನಿಮ್ಮ ಮುಂದೆ
ಬಹುಮುಖ ಪ್ರತಿಭೆಯಾಗಿರುವಂತಹ ಅನ್ವಿತಾ ದೇವಿ ಪ್ರಸಾದ್ ಭಟ್ ಇವರು ತಮ್ಮ ಕವನವನ್ನು ವಾಚನ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ನನ್ನ ಶಾಲೆ ಶ್ರೀ ಶಾರದೆಯ ಮಂದಿರ. ತಪ್ಪು ಒಪ್ಪನ್ನು ತಿದ್ದಿ ತೀಡುವ ಸುಜ್ಞಾನ ಮಂದಿರ. ಗುರುಗಳು ಪ್ರತಿ ವಾತ್ಸಲ್ಯದ ಮಾತು ಸುಮಧುರ. ಇಲ್ಲಿ ಕಳೆವ ಪ್ರತಿ ಕ್ಷಣವೋ ಸುಂದರ. ಹಚ್ಚ ಹಸುರಿನ ನಡುವೆ ಕಂಗೊಳಿಪ ಶಾಲೆ. ನೃತ್ಯ, ಸಂಗೀತ, ಕರಾಟೆಯ ಕಲಿಸುವ ಶಾಲೆ. ಶಿಸ್ತು, ಸಂಯಮ, ಸತ್ಯ ನಡತೆಯ ಮೂಡಿಸುವ ಶಾಲೆ. ನನ್ನ ಶಾಲೆಯಲ್ಲಿಹುದು ದೊಡ್ಡ ಮೈದಾನವು. ಚಿನ್ನಿ ದಾಂಡು, ಲಗೋರಿ, ಕ್ರಿಕೆಟ್ ಆಡಕ್ಕಾಗಿ ಓಡುವೆವು ನಾವು. ಕೆಲವೊಮ್ಮೆ ಬಣ್ಣದ ಬಟ್ಟೆ ತೊಟ್ಟು ಚಿಟ್ಟೆಗಳಾಗುವೆವು ನಾವು. ಓ ನನ್ನ ಶಾಲೆ, ಹೇಗೆ ಮರೆಯಲಿ ನಿನ್ನ. ಸದಾ ಪ್ರೀತಿಯ ಅಪ್ಪುಗೆಯ ಬಯಸುವ ನಿನ್ನ. ಆಕಾಶದೆತ್ತರಕ್ಕೆ ಏರಲಿ ನಿನ್ನ ಕೀರುತಿ. ಬಾಲಿನುದ್ದಕ್ಕೆ ನಿನಗೆರಗುವೆ ಆರತಿ. ಧನ್ಯವಾದಗಳು. ಅನ್ವಿತಾ ದೇವಿ ಪ್ರಸಾದ್ ಭಟ್ ಇವರಿಗೆ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಶಿಕ್ಷಕ ಎಂಬ ಶೀರ್ಷಿಕೆಯೊಂದಿಗೆ ಹೃತಿಕಾ ಎನ್ ಕುಲಾಲ್ ಇವರು ಬರುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಶಿಕ್ಷಕ. ಶಿಕ್ಷಕನೆಂದರೆ ಬರೀ 3 ಅಕ್ಷರಗಳ ಒಳಪದವಲ್ಲ, 3 ಲೋಕಗಳನ್ನು ಆಳ್ವ ಜವಾಬ್ದಾರಿಯುತ ವ್ಯಕ್ತಿತ್ವವದು. ಶಿಕ್ಷಕನೆಂದರೆ ಬರೀ 4 ಗೋಡೆಗಳೊಳಗಿನ ಜೀವವಲ್ಲ, ಪ್ರಪಂಚವನ್ನಾಳುವ ಶಕ್ತಿಯನ್ನು ನೀಡುವ ಚೇತನ. ಶಿಕ್ಷಕನೆಂದರೆ ಹಲವಾರು ನಿಯಮಗಳ ಕಟ್ಟಳೆಯೊಳಗಿವನಲ್ಲ, ಬೈದೊಮ್ಮೆ ಬುದ್ಧಿ ಹೇಳಿ ಎದ್ದು ನಿಲ್ಲುವಂತೆ ಪ್ರೇರೇಪಿಸುವ ದಿವ್ಯ ಚೇತನವದು. ಶಿಕ್ಷಕನೆಂದರೆ 7 ಬಂಧನದೊಳಗೆ ಸಿಲುಕಿಸುವವನಲ್ಲ, ಸದ್ಗತೆಯ ನಡುವೆಯೂ ಗುರು ಶಿಷ್ಯ ಸಂಬಂಧ ಮೆರೆಸುವ ಬಂಧವದು. ಶಿಕ್ಷಕನೆಂದರೆ 8 ಅವಧಿಯ ನಂಟಿನ ನೆಂಟನಲ್ಲ, ಕುಂಟದೆ ನೆಟ್ಟಗೆ ಗುರಿ ಮುಟ್ಟಿ ಬಂಟರಾಗುವ ಜಟ್ಟಿಯಲ್ಲಿ ಪ್ರೇರೇಪಿಸುವವನು. ಧನ್ಯವಾದಗಳು. ಹೃತಿಕಾ ಎನ್ ಕುಲಾಲ್ ಇವರಿಗೆ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಹಿಮಾನಿ ಇವರು ತಮ್ಮ ಕವನವನ್ನು ವಾಚನೆ ಮಾಡಲು ಬರುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ನನ್ನಪ್ಪ. ಅಪ್ಪನೆಂದರೆ ಮಾತನಾಡದೆ ಉಸಿರು ಬಿಗಿ ಹಿಡಿದು ಕಂಗಾಲಲ್ಲೇ ಕೋಟಿ ಮಾತನಾಡುವ ಮೌನಿ. ಕಥೆಯ ನಾಯಕ ನನ್ನಪ್ಪ. ರಟ್ಟೆ ನಂಬಿ ಜೀವನ ಕಟ್ಟೆಯ ಕಟ್ಟಿ ತನ್ನ ಹೊಟ್ಟೆಗೆ ಹಿಟ್ಟಿಲ್ಲದೆ ನಮ್ಮ ಹೊಟ್ಟೆಯ ತುಂಬಿಸಿದ ಕರ್ಮಯೋಗಿ ನನ್ನಪ್ಪ. ನಮಗಾಗಿ ಜೀವನವೆಂಬ ಪ್ರವಾಹಕ್ಕೆ ಎದುರು ನಿಂತು ದೋಣಿ ನಡೆಸುವ ನಾವಿಕ ನನ್ನಪ್ಪ. ಉಸಿರು ನಿಲ್ಲುವವರೆಗೂ ಹೋರಾಡುತ್ತಾ ಸೋಲಿನ ಸರಮಾಲೆಯಲ್ಲೂ ಗೆಲ್ಲಲೇಬೇಕೆಂಬ ಹಠ ಬಿಡದ ವೀರ ಸೈನಿಕ ನನ್ನಪ್ಪ. ಧನ್ಯವಾದಗಳು. ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಬಹುಮುಖ ಪ್ರತಿಭೆಯಾಗಿರುವಂತಹ ದೀಕ್ಷಾ ಕಲ್ಮಾಡಿ ಇವರು ಅಪ್ಪ ಎಂಬ ಶೀರ್ಷಿಕೆಯೊಂದಿಗೆ ಬರುತ್ತಿದ್ದಾರೆ. ಈ ಮಕ್ಕಳ ಹಬ್ಬದ ಅಧ್ಯಕ್ಷತೆ ಶ್ರೇಯಾ ಎಂಜಿ ಸುಲ್ಯ ಹಾಗೂ ವಾಯ್ಸ್ ಆಫ್ ಆರಾಧನದ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ದೀಕ್ಷಾ ಕಲ್ಮಾಡಿ. ನನ್ನ ಕವನದ ಶೀರ್ಷಿಕೆ ಅಪ್ಪ. ಈ ಜೀವಕ್ಕೆ ಆತನೇ ಎಲ್ಲ, ನನಗಾಗಿ ಜೀವನವನ್ನೇ ಮುಡಿಪಾಗಿಟ್ಟೆಯಲ್ಲ. ನಿನ್ನ ಪ್ರೀತಿಗೆ ಸರಿಸಾಟಿ ಯಾರಿಲ್ಲ, ನೀನಿಲ್ಲದೆ ನನ್ನ ಹೆಸರಿಲ್ಲ. ನಿನ್ನ ಬಣ್ಣಿಸಲು ಪದಗಳೇ ಸಾಲಲ್ಲ, ನೀನೊಂದು ಕೈಗೆ ನಿಲುಕದ ಅಂಬರ. ತುತ್ತು ತಿನ್ನಿಸುವ ಅಮ್ಮನ ಕೈಯಲ್ಲಿರುವ ಅನ್ನದ ಅಗುಲಿನಲ್ಲಿ ನಿನ್ನ ಶ್ರಮದ ಬೆವರಿನ ಹನಿ. ಹಗಲಿರುಳು ಸಂಸಾರದ ನೊಗಕ್ಕೆ ಹೆಗಲು ಕೊಟ್ಟು ಜೀವದ ಜೀವಗಳಿಗಾಗಿ ದುಡಿಯುವ ನೀನೊಂದು ಬಂಗಾರದ ಗಣಿ. ಕಣ್ಣೀರು ಅಡಗಿಸಿಟ್ಟು ನಮ್ಮನ್ನು ನಗಿಸಿ ತೋಳಲ್ಲಿ ಆಡಿಸಿ ಜಗವ ಪರಿಚಯಿಸಿದ್ದು ನೀನು. ತಾನು ಹರಕು ಬಟ್ಟೆ ತೊಟ್ಟು ಮಕ್ಕಳಿಗೆ ಹೊಸ ಬಟ್ಟೆ ತೊಡಿಸಿ ಆನಂದ ಪಡುವ ನಿನ್ನ ಮನಸ್ಸು ಆಕಾಶಕ್ಕಿಂತಲೂ ಎತ್ತರ. ತನಗಾಗಿ ಏನು ಕೊಳ್ಳದ ಸ್ವಾರ್ಥವಿಲ್ಲದ ನಿನ್ನ ಪ್ರೀತಿಗೆ ಮಮತೆ ಕಾಳಜಿಗೆ ಹಿಮಬಂಡೆ ಕೂಡ ಕರಗಿ ನೀರಾಗುವುದು. ಬೆವರು ಸುರಿಸಿ ದಿನವೆಲ್ಲ ದುಡಿದು ದಣಿದರು ಎಂದೂ ಮುಖದ ನಗು ಮಾಸದ ದೈವ ನೀನು ನನ್ನ ಪ್ರೀತಿಯ ಅಪ್ಪ. ಧನ್ಯವಾದಗಳು.
ಅಪ್ಪನ ಬಗ್ಗೆ ಉತ್ತಮವಾಗಿ ತಮ್ಮ ಕವನಗಳ ಮೂಲಕ ವರ್ಣಿಸಿದ ದೀಕ್ಷೆನ್ ಕಲ್ಮಾಡಿ ಇವರಿಗೆ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಶ್ರೇಯಾ ವಿ ದೇವಾಡಿಗ ಇವರು ನಮ್ಮ ನಾಡು ನಮ್ಮ ಕಲೆ ಎಂಬ ಶೀರ್ಷಿಕೆಯೊಂದಿಗೆ ತಮ್ಮ ಕವನವನ್ನು ವಾಚನೆ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ನಮ್ಮ ನಾಡು ನಮ್ಮ ಕಲೆ. ಕಂಬಳದ ಕೆರೆ ನೋಡು, ಕೋಣಗಳ ಓಟ ನೋಡು, ಕಂಬಳದ ಕೆರೆ ನೋಡು, ಕೋಣಗಳ ಓಟ ನೋಡು. ಓಡುವುದು ಮಿಂಚಿನಂತೆ, ಓಡುವುದು ಮಿಂಚಿನಂತೆ, ಓಡುವವ ಬಿರುಗಾಳಿಯಂತೆ. ಕೆಸರಗದ್ದೆಯಲ್ಲಿ ಕೋಣಗಳ ಸೌಂದರ್ಯ, ಕೆಸರಗದ್ದೆಯಲ್ಲಿ ಕೋಣಗಳ ಸೌಂದರ್ಯ, ಜನರ ಮನದೊಳಗೆ ಕುತೂಹಲ ಕಾತುರ. ತುಳುನಾಡ ಪರಂಪರೆಯ ಕ್ರೀಡೆ ಕಂಬಳ, ತುಳುನಾಡ ಪರಂಪರೆಯ ಕ್ರೀಡೆ ಕಂಬಳ. ಗಡಿನಾಡು ದಾಟಿಹುದು ಕಂಬಳದ ಕ್ರೀಡಾ ಹಂಬಲ, ಗಡಿನಾಡು ದಾಟಿಹುದು ಕಂಬಳದ ಕ್ರೀಡಾ ಹಂಬಲ. ಕೋಣವನು ಜಾಣತನದಿ ಓಡಿಸುವ ಅಬ್ಬರ, ಕೋಣವನು ಜಾಣತನದಿ ಓಡಿಸುವ ಅಬ್ಬರ. ನೋಡುಗರ ನಡುವಿನಲ್ಲಿ ಸೋಲು ಗೆಲುವಿನ ಕಾತುರ. ಮೂಡುಗೆರೆ ಪಡುಕೆರೆಯಲ್ಲಿ ಕೋಣಗಳ ಓಟ, ಮೂಡುಗೆರೆ ಪಡುಕೆರೆಯಲ್ಲಿ ಕೋಣಗಳ ಓಟ. ಗೆಲುವಿನ ತಂಡದಲ್ಲಿ ಸಂಭ್ರಮದ ಕುಣಿದಾಟ. ನಮ್ಮ ನಾಡು ನಮ್ಮ ಕಲೆ ಕಟ್ಟಲಾಗದು ಇದಕ್ಕೆ ಬೆಲೆ, ನಮ್ಮ ನಾಡು ನಮ್ಮ ಕಲೆ ಕಟ್ಟಲಾಗದು ಇದಕ್ಕೆ ಬೆಲೆ. ಯುವ ಜನರೇ ಕಂಬಳಕ್ಕೆ ಬೆಂಬಲವಿರಲಿ, ತುಳುನಾಡ ಕಲೆಯ ಉಳಿಸುವ ಹಂಬಲವಿರಲಿ, ತುಳುನಾಡ ಕಲೆಯ ಉಳಿಸುವ ಹಂಬಲವಿರಲಿ. ಧನ್ಯವಾದಗಳು. ನಮ್ಮ ನಾಡು ಹಾಗೂ ನಮ್ಮ ಕಲೆಯ ಬಗ್ಗೆ ವರ್ಣಿಸಿದ ಶ್ರೇಯಾ ವಿ ದೇವಾಡಿಗ ಅವರಿಗೆ ಧನ್ಯವಾದಗಳು. ಈಗ ಮಕ್ಕಳ ಸಮ್ಮೇಳನದ ಉದ್ಘಾಟಕರಾಗಿರುವ ಕೇಶವ ಭಟ್ ಇವರು ತಮ್ಮ ಕವನವನ್ನು ವಾಚನ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೇಶವ ಭಟ್. ನನ್ನ ಕವನದ ಶೀರ್ಷಿಕೆ ಬಾಲ್ಯದ ನೆನಪುಗಳು. ಹರಿಹರಿಯುತ್ತಿದ್ದಂತೆ ದಿನಗಳು, ನೆನಪಾಗುತ್ತದೆ ಬಾಲ್ಯದ ನೆನಪುಗಳು. ನೆನಪಿಸಿಕೊಳ್ಳುತ್ತಿದ್ದಂತೆ ಪ್ರತಿಕ್ಷಣ ಮಗುವಾಗುತ್ತದೆ ಈ ಮನ. ಬಾಲ್ಯದಲ್ಲಿ ಯೋಚಿಸುತ್ತಿದ್ದೆ ಬರಬಾರದೆ ಯೌವನ, ಈಗ ಕೌಮಾರ್ಯದಲ್ಲಿ ಯೋಚಿಸುತ್ತೇನೆ ಸವಿಬಾಲ್ಯದ ಪ್ರತಿಕ್ಷಣ. ಇಳೆಗೆ ಮಳೆ ಇಳಿದಿದೆ ಜನಜಣ, ಹಸಿರಾಗಿದೆ ಪ್ರತಿ ಮಣ್ಣಕಣ. ಶಾಲೆಗೆ ರಜೆ ಎಂದು ಗೊತ್ತಾದಾಗಲೇ ಪುಳಕಿತವಾಯಿತು ಈ ಮಗುವಿನ ಮನ. ಸಾಕಾರವಾಯಿತು ನನ್ನ ವಿದ್ಯಾರ್ಥಿತನ, ಕರೆ ಬಂತು ವಾಯ್ಸ್ ಆಫ್ ಆರಾಧನಾ. ಧನ್ಯವಾಯಿತು ನನ್ನ ಈ ತನುಮನ. ಧನ್ಯವಾದಗಳು. ಅದ್ಭುತವಾದ ಕವನವನ್ನು ಹೇಳಿದ ಕೇಶವ ಭಟ್ ಇವರಿಗೆ ಧನ್ಯವಾದಗಳು. ಕವಿಗಳು ಮಾಡ್ತಾ ಇದ್ರು ಕವನ ವಾಚನ, ಕವಿಗಳು ಮಾಡ್ತಾ ಇದ್ರು ಕವನ ವಾಚನ, ಜನರು ನೋಡ್ತಾ ಇದ್ರು ಅವರ ವಾಚನ. ಇಲ್ಲಿ ಅದ್ಭುತವಾಗಿ ತಮ್ಮ ತಮ್ಮ ಕವನಗಳನ್ನು ನಮಗೆಲ್ಲ ಉಣಬಡಿಸಿದ ಯುವ ಕವಿ ಕವಯಿತ್ರಿಗಳಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳುತ್ತಾ, ಯುಗ ಪುರುಷ ಕಿನ್ನಿಗೋಳಿ ಮತ್ತು ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ನನಗೆ ನಿರೂಪಣೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಪದ್ಮಶ್ರೀ ಭಟ್ ನಿಡ್ಡೋಡಿ ಮೇಡಮ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಸಾಹಿತ್ಯ ಲೋಕದಲ್ಲಿ ಉಂಟು ಹಲವಾರು ಸಿದ್ಧಾಂತವಾದ, ಲೋಹಿಯಾವಾದ, ಮಾರ್ಕ್ಸ್ವಾದ, ಸಮಾಜವಾದ. ಆದರೆ ಎಲ್ಲಕ್ಕಿಂತ ಶ್ರೇಷ್ಠವಾದಂತಹ ವಾದ ಅದು ಧನ್ಯವಾದ. ಅದನ್ನು ಸಮರ್ಪಿಸಲು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ತನ್ಮಯ್ ಸುಳ್ಯ ಇವರು ಬರುತ್ತಿದ್ದಾರೆ. ಉದಯಿಸಿದ ಸೂರ್ಯ ಮುಳುಗಲೇಬೇಕು. ಅಂತೆಯೇ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಇಂದಿನ ರಾಜ್ಯ ಮಟ್ಟದ ಮಕ್ಕಳ ಹಬ್ಬ ಕವಿಗೋಷ್ಠಿ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಲು ಬಯಸುತ್ತೇನೆ. ಮೊದಲನೆಯದಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕುಮಾರಿ ಶ್ರೇಯಾ ಸುಳ್ಯ ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ಪುಟ್ಟ ಕವಿಗಳಿಗೂ ನನ್ನ ಮನದಾಳದ ವಂದನೆಯನ್ನು ಅರ್ಪಿಸುತ್ತೇನೆ. ಮತ್ತು ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಕೇಶವ ಭಟ್ರವರಿಗೂ ಮತ್ತು ಯುಗ ಪುರುಷ ಕಿನ್ನಿಗೋಳಿ ಭುವನಾಭಿರಾಮ್ ಉಡುಪ ಇವರಿಗೂ
ಮತ್ತು ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣೀಕರ್ತರಾದ ವಾಯ್ಸ್ ಆಫ್ ಆರಾಧನಾ ತಂಡದ ಮುಖ್ಯಸ್ಥರಾದ ಪದ್ಮಶ್ರೀ ಭಟ್ ನಿಡ್ಡೋಡಿ ಮೇಡಮ್ ರವರಿಗೂ ಮತ್ತು ನಮ್ಮ ಕಲಾರಾಧನೆ ತಂಡದ ಸರ್ವ ಸದಸ್ಯರಿಗೂ ಇಲ್ಲಿ ನೆಲೆದಿರುವ ಎಲ್ಲ ಪೋಷಕ ವೃಂದದವರು ಮತ್ತು ಗಣ್ಯರಿಗೂ ಮತ್ತು ನಮ್ಮ ಪುಟಾಣಿ ಮಕ್ಕಳಿಗೂ ನನ್ನ ಮನದಾಳದ ಧನ್ಯವಾದನ ಅರ್ಪಿಸುತ್ತೇನೆ ಮತ್ತು ಈ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಮತ್ತು ಇಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ಮಾಡಲು ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ಮನದಾಳದ ಧನ್ಯವಾದವನ್ನು ಕೋರುತ್ತೇನೆ. ಧನ್ಯವಾದ. ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ಅರ್ಚಿತ್ ಕಶ್ಯಪ್ ಮೂಡುಬಿದ್ರೆ ಇವರಿಗೆ ದೇವಪ್ರಸಾದ್ ಪುನರೂರು ಇವರು ನೆನಪಿನ ಕಾಣಿಕೆಯನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀದೇವಿ ರಾಯಚೂರು ಅವರಿಗೂ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಂದೆ ಸುನೀಕ್ಷಾ ಮೂಡುಬಿದ್ರೆ ಇವರಿಗೆ ಎಡ್ವರ್ಡ್ ಲೋಬೋ ಇವರು ಬಂದು ಕಾಣಿಕೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಿದೀಪಿ ಬಂಗೇರ್ ಅವರಿಗೂ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್. ಮುಂದೆ ಅನ್ವಿತಾ ದೇವಿ ಪ್ರಸಾದ್ ಭಟ್ ಇವರಿಗೆ ಮಂದಾರ ರಾಜೇಶ್ ಭಟ್ ಅವರು ವೇದಿಕೆಯ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ. ಮುಂದೆ ಹೃತಿಕಾ ಎನ್ ಕುಲಾಲ್ ಅವರಿಗೂ ಕೂಡ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತ. ಧನ್ಯವಾದಗಳು ಸರ್. ಮುಂದೆ ಹಿಮಾನಿ ಅವರಿಗೆ ರಘುನಾಥ್ ಕಾಮತ್ ಸರ್ ಅವರು ವೇದಿಕೆಯ ಮೇಲೆ ಬಂದು ಇವರಿಗೆ ನೆನಪಿನ ಕಾಣಿಕೆಯನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದೀಕ್ಷಣಾ ಕಲ್ಮಾಡಿ ಅವರಿಗೂ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್. ಮುಂದೆ ಶ್ರೇಯಾ ವಿ ದೇವಾಡಿಗ ಇವರಿಗೆ ನಮ್ಮ ತಂಡದ ಕಲಾ ಪೋಷಕರಾದಂತಹ ಅರುಣ್ ಅಜೇಕರ್ ಅವರು ಕಾಣಿಕೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬಸವರಾಜ್ ಮಂತ್ರಿ ಸರ್ ಅವರು ಬಂದು ನೆನಪಿನ ಕಾಣಿಕೆಯನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ಮುಂದೆ ರಾಮಕೃಷ್ಣ ಶಿರೂರ್ ಅವರು ವೇದಿಕೆಯ ಮೇಲೆ ಬಂದು ಕೇಶವ ಭಟ್ ಅವರಿಗೆ ಕಾಣಿಕೆಯನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್.
ಧನ್ಯವಾದಗಳು ಸರ್. ಮುಂದೆ ಮಧುಕರ್ ಆಚಾರ್ಯ ಸರ್ ಅವರು ತನ್ಮಯ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ನಿಗಮತತಿಗಳ ಅರಿಯದ ನೀರಜ ಭವಾದ್ಯ ಗಣಿತ ಸುರರು ಕಾಣದ ನಿಗಮತತಿಗಳ. ಮುಂದೆ ಇಷ್ಟು ಹೊತ್ತು ನಿರೂಪಣೆ ಮಾಡಿದಂತಹ ನಂದಿನಿ ಅಲೆಯೂರು ಅವರಿಗೆ ಅಕ್ಷಿತ್ ಶೆಟ್ಟಿ ಸರ್ ಅವರು ಕಲಾ ಪೋಷಕರು ವೇದಿಕೆಯ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಅಗಣಿತ ಸುಗುಣಾರ್ಣವ ಶ್ರೀಹರಿಯೇ ಜಗದೊಳು ಸೇವಾದಿಗಳನೆ ಕೊಳುತಿಹ ಅಗರ ಮೋಕ್ಷಾದಿಗಳನೆ. ಧನ್ಯವಾದಗಳು ಸರ್. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಪ್ರತಿಭೆಗಳಿಗೂ ಹಾಗೂ ಎಲ್ಲ ಕಲಾ ಪೋಷಕರಿಗೆ ಮನದಾಳದ ಧನ್ಯವಾದಗಳು. ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ. ಜಾಸನ ಮನೋಜ ಇರುವರು ಸುತರು ಸುರತರಂಗಿಣಿ ತನುಜೆ. ವಾರಿ ಜಾಸನ ಮನೋಜ ಇರುವರು ಸುತರು ಸುರತರಂಗಿಣಿ ತನುಜೆ. ಪುರವೇ ವೈಕುಂಠ ಇಂದ್ರಾದ್ಯಮರರೆ ಕಿಂಕರರು ಗರುಡ ವಾಹನ ಉರಗ ಪರ್ಯಂಕ ನಿಷ್ಕಳಂಕ ಸರಿದೊರೆಗಳ ನಾನರಿಯನು ವೆಂಕಟಗಿರಿಯಲಿ ಇರುತಿಹ ಕರುಣಿಗಳ ರಸನೆ ಮರೆಯದೆ ಸಲಹೋ ಶರಣಾಗತರನು ಮರುತಾಂತರ್ಗತ ವಿಜಯ ವಿಠಲ. ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ. ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಂತರ್ಯಾಮಿ. ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ. ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ಈ ಜಗದೊಳ. ಇನ್ನೇನು ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಆಚೆ ಈಚೆ ಹೋಗ್ತಾ ಇರುವಂಥವರು, ಮೇಕಪ್ ಅನ್ನ ಮುಗಿಸಿದಂಥವರು ಆದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಬಂದು ಹಾಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಆದಷ್ಟು ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮುಕುಂದ ನಲಿದಾಡು ಮನದಲ್ಲಿ. ನಮ್ಮ ಸಭಾ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದಿರುವಂತಹ ಗುರುಪ್ರಸಾದ್ ಭಟ್ ಕಟೀಲು ಇವರಿಗೆ ದೇವಪ್ರಸಾದ್ ಪುನರೂರು ಸರ್ ಅವರು ಕಾಣಿಕೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮುಕುಂದ. ನೋಡೋ ದಯದಿಂದನ್ನ ಕರಪದುಮ ಶಿರದಲ್ಲಿ ನೀಡೋ ಭಕ್ತ ಪ್ರಸನ್ನ. ನಲಿದಾಡೋ ಮನದಲ್ಲಿ ಬೇಡಿ ಕೊಂಬೆನೋ ನಿನ್ನ ಆನಂದ ಘನ್ನ
ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ, ಇನ್ನೇನು ಅದ್ಭುತವಾದಂತಹ ಪ್ರತಿಭೆಗಳು ಈ ವೇದಿಕೆಯ ಮೇಲೆ ಬಂದು ನಿಮ್ಮನ್ನೆಲ್ಲರನ್ನೂ ಕೂಡ ಸಾಂಸ್ಕೃತಿಕ ಲೋಕಕ್ಕೆ ಕರೆದೊಯ್ಯಲಿಕ್ಕಿದ್ದಾರೆ. ಆದ್ರಿಂದ ಆದಷ್ಟು ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಆಸನಗಳ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಂಡು, ಅದರ ಜೊತೆಗೆ ನಮ್ಮ ಎಲ್ಲ ಪ್ರತಿಭೆಗಳ ಪರಿಶ್ರಮಕ್ಕೆ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ, ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅದೆಷ್ಟೋ ದೂರದ ಊರಿನಿಂದ ಪ್ರತಿಭೆಗಳು ಬಂದಿದ್ದಾರೆ. ಆ ಪ್ರತಿಭೆಗಳಲ್ಲಿ ಒಬ್ಬರಾದಂತಹ ಅಭಿಮನ್ಯು ಅವರು, ಇವರು ತಬಲವಾದಕರಾಗಿರ್ತಾರೆ. ಸೊ ಇದೀಗ ವೇದಿಕೆಯ ಮೇಲೆ ಅದ್ಭುತವಾದಂತಹ ತಬಲವಾದನೆಯ ಮೂಲಕ ಅಭಿಮನ್ಯು ಅವರು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಸರ್ವರಿಗೂ ನಮಸ್ಕಾರಗಳು. ನಾನು ಅಭಿಮನ್ಯು ಬಸವರಾಜ್ ಗುಡ್ಡದ್ 6ನೇ ತರಗತಿಯಲ್ಲಿ ಗದಗದಲ್ಲಿ ಓದುತ್ತಿದ್ದೇನೆ. ಪಂಡಿತ್ ಪುಟ್ಟರಾಜ್ ಅಜ್ಜವರನ್ನ, ಪಂಡಿತ್ ಪಂಚಾಕ್ಷರಿ ಅಜ್ಜವರನ್ನ, ಹಣಗಾಲ್ ಕುಮಾರ್ ಅಜ್ಜವರನ್ನ ಮನದಲ್ಲಿ ಸ್ಮರಿಸುತ್ತಾ ನನ್ನ ವಿದ್ಯಾಗುರುಗಳಾದ ಶ್ರೀ ವಿಠಲ್ ಹೂಗಾರ್ ಸರನ್ನು ನಮಸ್ಕರಿಸಿ ನಾನು ರೂಪಕ್ ತಾಳವನ್ನು ನುಡಿಸುತ್ತೇನೆ.
ನಿಮಗೆ ಧನ್ಯವಾದಗಳು. ಮುಂದೆ ಪರ್ಫಾರ್ಮೆನ್ಸ್ ಅನ್ನ ನೀಡುವವರು ಆದಷ್ಟು ಸಮಯ ಬಳಕೆ 3 ನಿಮಿಷಕ್ಕಿಂತ ಒಳಗೆ ಇರುವಂತೆ ನೋಡ್ಕೊಳ್ಬೇಕಾಗಿ ಎಲ್ಲರೊಟ್ಟಿಗೆ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ಒಂದು ಅದ್ಭುತವಾದಂತಹ ನೃತ್ಯದ ಮೂಲಕ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ತ್ರಿತೀಕ್ಷಾ ಅವರು. ಮುಂದೆ ಹರಿಪ್ರಿಯ ಹಾಡು ಹಾಡ್ಲಿಕ್ಕೆ ರೆಡಿಯಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಾಸ್ಟ್ಯೂಮ್ ಎಲ್ಲ ಹಾಕಿ ರೆಡಿಯಾಗಿರೋರು ಆದಷ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಳಿ. ಹಾಗೆ ನಿಮ್ಮ ಸಂಖ್ಯೆ ನಿಮಗೆ ಗೊತ್ತಿದ್ರೆ ಆದಷ್ಟು ನಿಮ್ಮ ಸಂಖ್ಯೆಗಾಗುವಾಗ ವೇದಿಕೆಯ ಬಳಿ ಬಂದು ನಿಲ್ಲಬೇಕಾಗಿ ವಿನಂತಿ. ಹಾಗೆ ಶ್ರೀದೇವಿ ರಾಯಚೂರು, ಶ್ರೇಯಾ ರಾಯಚೂರು, ಪ್ರಜ್ಞಾ ಹಾಗೂ ಅರ್ಚಿತ್ ಕಶ್ಯಪ್ ಅವರು ಸಿದ್ಧರಾಗಿರ್ಬೇಕು ಅಂತ ಕೇಳ್ಕೊಳ್ತಾನೆ. ತಿತೀಕ್ಷಾ ಅವರು ಆದಷ್ಟು ಬೇಗ ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಸಮಯದ ಅಭಾವ ಇರುವ ಕಾರಣ ಎಲ್ಲ ಪ್ರತಿಭೆಗಳು ಕೂಡ ಕಾಯ್ತಾ ಇರ್ತಾರೆ. ಮುಂದೆ ಹರಿಪ್ರಿಯಾ ಅವರು ರೆಡಿಯಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಿತ ಕಿಟ ತಕ ತಕ ತದಿಗೆಣದು ತಾರಿದು ತಾರಿತಜಂ ತಜಂ ತರಿತ ತದಿಮಿತ ಕಿಟ ತಕ ತಕ ತದಿಗೆಣದು ತಾರಿತಜಂ ತಜಂ ತರಿತ ತದಿಮಿತ ಕಿಟ ತಕ ತದಿಗೆಣದು ತಾರಿತಜಂ ತಜಂ ತರಿತ ತದಿಮಿತ ಕಿಟ ತಕ ತಕ ತದಿಗೆಣದು ತಾರಿತಜಂ ತಜಂ ತರಿತ ತದಿಮಿತ ಕಿಟ ತಕ ತಕ ತದಿಗೆಣದು ತಾರಿತಜಂ ತಜಂ ತರಿತ ತದಿಮಿತ ಕಿಟ ತಕ ತಕ ತದಿಗೆಣದು ತಜಂ ತಕಜಂ ತಕಿಟಜಂ ತಕ ತಕಿಟಜಂ ತಕಿಟ ತಗದಿಗು ತದಿಗೆಣದು ತಜಂ ತಕಜಂ ತಕಿಟಜಂ ತಕ ತಕಿಟಜಂ ತಕಿಟ ತಗದಿಗು ತದಿಗೆಣದು ತರೀತ ದಣ 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 ತಜೋಣು ಜೋಣು ಜೋಣು ತದಿಮಿ ದಿಮಿ ದಿಮಿ ತಕಿಡ ತಕ ತರೀತ ದಣ 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 ಜೋಣು 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 ತದಿಮಿ ದಿಮಿ ದಿಮಿ ತಕಿಡ ತಕ ತರಿತ ದಣ
ಹರಿತ ಓಂಕಾರದಿ ಮೈ ದಾಳಿದ ಮೂಲಾಧಾರನೇ ನನ್ನೆದೆಯಲಿ ನೀ ಪವಡಿಸಿದೆ ಬವಣೆಯಲ್ಲಿಹುದು ಏಕದಂತನೇ ಎಲೆ ಚಿಗುರು ಗರಿಕೆಯಾಗಿ ನಾನಿಹೆನು ನಿನ್ನ ಪದತಲದಿ ಸಾರವೂ ನೀನೇ ಸತ್ಪಥವೂ ನೀನೇ ಸಕಲಾಧಾರನು ನೀನೇ ಆನೆ ಮೊಗದೋನೆ ಆನೆ ಮೊಗದೋನೆ ಆನೆ ಮೊಗದೋನೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ಪ್ರತಿಭೆಗಳು ನಿಮ್ಮ ನಿಮ್ಮ ಹಾಡುಗಳನ್ನು ಸಿದ್ಧಪಡಿಸಿ ಇಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಮುಂದಕ್ಕೆ ವೇದಿಕೆಯ ಮೇಲೆ ಹರಿಪ್ರಿಯಾ ಗದಗ ಇವರು ಹಾಡಿನ ಮೂಲಕ ಬರ್ತಾ ಇದ್ದಾರೆ. ಮುಂದಕ್ಕೆ ಅರ್ಚಿತ್ ಕಶ್ಯಪ್ ಅವರು ಸಿದ್ಧರಾಗಿರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಮಕ್ಕಳ ಹಬ್ಬಕ್ಕೆ ದೂರದ ಊರಾದ ಗದಗದಿಂದ ಅಭಿಮನ್ಯು ಹಾಗೂ ಹರಿಪ್ರಿಯಾ ಪ್ರತಿಭೆಗಳು ಬಂದಿದ್ದಾರೆ. ಇದು ನಮ್ಮ ಆರಾಧನಾ ತಂಡಕ್ಕೆ ಒಂದು ಹೆಮ್ಮೆ. ಇದರಲ್ಲಿ ಕಾಣ್ತಾ ಇದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಹಿರಿಮೆ ಅಂತ ಹೇಳ್ಬೋದು. ಇಂದು ವಾಯ್ಸ್ ಆಫ್ ಆರಾಧನಾ ತಂಡವು ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಕೂಡ ಹೆಸರುವಾಸಿಯಾಗಿದೆ. ದೂರದ ಊರಿನಿಂದ ಬಂದಿರುವಂತಹ ಪ್ರತಿಭೆಗಳಿಗೆ ನಮ್ಮ ತಂಡದ ಪರವಾಗಿ ಮನಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ವರಿಗೂ ನಮಸ್ಕಾರಗಳು. ನನ್ನ ಹೆಸರು ಹರಿಪ್ರಿಯಾ ಬಸವರಾಜ್ ಗುಡ್ಡದ್. 2ನೇ ತರಗತಿಯನ್ನು ಗದಗ್ನಲ್ಲಿ ಓದುತ್ತಿದ್ದೇನೆ. ಪಂಡಿತ್ ಪುಟ್ಟರಾಜ್ ಅಜ್ಜವರಣ್ಣ, ಪಂಡಿತ್ ಪಂಚಾಕ್ಷರಿ ಅಜ್ಜವರಣ್ಣ, ಹಾನ್ಗಲ್ ಕುಮಾರ್ ಅಜ್ಜವರನ್ನ ನೆನೆಸುತ್ತಾ ನಾನು ಕನ್ನಡ ನಾಡಿನ ಬಗ್ಗೆ ಹಾಡುತ್ತೇನೆ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟಗೆ ಚುಕ್ಕಿ. ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟಗೆ ಚುಕ್ಕಿ. ಮರವೆಂದರೆ ಬರೀ ಕಟ್ಟಿಗೆಯಲ್ಲ, ಶ್ರೀಗಂಧದ ಚಕ್ಕೆ. ಶ್ರೀಗಂಧದ ಚಕ್ಕೆ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ಅದು ಪಾವನ ತೀರ್ಥ.
ಅಸೀಮಾದು ಅಧಿಗಂತ ಕನ್ನಡ ಬರಿ ಕರ್ನಾಟಕವಲ್ಲ ಅಸೀಮಾದು ಅಧಿಗಂತ ದೇವರು ಕೇವಲ ವಿಗ್ರಹವಲ್ಲ ಅಂತರ್ಭಾವಾನಂತ ಅಂತರ್ಭಾವಾನಂತ ಕನ್ನಡವೆಂದರೆ ಬರಿ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಕನ್ನಡವೆಂದರೆ ಜನಜಂಗುಳಿ ಜೀವನ ಶೈಲಿ ವಿಧಾನ ಕನ್ನಡವೆಂದರೆ ಜನಜಂಗುಳಿ ಜೀವನ ಶೈಲಿ ವಿಧಾನ ವಾಯುವೆಂದರೆ ಬರಿ ಹವೆಯಲ್ಲ ಉಸಿರದು ಪಂಚ ಪ್ರಾಣ ಉಸಿರದು ಪಂಚ ಪ್ರಾಣ ಕನ್ನಡವೆಂದರೆ ಬರಿ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಕನ್ನಡವೆಲ್ಲ ತಿಂಗಳು ನಡೆಸು ಗುಲ್ಲಿನ ಕಾಮನ ಬಿಲ್ಲು ಕನ್ನಡವೆಲ್ಲ ತಿಂಗಳು ನಡೆಸುವ ಗುಲ್ಲಿನ ಕಾಮನ ಬಿಲ್ಲು ರವಿ ಶಶಿ ತಾರೆಯ ನಿತ್ಯೋತ್ಸವವದು ಸರಸ್ವತಿ ವೀಣೆಯ ಸೊಲ್ಲು ಓ ಸರಸ್ವತಿ ವೀಣೆಯ ಸೊಲ್ಲು ಕನ್ನಡವೆಂದರೆ ಬರಿ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಧನ್ಯವಾದಗಳು. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ತಂಡದ ಸರ್ವ ಸದಸ್ಯರ ಪರವಾಗಿ ಮನದಾಳದ ಧನ್ಯವಾದಗಳು. ಮುಂದೆ ಮಕ್ಕಳ ಹಬ್ಬದಲ್ಲಿ ವೀಕ್ಷಕರಿಗೆ ಲಕ್ಕಿ ಬಹುಮಾನಗಳು ಕೂಡ ಇದೆ. ಅದುವೇ ಬೆಳ್ಳಿ ಉಂಗುರ ಹಾಗೂ ಸೀರೆ. ಕೊನೆವರೆಗೆ ಕಾರ್ಯಕ್ರಮ ವೀಕ್ಷಣೆ ಮಾಡುವಂತಹ ಅದೃಷ್ಟಶಾಲಿಗೆ ಬಹುಮಾನ ಗೆಲ್ಲುವ ಅವಕಾಶವಿದೆ. ಆದ್ರಿಂದ ಎಲ್ಲ ವೀಕ್ಷಕರು ಕೊನೆವರೆಗೂ ಇದ್ದು ಈ ಒಂದು ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಮುಂದಕ್ಕೆ ಅದ್ಭುತವಾದಂತಹ ಹಾಡಿನ ಮೂಲಕ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ಅರ್ಚಿತ್ ಕಶ್ಯಪ್ ಇವರು. ಇದೀಗ ಪ್ರಜ್ಞಾ ಶಿಮಂತೂರು ಅವರು ಮುಂದೆ ರೆಡಿ ಆಗಿರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆ
ತಕ್ಕದಿಮಿ ತಜಂ ತಗಿಡ ತಕ್ಕದಿಮಿ ತಗಿಡ ತಗಿಡ ತಾಂ ತಜಣು ತಜಣು ತದ್ದೀಂ ತದೀಂ ತತ್ತಾಂಗು ತಗದಿಮಿ ಕಿಡತಗದೀಂ ತದೀಂ ತತ್ತಾಂಗು ತಗದಿಮಿ ತದ್ದೀಂ ತದೀಂ ತದ್ದೀಂ ತದೀಂ ತಾಂ ತಾಂ ತಗ ತಾಂ ತಾಂ ತಗ ತಗ ಜನಿ ತಾಂ ತಾಂ ತಗ ತಾಂ ತಾಂ ತಗ ತಾಂ ಅಷ್ಟಾಂಗ ಯೋಗ ಅದ್ವೈತ ತತ್ವಲೋಲ ಇಷ್ಟಾರ್ಥ ಸಿದ್ಧಿ ಮಾಲಾ ಅಧ್ಯಾತ್ಮ ತತ್ವ ಮೂಲ ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವಲೋಲ ಇಷ್ಟಾರ್ಥ ಸಿದ್ಧಿ ಮಾಲಾ ಅಧ್ಯಾತ್ಮ ತತ್ವ ಮೂಲ ಸಕಲ ಮಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ ಏಕಮೇವ ಅದ್ವಿತೀಯ ಲೋಕ ಲೋಕ ಪೂಜಿತ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ಪಾಹಿ ಮಾಂ ತ್ರಾಹಿ ಮಾಂ ಪರಮೇಶ್ವರ ಪಾಲಾಕ್ಷ ನಟನ ವಿಶಾರದ ನಟಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟಶೇಖರ ಧನ್ಯವಾದಗಳು. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅರ್ಚಿತ್ ಕಶ್ಯಪ್ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ತಂಡದ ಬಾಲ ಪ್ರತಿಭೆ ಮತ್ತು ಅದ್ಭುತ ಹಾಡುಗಾರ ಮತ್ತು ನಿರೂಪಣೆಯ ಮೂಲಕ ಕೂಡ ಎಲ್ಲರ ಪ್ರಶಂಸೆಗೆ ಪಾತ್ರರಾದಂತಹ ಅರ್ಚಿತ್ ಕಶ್ಯಪ್ ರವರು ಬರೆದಿರುವಂತಹ ಕತೆ ಪುಸ್ತಕ ಕೂಡ ಈಗಷ್ಟೇ ಬಿಡುಗಡೆಗೊಂಡಿದೆ. ಆದ್ರಿಂದ ಇನ್ನು ಮುಂದಕ್ಕೆ ಕೂಡ ಇಂತಹದೇ ಅದ್ಭುತ ಸಾಧನೆ ಮಾಡುವಂತಾಗಲಿ ಎಂಬುದೇ ನಮ್ಮೆಲ್ಲರ ಆಶ್ರಯ. ಇದೀಗ ಮುಂದಕ್ಕೆ ವೇದಿಕೆಯ ಮೇಲೆ ಪ್ರಜ್ಞಾ ಶಿಬರೂರು ಇವರು, ನಂತರ ನಿಷ್ಕಾ ಅವರು ಸಿದ್ಧರಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪ್ರಜ್ಞಾ. ನಾನು ಇಂದು ಕಥೆಯ ಮೂಲಕ ಹೇಳಲಿದ್ದೇನೆ. ಒಂದು ಗ್ರಾಮದಲ್ಲಿ ಬಟ್ಟೆ ಒಗೆಯುವ ಒಬ್ಬ ಅಗಸನಿದ್ದ. ಗ್ರಾಮದಲ್ಲಿದ್ದ ಎಲ್ಲರ ಮನೆಗೆ ಹೋಗಿ ಬಟ್ಟೆಗಳನ್ನು ತೆಗೆದುಕೊಂಡು ಬಂದು ಅದನ್ನು ಒಗೆದು ಮತ್ತೆ ಅದೇ ಮನೆಗೆ ಹೋಗಿ ಕೊಟ್ಟು ಸಿಗುವ ಹಣದಿಂದ ಅವನು ಅವನ ಹೆಂಡತಿಯು ಸಂತೋಷವಾಗಿ ಬದುಕುತ್ತಿದ್ದರು. ಅವನ ಬಳಿ ಒಂದು ಕುದುರೆಯು ಒಂದು ಕತ್ತೆಯೂ ಇತ್ತು. ನಮ್ಮ ಹತ್ತಿರ ಈ ಕುದುರೆ ಕತ್ತೆ ಇರುವುದರಿಂದ ತುಂಬ ಅನುಕೂಲವಾಯಿತಲ್ವಾ ಎಂದು ಅಗಸನು ಆತನ ಹೆಂಡತಿಯು ತನ್ನ ಕತ್ತೆ ಮತ್ತು ಕುದುರೆಯನ್ನು ಹೊಗಳುತ್ತಾ ಮಾತನಾಡಿಕೊಂಡರು. ಅವರು ಕುದುರೆ ಮತ್ತು ಕತ್ತೆಯನ್ನು ಒಂದೇ ಸೂರಿನಡಿಯಲ್ಲಿ ಕಟ್ಟಿ ಹಾಕಿದ್ದರು. ಯಾವತ್ತಿಗೂ ಆ ಕುದುರೆ ಕತ್ತೆಯನ್ನು ತನ್ನ ಸ್ನೇಹಿತನಾಗಿ ಸ್ವೀಕರಿಸಲೇ ಇಲ್ಲ. ಹಾಗೆಯೇ ಒಂದು ದಿನ ಕುದುರೆಯು ನೀರು ಕುಡಿಯುತ್ತಿತ್ತು. ಅದರ ಪಕ್ಕದಲ್ಲೇ ಬಂದು ಕತ್ತೆಯು ನೀರು ಕುಡಿಯತೊಡಗಿತು. ಆಗ ಕುದುರೆಗೆ ಸಿಟ್ಟು ಬಂದಿತು. ಆ ಕುದುರೆಯು ಸಿಟ್ಟಿನಿಂದ ಕತ್ತೆಯನ್ನು ದೂಡಿತು. ಆಗ ಕತ್ತೆಯು, ಹೀಗೆಲ್ಲ ಮಾಡಬೇಡ ಗೆಳೆಯ, ನೀನು ದೂಡಿದ್ದು ನನಗೆಷ್ಟು ನೋವಾಗ್ತಿದೆ ಗೊತ್ತಾ, ನಾನು ನಿಂತರನೇ ಒಂದು ಪ್ರಾಣಿ ಅಲ್ವಾ ಎಂದು ಹೇಳಿತು. ಆಗ ಕುದುರೆಯು, ನೀನು ನಂತರ ಆಗೋಕೆ ಸಾಧ್ಯನೇ ಇಲ್ಲ, ನೀನು ಬರೀ ಸಾಧಾರಣ ಅಷ್ಟೇ, ಅಲ್ಲದೆ ನೀನು ದೊಡ್ಡ ಮೂರ್ಖನೂ ಹೌದು, ನನಗೆ ಎಷ್ಟು ಮರ್ಯಾದೆ ಉಂಟು ಗೊತ್ತಾ ಎಂದು ಅಹಂಕಾರ ತೋರಿಸಿತು. ಕತ್ತೆಗಿಂತ ತಾನು ದೊಡ್ಡವನೆಂದು ಅಹಂಕಾರ ಆ ಕುದುರೆಗೆ ಯಾವಾಗಲೂ ಇತ್ತು. ಒಂದು ದಿನ ಅಗಸನು ಬಟ್ಟೆಯನ್ನೆಲ್ಲ ಮನೆಗೆ ಕೊಂಡು ಹೋಗಲು ಕತ್ತೆಯ ಮೇಲಿರಿಸಿಕೊಂಡ. ಆ ಬಟ್ಟೆ ಮೂಟೆ ತುಂಬಾ ಭಾರವಾಗಿತ್ತು. ಹಾಗೆ ಅಗಸನು ಕುದುರೆಯು ಕತ್ತೆಯು ಮನೆಯ ದಾರಿಯಲ್ಲಿ ನಡೆದುಕೊಂಡು ಹೋದರು. ಆದರೆ ಮೂಟೆ ತುಂಬಾನೇ ಭಾರವಿರುವುದರಿಂದ ಕತ್ತೆಯಿಂದ ನಿಧಾನವಾಗಿ ನಡೆಯಲು ಸಾಧ್ಯವಾಗುತ್ತಿತ್ತು. ಆ ಕತ್ತೆಯು ಕುದುರೆಯಲ್ಲಿ ಸಹಾಯ ಕೇಳಿತು. ಅದಕ್ಕೆ ಕುದುರೆಯು ನಾನೇನ್ ಮಾಡಬೇಕು ಎಂದು ಜಂಬದಿಂದ ಕೇಳಿತು. ಅದಕ್ಕೆ ಕತ್ತೆಯು ಸ್ವಲ್ಪ ಬಟ್ಟೆಗಳನ್ನು ನೀನು ಹೊತ್ಕೋ ಬಂದರೆ ಚೆನ್ನಾಗಿತ್ತು ಎಂದು ಹೇಳಿದಾಗ ಕುದುರೆಯು ನಿರಾಕರಿಸಿತು.
ಕೆಲವು ಹೆಜ್ಜೆಗಳನ್ನು ಮಾತ್ರ ಮುಂದೆ ನಡೆಯಲು ಪಾಪ ಆ ಕತ್ತೆಯಿಂದ ಸಾಧ್ಯವಾಗುತ್ತಿತ್ತು. ಅದು ದಾರಿ ಮಧ್ಯೆನೇ ಕೆಳಗೆ ಬಿದ್ದು ಹೋಗಿದ್ದ ಆ ಕತ್ತೆಯಿಂದ ಅಗಸನು ಬಟ್ಟೆ ಮೂಟೆಯನ್ನು ತೆಗೆದುಕೊಂಡು ಕುದುರೆ ಮೇಲೆ ಕಟ್ಟಿಬಿಟ್ಟನು. ಅಷ್ಟು ಮಾತ್ರವಲ್ಲದೆ ಆ ಕತ್ತೆಯನ್ನು ಸಹ ಅಹಂಕಾರ ತೋರುತ್ತಿದ್ದ ಕುದುರೆ ಮೇಲಿಟ್ಟು ಬಿಟ್ಟನು. ಅವರು ಮನೆಯ ಕಡೆ ನಡೆದುಕೊಂಡು ಹೋದರು. ಆಗ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಈ ಕಥೆಯ ನೀತಿ, ನಾವು ಯಾವತ್ತೂ ಅಹಂಕಾರದಿಂದ ಮೆರೆಯಬಾರದು. ಅವಕಾಶಕ್ಕಾಗಿ ಧನ್ಯವಾದಗಳು. ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಮುಂದೆ ವೇದಿಕೆಯ ಮೇಲೆ ಅದ್ಭುತ ನೃತ್ಯದ ಮೂಲಕ ಬಾಲ ಪ್ರತಿಭೆಯಾಗಿರುವಂತಹ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆ ನಿಷ್ಕಾ ಇವರು. ಈಗ ಅದೆಷ್ಟೋ ಮಕ್ಕಳು ನಮ್ಮ ತಂಡದಲ್ಲಿ ಯಾವುದೇ ಸ್ಟೇಜ್ ಫಿಯರ್ ಇಲ್ಲದೆ ಕ್ಯಾಮರಾವನ್ನ ಎದುರಿಸ್ತಾರೆ. ಅದೆಷ್ಟೋ ದೊಡ್ಡ ದೊಡ್ಡ ಸ್ಟೇಜಲ್ಲಿ ತಮ್ಮ ಪ್ರತಿಭಾ ಪ್ರದರ್ಶನವನ್ನ ಯಾವುದೇ ಭಯವಿಲ್ಲದೆ ಮಾಡ್ತಾ ಇದ್ದಾರೆ ಹಾಗೂ ಎಲ್ಲರ ಪ್ರಶಂಸೆಗೆ ಪಾತ್ರರಾಗ್ತಾ ಇದ್ದಾರೆ ಅಂದರೆ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮುಂದೆ ಲೇಖನ ಹಾಗೂ ತಂಡ ನೃತ್ಯಕ್ಕೆ ತಯಾರಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದ್ಭುತವಾಗಿ ನೃತ್ಯವನ್ನ ಮಾಡಿದ ಪುಟಾಣಿ ಬಾಲ ಪ್ರತಿಭೆಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಈಗಷ್ಟೇ ನಮ್ಮ ಅಗರಿ ರಾಘವೇಂದ್ರ ಸರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ನಿಮ್ಮನ್ನು ಕೂಡ ಗೌರವ ಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ ಸರ್. ಇದೀಗ ಮುಂದಕ್ಕೆ ಒಂದು ಗ್ರೂಪ್ ಡ್ಯಾನ್ಸ್ನ ಮೂಲಕ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ ಲೇಖನ,
ದಿವ್ಯ ಜ್ಯೋತಿ, ಸೌಮ್ಯ ಹಾಗೂ ಮೇಘನಾ ಇವರು. हुआ
ಅದ್ಭುತವಾಗಿ ನೃತ್ಯವನ್ನ ಮಾಡಿದಂತಹ ಶಾರದಾ ಹೈಸ್ಕೂಲ್ ಶಿಮಂತೂರು ಇಲ್ಲಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದಕ್ಕೆ ನಮ್ಮ ಈ ಮಕ್ಕಳ ಹಬ್ಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದಂತಹ ರಾಘವೇಂದ್ರ ಸರ್ ಅವರಿಗೆ ಹಾಗೂ ಅಗರಿ ಭಾಸ್ಕರ್ ರಾವ್ ಸರ್ ಅವರಿಗೆ ಭುವನಾಭಿರಾಮ ಉಡುಪ ಸರ್ ಅವರು ಕಾಣಿಕೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅಗರಿ ವಾಸುದೇವ ಸರ್ ಅವರಿಗೆ ಅಗರಿ ರಾಘವೇಂದ್ರ ಸರ್ ಅವರಿಗೆ ಹಾಗೂ ಅಗರಿ ವಾಸುದೇವ ರಾವ್ ಸರ್ ಅವರಿಗೆ ದೇವಪ್ರಸಾದ್ ಸರ್ ಅವರು ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಪ್ರೀತಿಯನ್ನ ತೋರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಮುಂದಕ್ಕೆ ಭರತನಾಟ್ಯ ನೃತ್ಯದ ಮೂಲಕ ನಿರೀಕ್ಷಾ ಕುಲಾಲ್ ಅವರು ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೇನೆ. ನಂತರ ಕೃತಿಕಾ ಎಸ್ ಕುಲಾಲ್ ಅವರು ಕತೆ ವಾಚನಕ್ಕಾಗಿ ಸಿದ್ಧರಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯ ಮೇಲೆ ನಮ್ಮ ಭಾರತ ದೇಶದ ಅದ್ಭುತ ಸಾಂಸ್ಕೃತಿಕ ವೈಶಿಷ್ಟ್ಯತೆಗಳಲ್ಲಿ ಒಂದಾಗಿರುವಂತಹ ಭರತನಾಟ್ಯ ನೃತ್ಯದ ಮೂಲಕ ನಿರೀಕ್ಷಾ ಕುಲಾಲ್ ಇವರು ಇದೀಗ ವೇದಿಕೆಯ ಮೇಲೆ. ಎಲ್ಲ ನೃತ್ಯಗಾರರು ನೃತ್ಯದ ಮುಂಚಿತವಾಗಿ ನಿಮ್ಮ ಪೆನ್ ಡ್ರೈವ್ಗಳನ್ನು ಅಥವಾ ಹಾಡುಗಳನ್ನು ಕೊಟ್ಟು ರೆಡಿಯಾಗಿರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. गणपति नाम सदा बोम बोम तैय तैय नक दिन नक दिन भजन करे उदनि तनक दिमि दितम दितम तुम तै तै गणपति नाम सदा दिम्मिकड़दक दिक्कुतान दिम्मिकड़दक दक्कड़दक दक्कड़दक दक्कत ओडुताम दिम्मिकड़दक दिक्कुतान दिम्मिकड़दक दक्कड़दक दक्कड़दक दक्कत ओडुताम उदनि तनक दिमि दितम दितम तुम तै तै गणपति नाम सदा अवर वासवे करम बाजती अके नाम सदूर गणराजा अवर वासवे करम बाजती अके नाम सदूर गणराजा ताल मंदिर बहुत ताम सत्सुर मंडल की सुरभाजा ताल मंदिर बहुत ताम सत्सुर मंडल की सुरभाजा बोम्म बोम्मत तैय तैय नक दिन भजन करे उदनि तनक दिमि दितम दितम तुम तै तै गणपति
ಗಣಪತಿನಾಂ ಸದಾ ವೇಣುವಾಸರೆ ಅಮೃತ ಕುಂಡಲಿಕೆ ತಾರಿಕಡದ ವಾಲ್ಕಜ ವೇಣುವಾಸರೆ ಅಮೃತ ಕುಂಡಲಿಕೆ ತಾರಿಕಡದ ವಾಲ್ಕಜ ನಾರದ ತುಂಬುರು ವೈನ ಬಜಾಕೆ ನಾರದ ಗಣಮೇ ವರ್ಸರ್ಗ ನಾರದ ತುಂಬುರು ವೈನ ಬಜಾಕೆ ನಾರದ ಗಣಮೇ ವರ್ಸರ್ಗ ಬೊಮ್ಮ ಬೊಮ್ಮದ ತಯ್ಯ ತಯ್ಯ ನಕ ದಿನ ಭಜಂಕರೆ ಉದನಿ ತನಕ ದಿಮಿತಿ ತಾಂ ತಾಂ ತೈ ತೈ ಗಣಪತಿ ನಾಮ ಸದಾ ಅವರ ವಾಸವೇ ಕರಂಬಾಜತಿ ದ್ರುಮಿ ಮೃದಂಗ ಅವರ ವಾಸವೇ ಕರಂಬಾಜತಿ ದ್ರುಮಿ ಮೃದಂಗ ನವಾಬ್ ಸಾರಂಗಿ ಸಿತಾರ್ ಕಿನರೆ ಅವರ ವಾಸ ಗೈ ಮುಗರ್ ಸಿಂಗ ನವಾಬ್ ಸಾರಂಗಿ ಸಿತಾರ್ ಕಿನರೆ ಅವರ ವಾಸ ಗೈ ಮುಗರ್ ಸಿಂಗ ಬೊಮ್ಮ ಬೊಮ್ಮಟ ತಯ್ಯ ನಕ ದಿನ ಭಜಂಕರೆ ಉದನಿ ತನಕ ದಿಮಿತಿ ತಾಂ ತೈ ತೈ ಗಣಪತಿ ನಾಮ ಸದಾ ಉದನಿ ತನಕ ದಿಮಿತಿ ತಾಂ ತೈ ತೈ ಗಣಪತಿ ನಾಮ ಸದಾ ಉದನಿ ತನಕ ದಿಮಿತಿ ತಾಂ ತೈ ತೈ ಗಣಪತಿ ನಾಮ ಸದಾ ತೈ ತೈ ನನ್ನ ಕದಿ ನಾಮ ಸದಾ ತೈ ತೈ ಗಣಪತಿ ನಾಮ ಸದಾ. ಅದ್ಭುತವಾದಂತಹ ನೃತ್ಯವನ್ನ ಮಾಡಿದ ನಿಮಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ವೇದಿಕೆಯ ಮೇಲೆ ಒಂದು ಕತೆ ವಾಚನೆಯ ಮೂಲಕ ಕೃತಿಕಾ ಎಸ್ ಕುಲಾಲಿ ಅವರು ವೇದಿಕೆಯ ಮೇಲೆ. ಮುಂದೆ ಪ್ರಕೃತಿ ಅಜಕಾರು ಅವರು ಸಿದ್ಧರಾಗಿರ್ಬೇಕು ಅಂತ ವಿನಂತಿ. ನಮಸ್ಕಾರ ಎಲ್ಲರಿಗೂ. ನಾನು ಕೃತಿಕಾ ಎಸ್ ಕುಲಾಲ್, ಶ್ರೀ ಶಾರದಾ ಸೆಂಟ್ರಲ್ ಸ್ಕೂಲ್ ಇಲ್ಲಿ 7ನೇ ತರಗತಿ ಕಲಿಯುತ್ತಿದ್ದೇನೆ. ಇಂದು ನಾನು ಒಂದು ಕಥೆಯನ್ನು ಹೇಳುತ್ತೇನೆ. ಅದುವೇ ಚಿಂಟು ಮತ್ತು ಪಿಂಟು. ಒಂದೂರಿನಲ್ಲಿ ಚಿಂಟು ಮತ್ತು ಪಿಂಟು ಎಂಬ ಇಬ್ಬರು ಹುಡುಗರು ವಾಸಿಸುತ್ತಿದ್ದರು. ಅವರಿಗೆ ಒಬ್ಬನನ್ನು ಕಂಡರೆ ಇನ್ನೊಬ್ಬನಿಗೆ ಆಗುತ್ತಿರಲಿಲ್ಲ. ಒಂದು ದಿನ ಅವರ ಶಾಲೆಯಲ್ಲಿ ಮೇಷ್ಟ್ರು ಬಂದು, ನಾಳೆಯಿಂದ 4 ದಿನ ರಜೆ ಇದೆ, ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ಕೆಲವೊಂದು ಯೋಜನೆಗಳನ್ನು ನೀಡುತ್ತೇನೆ ಎಂದು ಹೇಳಿದರು. ಚಿಂಟುಗೆ ಒಂದು ಸಣ್ಣ ಚಲನಚಿತ್ರವನ್ನು ತಯಾರಿಸಲು ಹೇಳಿದರು ಮತ್ತು ಪಿಂಟುಗೆ ಒಂದು ಕಥೆಯನ್ನು ತಯಾರಿಸಲು ಹೇಳಿದರು. ಪಿಂಟು ತನ್ನ ಕೆಲಸವನ್ನು ಮಾಡುವುದಕ್ಕಿಂತ ಚಿಂಟುವಿನ ಯೋಜನೆಯನ್ನು ಹಾಳು ಮಾಡಲು ನೋಡುತ್ತಿದ್ದ. ಚಿಂಟು ತನ್ನ ಯೋಜನೆಯ ಬಗ್ಗೆ ಯೋಚಿಸುತ್ತಿದ್ದರೆ ಪಿಂಟು ಚಿಂಟುವಿನ ಯೋಜನೆಯನ್ನು ಹಾಳು ಮಾಡಲು ಯೋಚಿಸುತ್ತಿದ್ದ. ಚಿಂಟು ತನ್ನ ಗೆಳೆಯರೊಂದಿಗೆ ಯೋಜನೆಯನ್ನು ಮಾಡಲು ಹೊರಟಾಗಲೆಲ್ಲ ಪಿಂಟು ಅವರ ಕೆಲಸವನ್ನು ಹಾಳು ಮಾಡುತ್ತಿದ್ದ. ಹೀಗೆ ನಡೆಯುತ್ತಾ 4 ದಿನ ಆಯಿತು. ಶಾಲೆ ತೆರೆಯಿತು. ಆದರೆ ಪಿಂಟು ತನ್ನ ಯೋಜನೆಯನ್ನು ತಯಾರಿಸಲೇ ಇಲ್ಲ. ಅದಕ್ಕೆ ಮೇಷ್ಟ್ರು ಅವನಿಗೆ ಬೈದರು. ಪಿಂಟು, ನನಗೆ ಮಾತ್ರ ಯಾಕೆ ಬೈತೀರಾ? ಚಿಂಟುಗೆ ಸಹ ಬೈರಿ ಎಂದು ಹೇಳಿದಾಗ ಮೇಷ್ಟ್ರು ಯಾಕೆ ಎಂದು ಕೇಳುತ್ತಾರೆ. ಅದಕ್ಕೆ ಪಿಂಟು, ಚಿಂಟು ಕೂಡ ತನ್ನ ಯೋಜನೆಯನ್ನು ತಯಾರಿಸಲಿಲ್ಲ ಎಂದು ಹೇಳುತ್ತಾನೆ. ಅದಕ್ಕೆ ಮೇಷ್ಟ್ರು ನಗುತ್ತಾ ಹೇಳುತ್ತಾರೆ, ಚಿಂಟು ತನ್ನ ಯೋಜನೆಯನ್ನು ತಯಾರಿಸಿ ಮೊದಲು ತಂದು ನನಗೆ ಕೊಟ್ಟಿದ್ದಾನೆ. ಇದನ್ನು ಕೇಳಿದ ಪಿಂಟು ತುಂಬಾ ಆಶ್ಚರ್ಯಗೊಳ್ಳುತ್ತಾನೆ ಮತ್ತು ಚಿಂಟುವಿನ ಹತ್ತಿರ ಬಂದು ಕೇಳುತ್ತಾನೆ, ಇದು ಹೇಗೆ ಸಾಧ್ಯ? ನಾನು ನಿನ್ನ ಚಲನಚಿತ್ರವನ್ನು ಹಾಳು ಮಾಡಿದ್ದೆ. ಇದನ್ನು ಕೇಳಿದ ಮೇಷ್ಟ್ರು ತುಂಬಾ ಸಿಟ್ಟಿನಿಂದ ಅವನಿಗೆ ಬುದ್ಧಿ ಮಾತು ಹೇಳಿ ಶಿಕ್ಷೆ ಕೊಟ್ಟರು. ಅನಂತರ ಚಿಂಟು ಹೇಳುತ್ತಾನೆ, ನನ್ನ ಚಲನಚಿತ್ರದ ಹೆಸರೇನೆಂದರೆ ಕೆಟ್ಟ ಕೆಲಸಕ್ಕೆ ಜಯ ಸಿಗುವುದಿಲ್ಲ. ಇದನ್ನು ಕೇಳಿದ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಈ ಕಥೆಯ ನೀತಿ ಏನೆಂದರೆ, ಒಳ್ಳೆಯ ಕೆಲಸಕ್ಕೆ ಶ್ರಮ ಪಟ್ಟರೆ ಮಾತ್ರ ಫಲ. ಧನ್ಯವಾದಗಳು. ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಮುಂದಕ್ಕೆ ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ಪ್ರಕೃತಿ ಅಜಕಾರು ಇವರು, ನಂತರ ಮಾನ್ಯ BM ಇವರು ನೃತ್ಯಕ್ಕಾಗಿ ಸಿದ್ಧರಿರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಕಾಪಾಡೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕೊಂಬಿದ್ರೆ ಇಳಿಜಾರಾದ್ರು ಇನ್ನೊಂದ್ ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕ್ವಾರಂಟೈನ್ ಕೈಯಾಗ ಹಿಡ್ದು ನಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಸಂಗಡ ಇಟ್ಟವನೆ ಯಕಡ ಚಮಡಿ ಹರಿದು ದಮಡಿಗಿಚ್ಕೊಳ್ತವನೆ ಕೋಟಿ ಕೋಟಿ ಸೋದ್ನೆ ಬೆನ್ಗೆ ಕಟ್ಟಿದ್ದವನೆ ಹೋ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶನೇ ಕಲ್ಚಿ ತಲೆಮ್ಯಾಗ ಬಿದ್ದಂಗೆ ಮುಗ್ದೆ ಹೋಯ್ತು ಜೀವನ ಇನ್ನು ಬಾಳ್ಸೋದ್ಯಾಕೆ ಕತ್ಲಾಗ ಹಿಡ್ಕೋ ಬೆಳಕಿ ನಂಗೆ ಕಾಣ್ದಂಗ್ ಬಂದು ಕಾಯೋನವನೇ ವಾರಮ್ಯಾನೆ ಕೈಯಾಗಿಡ್ದು ಮಾರವೇಷ್ಟಾಗ ಬಂದವನವನೇ ಕೈ ಬಿಟ್ಟು ಬಂದು ಕಾಪಾಡೋನು ಏಳು ಮಲೆ ಮಾತಪ್ಪನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಕಲಾ ಪೋಷಕರಾದಂತಹ ಅಕ್ಷಿತ್ ಸರ್ ಅವರು ಜೇನುಗೂಡು ತಂಡದ ಹಾಗೂ ಮಧುಕರ್ ಆಚಾರ್ಯ ಅವರು ಕಲಾ ಪೋಷಕರು ಹಾಗೂ ಶೇಖರ ಹೆಗ್ಡೆ ಸರ್ ಅವರು ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೆ ಅಗರಿ ರಾಘವೇಂದ್ರ ಸರ್ ಅವರು ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಅಕ್ಷಿತ್ ಸರ್, ಮಧುಕರ್ ಸರ್ ಹಾಗೂ ಶೇಖರ್ ಹೆಗ್ಡೆ ಸರ್ ಆದಷ್ಟು ಬೇಗ ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ಜೇನುಗೂಡು ತಂಡದ ಅಕ್ಷಿತ್ ಸರ್ ಅವರು ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೇನೆ ಸರ್. ಹಾಗೆ ಶರತ್ ಶೆಟ್ಟಿ ಅವರು ಪತ್ರಕರ್ತರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾಣಿಕೆಯನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ಮಾನ್ಯ BM ಇವರು. ಆದಷ್ಟು ಎಲ್ಲ ನೃತ್ಯಗಾರರು ತಮ್ಮ ತಮ್ಮ ಹಾಡುಗಳನ್ನ ನೀಡಿ ಸಿದ್ಧರಿರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಭಾಷಿತೆ ಕರ್ನಾಟಕ ಮಾತೆ ಕರ್ನಾಟಕ ಮಾತೆ ಮನೆ ಮಾತೆ ಸಿರಿಗನ್ನಡ ಸಿರಿಗನ್ನಡ ಸಿರಿಗನ್ನಡವೆಂಬುದು ಸಿಹಿ ಪದ ಸವಿಗನ್ನಡವೆಂಬುದೇ ಜನಪದ ಪದ 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 ಸಿರಿಗನ್ನಡವೆಂಬುದು ಸಂಪದ ಕನ್ನಡ ಸಂಪದವೇ ಜನಪದ ಪದ 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 ಪಂಪರನ್ನರಿಗೆ ಪ್ರಾಣ ಬಸವ ಕನಕರಿಗೆ ಪ್ರಾಣ ನಾರಣಪ್ಪನಿಗೆ ಹಾಡೇ ಕನ್ನಡ 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 ಸಿರಿಗನ್ನಡವೆಂಬುದು ಸಿಹಿ ಪದ ಸವಿಗನ್ನಡವೆಂಬುದೇ ಜನಪದ ಪದ 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 ಸಿರಿಗನ್ನಡವೆಂಬುದು ಸಂಪದ ಕನ್ನಡ ಸಂಪದವೇ ಜನಪದ ಪದ 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 ಶಿಲೆಗಳ ಮೈಯ ಮೇಲು ನುಡಿ ಮೃದು ನುಡಿ ಮರು ನುಡಿ ಜಕಡನ ಕೈಯ ಮುನ್ನುಡಿ ಮನಸ್ಸಿನ ಕನ್ನಡಿ ಮನಸ್ಸಿನ ಕನ್ನಡಿ ಚೆನ್ನಕಿ ಜವರ ಚೆನ್ನುಡಿ ಚೆಲು ನುಡಿ ಹೊನ್ನುಡಿ ಬಾಹುಬಲಿಗಳ ಗುಡಿ ನುಡಿ ಬಲು ನುಡಿ ಮಡಿ ನುಡಿ ಕೋಲಮಂಡೆ ಚೆಂಗಮದೇವರ ಆಡೋ ಮಾತೆ ಮಲೆ ಮಾದೇವರುಗಳ ಮುದ್ದು ಮಾತು ಕೋಲಮಂಡೆ ಚೆಂಗಮದೇವರ ಆಡೋ ಮಾತೆ ಮಲೆ ಮಾದೇವರುಗಳ ಮುದ್ದು ಮಾತು ಅರಿಶಿನ ಕುಂಕುಮ ಶೋಭಿತೆ ಋಷಿ ಪುಂಗವರ ಪೋಷಿತೆ ಕರ್ನಾಟಕ ಮಾತೆ ಕರ್ನಾಟಕ ಮಾತೆ ಮನೆ ಮಾತೆ ಸಿರಿಗನ್ನಡವೆಂಬುದು ಸಿಹಿ ಪದ ಸವಿಗನ್ನಡವೆಂಬುದೇ ಜನಪದ ಪದ 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 ಸಿರಿಗನ್ನಡವೆಂಬುದು ಸಂಪದ ಕನ್ನಡ ಸಂಪದವೇ ಜನಪದ ಪದ 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 ಪಂಪರಂಗರಿಗೆ ಪ್ರಾಣ ಬಸವ ಕನಕರಿಗೆ ಪ್ರಾಣ ನಾರಣಪ್ಪನಿಗೆ ಹಾಡೇ ಕನ್ನಡ 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 ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ. ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಅಂದರೆ ಆರದಿರಲಿ ಬದುಕು ಆರಾಧನಾ ತಂಡದಿಂದ ನಾವು ವಿಜಯಲಕ್ಷ್ಮಿ ಐತಾಲಿ ಅವರ ಮಗನಿಗೆ ಸಹಾಯಧನವನ್ನ ನೀಡಿದ್ವಿ. ಸೊ ಅದರ ಒಂದು ನೆನಪಿನಿಂದ ದೂರದ ಕಲ್ಲಡ್ಕದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ನಿಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಮೇಡಮ್. ಇದೀಗ ವೇದಿಕೆಯ ಮೇಲೆ ಬಾಲ ಪ್ರತಿಭೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ಆದ್ಯ ಎಸ್ ಕಲ್ಯ ಇವರು. ರವಿಯೇರಿ ಬರುತ್ತಿರೆ
ವಿಸ್ತಾರ ವರ್ಣ ವಿಸ್ತಾರ ರವಿಯೇರಿ ಬರುತ್ತಿರೆ ರವಿಯೇರಿ ಬರುತ್ತಿರೆ ಮೋಡದಕ್ಕಳ ವರ್ಣ ವಿಸ್ತಾರ ನೋಡಲ್ಲಿ ಶರಣ ಚಿತ್ತಾರ ನೋಡಲ್ಲಿ ವರ್ಣ ವಿಸ್ತಾರ ಜೋಡಿ ಮಾಮರ ಹೆಗಲನೇರುತ್ತ ಹಾಡುತ್ತಿರೆ ಪಂಚಮದ ಜನ ಜೋಡಿ ಮಾಮರ ಹೆಗಲನೇರುತ್ತ ಹಾಡುತ್ತಿರೆ ಪಂಚಮದ ಜನ ಜೋಡಿ ಮಾಮರ ಹೆಗಲ ನೀರುತ್ತ ಹಾಡುತ್ತಿರಿ ಪಂಚಮದ ಇಂಚರ ಹಾಡುತ್ತಿರಿ ಪಂಚಮದ ರಾಮ ಶ್ಯಾಮರಂಗದೊಳ್ ಆಡಿನಲಿಯುವ ಜಲದೋಳ್ ಇಳಿಯುತ್ತ ಕೂಡಿ ರಾಮ ಶ್ಯಾಮರಂಗದಿ ಆಡಿ 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 ಆಡಿನಲಿಯುವ ಜಲದೊಳ್ ಇಳಿಯುತ್ತ ಜಲ ಜಲ ಕೇಳಿ ಜಲ ಕೇಳಿ ಜಲ ಕೇಳಿ ಆಡುತ್ತ ಜಲ ಕೇಳಿ ಆಡುತ್ತ ಕೂಡಿ ರಾಮ ಶ್ಯಾಮರಂಗದೊಳಾಡಿ ಆಡಿ 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 ಹೊಳೆಯುತ್ತ ಜಲದೊಳಿಳಿಯುತ್ತ 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 ಹಕ್ಕಿಯಾಗುವ ನೀಲಿ ಬಾನಲಿ ರೆಕ್ಕೆ ಬಡಿಯುವ ಸ್ನೇಹ ವನದಲ್ಲಿ ಹಕ್ಕಿಯಾಗುವ ನೀಲಿ ಬಾನಲಿ ರೆಕ್ಕೆ ಬಡಿಯುವ ಸ್ನೇಹ ವನದಲ್ಲಿ ಹಕ್ಕಿಯಾಗುವ ಸ್ನೇಹ ವನದಲ್ಲಿ ರೆಕ್ಕೆ ಬಡಿಯುವ ನೀಲಿ ಬಾನಲಿ ನಾವು ಸ್ನೇಹ ವನದಲ್ಲಿ ನಕ್ಕು ನೇಸರ ಕಡಲಿ ಗಿಳಿಯಲು ಅಕ್ಕರಳಿ ಅರಮನೆಯ ಸೇರುವ ನಕ್ಕು ನೇಸರ ಕಡಲಿ ಗಿಳಿಯಲು ಅಕ್ಕರೆಯುಳ ಅರಮನೆಯ ಸೇರುವ ಅರಮನೆಯ ಸೇರುವ ಅರಮನೆಯ ಸೇರುವ ನೋಡುವ ಮೊದಲಿ ಸ್ವರ್ಣ ಚಿತ್ತಾರ ರವಿಯೇರಿ ಬರುತ್ತಿರೆ ಮೋಡ
ಅದ್ಭುತವಾದಂತಹ ನೃತ್ಯವನ್ನ ಮಾಡಿದ ನಿಮಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಊಟದ ವ್ಯವಸ್ಥೆ ಆಗಿದೆ. ಆದ್ರಿಂದ ಸ್ವಲ್ಪ ಜನ ಎದ್ದು ಹೋಗಿ ಊಟ ಮಾಡಿ ಬರಬೇಕು. ಆದಷ್ಟು ಎಲ್ಲ ಪ್ರತಿಭೆಗಳ ಪ್ರದರ್ಶನವನ್ನ ಕೂಡ ಜೊತೆಯಾಗಿ ನೋಡಬೇಕು ಅಂತ ಕೇಳ್ಕೊಳ್ತಾ, ಇದೀಗ ಮುಂದಕ್ಕೆ ತುಳುನಾಡ ವೈಭವವನ್ನ ಸಾರುವಂತಹ ಒಂದು ನೃತ್ಯದ ಮೂಲಕ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ ಸುನೀಕ್ಷಾ ಹಾಗೂ ಗಾನವಿ ಅವರ ತಂಡ. ತುಳುನಾಡ ಸಂಸ್ಕೃತಿಗಳ ವೈಭವವನ್ನ ಹೇಳುತ್ತಾ ಕೂತರೆ ದಿನಗಳ ಜೊತೆ ಪದಗಳೇ ಸಾಲದು. ಶಂಕರಾಪುರದ ಮಲ್ಲಿಗೆಯ ಪರಿಮಳ ಒಂದು ಕಡೆಯಾದರೆ ಕಂಬಳದಂತಹ ವಿಶಿಷ್ಟವಾದಂತಹ ಆಟ ಇನ್ನೊಂದು ಕಡೆ. ಹಾಗೆ ಇಲ್ಲಿ ಸಿಗುವ ಬೂತಾಯಿ, ಬಂಗುಡೆ, ಮಾಂಜಿಯಂತಹ ಮೀನುಗಳ ರುಚಿ ಬೇರೆಲ್ಲಿಯೂ ಇಲ್ಲ. ಇಲ್ಲಿ ನಡೆಯುವ ಜಾನಪದ ಆಟ, ಸಾಂಸ್ಕೃತಿಕ ನೃತ್ಯ ಮತ್ತು ನಾವು ನಡೆಸುವ ಆಚರಣೆಗಳು ಎಲ್ಲ ಜನರನ್ನ ಆಕರ್ಷಿಸುವಂತಹದ್ದು. ಆದ್ದರಿಂದ ಅಂತಹ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ನೃತ್ಯದ ಮೂಲಕ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಗಳಾದಂತಹ ಸುನೀಕ್ಷಾ ಹಾಗೂ ಗಾನವಿ ಇವರ ತಂಡ ಇದೀಗ ವೇದಿಕೆಯ ಮೇಲೆ. ಮುಂದೆ ಚಾತುರ್ಯ ಎಕ್ಕಾರು, ನಿಹಾಲ್ ಮೂಡುಬಿದ್ರೆ, ಸಮನ್ವಿ ಮತ್ತು ತಂಡ ಸಿದ್ಧರಾಗಿರಬೇಕು ಅಂತ ವಿನಂತಿ. Nana, 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 Nana. Danana, 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 danana. ಭೂಮ್ಯಪ್ಪೆನ ನೆನೆ ತಂದು ಬುಲೆಕಾನಿಗೆ ದೀವೊಂದು. ಭೂಮೆಪ್ಪೆನ ನೆನೆ ತಂದು ಬುಲೆಕಾನಿಗೆ ದೀವೊಂದು. ಕುರಮೈಲೆ ಕಳೆ ಒಂದು ಕುರಲೇನ ತುಂಬೊಂದು. ರಂಗದ ಕಲವೊಂದು ಗಂಧದ ಕೊದಡುಂದು. ಬೇರದ ಕಡಲುಂಡು ತಿಂದು ದುಂಡುದು ಸುಖ ಉಂಡು. ಡನನ ಡನ ಡನನ ಡನನ ಡನ್ನಾನ ಡನನ ಡನನ. ಅರಸು ಆಟ, ಆ ಪೆರ್ಗೆ ಆಟ, ಆ ಜೋಡು ಪೆರ್ಗೆ, ಆ ಸೀತೆ ಆಟ, ಕಾಶಿ ಆಟ, ಕೋಲಾಟ, ಜೋಗುಲನ ಚೆಂಡಾಟ, ಕುಟ್ಟಿ ದೊನ್ನೆ ತಪ್ಪಂಗಾಯಿ, ಚಿನಿಕೋಲು ಚೆಂಡು ಬುಗರಿ ಆಟ. ಆ ಆಟ ಈ ಆಟ ಅಬ್ಬರದ ಬಯಲಾಟ. ಆ ಆಟ ಈ ಆಟ ಅಬ್ಬರದ ಬಯಲಾಟ.
ಡನನ ಡನ್ನ ಡನನ ಡನ್ನನ ಡನ್ನಾನ ಡನನ ಡನ್ನನ ಓಹೋ ಹೋ 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 पंचमी अट्टेमी मार्नेमी उच्चयगे पंचमी अट्टेमी मार्नेमी उच्चयगे कालादि तंबिला ओमु गुंजिने मोगे कालादि तंबिला ओमु गुंजिने मोगे ताटी बुटुदु नल्तिನ ಬೇನೆ ಬಲಿಪು ಮದತಿನ ಅರ್ತಿ ಬಿರ್ತಿ ಪರ್ಲುದ ಮಾದಿರ ನಲ್ತಿನ ಆಟಿದ ಅಮಾಸೆ ಸೋಣದ ಸಂಕ್ರಾಂತಿ ಬೊಂತೆಲ್ದ ಮೂಜಿ ದಿನ ಕೊಡಿ ಪರ್ವ ನಿನ್ನ ದಿನ ಬಲೇಂದ್ರ ಕರ್ಗಲ್ಲು ಕಾಯನಗ ಬೊರ್ಗಲ್ಲು ಪೂಪನಗ ಉಪ್ಪು ಕರ್ಪೂರನಗ ಜಾಲು ಪಾದ್ಯಾನಗ ಉರ್ತು ಮದ್ದೊಳ್ಯಾನಗ ತುಂಬೆದಡಿಟ್ಟು ಆಟಾನಗ ನೆಕ್ಕಿದಡಿಟ್ಟು ಕೂಟಾನಗ ಬೆಮ್ಮೆಲಗು ಪಾಪು ಬಣ್ಣಗ ಳೆಟ್ಟು ಬೊಲ್ಲೆ ಮುರ್ಕನಗ ಗುರುಗುಂಜಿ ಕಲೆಬಾಜಿನಗ ಮಂಜಲಕ್ಕಿ ಮೇದರ್ಪನಗ ಕೊಟ್ಟರಂಜೆ ಕೊಡಿಗಾರ್ನಗ ಈ ರಾಜ್ಯಗೂ ಪಿರಬಲ ಬಲಿಯದ್ರ ಕೈಲಿ ಕಟ್ಟದುಂಡು ಸಿಂಗದನ ಕಟ್ಟದುಂಡು ಹೊಸ ತೊಂಪ ಪಾಡ್ದುಂಡು ಕೊಡಿಮರ ಏರ್ದುಂಡು ಅತ್ಯದ್ಭುತವಾದಂತಹ ನೃತ್ಯವನ್ನ ಮಾಡಿದ ನಿಮಗೆ ಅಂದ್ರೆ ಗಾನವಿ, ಸುನೀಕ್ಷಾ, ರಿದಿಪಿ ಬಂಗೇರ, ರಿಷಿತಾ, ಸೃಜನಿ ಹಾಗೂ ಸ್ವಸ್ತಿ ನಿಮಗೆಲ್ಲರಿಗೂ ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಸರ್ವ ಸದಸ್ಯರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ಚಾತುರ್ಯ ಎಕ್ಕಾರು ಹಾಗೆ ಭೋಜನವನ್ನ ಮುಗಿಸಿದಂತಹ ಎಲ್ಲರೂ ಕೂಡ ಕಲಾಭಿಮಾನಿಗಳು ವೇದಿಕೆಯ ಮುಂದೆ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯ ಮೇಲೆ ಚಾತುರ್ಯ ಎಕ್ಕಾರು ಇವರು, ನಂತರ ನಿಹಾಲ್ ಅವರು ಸಿದ್ಧರಾಗಿರ್ಬೇಕು ಅಂತ ವಿನಂತಿ. ಕುದುರೆ ಏರಿ ಸೂರ್ಯ ಬಂದವನೇ, ನಿದಿರೆ ಹಾರ ಮದ್ದು ತಂದವನೇ, ಮುಂಜಾನೆ ಬಳಗ ಬೆಳ್ಳಕ್ಕಿ ಬಳಗ ರಂಗೋಲಿ ಬಿಡಿಸಿ ಹಾಸೈತೆ ಸರಗ, ಒತ್ತಾರೆಯೊಳಗು ಹುಣ್ಣಿಮೆ ಬೆಳಕ, ಮುದ್ದಾದ ಹೂಗಳ ರೇಷ್ಮೆ ಜಳಕ, ಲಾಲಿ 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 ಹೋ, ಲಾಲಿ 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 ಹೋ. ಕುದುರೆ ಏರಿ ಸೂರ್ಯ ಬಂದವನೇ, ನಿದಿರೆ ಹಾರ ಮದ್ದು ತಂದವನೇ.
ಮುಗಿಬರ ಮುಂದ ಹಾಡೈತಿ ಹೋಗಿನೋ ಸುದ್ದಿ ಬರ ಮುಂದ ಹಾಡೈತಿ ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ಅದ್ಭುತವಾದಂತಹ ಹಾಡಿನ ಮೂಲಕ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಅದ್ಭುತ ಗಾಯಕ ನಿಹಾಲ್ ಮೂಡುಬಿದ್ರೆಯವರು ಇದೀಗ ವೇದಿಕೆಯ ಮೇಲೆ. ಮುಂದೆ ಸಮನ್ವಿ ಮತ್ತು ತಂಡದವರು ನೃತ್ಯಕ್ಕಾಗಿ ಸಿದ್ಧರಿರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ನವರಸ ನವಲಾಸ್ಯ ನವಕಾವ್ಯಕಾರ ಮಗ ಮದನಿದ ಮದನಿ ಸನಿದ ನಿದ ಮದನಿ ಗಸಗನಿ ಸದನಿ ಕಮದನಿ ಸ ಕಮದ ಸಾಸನಿ ಸನಿದ ನಿದ ಮದನಿ ಸ ನಿದ ನಿದ ತಮ ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವಕಾವ್ಯಕಾರ ನವಕೋಟಿ ಲೀಲ ವಿನೋದ ವಿಲಾಸ ನವಕೋಟಿ ಲೀಲ ವಿನೋದ ವಿಲಾಸ ನವಭಾವನಾನಂದ ಗೌರೀವರ ನಟನ ವಿಶಾರದ ಚಂದ್ರಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟಶೇಖರ ತಾಂಗು ತಕಿಟ ತಕ್ಕ ತಿಮ್ಮಿ ತಜಂ ತಕಿಟ ತಕ್ಕ ತಿಮ್ಮಿ ತಕಿಟ ತಕಿಟ ತಜಣು ತಜಣು ತದ್ದಿಂ ತದಿಂ ತಾಂಗು ತಕ ದಿಂ ತದಿಂ ತದಿಂ ತಾಂಗು ತಕ ದಿಮಿ ತದ್ದಿಂ ತದಿಂ ತದ್ದಿಂ ತದಿಂ ತಾಂ ತಾಂ ತಕ ತಾಂ ತಾಂ ತಕ ತಕ ತಾಂ ತಾಂ ತಕ ತಾಂ ತಾಂ ತಕ ಗಿಡದ ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವಲೋಲ ಇಷ್ಟಾರ್ಥ ಸಿದ್ಧಿಮಾಲಾ ಅಧ್ಯಾತ್ಮ ತತ್ವ ಮೂಲ ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವಲೋಲ ಇಷ್ಟಾರ್ಥ ಸಿದ್ಧಿಮಾಲಾ ಆಧ್ಯಾತ್ಮ ತತ್ವ ಮೂಲ ಸಕಲ ಮಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ಪಾಹಿ ಮಾ ತ್ರಾಹಿ ಮಾ ಪರಮೇಶ್ವರ ಪಾಲಾಕ್ಷ ನಟನ ವಿಶಾರದ ನಟಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟಶೇಖರ ಧನ್ಯವಾದಗಳು. ಅತ್ಯದ್ಭುತವಾಗಿ ಹಾಡನ್ನ ಹಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ಸಮನ್ವಿ ಎಸ್, ಶರ್ವಾಣಿ ಎಸ್ ಹಾಗೂ ಸಾನ್ವಿರಾಜ್ ಅವರು, ಮುಂದೆ ನಂದಿನಿ ಅಲಿಯೂರು ಇವರು ಸಿದ್ಧರಾಗಿರಬೇಕು ಅಂತ ವಿನಂತಿ.
ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಹೆಜ್ಜೆಗಳ ನಾದ ತೂತನಂ ಪಾದಗಳ ಕುಣಿತ ಅಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪನೆ ತನಧೀರನ ಧೀರನ ತನವೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ झुलका झुलका रे झुलका 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 रे झुलका झुलका रे झुलका रे झुलका रे झुलका झुलका रे झुलका 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 रे झुलका झुलका रे झुलका रे झुलका रे शबनम जैसी लड़की तेरे युक्त दिल की खिड़की ये हाडनೊಂದು ಕೇಳಿ ಶಾಮ से सुबह ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ ಮುझे नाचने दो ये शाम से सुबह ನಾರೆಯ ನಾದ ತುಂಬ ವಿನೋದ ನಲಿದಾಡೋ ನವಿಲಾಡೆ झुलका झुलका रे झुलका 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 रे झुलका झुलका रे झुलका रे झुलका रे झुलका झुलका रे झुलका 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 रे झुलका झुलका रे झुलका कभी मुस्काए कभी छेड़े कभी बात करे राधा कैसे न चले राधा कैसे न चले तन मन मिले राधा कैसे न चले राधा कैसे
ಅದ್ಭುತವಾದಂತಹ ನೃತ್ಯವನ್ನು ಮಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಕ್ಕಳ ಹಬ್ಬದಲ್ಲಿ ವೀಕ್ಷಕರಿಗೆಲ್ಲರಿಗೂ ಕೂಡ ಲಕ್ಕಿ ಬಹುಮಾನವಿದೆ. ಬೆಳ್ಳಿ ಉಂಗುರ ಹಾಗೂ ಸೀರೆ. ಕೊನೆವರೆಗೂ ಕಾರ್ಯಕ್ರಮ ವೀಕ್ಷಣೆ ಮಾಡುವಂತಹ ಅದೃಷ್ಟಶಾಲಿಗೆ ಅದು ಸಿಗ್ಲಿಕ್ಕಿದೆ. ಆದ್ರಿಂದ ಹೊರಗಿರುವಂತಹ ಎಲ್ಲರೂ ಕೂಡ ಊಟ ಆದರೆ ಪ್ಲೀಸ್ ಒಳಗೆ ಬಂದು ಕೂತ್ಕೊಳ್ಳಿ. ಅದೆಷ್ಟೋ ಪ್ರತಿಭೆಗಳು ನಿಮಗೋಸ್ಕರ ಅದೆಷ್ಟೋ ದಿವಸಗಳ ಪ್ರಾಕ್ಟೀಸ್ ಅನ್ನ ಮಾಡಿ ಇಲ್ಲಿ ಕಲಾ ಪ್ರದರ್ಶನವನ್ನ ನೀಡ್ತಾ ಇರ್ತಾರೆ. ಆದ್ರಿಂದ ಎಲ್ಲ ಕಲಾಭಿಮಾನಿಗಳು ಪ್ರೋತ್ಸಾಹವನ್ನ ನೀಡಿ ಅಂತ ಕೇಳ್ತಾ, ಇದೀಗ ಮುಂದೆ ವೇದಿಕೆಯ ಮೇಲೆ ಅದ್ಭುತವಾದಂತಹ ಹಾಡಿನ ಮೂಲಕ ನಂದಿನಿ ಅಲಿಯೂರು ಇವರು, ನಂತರ ಅಮಿತ್ ಹಾಗೂ ಚಿಂತನ್ ಅವರು ಕೂಡ ಸಿದ್ಧರಾಗಿರ್ಬೇಕಾಗಿ ವಿನಂತಿ. ಹಲೋ, ಧನ್ಯವಾದಗಳು. ಎಲ್ಲ ಪ್ರತಿಭೆಗಳಿಗೆ ಕೊನೆ
शिव शम्भो स्वयम्भो भो शम्भो 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 शिव शम्भो स्वयम्भो शम्भो शिव शम्भो स्वयम्भो शम्भो शिव शम्भो स्वयम्भो गंगाधर शंकर करुणाकर मामव भवसागर तारका 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 शम्भो शिव शम्भो स्वयम्भो शम्भो शिव शम्भो स्वयम्भो निर्गुण परब्रह्म स्वरूप गम गम भूत प्रपञ्चरहित निर्गुण परब्रह्म स्वरूप गम गम भूत प्रपञ्चरहित निर्गुण परब्रह्म स्वरूप गम गम भूता प्रपञ्चरहित निज गुह निहित नितान्त अनन्त निज गुह निहित नितान्त अनन्त आनन्द अतिशय अक्षयलिङ्ग आनन्द अतिशय अक्षयलिङ्ग शम्भो शिव शम्भो स्वयम्भो शम्भो शिव शम्भो स्वयम्भो धिमित धिमित धिमि धिमि किट किट तोम 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 तरि किट किट तोम धिमित धिमित धिमि धिमि किट किट तोम 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 तरि किट तोम धिमित धिमित धिमि धिमि किट तोम 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 तरि किट तोम मतंग मुनिवर वंदित ईशा सर्वदिगंबर वेष्टित वेशा नित्य निरंजन नृत्य नटेश मतंग मुनिवर वंदित ईश सर्वदिगंबर वेष्टित वेश नित्य निरंजन नृत्य नटेश ईश सभेश सर्वेश शम्भो शिव शम्भो स्वयम्भो शम्भो शिव शम्भो स्वयम्भो गंगाधर शंकर करुणाकर मामव भवसागर तारका शम्भो शिव शम्भो स्वयम्भो शम्भो शिव शम्भो
ಅದ್ಭುತವನ್ನು ನೃತ್ಯ ಮಾಡಿದಂತಹ ಶ್ರೀದೇವಿ ಇವರಿಗೆ ಧನ್ಯವಾದಗಳು. ಈಗ ಶ್ರೇಯಾ ರಾಯಚೂರು ಇವರಿಂದ ಒಂದು ಹಾಡು. ಎಲ್ಲರೂ ಚಪ್ಪಾಳೆ ಕೊಟ್ಟು ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಲೋ, ಬ್ಲೂಟೂತ್ ಕನೆಕ್ಟ್ ಮಾಡಿಲ್ಲ. ಇಲ್ಲಿ ಕೊಡ್ಬೇಕು ಸಾಂಗ್ ಕೊಡ್ಬೇಕು. ಅಲ್ಲಿ ಕೊಟ್ರೆ ಅಲ್ಲಿ ಆಡಕ್ ಬರ್ತಾ ಮತ್ತೆ ವೈರ್ ಉಂಟಾ ಇವರೇ? ವೈರಿಂಗ್ ಇದು ಈಗ ಮುಂದಕ್ಕೆ ತನ್ಮಯ್ ಸುಳ್ಯ ಇವರಿಂದ ಹಾಡು. ದಯವಿಟ್ಟು ನಿಮ್ಮ ಹಾಡನ್ನಿದ್ದರೆ ಅಲ್ಲಿ ಫಸ್ಟಿಗೆ ರೆಡಿ ಮಾಡಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಇಶಾನಿ ಸುಳ್ಯ ಇವರು ರೆಡಿ ಆಗ್ಬೇಕೆಂದು, ಐಶಾನಿ ಸುಳ್ಯ ಇವರು ರೆಡಿ ಆಗ್ಬೇಕೆಂದು ಕೇಳ್ತೀವಿ. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜೈಂಕಾರಕ್ಕೆ ಪ್ರಾಣ ಹೊತ್ತೆ ಇಟ್ಟು ಹೋರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ಚಂದ್ರರೇ ನಿನ ಕಣ್ಗಳು, ಗಿರಿ ಶೃಂಗವೇ ನಿನಾಂಗವೋ, ಓ ಓ
ಬಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು ನಿನ್ನ ವೇಗವೋ ಜೀವ ಜೀವದಲ್ಲಿ ಬೆರೆತು ಹೋದ ಭಾವ ಭಾವದಲ್ಲಿ ಕರಗಿ ಹೋದ ಜೀವಾಶ್ವವೇ ದೂರಾದೆಯ ಪ್ರಾಣಾಶ್ವವೇ ಮರೆಯಾದೆಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ವಿಷವ್ಯೂಹವ ಕುಟಿ ಕೆಡವಲು ವೀರ ಪೌರುಷ ಎತ್ತಿ ಹಿಡಿದು ತಕಿಟ ಧೀಂದಿರನ ತಕಿಟ ಧೀಂದಿರನ ಧೀಂ ಧಿರನ 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 ಧೀಂ ತನ ತಕಿಟ ಧೀಂ ತಕಿಟ ಧೀಂ ಧೀಂ ತಮ ಛದ್ವವೇಷವ ಹೊರಗೆಳೆಯಲು ಕ್ಷಾತ್ರ ತೇಜದ ಕತ್ತಿರಿದು ಗೂಢ ರಾಕ್ಷಸರ ಕೊಚ್ಚಿ ಮೆರವೇ ನೀತಿ ನೇಮಗಳ ಬಿತ್ತಿ ಬೆಳೆವೇ ಆಕಾಶವೇ ಮೇಲ್ಬೀಳಲಿ ಭೂತಾಯಿಯೇ ಬಾಯ್ ಬಿರಿಯಲಿ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜೈಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ನಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಥ್ಯಾಂಕ್ ಯು. ಅದ್ಭುತವಾಗಿ ಹಾಡನ್ನು ಹಾಡಿದಂತಹ ತನ್ಮಯ್ ಸುಳ್ಯ ಇವರಿಗೆ ಕೃತಜ್ಞತೆಗಳು. ನಂತರ ಶ್ರೇಯಸ್ ಸುಳ್ಯ. ಐಶಾನಿ ಸುಳ್ಯ ಇವರು ತಯಾರಾಗಿರಬೇಕೆಂದು ಕೇಳಿಕೊಳ್ಳುತ್ತೇನೆ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ ನಿನ್ನೆ ಮಾಯೆಗೆ ಕೊನೆ ಇಲ್ಲ ಈ ನಿನ್ನ ದಯವೇ ಏನೇ ಇಲ್ಲ ನಿನ್ನೆ ಮಾಯೆಗೆ ಕೊನೆ ಇಲ್ಲ ಈ ನಿನ್ನ ದಯವೇ ಏನೇ ಇಲ್ಲ ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ ಶರಣಂ ಶರಣಂ ಸ್ವಾಮಿ ಶರಣಂ 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 ಅಯ್ಯಪ್ಪ ಶರಣಂ ಶರಣಂ
ಧನ್ಯವಾದಗಳು. ಧನ್ಯವಾದಗಳು. ಈಗ ಐಶಾನಿ ಸುಳ್ಯ ಇವರಿಂದ ನೃತ್ಯ. सितारे संग बांध लाऊंगा, तेरे वास्ते फलक से मैं चांद लाऊंगा, 16-17 सितारे संग बांध लाऊंगा। चांद तारों से कहो अभी ठहरे जरा, चांद तारों से कहो कि अभी ठहरे जरा। पहले इश्क लड़ा लूं उसके बाद लाऊंगा, पहले इश्क लड़ा लूं उसके बाद लाऊंगा, तेरे वास्ते फलक से मैं चांद लाऊंगा, 16-17 सितारे संग बांध लाऊंगा। देखा जाए तो वैसे अपने तो सारे पैसे रख लो सजा के तुझे सीने से लगा के आजा गले लग जा, गले लग जा, ख्वाब बना के तुझे दिल में छुपा के रखूं, मेरे पास आ, मेरे पास आ। तो मुलाकातों में काली रातों में बातों ही बातों में दिल दे दिया, तेरी बातों में उलझा जिया, बैठे ही बैठे मैंने दिल खो दिया, तेरी बातों में ऐसा उलझा जिया, बैठे ही बैठे मैंने दिल खो दिया। इस दिल की राहों से बहती निगाहों से कातिल अदाओं से तुझको है फसाना, कुछ मीठी बातों से कुछ झूठे वादों से पक्के इरादों से दिल को है चुराना। रख लूं सजा के तुझे सीने से लगा के आजा गले लग जा, गले लग जा, ख्वाब बना के तुझे दिल में छुपा के रखूं, मेरे पास आ, मेरे पास आ। तो मुलाकातों में काली रातों में बातों ही बातों में दिल दे दिया, तेरी बातों में ऐसा उलझा जिया, बैठे ही बैठे मैंने दिल खो दिया, तेरी बातों में ऐसा उलझा जिया, बैठे ही बैठे मैंने दिल खो दिया। ಅದ್ಭುತವಾಗಿ ನೃತ್ಯವನ್ನ ಮಾಡಿದಂತಹ ನಮ್ಮ ಬಾಲ ಪ್ರತಿಭೆಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ಆಶ್ನಿ ಕರ್ಕೆರ ಇವರು ಇದೀಗ ವೇದಿಕೆಯ ಮೇಲೆ. USB Drive. ನಸುಕಿದ ಕನಸಿನಲ್ಲಿ ನಿನ್ನನೆ ನಡೆ ಸುಂದರ ಕರಗಿದ ಬಾನಿನಲ್ಲಿ ಮೂಡಿ ಬಾನಿ
ಅದ್ಭುತವಾದಂತಹ ನೃತ್ಯವನ್ನ ಮಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ದೀಕ್ಷಾ ಪ್ರಿಯಾ ಇವರು ಜೋರಾದ ಚಪ್ಪಾಳೆ. ಯಾರಿಗೆಲ್ಲ ಊಟ ಇನ್ನೂ ಆಗಲಿಲ್ಲ, ಇನ್ನು ಕೆಲವೇ ಹೊತ್ತಿನಲ್ಲಿ ಊಟದ ಕೌಂಟರ್ ಕ್ಲೋಸ್ ಆಗ್ತದೆ, ಆದ್ರಿಂದ ಆದಷ್ಟು ಬೇಗ ಭೋಜನವನ್ನ ಮುಗಿಸ್ಕೊಳ್ಬೇಕಾಗಿ ವಿನಂತಿ. ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കൈ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കൈ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം വേദാന്ത പൊരുളിൻ ആധാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളഭച്ചാത്തണിയാൻ നിൽക്കുമ്പോൾ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവമൃതം സ്വാമിക്ക് പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുൻപിൽ പന്തളനാഥൻ വൻപുലിമേലെ വന്നെഴുന്നെള്ളും മാമലയിൽ മകരവിളക്കിൻ മഞ്ജുളനാളം മിഴി തെളിയാനായി കാണുന്ന പന്തളനാഥൻ വൻപുലിമേലെ വന്നെഴുന്നെള്ളും മാമലയിൽ മകരവിളക്കിൻ മഞ്ജുളനാളം മിഴി തെളിയാനായി കാണുന്ന ഓദയാമയ പരാൽ പര ചരണജപങ്ങളോടെ നീക്കമേ ഓദയാമയ പരാൽ പര ശരണജപങ്ങളോടെ നീക്കവേ ഒരു നെയ്ത്തിരിക്കു പകരം എരിഞ്ഞു നരജന്മമെന്നൂരും പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുമ്പിൽ ಅದ್ಭುತವಾದಂತಹ ನೃತ್ಯವನ್ನ ಮಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ಹಿತಾಂಶ ಕರ್ಕೇರ ಇವರು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು
ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಅದ್ಭುತವಾದಂತಹ ನೃತ್ಯವನ್ನ ಮಾಡಿದ ನಿಮಗೂ ಕೂಡ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳು. ಇದೀಗ ವೇದಿಕೆಯ ಮೇಲೆ ಮತ್ತೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ಸಾನ್ವಿ ಎಸ್ ಓಂಕಾರಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. Twinkle, twinkle, little star, we all love you, our star. One, two, three, four, five star, we all love you, our star. ಅದ್ಭುತವಾದಂತಹ ನೃತ್ಯ ಮಾಡಿದ ನಿಮಗೂ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ವೇದಿಕೆಯ ಮೇಲೆ ರಿಷಿಕಾ ಕೊಡಿಪಾಡಿ ಇವರು.
ಚೆಲ್ಲಿದರು ಮಲ್ಲಿಗೆಯ ನವಿಲಾರಿ ನವಿಲ ಮರಿಯಾರಿ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ನವಿಲಾರಿ ನವಿಲ ಮರಿಯಾರಿ ಮಾದೇವ್ಗೆ ಔತಣ ಮಾಡಿ ಗಿರಿಗೆ ಹೊರಟಾರು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಮಲ್ಲೆ ಹೂವಿನ ಮಂಚ ಮರುಗಾದ ಮೇಲ್ ಹೊದಿಕೆ ಮಲ್ಲೆ ಹೂವಿನ ಮಂಚ ಮರುಗಾದ ಮೇಲ್ ಹೊದಿಕೆ ತಾವರೆ ಹೂವ ತಳಗೆಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ತಾವರೆ ಹೂವಿನ ತಲದಿಂಬು ಮಾದೇವ್ಗೆ ಅಲ್ಲೊಂದು ಗಳಿಗೆ ಸುಖ ನಿದ್ದೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಲ್ಲೊಂದು ಗಳಿಗೆ ಸುಖ ನಿದ್ದೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಅದ್ಭುತವಾದಂತಹ ನೃತ್ಯವನ್ನ ಮಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ಸುದೇಶ್ನ ಕಟೀಲು ಇವರು ಇದೀಗ ವೇದಿಕೆಯ ಮೇಲೆ ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ ನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ ತಂದನಾನ ಹಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಬಳ ತಂದನಾನ ತಂದನಾನ ಬಳ ತಂದನಾನ ತಂದನಾನ ಹಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಓ ಬಳ ತಂದನಾನ ತಂದನಾನ ಹಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಓ ಬಳ ತಂದನಾನ ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ 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 ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ 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 ತಂದನಾನ ಹಿ ತಂದನಾನ ಪುರೇ ತಂದನಾನ ಬಳ ತಂದನಾನ ಬಳ ತಂದನಾನ ಓ ಬಳ ತಂದನಾನ
ఆత్మగు హీనాధికము నిందు లేవు అందరికి శ్రీహరే అంతరాత్మ ఇందులో జంతు కులమింతానొకటే అందరికి శ్రీహరే అంతరాత్మ హరే అంతరాత్మ శ్రీహరే అంతరాత్మ ತಂದನಾನಾಹಿ ತಂದನಾನಾಪುರೇ ತಂದನಾನ ಭಳ ತಂದನಾನ ಭಳ ತಂದನಾನ ಓ ಭಳ ತಂದನಾನ ಭಳ ತಂದನಾನ ಓ ಭಳ ತಂದನಾನ ಬ್ರಹ್ಮಮೊಕ್ಕಟೇ ಪರಬ್ರಹ್ಮಮೊಕ್ಕಟೇ 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 ತಂದನಾನಾಹಿ ತಂದನಾನಾಪುರೇ ತಂದನಾನ ಭಳ ತಂದನಾನ ಭಳ ತಂದನಾನ ಭಳ ತಂದನಾನ ಓ ಭಳ ತಂದನಾನ. ಅದ್ಭುತವಾದಂತಹ ನೃತ್ಯವನ್ನ ಮಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ವೇದಿಕೆಯ ಮೇಲೆ ಅದ್ಭುತವಾದಂತಹ ನೃತ್ಯದ ಮೂಲಕ ಸಾನ್ವಿ ಸುಧೀರ್ ವಾಮಂಜೂರು ಇವರು तेरी होके महाराजंद जानकरा तेरी होके महाराजंद जानकरा ಹಿರಿಯೇ 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 जब हिट जाए तू पहाड़ी बाटोमा छम छमा पायल घुंगरू बजन त्यार कुटमा लाल त्यार कंगना हाथों में चूड़ी छनहरा लाल त्यार कंगना हाथों में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा
ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ವೇದಿಕೆಯ ಮೇಲೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ನಮ್ಮ ಗಾಯಕರಾದಂತಹ ಪ್ರಕಾಶ್ ಆಚಾರ್ಯ ಇವರಿಗೆ ಮಂದಾರ ರಾಜೇಶ್ ಭಟ್ ಇವರು ಪುಸ್ತಕವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ಸುಹಾನಿ ಮಂಗಳೂರು ಇವರು ಇದೀಗ ವೇದಿಕೆಯ ಮೇಲೆ. थोड़ी फुर्सत भी थोड़ी फुर्सत भी मेरी जान कभी बाहों को दीजिए, थोड़ी फुर्सत भी मेरी जान कभी बाहों को दीजिए। आज की रात मजा हुस्न का आँखों से लीजिए, आज की रात मजा हुस्न का आँखों से लीजिए। वक्त बर्बाद न बिन बात की बातों में कीजिए, वक्त बर्बाद न बिन बात की बातों में कीजिए। आज की रात मजा हुस्न का आँखों से लीजिए, आज की रात मजा हुस्न का आँखों से लीजिए। जान की कुर्बानी ले ले दिल भर जानी, तबाही पक्की है आज तू मेहरबानी। जान की कुर्बानी ले ले दिल भर जानी, तबाही पक्की है आज तू मेहरबानी। దించర దించు మావయ్య చాడు దించు, దించర దించు బావయ్య చాడు దించు, చిచ్చావ చాడు దించు మచ్చావ చాడు దించు, పిలిసినోడు చాడు దించు పిలవనోడు చాడు దించు, మావోడు చాడు మీ ఓడు చాడు మనవోడు చాడు దించు, ఇళ్ళతో పోటో ఆల్బమ్ లో అంటించు, మరి నాతో దిగిన బొమ్మని బాబు లాకర్ లో దాచుంచు. సుక్కున ఈ కిసుక్కులు బయటికి వచ్చాయో, దెబ్బలు పడతాయి రాజా దెబ్బలు పడతాయి రో, దెబ్బ దెబ్బ దెబ్బలు పడతాయి రో, దెబ్బలు పడతాయి రాజా దెబ్బలు పడతాయి రో, దెబ్బ దెబ్బ దెబ్బలు పడతాయి రో.
ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಮ್ಮ ಬಾಲ ಪ್ರತಿಭೆಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಭರತನಾಟ್ಯ ನೃತ್ಯದ ಮೂಲಕ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ಹನ್ಷಿತ್ ಆಳ್ವ ಇವರು ಇದೀಗ ವೇದಿಕೆಯ ಮೇಲೆ. ಮಗರಿ ರಿ ಸ ಸರಿ ಸ ಪ ಮದ ಪ ಮ ಪದ ಸ ನಿ ದ ದ ಬ ಬ ಮಗರಿ ರಿ ಸ ಸರಿ ಝಳಂಕು ತಕ್ಕ ದಿಕ್ಕು ತಕ್ಕ ದಿಂಗಿಣ್ಣ ತುಂ ತಾಕು ದಣ್ಣಕ್ಕು ತಕ್ಕ ದಣ್ಣಕ್ಕು ಕಿಣ್ಣಕ್ಕು ತಕ್ಕ ತಕ್ಕಿಟ್ಟ ಝಂ ತಕ್ಕಿಟ್ಟ ಝಂ ಝಂ ತ ಕತಕ್ಕು ದಣ್ಣಕ್ಕು ತಕ್ಕ ದಣ್ಣಕ್ಕು ಕಿಣ್ಣಕ್ಕು ತಕ್ಕ ತಕ್ಕಿಟ್ಟ ಝಂ ತಕ್ಕಿಟ್ಟ ಝಂ ಝಂ ತೈ ತಾಕು ದಣ್ಣಕ್ಕು ಝಂ ದಣ್ಣಕ್ಕು ಕಿಣ್ಣಕ್ಕು ಝಂ ತ ಝಂ ತಕ್ಕ ದಿಕ್ಕು ಕಡದ ಕದರ ಕಡದುಂ ತ ಝಂ ತಕ್ಕ ದಿಕ್ಕು ಕಡದ ಕದರ ಕಡದುಂ ತ ಝಂ ತಕ್ಕ ದಿಕ್ಕು ಕಡದ ಕದರ ಕಡದುಂ ಸಾ ಸಾ ನಿ ದ ದ ಬ ಬ ಮ ಗ ರಿ ರಿ ಸ ಸರಿ ಸ ಪ ಮ ದ ಪ ಮ ಪ ದ ಸ ನಿ ದ ದ ಬ ಬ ಮ ಗ ರಿ ರಿ ಸ ಸರಿ ಸ ಪ ಮ ದ ಪ ಮ ಪ ದ ಸ ನಿ ದ ದ ಬ ಪ ಮ ಗ ರಿ ರಿ ಸ ಸರಿ ಸ ಪ ಮ ದ ಪ ಮ ಪ ದ ಸ ನಿ ದ ದ ಬ ಬ ಮ ಗ ರಿ ರಿ ಸ ಸರಿ ಸ ಪ ಮ ದ ಪ ಮ ಪ ದ ಸ
ಪದ ಸ ಸ ರಿ ಸ ಪ ಮ ದ ಮ ಪದ ಸ. ಅದ್ಭುತವಾದಂತಹ ನೃತ್ಯ ಮಾಡಿದ ಹಂಚಿತಾಳ್ವೆಯವರಿಗೆ ಧನ್ಯವಾದಗಳು. ಇದೀಗ ಬರುವವರು ಪ್ರಕೃತಿ ಪಿ ಶೆಟ್ಟಿ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ನೊಂದಿಗೆ. प्रणवालय पाहि परिपालय परमेशी कमलालय श्रीदेवी कुरिपिंचवे करुणाम्बुरासी धीं तारा धीं धीं तारा जतुलतो నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి కృతువు నీవని ఎంచా సతతము నీ స్మరణే చేసే గతులతో నామశతం మూల నతులతో నాపైన నీ చూపు ఆపేలా శరణంటినే జనని నాద వినోదిని భువన పాలినివే ಧನ್ಯವಾದಗಳು. ಈಗ ಆರ್ಯ ಹಿರೈ ಇವರಿಂದ ಒಂದು ಹಾಡು.
ಸುಂದರವಾದ ಹಾಡನ್ನು ಹಾಡಿದ ಆರ್ಯ ಹಿರಾಯ್ ಅವರಿಗೆ ಧನ್ಯವಾದಗಳು. ಇದೀಗ ವರ್ಷಿಣಿ ಕುಲಾಲ್ ಇವರಿಂದ ಒಂದು ನೃತ್ಯ ಕಾರ್ಯಕ್ರಮ. എരിയട്ടെ തിരികൾ ഉരുകട്ടെ മെഴുക് വളരട്ടെ വയസ്സ് എണ്ണിൽ തളര് മുടിതട്ട മുഖമേ ഇരുകണ്ണിൽ അഴകേ പുരുഷത്വത്തികവേ പലകാലം നീ വാഴ് കടലും കരയും ഇന്നിളക്കമല്ലേ സമയം നിലയ്ക്കുവാനൊരുക്കമല്ലേ ഇത് സുദിനമല്ലേ ആത്മാദം ആത്മം പർമാദം ആത്മം പൊന്തട്ടെ ആഘോഷ പ്രകമ്പനം ആത്മാദം ആത്മം പർമാദം മജവായി നിക്കിരിയ പഞ്ച് മിഠായ ആമ പഞ്ച് മിഠായ ഒയ്യോ പഞ്ച് മിഠായ മജവായി നിക്കിരിയ പഞ്ച് മിഠായ ആമ പഞ്ച് മിഠായ ഒയ്യോ പഞ്ച് മിഠായ சோஜாவா படுத்துக்குவேன் ஓமடியில சாஞ்சு சும்மா வாட்டமா இருக்கிறிய வாட்டர் பாக்கெட் மூஞ்சி മേപ്പെട്ട് ಚಂದನ ಚಂದನದಿಂದ ಕೊರೆದ ಬೊಂಬೆಯ ಅಂದ ಚಂದ ರಾಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ಕರೆಂಟ್ ಜವನಿರ್ ಪ್ರೆಸೆಂಟ್ ಆತಿರ್ ಕಲರ್ಫುಲ್ ಸೆಟ್ನ ಪವರ್ಫುಲ್ ಮಾಡ್ತಿರ ಲೋಕಲ್ ಟ್ಯಾಕಿಗೆ ಸಿಂಗಲ್ ನಡ್ತಿದೆ ಮಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಡ್ ಟಪ್ಪಾಂ ಕುಚ್ಚಿ ಪಾಡೋದು ಫುಲ್ ಸ್ವಾಗಡ್ ನ್ಯೂಟ್ರಲ್ ಆಪಡೆ ಕೇರಡುಪ್ಪಡು ಸೇರೊಂದು ಪನ್ಲೆಗೆ ಜವನೇರೆ ಜೈ ಜೈ ಮನದಾನಿ ಕಾಂಬೆ ನಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ತೂ ಎರಡ ಪನುವಾರ ಸೈ ಸೈ ತಕಿಟ ತಕಾರಿ ಬಿಟ್ಟು ತುಕ ನಲ್ಪುತ ಮಾಲ್ಪೀಟ್
ఊజి మోనే తోజొందుండు ఆజి కన్ను తూవందుండు లెత్తన ఈయన లెత్తిని ఇచ్చిండ లెప్పులగే బచ్చిర తిన్నెర పోడు సున్న కొర్పన పన్లగా எம்மாடி எம்மாடி உன்னால நான் துடிக்கிறேன் ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳಾದಂತಹ ಆರುಷ್ ಹಾಗೂ ಆಶ್ರಿತಾ ಅವರು ಇದೀಗ ವೇದಿಕೆಯ ಮೇಲೆ. ದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣು ದರಪೆಲ ಮುಚ್ಚಂದನೆ ಅಲ್ಲಿನೆ ತೂಪುಂಡಿ ದಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣು ದರಪೆಲ ಮುಚ್ಚಂದನೆ ಅಲ್ಲಿನೆ ತೂಪುಂಡಿ ತಾಜೀದ ಕನ್ನೋಟ ಸೋಜಿಗ ರಂಪಾಟ ಎನ್ನೆಜಿದ ಕಂಡೋಡು ನವಿಲಂಜಿನ ತಂದು ಬರ್ಪುನ ಪರ್ಲುತ್ತುಯೇ ಬಾರಿ ತಮ್ಮನ ಕತ್ತಾಲೆ ಕವಿದಿನ ಮೊಗದ ಮನೋರು ಮಿಂಚಿದ ಸಂಚಾರನ ದಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದೆನೆ ಅಲ್ಲಿನ ತೂಪುಂಡಿ ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನು ಪಿನ್ನೊಂಡೇನೆ ಗುಟ್ಟುಡೆ ಕನ್ನಡ ನನ್ ಕಟ್ಟು ಪಾಡಿ ಅಲ್ಲೇ ದಕ್ಕದ ಆಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಾತಾನೆ ಊಡಲ ಬಾಗಿಲು ದಾಡ ಬಡ ಬಟ್ಟ್ಯಾಲೆ ನಿದಿರದ ಕನ್ನಡು ಏನನು ಲೆತ್ತಾಲೆ ಸರ ಸರ ಸರಗರೋರು ಯಾರು ಬಾಗಿಲು ಜೊತೆನೆ ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನು ತಿನ್ನೊಂಡೆ ಗುಟ್ಟುಡೆ ಕನ್ನಡೆ ನನ್ನ ಕಟ್ಟು ಪಾಡಿ ಅಲ್ಲೇ ಕತ್ತದ ಆಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಾತಾನೆ ಅದ್ಭುತವಾಗಿ ನೃತ್ಯ ಮಾಡಿದ ನಿಮಗೆ ಧನ್ಯವಾದಗಳು. ಇದೀಗ ಮುಂದೆ ಪಂಚಮಿ ಅವರಿಂದ ಭಾವಗೀತೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಕಡಿಯಾಲಲ್ಲೇ ನೀ ಕರುಳ ಬಳ್ಳಿ ಒಲವೋಡುತ್ತಿರುವ ತಾಯೇ ಬಿಡದ ಭುವಿಯ
ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದುಡು ಹೊರಗೆ ನನ್ನ ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದುಡು ಹೊರಗೆ ನನ್ನ ಓಟ ಕಲಿವೆ ಒಳನೋಟ ಕಲಿವೆ ಓಟ ಕಲಿವೆ ಒಳನೋಟ ಕಲಿವೆ ನಾ ಕಲಿವೆ ಊರ್ಧ್ವಗಮನ ಓ ಅಗಾಧ ಗಗನ ಓ ಅಗಾಧ ಗಗನ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಇಂಧನ ತೀರಲು ಬಂದೇ ಬರುವೆನು ಇಂಧನ ತೀರಲು ಬಂದೇ ಬರುವೆನು ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದೆಡೆಗೆ ಮೂರ್ತ ಪ್ರೇಮದೆಡೆಗೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಮಿಡುಕಾಡುತ್ತಿರುವೆ ನಾನು. ಧನ್ಯವಾದಗಳು. ಸುಂದರವಾದಂತಹ ಒಂದು ಭಾವಗೀತೆಯನ್ನು ಹಾಡಿದ ನಿಮಗೆ ಧನ್ಯವಾದಗಳು. ಇದೀಗ ವಾಯ್ಸ್ ಆಫ್ ಆರಾಧನದ ಬಾಲ ಪ್ರತಿಭೆಯಾಗಿರುವಂತಹ ರಿದ್ವಿನ್ ಇವರಿಂದ ಒಂದು ಸುಂದರವಾದಂತಹ ಕತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿದ್ವಿನ್ ಅಲ್ವಾ. ಈಗ ನಾನು ಜಾಣಕಾಗೆ ಎಂಬ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದಾನೊಂದು ಕಾಲದಲ್ಲಿ ಒಂದು ಊರಿತ್ತಂತೆ. ಆ ಊರಿನ ಪಕ್ಕದಲ್ಲಿ ಒಂದು ದೊಡ್ಡ ಕಾಡಿತ್ತಂತೆ. ಆ ಕಾಡಿನ ಪಕ್ಕದಲ್ಲಿ ಒಂದು ಸಣ್ಣ ಗುಡಿಸಲಿತ್ತಂತೆ. ಆ ಗುಡಿಸಿನಲ್ಲಿ ರಾಮಕ ಎಂಬ ಅವರು ವಾಸವಾಗಿದ್ದರಂತೆ. ಒಂದು ದಿನ ರಾಮಕ ರೊಟ್ಟಿನ ತಟ್ಟಿ 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 ಕಾವಲಿ ಮೇಲೆ ಹಾಕ್ತಿದ್ರಂತೆ. ಆ ರೊಟ್ಟಿಗಳನ್ನ ಬೇಯಿಸಿ 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 ಪಕ್ಕದಲ್ಲಿ ಇರ್ತಿದ್ರಂತೆ. ಅಲ್ಲೇ ಒಂದು ಮರದ ಮೇಲೆ ಕುಳಿತಿದ್ದ ಕಾಗೆ ಆ ರೊಟ್ಟಿಗಳನ್ನ ನೋಡುತ್ತಂತೆ. ಹೇಳುತ್ತಂತೆ, ಹೇಗಾದ್ರೂ ಮಾಡಿ ಈ ರೊಟ್ಟಿ ರುಚಿ ನೋಡ್ಬೇಕಲ್ಲ ಅಂತ ಯೋಚನೆ ಮಾಡಿ ರಾಮಕ್ಕ ಆಚೆ ತಿರ್ಗಿದ ಮೇಲೆ ಕಾಗೆ ಪೂರ ಹಾರಿ ಬಂದು ಒಂದು ಕೊಕ್ಕಲ್ಲ ರೊಟ್ಟಿ ಕಚ್ಕೊಂಡು ಪುರ್ರ ಹರಿಯುತ್ತಂತೆ. ಹೋಗಿ ಒಂದು ಮರದ ಮೇಲೆ ಕುತ್ಕೊಳ್ಳುತ್ತಂತೆ. ಮೋಸಗಾರ ನರಿ
ಕಾಗೆನ ನೋಡುತ್ತಂತೆ. ಹೇಳುತ್ತಂತೆ, ಹೇಗ ಅಂದ್ರೆ ಮಾಡಿ ಈ ಗತ್ರ ರೊಟ್ಟಿ ಕೆತ್ಕೊಳ್ಬೇಕಲ್ಲ ಅಂತ ಯೋಚನೆ ಮಾಡಿ ಸೀದಾ ಕಾಗೆ ಹತ್ರ ಬರುತ್ತಂತೆ. ಕಾಗನ ಹೋಗ್ಲಕ್ಕೆ ಶುರು ಮಾಡುತ್ತಂತೆ. ಕಾಗಕ್ಕ ನಿನ್ನ ಬಣ್ಣನೋ ಅದೆಷ್ಟು ಚಂದ, ನಿನ್ನ ಕಂಠನೋ ಅದೆಷ್ಟು ಇಂಪು, ನನಗೋಸ್ಕರ ಒಂದೇ ಒಂದು ಹಾಡು ಹೇಳ್ತೀಯ ಅಂತ ಹೇಳುತ್ತಂತೆ. ಜಾಣ ಕಾಗೆ ಕೊಕ್ಕಲೆರಡು ರೊಟ್ಟಿನ ಕಾಲಲ್ಲಿ ಇಟ್ಕೊಂಡು ಕಾ ಕಾ ಅಂತ ಕೂಗುತ್ತಂತೆ. ರೊಟ್ಟಿ ಸಿಗ್ದೇನಾರಿ ಸಪ್ಪೆ ಮಾಡಿ ಹಾಕೊಂಡು ಸೀದಾ ಕಾಡು ಒಳಗೆ ಹೋಗುದಂತೆ. ಈ ಕತೆ ನೀತಿ ಏನಂದರೆ ಉಪಾಯ ಬಲ್ಲನಿಗೆ ಅಪಾಯ ಇಲ್ಲ. ಅತಿ ಆಸೆ ಗತಿಗೇಡು. ಧನ್ಯವಾದಗಳು. ಜೋರಾದ ಚಪ್ಪಳಿ ಪುಟಾಣಿ ಮಗುವಿಗೆ ಬರಬೇಕು. ಇದೀಗ ಮುಂದೆ ಸೃಷ್ಟಿ ಸೃಜನಿ ಇವರಿಂದ ಒಂದು ನೃತ್ಯ, ನಂತರ ಅನ್ವಿತಾ ದೇವಿ ಪ್ರಸಾದ್ ಅವರ ಹಾಡು ರೆಡಿ ಮಾಡ್ಕೊಳ್ಬೇಕು. चांदनी रात में गोरी के साथ में आसमान में देखूंगा नगीन. धीमे 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 सेट मेरा सीने 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 सीने. गोरी तू बड़ा शर्माती है, तुझको शर्म क्यों आती है? कातिल तेरी निगाहें है, तू काट गले जले जाती है. तुझ में नशा है, तू बिल्कुल लफी में. धीमे 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 सेट मेरा सीने 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 सीने. அழகா முத்தத்தில் மரச கொளுத்தவா சிக்குற உதட்ட சுளிக்க வேற சாட்டக்குன்னு திமிர அடக்கவா சிரிக்கி சிரிப்பில் உருக நீ சுத்துற சுத்துற சோறு இருக்கிற யதி யதி என்ன மாய்க்கு சுந்தரியே யதி யதி ஓ ஸ்டிக்கர் முட்டுல சட்டன ஒட்டுல யதி யதி என்ன முழுக்க முந்திரியே నానే తరకులాసా నీ కలలకి చేసా నీ కోసం వయసు వాకిలి కాసారా నా అసలు పోగేసా నీ గుండెకు అచ్చేసా
ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಾನು ಆವಾಗಲೇ ಹೇಳಿದ ಹಾಗೆ ಇಲ್ಲಿ ಲಕ್ಕಿ ವಿಜೇತರಿಗೆ ಒಂದು ಬೆಳ್ಳಿಯ ಉಂಗುರ ಮತ್ತು ಒಂದು ಸೀರೆ ಇದೆ ಅಂತ ಹೇಳಿದ್ದೆ. ಆದ್ರಿಂದ ನಮ್ಮ ಕಲಾ ಪೋಷಕರು ಪದ್ಮಶ್ರೀ ಮೇಡಮ್ ಅವರು ನಿಮಗೆ ಗೊತ್ತಿಲ್ಲದ ಹಾಗೆಯೇ ನಿಮ್ಮ ಬಳಿಯೇ ಎಲ್ಲೋ ಅಡಗಿಸಿ ಇಟ್ಟಿದ್ದಾರೆ. ಆದ್ರಿಂದ ಇವಾಗಿಂದ ನೀವು ಅದನ್ನು ಹುಡುಕ್ಲಿಕ್ಕೆ ಶುರು ಮಾಡ್ಬೋದು. ಆದರೆ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸ್ತಾ ಇರಬೇಕು ಅಂತ ಹೇಳ್ತಾ, ಆದಷ್ಟು ನಿಮ್ಮ ಜಾಗದಲ್ಲೇ ಕುಳಿತಲ್ಲಿಯೇ ಇರ್ಲಿಕ್ಕೂ ಸಾಧ್ಯ ಇದೆ. ಆ ಲಕ್ಕಿ ವಿಜೇತರಿಗೆ ಸಿಗ್ಲಿಕ್ಕೂ ಕೂಡ ಸಾಧ್ಯ ಇದೆ. ಆದ್ರಿಂದ ಚೇರನ್ನೆಲ್ಲ ಬಿಸಾಕ್ಲಿಕ್ಕೆ ಹೋಗಬೇಡಿ, ಸಿಗ್ತದೆ. ಆದ್ರಿಂದ ಲಕ್ಕಿ ವಿಜೇತರು ಯಾರು ಅಂತ ಕೊನೆಯಲ್ಲಿ ತೀರ್ಮಾನಿಸೋಣ ಅಂತ ಹೇಳ್ತಾ, ಎಲ್ಲೇ ಹುಡುಕ್ಲಿಕ್ಕಿದ್ರು ಕೂಡ ಅದು ಇಲ್ಲಿ ಮಾತ್ರ, ಹೊರಗಡೆ ಇಲ್ಲ. ಚೇರ್ ಬೇಕು, ಯಾರು ಕೂಡ ಮುರಿಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಹಾಡಿನ ಮೂಲಕ ವೇದಿಕೆಯ ಮೇಲೆ ಅನ್ವಿತಾ ದೇವಿ ಪ್ರಸಾದ್ ಇವರು ಇದೀಗ ವೇದಿಕೆಯ ಮೇಲೆ, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಾನು ಅನ್ವಿತಾ, ಶ್ರೀ ಶಾರದಾ ಸೆಂಟ್ರಲ್ ಸ್ಕೂಲಲ್ಲಿ ಓದ್ತಿದ್ದೇನೆ. ನಾನೊಂದೀಗ ಇಷ್ಟು ದಿನ ಈ ವೈಕುಂಠ ಎಂಬ ಸಾಂಗ್ ಹೇಳ್ತಾ ಇದ್ದೇನೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. 8 ಕಳೆಯುವುದರಿಂದ ಒಂಟರೈವರ ತುಳಿಯುವುದರಿಂದ, ತುಂಟಕನೊಬ್ಬನ ಕರೆಯುವುದರಿಂದ ಬಂಟನಾಗಿ ಬಂದೆ ರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ನಾಗಶಯನನ ಮೂರುತಿ ಕಂಡೆ, ಭೋಗಿಭೂಷಣ ಶಿವನನ್ನು ಕಂಡೆ, ಭಗವತರ ಸಮ್ಮೇಳವ ಕಂಡೆ, ಕಾಗಿನೆಲೆಯಾದಿ ಕೇಶವನನ ಕಂಡೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ. ಧನ್ಯವಾದಗಳು. ಅದ್ಭುತವಾಗಿ ನೃತ್ಯವನ್ನ ಹಾಡಿನ ಮೂಲಕ ನಮ್ಮನ್ನೆಲ್ಲರನ್ನೂ ಕೂಡ ಮನೋರಂಜಿಸಿದ ನಿಮ್ಮನ್ನ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸ್ತಾ, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಹಾಡಿನ ಮೂಲಕ ವೇದಿಕೆಯ ಮೇಲೆ ಮೇಘನಾ ರಾವ್ ಇವರು. ಆದಷ್ಟು ಬೇಗ ಮೇಘನಾ ರಾವ್ ಅವರು ವೇದಿಕೆಯ ಮೇಲೆ ಬರಬೇಕು. ನಂತರ ರಿಷಿಕಾ ಕೊಡಿಪಾಡಿಯವರು ಅಭಿನಯ ಗೀತೆಗೆ ರೆಡಿ ಆಗಬೇಕು. ಬಹುಮಾನಗಳು ನನ್ನ ಕಣ್ಣು ಮುಂದೆನೇ ಕಾಣಿಸ್ತಾ ಉಂಟು, ಬಹುಮಾನಗಳು ನನ್ನ ಕಣ್ಣ ಮುಂದೆನೇ ಕಾಣಿಸ್ತಾ ಉಂಟು. ಶಿಲೆಗಳೆಲ್ಲ ದೇವರಂತೆ,
ಸುಂದರವಾಗಿ ಹಾಡನ್ನ ಹಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಹಾಡಿನ ಮೂಲಕ ಪ್ರಾಪ್ತಿ ಆರ್ ಶೆಟ್ಟಿ ಅವರು ವೇದಿಕೆಯ ಮೇಲೆ. ಇನ್ನೊಂದು ಸೂಚನೆ, ಆ ಬಹುಮಾನ ಇಲ್ಲಿ ಮಾತ್ರ ಅಲ್ಲ, ಸ್ಟೇಜ್ನ ಹಿಂದೆ ಕಡೆ ಕೂಡ ಇರಬಹುದು, ಆದ್ರಿಂದ ಅಲ್ಲಿ ಕೂಡ ಸ್ವಲ್ಪ ಹುಡುಕ್ಬೇಕು. ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸಬೇಕು.
ಚೆಲ್ಲಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ ಜೀವ ಜೀವ ಅರಿತು ಬೆರೆತು ಸುಖವ ಕಾಣುವಂತೆ ಯಾವ ಕವಿಯೂ ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ ಅದ್ಭುತವಾಗಿ ಹಾಡನ್ನ ಹಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಯಾರಿಗಾದ್ರೂ ಬಹುಮಾನ ಸಿಕ್ಕಿದಲ್ಲಿ ನಮ್ಮ ಜೊತೆ ಬಂದು ತಿಳಿಸಬೇಕಾಗಿ ವಿನಂತಿಸುತ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ಅಭಿಜ್ಞಾ ಇವರು ಇದೀಗ ವೇದಿಕೆಯ ಮೇಲೆ ಮುಂದೆ ವಿಹಾನ್ ಅವರು ನೃತ್ಯಕ್ಕಾಗಿ ರೆಡಿ ಇರಬೇಕು. ಅಭಿಜ್ಞಾ ಅವರು ವೇದಿಕೆಯ ಮೇಲೆ ಬರಬೇಕು ನೃತ್ಯಕ್ಕಾಗಿ ಆದಷ್ಟು ಬೇಗ. ನಮ್ಮ ಈ ಲಕ್ಕಿ ವಿಜೇತರು ಕೂಡ ನಮಗೆ ಸಿಕ್ಕಿಬಿಟ್ಟಿದ್ದಾರೆ. ಸೊ ಸೀರೆ ಸಿಕ್ಕಿದವರು ವಿದ್ಯಾದೇವಿ ಪ್ರಸಾದ್ ಭಟ್ ಅವರು, ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ರಿಂಗ್ ಸಿಕ್ಕಿದವರು ನಮ್ಮ ಇವತ್ತಿನ ಈ ಒಂದು ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ಕತೆ ಬಿಡುಗಡೆ ಮಾಡಿದಂತಹ ನಮ್ಮ ಪ್ರೀತಿಯ ಬಾಲ ಪ್ರತಿಭೆ ಹಾಗೂ ಬಹುಮುಖ ಪ್ರತಿಭೆ ಅರ್ಚಿತ್ ಕಶ್ಯಪ್ ಇವರಿಗೆ ಜೋರಾದ ಚಪ್ಪಾಳೆ ಬರಲಿ. ಇವರಿಗೆ ಈ ಬಹುಮಾನವನ್ನ ಭುವನಾಭಿರಾಮ ಸರ್ ಅವರು ವೇದಿಕೆಯ ಮೇಲೆ ಬಂದು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಮಂದಾರ ರಾಜೇಶ್ ಭಟ್ ಸರ್ ಮತ್ತು ಅರುಣ್ ಅಜೇಕರ್ ಸರ್ ಅವರು ವೇದಿಕೆಯ ಮೇಲೆ ಬಂದು ಈ ಬಹುಮಾನವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಜೋರಾದ ಚಪ್ಪಾಳೆ ಬರಲಿ ಹಾಗೂ ಹುಡುಕಿದಂತಹ ಎಲ್ಲ ಪ್ರತಿಭೆಗಳಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ವಿಜೇತರು ವೇದಿಕೆಯ ಮೇಲೆ ಹೋಗಬೇಕಾಗಿ ವಿನಂತಿ. ಜೋರಾದ ಕೈಚಪ್ಪಾಳೆ ಮೂಲಕ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಅಭಿನಂದನೆಗಳು, ಧನ್ಯವಾದಗಳು ಸರ್. ಧನ್ಯವಾದ. ಮುಂದೆ ವಿಹಾನ್ ಅವರು ನೃತ್ಯಕ್ಕೆ ವೇದಿಕೆಯ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ವಿಹಾನ್ ಅವರು ಮುಂದೆ ತೃಪ್ತಿ ನೃತ್ಯಕ್ಕಾಗಿ ರೆಡಿ ಆಗಬೇಕು.
ಶಿಮಂತೂರು ಶಾಲೆಯ ವಿದ್ಯಾರ್ಥಿನಿಯಾಗಿರುವಂತಹ ಚಿಂತನ್ ಅವರು ಕತೆ ಹೇಳಲು ಇದೀಗ ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ. ನಂತರ ಅಮಿತ್ ಅವರು ಕೂಡ ರೆಡಿಯಾಗಿರ್ಬೇಕಾಗಿ ವಿನಂತಿ. ದಯವಿಟ್ಟು ಹೊರಗೆ ನಿಂತಿರುವಂತಹ ಎಲ್ಲರೂ ಕೂಡ ಆದಷ್ಟು ಮುಂದೆ ಇರುವಂತಹ ಆಸನಗಳಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಈಗ ಓದಲು ಹೋಗುತ್ತಿರುವ ಕಥೆ ಏನೆಂದರೆ ರಾಜ ಮತ್ತು ಮೂರ್ಖ ಕೋತಿ. ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿದ್ದ. ಅವನು ಒಂದು ಕೋತಿಯನ್ನು ಸಾಕಿದ. ಅವನು ಹೋದಲ್ಲೆಲ್ಲ ಕೋತಿಯನ್ನು ತನ್ನೊಡನೆ ಕರೆದೊಯ್ಯುತ್ತಿದ್ದ. ಆ ಕೋತಿ ಯಾವಾಗಲೂ ರಾಜನ ಮಲಗುವ ಕೋಣೆಯಲ್ಲಿದ್ದು ರಾಜನನ್ನು ಕಾಯುತ್ತಿತ್ತು. ಒಂದು ರಾತ್ರಿ ರಾಜನು ಮಲಗಿ ನಿದ್ರಿಸುತ್ತಿದ್ದಾಗ ಕೋತಿ ಅವನಿಗೆ ಬೀಸನೆಯಿಂದ ಗಾಳಿ ಬೀಸುತ್ತಿತ್ತು. ಆಗ ಕಿಟಕಿಯಿಂದ ಒಂದು ನೊಣ ಹಾರಿ ಬಂದು ರಾಜನ ಮೂಗಿನ ಮೇಲೆ ಕುಳಿತಿತ್ತು. ಕೋತಿ ಆ ನೊಣವನ್ನು ಹೊರ ಓಡಿಸಲು ತುಂಬ ಪ್ರಯತ್ನಿಸಿತು. ಆದರೂ ನೊಣ ಹೋಗಲಿಲ್ಲ. ಕೋತಿಗೆ ಕೋಪ ಬಂತು. ಆಗ ನೊಣವನ್ನು ಕೊಲ್ಲಲು ಖಡ್ಗವನ್ನು ಎತ್ತಿಕೊಂಡಿತು. ಕೋತಿಯು ನೊಣವನ್ನು ಓಡಿಸಲು ಮಾಡಿದ ಪ್ರಯತ್ನಗಳಿಂದ ಶಬ್ದ ಉಂಟಾಗಿ ರಾಜನಿಗೆ ಎಚ್ಚರವಾಯಿತು. ಅವನು ಕಣ್ಣು ತೆರೆದು ನೋಡಿದ. ಖಡ್ಗವನ್ನು ಎತ್ತಿ ಹಿಡಿದು ನೊಣವನ್ನು ಕೊಲ್ಲಲು ಸಿದ್ಧವಾಗಿರುವ ಕೋತಿ ಅವನ ಕಣ್ಣಿಗೆ ಬಿದ್ದಿತ್ತು. ಅವನು ಕೂಡಲೇ ಕೋತಿಯ ಕೈಯಿಂದ ಖಡ್ಗವನ್ನು ಕಸಿದುಕೊಂಡ. ದೇವರ ದಯೆಯಿಂದ ರಾಜನ ಪ್ರಾಣ ಉಳಿಯಿತು. ತನ್ನ ಸೇವೆಗೆ ಮೂರ್ಖರನ್ನು ನೇಮಿಸಿಕೊಳ್ಳಬಾರದೆಂದು ಅರಿತ. ಅದು ತನ್ನ ಪ್ರಾಣಕ್ಕೆ ಸಂಚಕಾರೆಂದು ಅಮೂಲ್ಯ ಪಾಠವನ್ನು ಕಲಿತ. ಧನ್ಯವಾದಗಳು. ಹೀಗೆ ಎಲ್ಲ ಪ್ರತಿಭೆಗಳಿಗೂ ಕೂಡ ಕೈ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನ ನೀಡಬೇಕಾಗಿ ಎಲ್ಲರ ಜೊತೆ ಕೇಳ್ಕೊಳ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಕಥೆಯ ಮೂಲಕ ವೇದಿಕೆಯ ಮೇಲೆ ಅಮಿತ್ ಅವರು, ಶ್ರೀ ಶಾರದಾ ಸೆಂಟ್ರಲ್ ಸ್ಕೂಲ್ ಶಿಮಂತೂರು ಇಲ್ಲಿಯವರು. ಎಲ್ಲರಿಗೂ ನಮಸ್ಕಾರ. ನಾನೀಗ ಹೇಳುತ್ತಿರುವ ಕತೆ ಯಾವುದೆಂದರೆ ಋಷಿ ಮತ್ತು ನಾಣ್ಯದ ಕತೆ. ಒಬ್ಬ ಋಷಿಯು ಒಮ್ಮೆ ಒಂದು ರಾಜ್ಯಕ್ಕೆ ಆಗಮಿಸಿದರು. ಆ ರಾಜ್ಯದ ಒಂದು ಗ್ರಾಮದ ಮೂಲಕ ಹಾದು ಹೋಗುತ್ತಿದ್ದಾಗ ರಸ್ತೆಯಲ್ಲಿ ಬಿದ್ದಿದ್ದ ಒಂದು ಬೆಲೆ ಬಾಳುವ ನಾಣ್ಯವನ್ನು ಗಮನಿಸಿದರು. ಋಷಿಯು ಅದನ್ನು ಎತ್ತಿಕೊಂಡು ಅವರು ತನ್ನ ಸರಳ ಜೀವನದಿಂದ ತೃಪ್ತನಾಗಿದ್ದರಿಂದ ಮತ್ತು ಅದರ ಅಗತ್ಯವಿಲ್ಲದಿದ್ದರಿಂದ ಅದನ್ನು ದಾನ ಮಾಡಲು ನಿರ್ಧರಿಸಿದರು. ಋಷಿಯು ನಾಣ್ಯವನ್ನು ದಾನ ಮಾಡುವ ಉದ್ದೇಶದಿಂದ ದಿನವಿಡೀ ಆ ಗ್ರಾಮದ ಬೀದಿಗಳಲ್ಲಿ ಸುತ್ತಾಡಿದರು. ಆದರೆ ಅಂತಹ ಯಾರನ್ನೂ ಕಂಡುಹಿಡಿಯಲು ಆಗಲಿಲ್ಲ. ಕತ್ತಲಾದ ಕಾರಣ ಋಷಿಯು ವಿಶ್ರಾಂತಿ ಪಡೆಯುವ ಉದ್ದೇಶದಿಂದ ಗ್ರಾಮದ ಹೊರವಲಯದಲ್ಲಿದ್ದ ಒಂದು ಮಂದಿರವನ್ನು ತಲುಪಿ ಆ ರಾತ್ರಿಯನ್ನು ಅಲ್ಲಿಯೇ ಕಳೆದರು. ಮರುದಿನ ಬೆಳಗ್ಗೆ ಋಷಿಯು ಒಬ್ಬ ರಾಜನು ತನ್ನ ಸೈನ್ಯದೊಂದಿಗೆ ಮತ್ತೊಂದು ರಾಜ್ಯದ ಆಕ್ರಮಣಕ್ಕೆ ಹೋಗುತ್ತಿರುವುದನ್ನು ಕಾಣುತ್ತಾರೆ. ಋಷಿಯನ್ನು ಕಂಡ ರಾಜನು ಋಷಿಯ ಬಳಿ ಆಶೀರ್ವಾದ ಪಡೆಯುವ ಆಲೋಚನೆಯಿಂದ ತನ್ನ ಸೈನ್ಯವನ್ನು ನಿಲ್ಲಿಸುತ್ತಾನೆ. ಋಷಿಯ ಬಳಿ ಬಂದು ಆಶೀರ್ವಾದ ಬೇಡಿದ ರಾಜನಿಗೆ ಋಷಿಯು ತನ್ನ ಬಳಿ ಇದ್ದ ಒಂದು ನಾಣ್ಯವನ್ನು ನೀಡುತ್ತಾರೆ. ಋಷಿ ನೀಡಿದ ನಾಣ್ಯದಿಂದ ರಾಜ ಗೊಂದಲಕ್ಕೊಳಗಾದನು. ರಾಜನು ಇದರ ಅರ್ಥ ತಿಳಿಯುವ ಉದ್ದೇಶದಿಂದ ಆ ಋಷಿಗೆ ಈ ಒಂದು ನಾಣ್ಯದ ಅರ್ಥವೇನೆಂದು ಕೇಳುತ್ತಾನೆ. ಆಗ ಋಷಿ ಮಹಾರಾಜರಿಗೆ ತನಗೆ ನಾಣ್ಯ ಸಿಕ್ಕಿದ್ದು ಮತ್ತು ಅದನ್ನು ಅಗತ್ಯವಿರುವವರಿಗೆ ದಾನ ಮಾಡಲು ಪಟ್ಟ ಕಷ್ಟ ಎಲ್ಲವನ್ನು ವಿವರಿಸಿದರು. ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದಿದ್ದಾರೆ ಮತ್ತು ಇದ್ದದ್ದರಲ್ಲಿಯೇ ಅವರು ತೃಪ್ತರಾಗಿದ್ದಾರೆ. ಹಾಗಾಗಿ ಈ ನಾಣ್ಯವನ್ನು ಕೊಡಲು ನನಗೆ ಯಾರೂ ಸಿಗಲಿಲ್ಲ ಎಂದು ಋಷಿ ಹೇಳಿದರು. ಆದರೆ ಈ ರಾಜ್ಯದ ರಾಜರಾದ ನೀವು ಈಗಿರುವುದರಲ್ಲಿ ತೃಪ್ತಿ ಹೊಂದಿಲ್ಲ, ಇನ್ನೂ ಹೆಚ್ಚಿನದ್ದನ್ನು ಗಳಿಸುವ ಬಯಕೆಯನ್ನು ಹೊಂದಿದ್ದೀರಿ. ಆದ್ದರಿಂದ ಈ ನಾಣ್ಯದ ಅವಶ್ಯಕತೆ ನಿಮಗೆ ಇರಬಹುದೆಂದು ಭಾವಿಸಿ ನಿಮಗೆ ಈ ನಾಣ್ಯವನ್ನು ನೀಡಿದೆ ಎಂದು ಋಷಿ ಹೇಳಿದರು. ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಯುದ್ಧದ ಆಲೋಚನೆಯನ್ನು ಅಲ್ಲಿಯೇ ಕೈಬಿಟ್ಟು ತನ್ನ ಸೈನ್ಯದೊಂದಿಗೆ ಮರಳಿದನು. ಈ ಕಥೆಯ ನೀತಿ ಏನೆಂದರೆ ನಾವು ಯಾವಾಗಲೂ ಇದ್ದುದರಲ್ಲಿಯೇ ತೃಪ್ತಿ ಪಡಬೇಕು. ಧನ್ಯವಾದ. ನಿಮಗೆ ಮನದಾಳದ ಧನ್ಯವಾದಗಳು. ನಮ್ಮ ಈ ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನ ಅದೆಷ್ಟೋ ಮಂದಿ ಮನೆಯಲ್ಲಿ ಕೂತೆ ಮಕ್ಕಳ ಪ್ರತಿಭೆಯನ್ನ ವೀಕ್ಷಿಸ್ತಾ ಇದ್ದಾರೆ. ಈ ಲೈವ್ ಕಾರ್ಯಕ್ರಮವನ್ನ ನೀಡುತ್ತಿರುವಂತಹ ತುಳುನಾಡ ವಾರ್ತೆ ಚಾನೆಲ್ಗೂ ಹಾಗೂ ಈ ತಂಡದ ಸರ್ವ ಸದಸ್ಯರಿಗೂ ಮನದಾಳದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ಯಶ್ವಿತ್ ಇವರು ಇದೀಗ ವೇದಿಕೆ ಮೇಲೆ.
अंबर तुझे गुण गाती, हे तारे हे वारे तुझे नाम घेती, ही धरती हे अंबर तुझे गुण गाती, हे तारे हे वारे तुझे नाम घेती. विश्वाचा पालक तू नायक गणांचा, गुणातीत गुणमय तू गुरु ज्ञानदाता. विश्वाचा पालक तू नायक गणांचा, गुणातीत गुणमय तू गुरु ज्ञानदाता. लंबोदर तू विनायका तू वल्लोळेश्वर मोरया, विघ्नेश्वर तू एकदंत तू मयुरेश्वरा मोरया. लंबोदर तू विनायका तू वल्लोळेश्वर मोरया, विघ्नेश्वर तू एकदंत तू मयुरेश्वरा मोरया. भक्ततुंड तू गजमुखा तू सिद्धी विनायका. ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ನಮ್ಮ ಈ ತಂಡವು ಸಮಾಜದ ಸಾಂಸ್ಕೃತಿಕ ಗುಣಲಕ್ಷಣವನ್ನ ಉಳಿಸಿ ಬೆಳೆಸುವ, ಅವುಗಳನ್ನ ಹೊಸ ತಲೆಮಾರಿಗೆ ಹಸ್ತಾಂತರಿಸುವ ಮತ್ತು ಹೆಚ್ಚು ವ್ಯಾಪಕವಾಗಿ ಹರಡಿಸುವ ಚಟುವಟಿಕೆಯನ್ನ ಒಳಗೊಂಡಿದೆ. ಇದು ಕೇವಲ ಕಲೆ, ಸಾಹಿತ್ಯ, ಸಂಗೀತ ಇತ್ಯಾದಿಗಳಿಗೆ ಸೀಮಿತವಾಗದೆ ಜಾನಪದ ಆಚರಣೆಗಳು, ಭಾಷೆ, ಆಹಾರ, ವಸ್ತ್ರ ಇತ್ಯಾದಿಗಳನ್ನ ಒಳಗೊಂಡಿರುವ ವಿಶಾಲ ಪರಿಕಲ್ಪನೆಯುಳ್ಳ ತಂಡ ಅಂತ ಹೇಳಿದ್ರೆ ಅದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಸಣ್ಣ ಸಣ್ಣ ಗೇಮ್ಸ್ಗಳನ್ನ ಕೂಡ ಆಡಿಸ್ಲಿಕ್ಕಿದ್ದೇವೆ. ಆದ್ರಿಂದ ಎಲ್ಲರೂ ಕೂಡ ಕೊನೆವರೆಗೂ ಇದ್ದು ಎಲ್ಲ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ, ಹಾಗೂ ನೃತ್ಯ ಹಾಡನ್ನ ಹಾಡುವಂತಹ ಎಲ್ಲ ಪ್ರತಿಭೆಗಳು ಆದಷ್ಟು ವೇದಿಕೆಯ ಮಧ್ಯಭಾಗದಲ್ಲೇ ನಿಂತು ನಿಮ್ಮ ಪ್ರದರ್ಶನವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ, ಮುಂದಕ್ಕೆ ನೃತ್ಯದ ಮೂಲಕ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ ಅಭಿಜ್ಞಾ. ಇವರು ವೇದಿಕೆಯ ಮೇಲೆ ವಿಹಾನ್ ಅವರು ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ರೆಡಿ ಆಗಿರಬೇಕು. मस्त मलंग झूम मस्त मलंग झूम मस्त मलंग झूम गले लग जा, गले लग जा, ख्वाब बना के तुझे दिल में छुपा के रखूं. मेरे पास आ, मेरे पास आ. तो मुलाकातों में, काली रातों में, बातों ही बातों में दिल दे दिया.
కావాలయ్యా నువ్వు కావాలయ్యా నువ్వు కావాలయ్యా నువ్వు కావాలయ్యా ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇನ್ನೂ ಕೂಡ ಅದೆಷ್ಟೋ ಪ್ರತಿಭೆಗಳ ಪ್ರದರ್ಶನವೂ ಬಾಕಿ ಇದೆ. ಆದರೆ ಇಷ್ಟು ಹೊತ್ತು ಎಲ್ಲ ಪ್ರತಿಭೆಗಳ ಪ್ರದರ್ಶನವನ್ನ ನೋಡಿ ಅವರಿಗೆ ಚಪ್ಪಾಳೆ ತಡ್ತಿದ್ದಂತಹ ಎಲ್ಲ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನೂ ಕೂಡ ಪ್ರದರ್ಶನಗಳು ಇವೆ, ಕೆಲವು ಪ್ರದರ್ಶನಗಳು ಉಳಿದಿದೆ. ಆದ್ರಿಂದ ಕೊನೆವರೆಗೂ ಇದ್ದು ಎಲ್ಲರನ್ನೂ ಕೂಡ ಪ್ರೋತ್ಸಾಹವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಈಗ ನಡುವಲ್ಲಿ ಒಂದು ಸಣ್ಣ ಗೇಮನ್ನು ಮಾಡೋಣ ಅಂತ ಬಂದಿದ್ದೇನೆ. ಏನು ಅಂತ ಹೇಳಿದ್ರೆ, ಯಾವುದಾದ್ರೂ 4 ಮಕ್ಕಳು ವೇದಿಕೆಯ ಮೇಲೆ ಬರಬೇಕು. ಯಾವುದಾದ್ರೂ 4 ಮಕ್ಕಳು, 4 ಅಥವಾ 5. ವಾವ್, ಸೂಪರ್. ಎಸ್, ಎಲ್ಲರ ಹೆಸರೊಮ್ಮೆ ಹೇಳ್ತಾ ಹೋಗಿ. ರಿಷಿಕಾ, ಅನ್ವಿತಾ, ಪಂಚಮಿ, ಪ್ರಕೃತಿ, ನಮಸ್ವಿ, ನಿಷ್ಕಾ. ಎಸ್, ಈಗ ನೀವೆಲ್ಲ ಬಂದಿದ್ದೀರಲ್ವಾ, ನಿಮಗೊಂದು ಸಣ್ಣ ಟಾಸ್ಕ್, ಅದನ್ನ ಮಾಡಿ ನೀವು ಅವರನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಬರಬೇಕು. ಇವಾಗ ಎಲ್ಲರೂ ಬಳೆ ಹಾಕೋದು ತುಂಬಾ ಕಡಿಮೆ ಆಗ್ತಾ ಇದೆ ಅಲ್ವಾ? ಮೊದಲಾಗಿದ್ರೆ ಎಲ್ಲ ಹುಡುಗಿಯರ ಕೈಯಲ್ಲಿ ಬಳೆ ತುಂಬಾ ಕಲರ್ ಬಳೆ ಹಾಕ್ತಾ ಇದ್ರು, ಕುಪ್ಪಿ ಬಳೆಗಳನ್ನೆಲ್ಲ ಹಾಕ್ತಾ ಇದ್ರು. ಆದ್ರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಆದ್ರಿಂದ ನೀವು ಈಗ ಹೋಗಿ ಯಾರ ಕೈಯಲ್ಲಿ ಜಾಸ್ತಿ ಬಳೆ ಉಂಟು ನೋಡಿ ಅವರನ್ನ ಸೆಲೆಕ್ಟ್ ಮಾಡಿ, ಯಾರು ಒಬ್ರು ಯಾರು ಕರ್ಕೊಂಡು ಬರ್ತಾರೆ ನೋಡ್ಕೊಳ್ಳಿ. ನೀವಾಗೆ ಹೋಗಿ ಕರ್ಕೊಳ್ಬೇಕು. ಇಬ್ಬರಿಬ್ಬರೆಲ್ಲ ಹೋಗ್ಲಿಕ್ಕಿಲ್ಲ, ಒಬ್ರೊಬ್ಬರಾಗಿ ಹೋಗಿ ಕರ್ಕೊಂಡು ಬರಬೇಕು. ಯಾರು ಜಾಸ್ತಿ ಬಳೆ ಇರುವವರನ್ನ ವೇದಿಕೆಯ ಮೇಲೆ ಕರ್ಕೊಂಡು ಬರ್ತಾರೆ ನೋಡಿ, ಅವರಿಗೆ ಪ್ರೈಸ್ ಸಿಗ್ತದೆ. ಅದನ್ನ ಲಾಸ್ಟಲ್ಲಿ ಪದ್ಮಶ್ರೀ ಮೇಡಮ್ ಅವರು ನಿಮಗೆ ಪ್ರೈಸ್ ಕೊಡ್ತಾರೆ, ಆಯ್ತಲ್ಲ? ಸೊ ಅದರಿಂದ ಒಬ್ಬರ ಕೈಯಲ್ಲಿರುವಂತಹ ಬಳೆ ಇನ್ನೊಬ್ಬರ ಕೈಗೆ ಹಾಕ್ಲಿಕ್ಕಿಲ್ಲ. ಅವ್ರು ಹಾಕೊಂಡು ಇದ್ದಂತಹ ಒಂದು ಬಳೆಯನ್ನೇ ನೀವು ಕರ್ಕೊಂಡು ಬರಬೇಕು. ಅವರನ್ನ ವೇದಿಕೆಯ ಮೇಲೆ ಕರ್ಕೊಂಡು ಬರ್ಲಿಕ್ಕಿದೆ ಈ ಒಂದು ಪ್ರದರ್ಶನ ಆದ ಮೇಲೆ, ಆಯ್ತಲ್ಲ? ರೆಡಿ ಅಲ್ವಾ? ಎಸ್, ಥ್ಯಾಂಕ್ ಯು. ಹುಡುಕಿ, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ನಿಹಾಲಿ ಅವರು ಇದೀಗ ವೇದಿಕೆಯ ಮೇಲೆ, ವಿಹಾನ್ ಅವರು ಇದೀಗ ವೇದಿಕೆಯ ಮೇಲೆ. ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳು ತುಂಬಾ ಸ್ಪೀಡ್ ಅಂತ ಇದಕ್ಕೆ ಹೇಳುದು. ಕರ್ಕೊಂಡು ಬಂದಾಯ್ತು, ಸೊ ಈಗ ಲೆಕ್ಕ ಹಾಕ್ಬೇಕು. ಬಾಬು ವಿನ್ನರ್ ಈಗ ಮಗುವೇನಾ ಅಂತ ಇದ್ರಲ್ಲಿ. ಹೆಸರೆಂತ ಬಾಬು? ವೈಶಿಷ್ಕಾ. ನೋಡೋಣ ಮ್ಯಾಮ್, ಕೈ ಫಸ್ಟ್ ನಂದ ಲೆಕ್ಕ ಹಾಕಿ. ಎಷ್ಟು? 1 2 3 4 5 6 7 8 9 10 11. ನಿಮ್ಮ ಹೆಸರು? ಮಲ್ಲಿಕಾ. ಮಲ್ಲಿಕಾ ಅವರ ಕೈಯಲ್ಲಿ 11 ಬಳೆಗಳಿವೆ, ನೆನಪಿಟ್ಕೊಳ್ಳಿ. ಸೊ ನಮ್ಮ ಪಾಪುನ ಕೈಯಲ್ಲಿ ಎಷ್ಟು ಬಳೆ ಇದೆ ಲೆಕ್ಕ ಹಾಕೋಣ. 1 2 3 4 5 6 7 8 9 10 11 12 13 14 15 16 ಬಳೆಗಳನ್ನ ಹಾಕಿದ್ದಾರೆ. ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ಪುಟಾಣಿಗೆ. ಎಸ್, ನೋಡೋಣ ಯಾರು ವಿನ್ನರ್ ಆಗ್ತಾರೆ ಅಂತ. ಎಸ್, ನಮ್ಮ ಪದ್ಮಶ್ರೀ ಮೇಡಮ್ ಅವರ ಕೈಯಲ್ಲಿ ಎಷ್ಟು ಬಳೆ ಇದೆ ನೋಡುವ. 1 2 3 4 5 6 7 8 9 10. ಎಸ್, ಒಂದು ಕೈಯಲ್ಲಿ 10 ಬಳೆ ಇದೆ, ಅಂದ್ರೆ 2 ಕೈಯಲ್ಲಿ 20 ಬಳೆ ಇದೆ. ಎಸ್, 1 2 3 4 5 6 7 8 9 10. 10 ಸೇಮ್ ಸಿಮಿಲರ್. ಇಲ್ಲಿ ಟೈ ಆಗಿದೆ 20, ಟೋಟಲ್ ಆಗಿ 10. ಓಕೆ, 10. ಓ, ಇಲ್ಲಿ ಜಾಸ್ತಿ ಇದೆ ಅನ್ಸುತ್ತೆ, ನೋಡೋಣ. 18. ಓಕೆ, 2 ಕೈದು ಬಳೆದ ಲೆಕ್ಕ ಹಾಕ್ಲಿಕ್ಕಿತ್ತು. ನಿಮ್ಮ ಲೆಕ್ಕ ಹಾಕ್ತೇನೆ, ಬೈಬೇಡಿ ಆಯ್ತಾ?
36. ಓಕೆ, ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ 36 ಅಂತ ಹೇಳ್ತಿದ್ದಾರೆ. ನೋಡೋಣ, ನಮ್ಮ ಪುಟಾಣಿ ಕೈಯಲ್ಲಿ ಬೀಟ್ ಮಾಡುವಷ್ಟು ಬಳೆ ಇದೆಯಾ ಅಂತ ನೋಡೋಣ, ಲೆಕ್ಕ ಹಾಕೋಣ. ಇಚ್ಚಪ್ಪು ಇರ ಗಾಯ ಆಪುಜಿ ತೋಚೊಲ್ಲೆ ಲೆಕ್ಕ ಪಡ್ಗ ನಮ್ಮ ಲೆಕ್ಕ ಪಡ್ಲಿ 24 ಬಳೆಗಳು. ಆದ್ರಿಂದ ಈ ಒಂದು ಗೇಮ್ ನ ವಿನ್ನರ್ ನಿರ್ಮಲಾ ಹಾಗೂ ಅನ್ವಿತಾ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮದ ಕೊನೆಯಲ್ಲಿ ಪದ್ಮಶ್ರೀ ಮೇಡಮ್ ಅವರೊಂದು ಗಿಫ್ಟ್ ಅನ್ನ ಕೊಡ್ಲಿಕ್ಕಿದ್ದಾರೆ. ಅಂಡ್ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಪ್ರತಿಭೆಗಳಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆಗ ಹೇಗೆ ಒಂದು 2 ಬಹುಮಾನಗಳನ್ನ ಅಡಗಿಸಿಟ್ಟಿದ್ರಲ್ವಾ? ಸೊ ನಿಮ್ಮೆಲ್ಲರ ಒಂದು ಜೋಶನ್ನ ನೋಡಿ ವಾಯ್ಸ್ ಆಫ್ ಆರಾಧನದ ಪದ್ಮಶ್ರೀ ಮೇಡಮ್ ಅವರಿಗೆ ಹಾಗೂ ಕಲಾ ಪೋಷಕರಿಗೆ ಇನ್ನೂ ಒಂದು ಪ್ರೈಸ್ ಅನ್ನ ಅಡಗಿಸಿ ಇಡುವಂತ ಆಸೆ ಆಯ್ತು. ಆದ್ರಿಂದ ಆಗ ಪ್ರೈಸ್ ಸಿಕ್ಕಿದವರು ಪಾರ್ಟಿಸಿಪೇಟ್ ಮಾಡೋದು ಬೇಡ. ಯಾಕೆಂತ ಹೇಳಿದ್ರೆ ಈಗ ಬೇರೆಯವರಿಗೆ ಕೂಡ ಪ್ರೈಸ್ ಸಿಗ್ಬೇಕಲ್ವಾ? ಸೊ ಈಗ ಇನ್ನೊಂದು ಪ್ರೈಸ್ ಅನ್ನ ಕೂಡ ಅಡಗಿಸಿಟ್ಟಿದ್ದಾರೆ. ಆದ್ರಿಂದ ನಮ್ಮ ಈ ಹಾಲ್ನ ಒಳಗೇನೆ ಇರ್ತದೆ. ಆದ್ರಿಂದ ವೀಕ್ಷಕರು ಈ ಒಂದು ಡ್ಯಾನ್ಸ್ ನೃತ್ಯವನ್ನ ನೋಡುವುದರ ಜೊತೆಗೆ ಆ ಬಹುಮಾನವನ್ನ ಹುಡುಕ್ಬೇಕಾಗಿ ವಿನಂತಿ. ಇದೀಗ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ವಿಹಾನ್ ಇವರು. ಇದೀಗ ವೇದಿಕೆಯ ಮೇಲೆ ಜೋರಾದ ಚಪ್ಪಾಳೆ. ಬಹುಮಾನ ಪಡೆದವರು ಆದಷ್ಟು ಬೇಗ ನಮ್ಮ ಹತ್ರ ಬಂದು ತಿಳಿಸಬೇಕಾಗಿ ವಿನಂತಿ. ಚೇರ್ ಎಲ್ಲ ಎತ್ತಿಕೊಂಡು ಬರ್ತಾ ಇದ್ದಾರೆ. ವಾವ್, ಚಾದ ವ್ಯವಸ್ಥೆ ಆಗಿದೆ. ಆದ್ರಿಂದ ಚಾ ಯಾರೆಲ್ಲ ಕುಡಿಲಿಲ್ಲ ಆದಷ್ಟು ಬೇಗ ಕುಡಿದು ವಾಪಸ್ ಬಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ವಿಹಾನ್ ಅವರ ನೃತ್ಯ ಆದ ಮೇಲೆ ತೃಪ್ತಿಯವರು ನೃತ್ಯಕ್ಕಾಗಿ ರೆಡಿಯಾಗಿರ್ಬೇಕಾಗಿ ವಿನಂತಿ. ಮಂಡೆ ಜಂಗಮ ದೇವ ತ್ವರಣ್ಯಕ್ಕೆ ದಯ ಮಾಡವರೇ. ಕೊಲು ಮಂಡೆ ಜಂಗಮ ದೇವ ತ್ವರಣ್ಯಕ್ಕೆ ದಯ ಮಾಡವರೇ. ತ್ವರಣ್ಯ ನೀದವ್ವ ತಂದಂತ ಈ ಜೋಳಿಗೆ ನೆಳ್ಳಾಗಿ ಇರ್ತಾನೆ ನಂಬಾಳಿಗೆ. ಪಾದವ ನಂಬಿದ್ರೆ ನಮ್ಗೇಳಿಗೆ ಉದ್ಧಾರ ಆಗ್ತೈತೆ ನಮ್ ಪೀಳಿಗೆ.
बीस दोनों बंदा न हुआ योगादि कुंतानु बंदा न हुआ पुलिया म्यालेरी बंदा न हुआ हाबीना नरण्यागे निंदा न हुआ ಕಾರಣ್ಯ ನೀಡವ್ವ ಕೊಡುಗಲ ಮಾದೇವನಿಗೆ ಕೊಲು ಮಂಡೆ ಜಂಗಮ ದೇವ ಕೊರನೆಗೆ ದಯ ಮಾಡವರೇ 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 ಕಾರಣ್ಯ ನೀಡವ್ವ ಕೊಡುಗಲ ಮಾದೇವನಿಗೆ ಅದ್ಭುತವಾಗಿ ನೃತ್ಯವನ್ನ ಮಾಡಿದಂತಹ ನಮ್ಮ ಬಾಲ ಪ್ರತಿಭೆಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ತೃಪ್ತಿ ಇವರು. ಮುಂದೆ ಆನ್ಯ ಅವರು ನೃತ್ಯಕ್ಕೋಸ್ಕರ ರೆಡಿ ಆಗಬೇಕಾಗಿ ವಿನಂತಿ. சிக்கி தவிக்கிது மால டம் டம் மஞ்சர டம் டம் மாத்து அடிக்கு மங்கள டம் டம் ஓல டம் டம் ஒதுக்கு டம் டம் ஓங்கி தட்டிக்கும் முத்திக டம் டம் மால டம் டம் மஞ்சர டம் டம் மாத்து அடிக்கு மங்கள டம் டம் ஓல டம் டம் ஒதுக்கு டம் டம் ஓங்கி தட்டிக்கும் முத்திக டம் டம் शबनम जैसी लड़की ತೆರೆಯುತ್ತ ದಿಲ್ ಕೆ ಕಿಡಕಿ ये ಹಾಡನೊಂದು ಕೇಳಿ ಶಾಮ से सुबह ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ मुझे नाचने दो ये शाम से सुबह ನಾರೆಯ ನಾದ ತುಂಬಾ ವಿನೋದ ನಲಿದಾಡೋಣ ವೇಲಾಡೆ झुलका झुलका रे झुलका 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 रे झुलका झुलका रे झुलका रे झुलका रे झुलका झुलका ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ಈಗದ ಆಟದ ಲಕ್ಕಿ ವಿಜೇತರು ಆರ್ಯ ಹೀರೈ
ಇವರಿಗೆ ಕೆಲವು ಹೊತ್ತಿನಲ್ಲಿ ಈ ಪ್ರೈಸನ್ನು ಕೂಡ ನೀಡಲಾಗ್ತದೆ. ಈಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ಆನ್ಯ ಇವರು ಇದೀಗ ವೇದಿಕೆಯ ಮೇಲೆ. रोमियो रोमियो कल के रोमियो भोले शक्ल वाले सारे के सारे परे पियो रोमियो रोमियो भड़के प्रेमियो काहे गले पड़े हो बिन बुलाए बारातियों ले तो गई गले जा संग में हम ले जा ये तो चोरी से है सीना जोरी कभी लगे मोनालिसा कभी कभी लगे लोलिता और कभी जैसे कादम्बरी हाय मेरी परम 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 सुंदरी हाय मेरी परम 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 सुंदरी ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಿಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡವು ಇಂದು ಅದೆಷ್ಟೋ ಪ್ರತಿಭಾವಂತ ಪ್ರತಿಭೆಗಳಿಂದ ಬೆಳೆದು ಎಲ್ಲರ ಮನೆ ಮಾತಾಗಿದೆ. ಹೀಗೆಯೇ ಈ ತಂಡವು ಇನ್ನು ಮುಂದಕ್ಕೂ ಕೂಡ ಎತ್ತರದ ಹೆಮ್ಮರವಾಗಿ ಬೆಳೆಯಬೇಕು ಎಂಬುದೇ ನಮ್ಮೆಲ್ಲರ ಆಶಯ. ಇದೀಗ ಮುಂದಕ್ಕೆ ವೇದಿಕೆಯ ಮೇಲೆ ಆರ್ಯ ಹಿ ರೈ ಇವರಿಗೆ ನಮ್ಮ ವೇದಿಕೆಯ ಮೇಲೆ ಬಹುಮಾನವನ್ನ ನೀಡಲಿಕ್ಕೆ ಎಡ್ವರ್ಡ್ ಲೋಬೋ ಸರ್ ಅವರು ಅಂದ್ರೆ ಸಾರಂಗ ರೇಡಿಯೋ ಸರ್ ಅವರು ವೇದಿಕೆಯ ಮೇಲೆ ಬಂದು ಬಹುಮಾನವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ವಿಜೇತರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ಅಭಿಷ್ ಇವರು ಇದೀಗ ವೇದಿಕೆಯ ಮೇಲೆ. ನಮಸ್ವಿ ಭಾಸ್ಕರ್ ಅವರು ಮುಂದೆ ರೆಡಿಯಾಗಿರಬೇಕು.
ತುದೆತ ಪುಡೆಟ್ ಪುಣಿತ ಬರಿಟ್ ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುದೆತ ಪುಡೆಟ್ ಪುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಓ ಬೆಲೆ ಬೆಲೆ ಅಲೆಸಾ ಅಲೆಸಾ 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 ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದೆರು 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 ಓ ಬೆಲೆ ಬೆಲೆ ಅಲೆಸಾ ಅಲೆಸಾ 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 ಅದ್ಭುತವಾಗಿ ನೃತ್ಯವನ್ನ ಮಾಡಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಹರಿಕೃಷ್ಣ ಪುನರೂರು ಸರ್, ಭುವನಾಭಿರಾಮ ಉಡುಪ ಸರ್, ಅಗರಿ ರಾಘವೇಂದ್ರ ಸರ್, ಅರುಣ್ ಅಜೆಕಾರು ಸರ್, ದೇವಿ ಪ್ರಸಾದ್ ಪುನರೂರು ಸರ್, ಸತೀಶ್ ಅಬ್ಬನಡ್ಕ ಸರ್ ಎಲ್ಲರೂ ಕೂಡ ನಮ್ಮ ಈ ಮಕ್ಕಳ ಹಬ್ಬ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದವರು. ನಿಮ್ಮ ಈ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ತಾ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೀಗಷ್ಟೇ ನಡೆಸಿದಂತಹ ಆಟದಲ್ಲಿ ವಿಜೇತರಾದಂತಹ ನಿರ್ಮಲಾ ಮತ್ತು ಅನ್ವಿತಾ ಇವರಿಗೆ ನಮ್ಮ ಬಾಲ ಪ್ರತಿಭೆ ಆಗಿರುವಂತಹ ಅರ್ಚಿತ್ ಕಶ್ಯಪ್ ಅವರ ತಂದೆ ವಿನಯ್ ಸರ್ ಅವರು ಬಂದು ವೇದಿಕೆಯ ಮೇಲೆ ಬಹುಮಾನವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ವಿಜೇತರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ನಮ್ಮ ಈ ಒಂದು ವೇದಿಕೆಯನ್ನ ಅದ್ಭುತವಾಗಿ ಅಲಂಕರಿಸಿದಂತಹ ಕೀರ್ತನ್ ಪೂಜಾರಿ ಇವರಿಗೆ ಸತೀಶ್ ಅಬ್ಬನಡ್ಕರ್ ಸರ್ ಅವರು ಪುಸ್ತಕವನ್ನ ನೀಡಿ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರತಿಭೆಗಳ ಅದ್ಭುತವಾದಂತಹ ಛಾಯಾಚಿತ್ರಕರಾಗಿ ಎಲ್ಲರ ಫೋಟೋವನ್ನು ಅದ್ಭುತವಾಗಿ ಚಿತ್ರಿಸುತ್ತಿದ್ದಂತಹ ನಿತ್ಯ ರವಿ ಸರ್ ಅವರಿಗೂ ಕೂಡ ಸತೀಶ್ ಅಬ್ಬನಡ್ಕ ಸರ್ ಅವರು ಒಂದು ಪುಸ್ತಕವನ್ನ ನೀಡಿ ಅವರಿಗೆ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಬೆಳಗ್ಗಿನಿಂದ ಇಲ್ಲಿಯವರೆಗೂ ಎಲ್ಲ ಪ್ರತಿಭೆಗಳ ಒಂದು ಕಲೆಯನ್ನ ಚಿತ್ರಿಸಿ ಅವರು ಕೂಡ ಸಂತೋಷ ಪಟ್ಟಿದ್ದಾರೆ. ಸೊ ಆದ್ರಿಂದ ಜೋರಾದ ಚಪ್ಪಾಳೆಯ ಜೊತೆಗೆ ಅವರಿಗೆ ಪ್ರೋತ್ಸಾಹಿಸಬೇಕು. ಇದೀಗ ಮುಂದಕ್ಕೆ ವೇದಿಕೆಯ ಮೇಲೆ ಇನ್ನೊಂದು ಅದ್ಭುತವಾದಂತಹ ಹಾಡಿನ ಮೂಲಕ ನಮ್ಮ ಶ್ರೀ ಭಾಸ್ಕರ್ ಇವರು ಇದೀಗ ವೇದಿಕೆಯ ಮೇಲೆ. ಅದನ್ನು ಹೇಳಿದಲ್ಲ ಅವರಿಗೆ ಎಲ್ಲರೂ ನೋಡಿ ಆಗ ಎಲ್ಲ ಯಾರು ಕಿವಿ ಕೊಡ್ಲಿಲ್ಲ ಅದನ್ನು ಹೇಳು ಅಭಿಷೇಕ್ ಆಯ್ತು. ಹಲೋ ಹಲೋ
ఎక్కసకలా ఎక్కసకలా అకాపణుదలెప్పునకులు బత్తెరిత్తెలా అకాపణుదలెప్పునకులు బత్తెరిత్తెలా ఎక్కసకలా ఎక్కసకలా అకాపణుదలెప్పునకులు బత్తెరిత్తెలా అకాపణుదలెప్పునకులు బత్తెరిత్తెలా ఎక్కసకలా ఎక్కసకలా ಅದ್ಭುತವಾಗಿ ಹಾಡನ್ನ ಹಾಡಿದ ನಿಮಗೆ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ಈ ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನ ಅದೆಷ್ಟೋ ಮಂದಿ ಮನೆಯಲ್ಲಿಯೇ ಕೂತು ಮಕ್ಕಳ ಪ್ರತಿಭೆಯನ್ನ ವೀಕ್ಷಿಸುತ್ತಾ ಇದ್ದಾರೆ. ಈ ಲೈವ್ ಕಾರ್ಯಕ್ರಮವನ್ನ ನೀಡುತ್ತಿರುವಂತಹ ತುಳುನಾಡ ವಾರ್ತೆ ಚಾನೆಲ್ಗೆ ಮತ್ತೊಮ್ಮೆ ಮನಸ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಅಮೋಘ ಸರ್ ಮತ್ತು ಮಧ್ವರಾಜ್ ಸರ್ ಅವರು ವೇದಿಕೆಯ ಮೇಲೆ ಬಂದು ಇವರಿಗೆ ಬಸವರಾಜ್ ಮಂತ್ರಿ ಸರ್ ಅವರು ಪುಸ್ತಕವನ್ನ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಈಗ ಎಲ್ಲರಿಗೂ ಇನ್ನೊಂದು ಪ್ರಶ್ನೆನ ಕೇಳ್ತೇನೆ. ಇದನ್ನ ಯಾರು ಕೂಡ ಗೂಗಲ್ ಮಾಡುವ ಹಾಗೆ ಇಲ್ಲ. ಈ ಪ್ರಶ್ನೆಗೆ ಯಾರು ಬೇಗ ಬಂದು ನಮ್ಮ ಹತ್ರ ಉತ್ತರವನ್ನ ತಿಳಿಸ್ತಾರೋ ಅಥವಾ ಮೈಕಲ್ಲಿಯೇ ಬಂದು ಹೇಳ್ತಾರೋ ಅವರಿಗೆ ಒಂದು ಪ್ರೈಸ್ ಅನ್ನ ಕೊಡ್ಲಿಕ್ಕೆ ಇರ್ತದೆ. ಸೊ ಆದ್ರಿಂದ ಪ್ರಶ್ನೆ ಏನಂತ ಹೇಳಿದ್ರೆ ದಯವಿಟ್ಟು ಯಾರು ಕೂಡ ಗೂಗಲ್ ಮಾಡಬೇಡಿ. ಪ್ರಶ್ನೆ ಏನಂತ ಹೇಳಿದ್ರೆ 1880ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರು? ಯಾರು ಕೂಡ ಡಿಸ್ಕಸ್ ಮಾಡುವ ಹಾಗೆ ಇಲ್ಲ, ಗೂಗಲಲ್ಲಿ ನೋಡುವ ಹಾಗೆ ಇಲ್ಲ. ಉತ್ತರವನ್ನ ವೇದಿಕೆಯ ಮೇಲೆ ಬಂದು ಹೇಳ್ಬೋದು ಅಥವಾ ನಮ್ಮ ಹತ್ರ ಬಂದು ಹೇಳ್ಬೋದು. 1890ರಲ್ಲಿ ವೇದಿಕೆಯ ಮೇಲೆ ಉತ್ತರ ಗೊತ್ತಿದ್ದವರು ಆದಷ್ಟು ಬೇಗ ವೇದಿಕೆಯ ಮೇಲೆ ಬನ್ನಿ ಅಥವಾ ನನ್ನ ಹತ್ತಿರ ಬಂದು ಉತ್ತರವನ್ನ ಹೇಳಬೇಕು. ಇಂದಿರಾ ಗಾಂಧಿ. ವಾವ್, ಸೂಪರ್. ಆದ್ರೆ ತಪ್ಪು ಉತ್ತರ. ಥ್ಯಾಂಕ್ ಯು. ಅಟಲ್ ಬಿಹಾರಿ ವಾಜಪೇಯಿ. ನೋ ಸಾರಿ. ನೆಕ್ಸ್ಟ್. ಸರ್ದಾರ್ ವಲ್ಲಭಾಯ್ ಪಟೇಲ್. ಓ ಮೈ ಗಾಡ್, ಅಲ್ಲ, ಸಾರಿ. ಯಾರು ಆಗಿರ್ಲಿಲ್ಲ. ಎಸ್, ಕರೆಕ್ಟ್ ಉತ್ತರ. ಆಗ ಯಾರು ಕೂಡ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ. ಸೊ ಶ್ರೇಯಾ ಯಾಕೆ ಇಂಥ ಪ್ರಶ್ನೆ ಎಲ್ಲ ಕೇಳ್ತಾಳೆ ಅಂತ ಬೈಕೊಳ್ಬೇಡಿ. ಯಾಕೆಂತ ಹೇಳಿದರೆ ನಾನು ಕರೆಕ್ಟ್ ಆಗಿರೋ ಉತ್ತರವನ್ನು ಕೇಳಿದರೆ ನೀವೆಲ್ಲರೂ ಕೂಡ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ರಿ 100%. ಆದ್ದರಿಂದ ಇವತ್ತು ನಿಮಗೆ ತುಂಬ ಬಹುಮಾನ ಬಂತು ಅನಿಸುತ್ತೆ ಅಲ್ವಾ? ಹೌದಲ್ಲ? ಸೊ ಎಸ್, ಇವರಿಗೆ ಈಗ ಅಭಿಷೇಕ್ ಐಕಳ ಸರ್ ಅವರು ವೇದಿಕೆಯ ಮೇಲೆ ಬಂದು ಬಹುಮಾನವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಜೋರಾದ ಚಪ್ಪಾಳೆ ಬರಲಿ. ಇಷ್ಟು ಹೊತ್ತು ನಮ್ಮನ್ನ ಸೌಂಡ್ಸ್ ಆ್ಯಂಡ್ ಲೈಟ್ಸ್ನ ಮೂಲಕ ಪ್ರೋತ್ಸಾಹ ನೀಡಿದಂತಹ ಹಾಗೂ ಸಹಾಯ ಮಾಡಿದಂತಹ ಜನನಿ ಲೈಟ್ಸ್ ಆ್ಯಂಡ್ ಸೌಂಡ್ಸ್ನ ತಂಡದ ಸದಸ್ಯರು ವೇದಿಕೆಯ ಮೇಲೆ ಹೋಗಬೇಕು. ಇವರಿಗೆ ಶ್ರೀವಿದ್ಯಾ ಮೇಡಮ್ ಅವರು ಹೋಗಿ ಪುಸ್ತಕವನ್ನು ನೀಡುವುದರ ಮೂಲಕ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್.
ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ನೃತ್ಯದ ಮೂಲಕ ವೇದಿಕೆಯ ಮೇಲೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಾಲ ಪ್ರತಿಭೆಯಾಗಿರುವಂತಹ ಶ್ರೀಮಾನ್ಯ ಭಟ್ ಕಡಂದಲೆಯೂರು ಇದೀಗ ವೇದಿಕೆಯ ಮೇಲೆ. ಅರಿಶಿಣ ಭಂಡಾರ ಪಡುಬಣ ಸೂರ್ಯನೇ ಕುಂಕುಮ ಭಂಡಾರ ಕಾಮನ ಬಿಲ್ಲು ರಂಗೋಲಿ ಹಾಸಿದೆ ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ ಕಾವೇರಿಯ
ಸುಂದರವಾಗಿ ನೃತ್ಯವನ್ನ ಮಾಡಿದ ನಮ್ಮ ಬಾಲ ಪ್ರತಿಭೆಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ, ತಂತ್ರಜ್ಞಾನದ ಬಳಕೆ ಮತ್ತು ತಂತ್ರಜ್ಞಾನದ ಸವಾಲುಗಳು ಹೆಚ್ಚುತ್ತಿರುವಂತಹ ಈ ಕಾಲದಲ್ಲಿ ಮಕ್ಕಳನ್ನ ಸಾಂಸ್ಕೃತಿಕ ದಿಕ್ಕಿನಲ್ಲಿ ಮಾರ್ಗದರ್ಶಿಸುವುದು ಅತ್ಯಂತ ಮುಖ್ಯವಾದಂತಹ ಕೆಲಸ. ಮಕ್ಕಳಲ್ಲಿ ವಿದ್ಯೆ, ಪ್ರತಿಭೆಯ ಜೊತೆಗೆ ಮೌಲ್ಯಗಳಾದ ಸತ್ಯ, ಪ್ರಾಮಾಣಿಕತೆ, ಹಾಗೆಯೇ ಕರುಣೆ, ಸಹಕಾರದಂತಹ ಮೌಲ್ಯಗಳನ್ನು ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಕಥೆಯ ಮೂಲಕ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ಗಾನವೇಯವರು. ಇದೀಗ ವೇದಿಕೆಯ ಮೇಲೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾನವಿ. ನಿಮ್ಗೆಲ್ರಿಗೂ ಕತೆ ಅಂದ್ರೆ ಇಷ್ಟ ಅಲ್ವಾ? ಹಾಗಿದ್ರೆ ನಾನಿವತ್ತೊಂದು ತಾಯಿ ಹಾಗೂ ಮಗನ ಭಾವನಾತ್ಮಕ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದಾನೊಂದು ಊರಿತ್ತಂತೆ. ಆ ಊರಿನಲ್ಲಿ ರಾಮು ಮತ್ತು ತನ್ನ ತಾಯಿ ಒಂದು ಪುಟ್ಟ ಮನೆಯಲ್ಲಿ ವಾಸವಾಗಿದ್ದರು. ಅವನಿಗೆ ತಂದೆ ಇರಲಿಲ್ಲ. ತಾಯಿ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ, ಅಂದ್ರೆ ಪಾತ್ರೆ ತೊಳೆದು, ನೆಲ ಒರೆಸಿ, ಬಟ್ಟೆ ಒಗೆದು ಕಷ್ಟಪಟ್ಟು ದುಡಿದು ತನ್ನ ಮಗನನ್ನ ಸಾಕುತ್ತಾ ಇದ್ದಳು. ಆದರೆ ಒಂದು ವಿಷಾಗತ ಸಂಗತಿ, ಅದು ತಾಯಿಗೆ ಒಂದು ಕಣ್ಣಿರ್ಲಿಲ್ಲ. ಈ ಕಾರಣದಿಂದ ಊರಿನ ಜನರೆಲ್ಲ ಅವಳನ್ನ ಅಸಡ್ಡೆಯಿಂದ ನೋಡ್ತಾ ಇದ್ರು. ಈ ಕಾರಣದಿಂದ ರಾಮು ಚಿಕ್ಕನಿಂದಲೇ ತಾಯಿಯ ಬಗ್ಗೆ ತಿರಸ್ಕಾರದ ಭಾವನೆ ಬೆಳೆಸಿಬಿಟ್ಟ. ತಾಯಿಯಿಂದ ದೂರ ಇರಬೇಕು ಅಂತಿದ್ದ. ತಾಯಿಯ ಜೊತೆ ಮಾತಾಡುವುದನ್ನು ಬಿಟ್ಟ. ಒಂದು ದಿನ ತಾಯಿ, ಏಕೋ ಕಂದ, ಇತ್ತೀಚೆಗೆ ನೀನು ಹೀಗ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ, ನೋಡೋ, ನೀನು ಕುರುಡಿ ಕುರುಪಿ, ನಿನ್ನ ಜೊತೆ ನಾನಿದ್ದರೆ ಊರಿನ ಜನರೆಲ್ಲ ನನ್ನನ್ನ ಅಸಡ್ಡೆನ್ನು ನೋಡ್ತಾರೆ, ನಿನ್ನಿಂದ ದೂರ ಇರುವುದೇ ಲೇಸು ಅಂತ ಹೇಳಿ ಮನೆ ಬಿಟ್ಟು ಹೊರಟು ಹೋಗುತ್ತಾನೆ. ಆಗ ತಾಯಿಯ ಮನಸ್ಸು ನುಚ್ಚು ನೂರಾಗುತ್ತದೆ. ಮುಂದಿನ ದಿನಗಳಲ್ಲಿ ರಾಮು ನವೋದಯ ಪರೀಕ್ಷೆಯಲ್ಲಿ ಪಾಸ್ ಆಗಿ ಒಳ್ಳೆಯ ವಿದ್ಯಾಭ್ಯಾಸ ಪಡೆದುಕೊಳ್ಳುತ್ತಾನೆ. ಮದುವೆಯಾಗುತ್ತಾನೆ. ಮದುವೆಯಾಗಿ 1-2 ವರ್ಷಗಳು ಕಳೆಯುತ್ತಿದ್ದಂತೆ ಮಕ್ಕಳನ್ನು ಕೂಡ ಪಡೆಯುತ್ತಾನೆ. ಒಂದು ದಿನ ರಾಮು ಮಕ್ಕಳೊಂದಿಗೆ ಆಟವಾಡುತ್ತಿರುವಾಗ ಬಾಗಿಲ ಹತ್ತಿರ ಒಂಟಿ ಕಣ್ಣಿನ ಕುರುಡಿ ಕಾಣುತ್ತದೆ. ಅದು ತನ್ನ ತಾಯಿಯೇ ಎಂದು ತಿಳಿದಾಗ, ಹೇ ಮುದುಕಿ, ನೀನಿಲ್ಲಿಗೆ ಏಕೆ ಬಂದೆ? ನಿನ್ನ ನೋಡಿದರೆ ಮಕ್ಕಳು ಹೆದರಿ ಹೋಗುತ್ತಾರೆ. ನೀನೇ ಹೋಗ್ತೀಯೋ ಅಥವಾ ನಾನೇ ಕತ್ತಿ ಡಬ್ಲು ಅಂತ ಕೂಗ್ತಾನೆ. ಆಗ ತಾಯಿ, ಕ್ಷಮಿಸ್ಬಿಡಪ್ಪ, ಅಡ್ರೆಸ್ ತಪ್ಪಿ ಬಂದೆ ಅಂತ ಹೇಳಿ ಹೊರಟು ಹೋಗುತ್ತಾನೆ. ಇದಾದ 1-2 ತಿಂಗಳು ಕಳೆಯುತ್ತಿದ್ದಂತೆ ರಾಮು ಕಚೇರಿ ಕೆಲಸದ ಮೇಲೆ ತನ್ನ ಊರಿಗೆ ಬರುತ್ತಾನೆ. ತನ್ನ ಊರಿಗೆ ಬಂದಾಗ ತನ್ನ ಹಳೆಯ ನೆನಪುಗಳಾಗಿ ಮನೆಗೆ ಬರುತ್ತಾನೆ. ಮನೆಗೆ ಬಂದಾಗ ಅಲ್ಲಿ ಕೇವಲ ಮನೆ ಇತ್ತು, ಹೊರತು ಅಮ್ಮ ಇರಲಿಲ್ಲ. ಅಕ್ಕಪಕ್ಕದ ಮನೆಯವರ ಹತ್ತಿರ ವಿಚಾರಿಸಿದಾಗ, ರಾಮು, ನಿನ್ನಮ್ಮ 1 ವಾರದ ಹಿಂದೆಯೇ ತೀರ್ಕೊಂಡ್ಬಿಟ್ರಪ್ಪ. ನೀನು ಬಂದ್ರೆ ಈ ಪತ್ರ ಕೊಡು ಅಂತ ಕೊಟ್ಟಿದ್ರಪ್ಪ, ತಗೋ ಅಂತ ಕೊಡ್ತಾರೆ. ಆ ಪತ್ರದಲ್ಲಿ ಹೀಗಂತ ಬರೆದಿತ್ತು, ಕಂದ, ನಿನ್ನಿಂದ ನಾನು ಒಂದು ಸತ್ಯವನ್ನ ಮುಚ್ಚಿಟ್ಟಿದ್ದೆ. ನೀನು ಚಿಕ್ಕವನಿರುವಾಗ ಒಂದು ಅಪಘಾತಕ್ಕೆ ಒಳಗಾಗಿ ನಿನ್ನ ಒಂದು ಕಣ್ಣನ್ನು ಕಳೆದುಕೊಳ್ಳಬೇಕಾಯಿತು. ಡಾಕ್ಟರ್ ಹತ್ತಿರ ನನ್ನ ಕಣ್ಣನ್ನು ನಿನಗೆ ಜೋಡಿಸುವಂತೆ ಬೇಡಿಕೊಂಡೆ. ಅವರು ಹಾಗೆ ಮಾಡಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಿನ್ನ ಕಣ್ಣಲ್ಲಿ ನಾನಿರುವಾಗ ಏಕೆ ಚಿಂತೆ ಮಗನೇ? ಒಂದೇ ಒಂದ್ಸಲ ಅಮ್ಮ ಅಂತ ಕರಿತೀಯ, ನನಗಷ್ಟೇ ಸಾಕು. ಅಲ್ಲಿಗೆ ಪತ್ರ ಕೊನೆಗೊಂಡಿತು. ಪತ್ರವನ್ನು ಓದಿದ ರಾಮು, ಅಮ್ಮ ಅಂತ ಹೇಳಿ ಅಲ್ಲೇ ಕುಸಿದು ಬೀಳುತ್ತಾನೆ. ಈ ಕಥೆಯ ನೀತಿ ಏನಪ್ಪಾ ಅಂದರೆ,
ಅಂತರಾತ್ಮದ ಭಾವನೆಗಳಷ್ಟೇ ಮುಖ್ಯವಾಗಿರಬೇಕು, ಹೊರತು ಬಾಹ್ಯ ಸೌಂದರ್ಯವಲ್ಲ. ತಾಯಿಯ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿ. ಧನ್ಯವಾದಗಳು. ಅದ್ಭುತವಾಗಿ ಕಥೆಯನ್ನ ಹೇಳಿದಂತಹ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ, ನಾವೆಲ್ಲರೂ ಕೂಡ ಮಕ್ಕಳಿಗೆ ಹಿಂದೂ ಧರ್ಮದ ಆಚರಣೆಗಳನ್ನ ಆಚರಿಸುವಂತಹ ಸಂದರ್ಭದಲ್ಲಿ ಆದಷ್ಟು ಆ ಆಚರಣೆಗಳ ಹಿಂದಿರುವಂತಹ ಮುಖ್ಯ ಕಾರಣವನ್ನ ತಿಳಿಸುವಂತೆ ಕೂಡ ಪೋಷಕರು ಆದ್ಯ ಕರ್ತವ್ಯವನ್ನ ವಹಿಸಿರಬೇಕು. ಅಷ್ಟೇ ಅಲ್ಲದೆ ಎಲ್ಲ ಮಕ್ಕಳು ಹೆದರುವಂತಹ ಸನ್ನಿವೇಶ ಬಂದರೆ ಆ ಒಂದು ಸಂದರ್ಭದಲ್ಲಿ ಎದೆಗುಂದಬಾರದು. ಅದು ನಾವು ಧೈರ್ಯವಂತರಾಗಲು ಸಿಕ್ಕ ಮತ್ತೊಂದು ಅವಕಾಶವೆಂದು ಭಾವಿಸಬೇಕು. ಹಾಗೆಯೇ ಬಲಶಾಲಿ ಹಾಗೂ ಸದೃಢ ಮನಸ್ಸಿರುವವರನ್ನ ಯಾರೊಬ್ಬರು ಸೋಲಿಸಲು ಆಗುವುದಿಲ್ಲ, ಹಾಗೆಯೇ ಅವರ ಗುರಿಯನ್ನು ತಪ್ಪಿಸಲು ಸಾಧ್ಯವಿಲ್ಲ. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಕಥೆಯ ಮೂಲಕ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆಯಾಗಿರುವಂತಹ ರಿಷಿತಾ ರೈ ಇವರು. ಇದೀಗ ವೇದಿಕೆಯ ಮೇಲೆ ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ರಿಷಿತಾ ರೈ, ಮೂಡಬೆದ್ರೆ. ಯಾರಿಗೆ ಕತೆ ಇಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ವಯಸ್ಸಾದವರೆಗೂ ಕತೆ ಕೇಳಲು ಖುಷಿಯಾಗುತ್ತದೆ. ಇವತ್ತು ನಾನು ನಿಮಗೆ ಒಂದು ನೀತಿ ಕಥೆಯನ್ನು ಹೇಳಲು ಇಚ್ಛಿಸಿದ್ದೇನೆ. ಒಂದು ದೊಡ್ಡ ಆಸ್ಥಾನ. ಆ ಆಸ್ಥಾನದಲ್ಲಿ ಒಬ್ಬ ರಾಜ, ಅವನಿಗೆ 3 ಮಂತ್ರಿಗಳು. ಅದರಲ್ಲಿ ಯಾರು ಕುತಂತ್ರಿ ಮತ್ತು ಯಾರು ಪ್ರಾಮಾಣಿಕರು ಎಂದು ರಾಜನಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಅವನು ಒಂದು ಉಪಾಯ ಮಾಡಿದ. 3 ಮಂತ್ರಿಗಳನ್ನು ಕರೆದುಕೊಂಡು ರಾಜನು ಹೇಳುತ್ತಾನೆ, ಮಂತ್ರಿಗಳೇ, ನಿಮಗೆ ನಾನು ಒಂದೊಂದು ಚೀಲವನ್ನು ಕೊಡುತ್ತೇನೆ. ಆ ಚೀಲವನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಅಲ್ಲಿ ಒಳ್ಳೆ ಒಳ್ಳೆ ಹಣ್ಣುಗಳನ್ನು ಆರಿಸಿಕೊಂಡು ಬನ್ನಿ. ಹಾಗೆಯೇ 3 ಮಂತ್ರಿಗಳು ಮಾಡುತ್ತಾರೆ. ಸರಿಯಂತ ಕಾಡಿಗೆ ಹೊರಡುತ್ತಾರೆ. ಅದರಲ್ಲಿ ಒಬ್ಬ ಪ್ರಾಮಾಣಿಕ ಮಂತ್ರಿ, ಅವನು ಕಷ್ಟಪಟ್ಟು ಒಳ್ಳೆ ಹಣ್ಣುಗಳನ್ನು ಆರಿಸಿಕೊಂಡು ಬರುತ್ತಾನೆ. ಇನ್ನೊಬ್ಬ ತನ್ನ ಸ್ವಲ್ಪ ಕುತಂತ್ರಿ ಬುದ್ಧಿಯನ್ನು ಉಪಯೋಗಿಸುತ್ತಾನೆ. ಅವನು ರಾಜರು ಏನು ನೋಡುತ್ತಾರೆ ಎಂದು ಹಕ್ಕಿಗಳು ತಿಂದ ಹಣ್ಣುಗಳನ್ನು ಮತ್ತು ಕೊಳೆತ ಹಣ್ಣುಗಳನ್ನು ಕೆಳಗೆ ತುಂಬಿಸಿ ಮೇಲೆ ಮಾತ್ರ ಒಳ್ಳೆ ಹಣ್ಣುಗಳನ್ನು ತುಂಬಿಸುತ್ತಾನೆ. ಇನ್ನೊಬ್ಬ ಕೇಳಲೇಬೇಡಿ, ಸೋಮಾರಿತನ. ಅವನು ಕಸ ಕಡ್ಡಿ ಮುಳ್ಳುಗಳನ್ನು ತುಂಬಿಸಿಕೊಂಡು ಅರಮನೆಗೆ ಹೊರಟರು. 3 ಮಂತ್ರಿಗಳು ಅರಮನೆಗೆ ಬಂದು ರಾಜನ ಆಸ್ಥಾನದಲ್ಲಿ ಚೀಲವನ್ನು ಇಡುತ್ತಾರೆ. ಈಗ ರಾಜ ಕುತಂತ್ರಿಗಳಿಗೆ ಪಾಠ ಕಲಿಸಬೇಕೆಂದು ಸೇವಕರನ್ನು ಕರೆಯುತ್ತಾನೆ. ಸೇವಕರೇ, ಇವರನ್ನು ಬೇರೆ ಬೇರೆ ಕೋಣೆಯಲ್ಲಿ ಕೂಡು ಹಾಕಿ ಇವರಿಗೆ ತಮ್ಮ ತಮ್ಮ ಚೀಲವನ್ನು ಕೊಡಿ. ಅವರಿಗೆ ಊಟ ಕೊಡಬೇಡಿ, ಅವರು ತಂದ ಹಣ್ಣಲ್ಲೇ ತಿನ್ನಲಿ ಎಂದು ಹೇಳುತ್ತಾನೆ. ಹಾಗೆಯೇ ಸೇವಕರು ಮಾಡುತ್ತಾರೆ. ಒಬ್ಬ ಪ್ರಾಮಾಣಿಕ ಮಂತ್ರಿ ಒಳ್ಳೆ ಹಣ್ಣುಗಳನ್ನು ಆರಿಸಿಕೊಂಡಿದ್ದ. ಅವನು ಒಳ್ಳೆ ಹಣ್ಣುಗಳನ್ನು ತಿಂದು ಆರೋಗ್ಯನಾಗಿ ಬರುತ್ತಾನೆ. ಇನ್ನೊಬ್ಬ ಕೊಳೆತ ಹಣ್ಣು, ಹಕ್ಕಿಗಳು ತಿಂದ ಹಣ್ಣುಗಳನ್ನು ತಿಂದು ರೋಗಿಯಾಗಿ ಬರುತ್ತಾನೆ. ಇನ್ನೊಬ್ಬ ಕಸ ಕಡ್ಡಿಗಳನ್ನು ತಿನ್ನಲಾಗದೆ ಹೊಟ್ಟೆ ಹಸಿವಿನಿಂದ ನಿತ್ರಾಣನಾಗಿ ಬರುತ್ತಾನೆ. ಈ ಕಥೆಯ ನೀತಿ ಏನೆಂದರೆ, ಒಳ್ಳೆಯವರಿಗೆ ಒಳ್ಳೆ ಪ್ರತಿಫಲ, ಕೆಟ್ಟವರಿಗೆ ಕೆಟ್ಟ ಪ್ರತಿಫಲ. ಧನ್ಯವಾದಗಳು. ಅದ್ಭುತವಾಗಿ ಕಥೆಯನ್ನ ಹೇಳಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ,
ಇಷ್ಟು ಹೊತ್ತು ನಮ್ಮ ಎಲ್ಲ ಪ್ರತಿಭೆಗಳಿಗೆ ಒಂದೊಂದು ಕಾಂಪಿಟೇಷನ್ ಅಥವಾ ಒಂದೊಂದು ಗೇಮ್ಸ್ಗಳನ್ನು ಇಟ್ಟಾಯಿತು. ಸೊ ಈಗ ನಮ್ಮ ಕಲಾ ಪೋಷಕರಿಗೆ ಕೂಡ ಹಾಗೂ ನಮ್ಮ ಈ ಒಂದು ಪ್ರೈಸ್ಗಳನ್ನು ಅರೇಂಜ್ ಮಾಡೋದ್ರಲ್ಲಿ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ನೋಡಿ, ಅವರಿಗೆ ಒಂದು ಸಣ್ಣ ಕಾಂಪಿಟೇಷನ್ ಇದೆ. ಆದ್ದರಿಂದ ವೇದಿಕೆಯ ಮೇಲೆ ಕಲಾ ಪೋಷಕರಾದಂತಹ ಬಸವರಾಜ್ ಸರ್ ಅವರು ಬರಬೇಕು, ದೀನ್ರಾಜ್ ಸರ್ ಅವರು ಬರಬೇಕು, ಸತೀಶ್ ಹಬ್ಬನಡ್ಕ ಸರ್ ಅವರು ಬರಬೇಕು, ಅಭಿಷೇಕ್ ಸರ್ ಬರಬೇಕು, ಹಾಗೆ ನಿಹಾಲ್ ಅವರು ವೇದಿಕೆಯ ಮೇಲೆ ಬರಬೇಕು. ಸಣ್ಣ ಈಸಿ ಗೇಮ್ ಇದೆ, ಸೊ ಆದ್ರಿಂದ ಎಲ್ಲರೂ ವೇದಿಕೆಯ ಮೇಲೆ ಬರಬೇಕು. ಎಸ್, ಕಲಾ ಪೋಷಕರ ಡ್ಯಾನ್ಸ್ ಕೂಡ ಇದೆ. ಅಭಿಷೇಕ್ ಐಕಳ ಸರ್ ಅವರ ಒಂದು ಆಸೆ ಇದೆ ಡ್ಯಾನ್ಸ್ ಮಾಡಬೇಕು ಅಂತ. ಆ ಆಸೆ ನನಗೆ ಕೇಳಿತು, ಅದು ಲಾಸ್ಟಲ್ಲಿ ನಾವು ಮಾಡಿಸುವ. ಆದರೆ ಈಗ ಒಂದು ಗೇಮ್ ಇದೆ, ಅದೇಂತ ಲಾಸ್ಟಲ್ಲಿ. ಈಗ ಗೇಮ್ ಎಂತ ಅಂತ ಹೇಳಿದರೆ ಸಿಂಪಲ್ ಆದಂತಹ ಗೇಮು. ನಿಮ್ಮ ಕೈಯಲ್ಲಿರುವಂತಹ ಪರ್ಸ್ಗಳನ್ನು ಯೂಸ್ ಮಾಡುವ ಹಾಗೆ ಇಲ್ಲ. ಬೇರೆಯವ್ರ ಹತ್ರ ಹೋಗಿ 10 ರೂಪಾಯಿ $10 ರೂಪೀಸ್ ಕಾಯಿನನ್ನು ಹುಡುಕಿಕೊಂಡು ಯಾರು ಮೊಟ್ಟ ಮೊದಲನೇದಾಗಿ ಸ್ಟೇಜಿಗೆ ಬಂದು ಕಾಯಿನ್ 10 ರೂಪೀಸ್ ಕಾಯಿನ್ ಇರ್ಬೋದು, 10 ರೂಪೀಸ್ ಕಾಯಿನ್ ಇರುತ್ತೆ ಇವಾಗ ಎಲ್ಲರ ಕೈಯಲ್ಲಿ. ಸೊ ಯಾರು ಕೂಡ ನನ್ನ ಹತ್ರ ಉಂಟು ಅಂತ ಹೇಳಲಿಕ್ಕಿಲ್ಲ. ಅವರಾಗೆ ಬರ್ತಾರೆ, ಅವರಾಗೆ ಹುಡುಕ್ತಾರೆ. ಓ ಮೈ ಗಾಡ್, ಅಯ್ಯೋ ಇದು ಮೋಸ. ಯಾರು ನನ್ನ ಕೈ ಕೊಡಬೇಕು ಫಸ್ಟ್ ಸಿಕ್ಕಿದವರು. ಇದರಲ್ಲಿ ಸೆಕೆಂಡ್ ಪ್ರೈಸ್ ಕೂಡ ಉಂಟು, ಥರ್ಡ್ ಪ್ರೈಸ್ ಕೂಡ ಉಂಟು. ಅಮೂಲ್ಯವಾದ ಗಿಫ್ಟ್. ಓಕೆ, ಓ ಎಸ್, ನಮ್ಮ 3 ವಿಜೇತರು ಸಿಕ್ಕಿ ಆಗಿದೆ. ವೇದಿಕೆಯ ಮೇಲೆ ಬರಬೇಕು. ಪಾರ್ಟಿಸಿಪೇಟ್ ಮಾಡಿದವರೆಲ್ಲರೂ ವೇದಿಕೆಯ ಮೇಲೆ ಬರಬೇಕು. ಪ್ರಥಮ ಬಹುಮಾನ ಬಂದು ನಿಹಾಲ್ ಅವರಿಗೆ, ಸೆಕೆಂಡ್ ಬಹುಮಾನ ಬಂದು ಸತೀಶ್ ಹಬ್ಬನಡ್ಕ ಸರಿಗೆ, ಆಮೇಲೆ ಥರ್ಡ್ ಪ್ರೈಸ್ ಬಂದು ನಮ್ಮ ಬಸವರಾಜ್ ಮಂತ್ರಿ ಸರ್ ಅವರಿಗೆ. ಜೋರಾದ ಚಪ್ಪಾಳೆ ನೀಡಬೇಕು, ಇದಕ್ಕಿಂತ ದೊಡ್ಡ ಬಹುಮಾನ ಬೇಡ ಅಂತ ಅನ್ಕೊಳ್ತೇನೆ. ಜೋರಾದ ಚಪ್ಪಾಳೆ. ಅಂಡ್ ಇಲ್ಲಿ ಇರುವಂತ ಇಷ್ಟು ಜನ ಕೂಡ ಈಗೊಂದು ಬ್ಯೂಟಿಫುಲ್ ಆದಂತಹ ಸಾಂಗ್ ಬರ್ತದೆ, ಬ್ಯೂಟಿಫುಲ್ ಆದಂತಹ ಸಾಂಗ್ ಹಾಕಬೇಕು. ಆವಾಗ ಒಬ್ರಲ್ಲ ಒಬ್ರು ಬಂದು ರ್ಯಾಂಪ್ ವಾಕ್ ಮಾಡಬೇಕು. ಎಲ್ಲರ ಕೋರಿಕೆಯ ಮೇರೆಗೆ ಫಸ್ಟ್ ಅಭಿಷೇಕ್ ಅಣ್ಣನವರು ಮಾಡಬೇಕು, ಎಲ್ಲರ ಒಂದು ಕೋರಿಕೆಯ ಮೇರೆಗೆ. ಕಮ್ ಆನ್. ಜೋರಾದ ಚಪ್ಪಾಳೆ ಬರಲಿ. ನೆಕ್ಸ್ಟ್ ದೀನ್ರಾಜ್ ಸರ್. ಸೂಪರ್. ನಿಹಾಲ್ ಅವರು ಬರಬೇಕು. ವಾವ್, ಸೂಪರ್. ಮುಂದಕ್ಕೆ ಬಸವರಾಜ್ ಸರ್ ಅವರು. ಜೋರಾದ ಚಪ್ಪಾಳೆ ಬರಲಿ. ಯಾವತ್ತೂ ಕೂಡ ತೆರೆಯ ಹಿಂದೆ ನಿಂತು ಎಲ್ಲ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡ್ತಿರುವಂತಹ ನಿಮ್ಗೆಲ್ಲರಿಗೂ ಕೂಡ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮನಸ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಕಥೆಯ ಮೂಲಕ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ ನಿಷ್ಕಾ ಇವರು. ಇದೀಗ ವೇದಿಕೆಯ ಮೇಲೆ
ಹೆಸರು ಮೊಲ ಮತ್ತು ಆಮೆ. ಒಂದು ಕಾಡಿನಲ್ಲಿ ಮೊಲ ಮತ್ತು ಆಮೆ ಸ್ನೇಹಿತಾಗಿದ್ದವು. ಒಮ್ಮೆ ಮೊಲವು ತಾನೇ ಬೇಗವಾಗಿ ಓಡುವನೆಂದು ಆಮೆಯ ಮುಂದೆ ಜಂಪ ಕುಚ್ಚಿಕೊಂಡಿತು. ಆಮೆಗೆ ಬಹಳ ಬೇಸರಾಯಿತು. ಒಂದು ದಿನ ಯಾರು ಬೇಗ ಗುರಿ ಮುಟ್ಟುತ್ತಾಮೆ ಎಂದು ಊಹಿಸಿ ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮೊಲ ಸ್ವಲ್ಪ ದೂರ ಬೇಗವಾಗಿ ಓಡಿತು. ಆಮೆಗೆ ಬಹಳ ಹಿಂದಿದೆ ಎಂದು ಊಹಿಸಿಕೊಂಡು ಸ್ವಲ್ಪ ಸಮಯ ವಿಶ್ರಾಂತಿಗೆ ಕೊಳ್ಳತು. ಪಕ್ಕದ ಮರದ ಬಳಿ ಮಲಗಿಕೊಂಡು ತಾಳವಾಗಿ ನಿದ್ದೆ ಮಾಡಿತು. ಆಗ ರಾಮೆ ಎಲ್ಲಿದು ನಿನ್ನದೆ ತನ್ನ ಗುರಿ ಮುಟ್ಟಿ ಶ್ರದ್ಧೆಯಲ್ಲಿಗಿತ್ತಿತು. ಸೋಮಾರಿ ಮೊಲ ಸೋಲನ್ನು ಅನುಭವಿಸಿತು. ಈ ಕಥೆ ನಿತ್ಯ ಶ್ರದ್ಧೆ ಇದ್ದರೆ ಆ ಕಾರ್ಯವನ್ನು ಸಾಧಿಸಿ ಬರೆಯಿತು. ಅದ್ಭುತವಾಗಿ ಕಥೆಯನ್ನ ಹೇಳಿದ ನಿಷ್ಕಾ ಅವರಿಗೆ ಹಾಗೂ ಅವರ ಜೊತೆ ಪ್ರೋತ್ಸಾಹವನ್ನ ನೀಡಿದಂತಹ ಪುಟಾಣಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂದು ನಮ್ಮ ವೇದಿಕೆಗೆ ಬರುತ್ತಿರುವಂತಹ ಎಲ್ಲ ಪ್ರತಿಭೆಗಳು ಕೂಡ ವೇದಿಕೆಯ ಮೇಲೆ ಹೊಳೆಯುವಂತಹ ನಕ್ಷತ್ರಗಳಂತೆ ಕಾಣುತ್ತಾ ಇದ್ದೀರಿ. ನಿಮ್ಮ ಪ್ರದರ್ಶನ ನಮ್ಮ ಹೃದಯವನ್ನ ಸ್ಪರ್ಶಿಸ್ತಾ ಇದೆ. ನಿಮ್ಮ ಈ ಪ್ರತಿಭೆಯು ಮತ್ತಷ್ಟು ಹೊಳೆಯುವಂತೆ ಆಗಲಿ ಎಂಬುವಂಥದ್ದೇ ನಮ್ಮೆಲ್ಲರ ಆಶಯ. ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಕಥೆಯ ಮೂಲಕ ವೇದಿಕೆಯ ಮೇಲೆ ಅನ್ವಿತಾ ಡಿ ಭಟ್ ಇವರು ಇದೀಗ ವೇದಿಕೆಯ ಮೇಲೆ. ನನ್ನ ಹೆಸರು ಅನ್ವಿತಾ. ನಾನು ಶ್ರೀ ಶಾರದಾ ಸೆಂಟ್ರಲ್ ಸ್ಕೂಲಲ್ಲಿ ಓದುತ್ತಿದ್ದೇನೆ, 6ನೇ ತರಗತಿಯಲ್ಲಿ. ನನ್ನ ಕಥೆಯ ಶೀರ್ಷಿಕೆ ರೈತ ಮತ್ತು ಅವನ 4 ಮಕ್ಕಳು. ಒಮ್ಮೆ ಒಬ್ಬ ರೈತ ಇದ್ದ. ಅವನು ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು. ಅವನಿಗೆ 3 ಗಂಡು ಮಕ್ಕಳಿದ್ದರು. ಅವರು ಯಾವಾಗಲೂ ಪರಸ್ಪರ ಜಗಳವಾಡುತ್ತಿದ್ದರು. ರೈತ ತೀವ್ರ ಅನಾರೋಗ್ಯಕ್ಕೆ ಒಳಗಾದ. ತನ್ನ ಮಕ್ಕಳ ವರ್ತನೆಯಿಂದ ರೈತ ತುಂಬಾ ನೊಂದಿದ. ಒಂದು ದಿನ ರೈತನು ಮಕ್ಕಳ ಬಳಿ ಒಂದು ಕಟ್ಟು ಕಡ್ಡಿಗಳನ್ನು ತರಲು ಹೇಳಿದನು. ಅದನ್ನು ಮುರಿಯುವಂತೆ ಕೇಳಿಕೊಂಡನು. ಅವರು ತಮ್ಮ ಕೈಯಲ್ಲಾದಷ್ಟು ಪ್ರಯತ್ನಿಸಿದರು. ಆದರೆ ಅವರಿಂದ ಮುರಿಯಲು ಸಾಧ್ಯವಾಗಲಿಲ್ಲ. ನಂತರ ರೈತನು ಕಡ್ಡಿಗಳ ಕಟ್ಟನ್ನು ಬಿಚ್ಚಲು ಹೇಳಿದನು. ಕಡ್ಡಿಗಳನ್ನು ಮತ್ತೊಮ್ಮೆ ಮುರಿಯಲು ಕೇಳಿದನು. ಮಕ್ಕಳು ಅವುಗಳನ್ನು ಸುಲಭವಾಗಿ ಮುರಿದರು. ಆಗ ರೈತನು ಹೇಳಿದನು, ನಾವು ಒಗ್ಗೂಡಿ ಇದ್ದರೆ ನಮ್ಮನ್ನು ಮುರಿಯಲು ಯಾರಿಗೂ ಆಗುವುದಿಲ್ಲ, ಮತ್ತು ನಾವು ಒಗ್ಗೂಡಿ ಇರದಿದ್ದರೆ ನಮ್ಮ ಏಕತೆಯನ್ನು ಯಾರೂ ಕೂಡ ಮುರಿಯಬಹುದು ಎಂದು ಹೇಳಿದನು. ಅವರ ಮಕ್ಕಳು ತಮ್ಮ ಪಾಠವನ್ನು ಕಲಿತರು ಮತ್ತು ಶಾಂತಿಯಿಂದ ಬದುಕಲು ಪ್ರಾರಂಭಿಸಿದರು. ಈ ಕಥೆಯಿಂದ ನಾವು ಕಲಿಯಬಹುದಾದ ನೀತಿ ಎಂದರೆ ಏಕತೆಯಲ್ಲಿ ಇದೆ ದೊಡ್ಡ ಶಕ್ತಿ. ಧನ್ಯವಾದಗಳು. ಅದ್ಭುತವಾಗಿ ಕಥೆಯನ್ನ ಹೇಳಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ, ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡವು ಸತತವಾಗಿ ಅದೆಷ್ಟೋ ವರ್ಷಗಳಿಂದ ಅನಾರೋಗ್ಯ ಪೀಡಿತರಿಗೆ ಸುಮಾರು 48 ಲಕ್ಷ ರೂಪಾಯಿಯ ಧನ ಸಹಾಯವನ್ನ ಮಾಡಿದೆ. ಇದಕ್ಕೆ ಪದ್ಮಶ್ರೀ ಮೇಡಮ್ ಇವರ ಜೊತೆ ನಮ್ಮ ಎಲ್ಲ ಪ್ರತಿಭೆಗಳ ಪೋಷಕರು ಕೈ ಜೋಡಿಸಿದ್ದಾರೆ. ಆದ್ದರಿಂದ ನಿಮ್ಮ ದಾನಮಯಿ ಮನಸ್ಸು ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳು ಸಲ್ಲಿಸ್ತಾ, ಇದೀಗ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಕಥೆಯ ಮೂಲಕ ವೇದಿಕೆಯ ಮೇಲೆ ಋತಿಕಾ ಇವರು ಇದೀಗ ವೇದಿಕೆಯ ಮೇಲೆ. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಕಥೆಯ ಶೀರ್ಷಿಕೆ ಆನೆ ಮತ್ತು ದರ್ಜಿ. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಬ್ಬ ದರ್ಜಿ ಇದ್ದ. ಅವನು ಬಟ್ಟೆ ಹೊಲಿಯುತ್ತಿದ್ದ. ಒಂದು ದಿನ ಆ ಹಳ್ಳಿಯ ಬೀದಿಯಲ್ಲಿ ಆನೆಯೊಂದು ಬಂದಿತು. ಅದು ನದಿಯ ಬಳಿ ನೀರು ಕುಡಿಯಲು ಹೋಗುತ್ತಿತ್ತು. ಹೋಗುವ ದಾರಿಯಲ್ಲಿ
ಆನೆಗೆ ಜನರು ಹಣ್ಣುಗಳು, ನೀರು ಇತ್ಯಾದಿಗಳನ್ನು ನೀಡುತ್ತಿದ್ದರು. ಆದರೆ ತುಂಟದರ್ಜಿ ಬಹಳ ತುಂಟನಾಗಿದ್ದ. ಅವನು ಏನು ಮಾಡಿದನೆಂದರೆ, ಆನೆ ಯಾವಾಗ ಅದರ ಸೊಂಡಿಲನ್ನು ಮುಂದೆ ನೀಡಿತೋ ಆಗ ದರ್ಜಿಯು ಸೂಜಿಯಿಂದ ಆನೆಯ ಸೊಂಡಿಲನ್ನು ಚುಚ್ಚಿದನು. ಆನೆ ಹೇಳಿತು, ನೀನು ಏನು ಮಾಡಿಬಿಟ್ಟೆ. ಆನೆ ನದಿಯ ಹತ್ತಿರ ಹೋಯಿತು. ಆಮೇಲೆ ತನ್ನ ಸೊಂಡಿಲಲ್ಲಿ ತುಂಬ ನೀರನ್ನು ಶೇಖರಿಸಿ ನಂತರ ಆರಾಮವಾಗಿ ಮರಳಿ ಹಳ್ಳಿಗೆ ಬಂದಿತು ಮತ್ತು ದರ್ಜಿಯ ಅಂಗಡಿಯ ಮುಂದೆ ಬಂದು ನಿಂತುಕೊಂಡಿತು. ಆನೆಯು ತನ್ನ ಸೊಂಡಿಲಲ್ಲಿದ್ದ ನೀರನ್ನು ದರ್ಜಿಯ ಅಂಗಡಿಗೆ ಎರಚಿಬಿಟ್ಟಿತು. ಈ ರೀತಿ ಆ ತುಂಟ ದರ್ಜಿಗೆ ಆನೆಯು ಚೆನ್ನಾಗಿ ಪಾಠ ಕಲಿಸಿತು. ಆದ್ದರಿಂದ ನೀವು ಯಾವುದಕ್ಕೂ ಯಾರಿಗೂ ತುಂಟತನದಿಂದ ತೊಂದರೆ ಕೊಡಬಾರದು, ಏಕೆಂದರೆ ನಮ್ಮ ತುಂಟತನ ನಮಗೆ ಮರುಕಳಿಸುತ್ತದೆ. ಧನ್ಯವಾದಗಳು. ಅದ್ಭುತವಾಗಿ ಕಥೆಯನ್ನ ಹೇಳಿದ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯಗೊಂಡಿದೆ. ಆ್ಯಂಡ್ ಈ ಒಂದು ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಎಲ್ಲ ಕಲಾ ಪೋಷಕರು ವೇದಿಕೆಯ ಮೇಲೆ ಬರಬೇಕು, ಹಾಗೆ ಎಲ್ಲ ಮಕ್ಕಳು ವೇದಿಕೆಯ ಮೇಲೆ ಬರಬೇಕು, ಹಾಡು ಹಾಕ್ತಾರೆ. ನಿಮ್ಮ ಮನಸ್ಸು ಬಿಚ್ಚಿ ಖುಷಿಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ಒಂದು ನೃತ್ಯವನ್ನು ಮಾಡಬೇಕು ಅನ್ನುವಂಥದ್ದು ಪದ್ಮಶ್ರೀ ಮೇಡಮ್ ಅವರ ಆಸೆ. ಆದ್ದರಿಂದ ಎಲ್ಲ ಮಕ್ಕಳು ಹಾಗೂ ಕಲಾ ಪೋಷಕರು ಆದಷ್ಟು ಬೇಗ ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ. ಎಲ್ಲ ಕಲಾ ಪೋಷಕರು ಸಹ ವೇದಿಕೆಯ ಮೇಲೆ ಬರಬೇಕು. ಬಸವರಾಜ್ ಸರ್, ದೀನ್ ರಾಜ್ ಸರ್, ಅಭಿಷೇಕ್ ಐಕಳ ಸರ್, ಅರುಣಾಚೇಕರ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು. ಅರುಣಾಚೇಕರ್ ಸರ್ ಕೂಡ ವೇದಿಕೆಯ ಮೇಲೆ ಬರಬೇಕು. ಎಲ್ಲರ ಆಸೆಯಿಂದ ಕೇಳ್ತಾ ಇದ್ದಾರೆ ಅರುಣಾಚೇಕರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ. ಆದ್ರಿಂದ ದೀನ್ ರಾಜ್ ಸರ್ ಅವರು ಕೂಡ ಬರಬೇಕು. ಪೋಷಕರಿಗೂ ಆಸಕ್ತಿ ಇದ್ರೆ ವೇದಿಕೆಯ ಮೇಲೆ ಬರ್ಬೋದು. ಆಸಕ್ತಿ ಇದ್ದ ಪೋಷಕರು ವಾವ್ ಯಾ ಚಾತುರ್ಯನ ಅಮ್ಮನವ್ರು ಬಂದಿದ್ದಾರೆ. ಆದ್ರಿಂದ ಯಾರಿಗೆ ಇಂಟ್ರೆಸ್ಟ್ ಉಂಟು ಯಾರು ಬೇಕಾದ್ರೂ ಬರ್ಬೋದು. ಪೋಷಕರು ಸಹ ಬನ್ನಿ. ವಾಯ್ಸ್ ಆಫ್ ಆರಾಧನಾ ಅಂತ ಹೇಳುವಂತಹದ್ದು ಒಂದು ಕುಟುಂಬದ ತರಹ. ಇಲ್ಲಿ ಎಲ್ಲರೂ ಕೂಡ ನಮ್ಮವರೇ, ಅದರಲ್ಲಿ ನಾಚಿಕೆ ಪಡುವಂತಹದ್ದು ಏನೂ ಇಲ್ಲ. ಮನಸ್ಸು ಬಿಚ್ಚಿ ಖುಷಿಯಿಂದ ಕುಣಿಯುವಂಥದ್ದು ಅಷ್ಟೇ. ಮಂದಾರ ರಾಜೇಶ್ ಭಟ್ ಸರ್ ಅವರು ಕೂಡ ಬರಬಹುದು ಡ್ಯಾನ್ಸ್ ಮಾಡಲಿಕ್ಕೆ. ಅರ್ಚಿತ್ ಕಶ್ಯಪ್ ಅವರ ತಂದೆ ತಾಯಿ ಬರ್ಬೋದು. ಎಲ್ಲ ಪೋಷಕರು ಯಾರಿಗೆ ಮನಸ್ಸುಂಟು ಎಲ್ಲ ಬರ್ಬೋದು. ಎಸ್, ಸಾಂಗ್ ಬರಲಿ. ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿಂದೊಂಡೇನೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಲ್ಲೇ. ಎಲ್ಲರೂ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ತುಂಬಾ ಸಂತೋಷ ಆಗ್ತದೆ. ಊಡಲ ಬಾಕಿಲು ತಾಡ ಬಡ ಬೊಟ್ಯಾಲೆ ನಿದಿರದ ಕನ್ನಡು ಏನನು ಲೆತ್ತಾಲೆ ಸರ ಸರ ಸಡಗರೋನು ಯಾನು ಬಾಗಿಲು ಜೊತೆನೆ. ಮಟ್ಟದ ಪೊನ್ನೆ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ತಿಂದೊಂಡೇನೆ ಗುಟ್ಟುಡೆ ಕನ್ನಡ ನನ್ನ ಕಟ್ಟು ಪಾಡ್ಯಲ್ಲೇ. ಕತ್ತದ ಅಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕುಲ್ಲಾದೆ ನನ್ನ ಮಲ್ಲು ಮಲ್ತಾನೆ.
मर्जी से अपनी ನಾ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ಚೊಕ್ಕರಿ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ ಇಪ್ಪಲ್ಲಿ ರಾಣಿ ಜೆನ್ನನು ನೋಡಿ ನೀವು ನಾಚಿರಿ ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ ಪಿಕ್ಚರ್ ಮುಗಿದ ಮೇಲೂ ಡ್ರೀಮ್ ಅಲ್ಲಿ ಬರುವೆನು ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ ತೊಂದ್ರೆ ಇಲ್ಲ ಪಂಕಜ ನಿಂದೆ ಎಲ್ಲ ಪಂಕಜ ನಾವ್ ನಿಮ್ಮೋರೆ ಪಂಕಜ ನಾ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ಚೌಕರಿ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ ಈ ಪಾಲಿ ರಾಣಿ ಜೆನ್ನನು ನೋಡಿ ನೀವು ನಾಚಿರಿ ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ നാടിൻ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ തുമ്പിട്ടുന്നില്ല ഇരുട്ടിൽ സിറ്റി വാടും രാജാവുക്ക് എല്ലാരും സുല്ല ഇവനെ തൊഴുവാനായി ജനത്തിരക്ക് കാലം എടുത്തു വച്ചാൽ സ്വർഗം പോലും കത്തിക്കൊണ്ട് വിദ്യാരംഭം കുത്ത് ഹരിശ്രീ തോക്കിൻ കാഞ്ചി വലി ശീലം പണ്ടേ Big Basket. Get speakers. ಮನಬಿಚ್ಚಿ ಅದ್ಭುತವಾಗಿ ನೃತ್ಯವನ್ನ ಮಾಡಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ನಾವು ಕೊನೆವರೆಗೂ ಒಗ್ಗಟ್ಟಾಗಿ ಇದ್ರೆ
ನಮ್ಮ ತಂಡವು ಇನ್ನಷ್ಟು ಉನ್ನತವಾದಂತಹ ವೇದಿಕೆಗೆ ಹೋಗುವುದರಲ್ಲಿ ಯಾವುದೇ ಒಂದು ಅನುಮಾನವಿಲ್ಲ ಅಂತ ಹೇಳ್ತಾ ಹೀಗೆ ಒಂದು ಗ್ರೂಪ್ ಫೋಟೋಗೆ ಕೂಡ ನಿಲ್ಬೇಕಾಗಿ ವಿನಂತಿ. ತಂಡದ ಸರ್ವ ಸದಸ್ಯರೆಲ್ಲರೂ ಕೂಡ ವೇದಿಕೆಯ ಮೇಲೆ ಬರಬೇಕು. ವಿಡಿಯೋ ಸರ್, ನನ್ನ ಮೊಬೈಲ್ ಅಲ್ಲಿ ಒಂದು ವಿಡಿಯೋ ಮಾಡಿ 3, 2, 1 ಅಂತ ಹೇಳ್ತೇನೆ, ಚೇಸ್ ಅಂತ ಎಲ್ಲರೂ ಕ್ರೌಡ್ ಕೊಡ್ಬೇಕು. ಪಿಂಕ್ ಫೋನ್ ಒಂದು ವಿಡಿಯೋ ಮಾಡಿ ಆಯ್ತಾ ಸರ್? Yes. 3, 2, 1, கவிதை கொட்டுது, அதை எழுத நினைக்கையில் வார்த்தை முட்டுது.
ಬರಲಿ. ಶ್ರೀದೇವಿ ರಾಯಚೂರು ಹಾಗೂ ಶ್ರೇಯ ರಾಯಚೂರು ಅವರ ಬಗ್ಗೆ ಹೇಳಿದರೆ, ಈ ಪ್ರತಿಭೆಗಳು ರಾಯಚೂರಿನಿಂದ ಕೂಡ ನಮ್ಮ ವಾಯ್ಸ್ ಆಫ್ ಆರಾಧನಾ ಪ್ರೋಗ್ರಾಮ್ ಎಲ್ಲಿ ಇದ್ರೂ ಕೂಡ ಅಷ್ಟು ದೂರದಿಂದ ಇಲ್ಲಿಗೆ ಬರ್ತಾರೆ. ಇದು ಪ್ರತಿಭೆಗಳಿಗೆ ಮತ್ತು ಪ್ರತಿಭೆಗಳ ಪೋಷಕರಿಗೆ ಕಲೆಯ ಮೇಲೆ ಇರುವಂತಹ ಆಸಕ್ತಿ ಅಷ್ಟೇ ಅಲ್ಲದೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ವಾಟ್ಸಪ್ ಗ್ರೂಪ್ ಹಾಗೂ ಫೇಸ್ಬುಕ್ ಹಾಗೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ತನ್ನ ಪ್ರತಿಭೆಯ ವಿಡಿಯೋಗಳನ್ನು ಹಾಕುವುದರ ಮೂಲಕ ಎಲ್ಲರಿಗೂ ಕೂಡ ಪರಿಚಿತರಾದಂತಹ ಪ್ರತಿಭೆಗಳು. ಇದೀಗ ವೇದಿಕೆಯ ಮೇಲೆ ಜೋರಾದ ಚಪ್ಪಾಳೆಯೊಂದಿಗೆ ಇವರಿಗೆಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ವೇದಿಕೆಯ ಮೇಲೆ ಅರುಣ್ ಅಜೇಕರ್ ಸರ್ ಹಾಗೂ ಮಂದಾರ ರಾಜೇಶ್ ಭಟ್ ಸರ್ ಅವರು ಬರಬೇಕು. ಇವರು ನಂದಿನಿ ಅಲೆಯೂರು ಹಾಗೆ ನಿಷ್ಕಾಡಿ, ರಿಧಿ ಮೂಡುಬಿದ್ರೆ, ಅಭಿಜ್ಞಾ, ಅಭೀಶ್, ವಿಹಾನ್ ಇವರಿಗೆ ಪ್ರಶಸ್ತಿನ ನೀಡಿ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ವಾಸು ಸರ್ ಹಾಗೂ ಎಡ್ವರ್ಡ್ ಲೋರ್ಬೋ ಸರ್ ಅವರು ವೇದಿಕೆಯ ಮೇಲೆ ಬರಬೇಕು. ಹಾಗೂ ನಿಹಾಲ್ ಮೂಡುಬಿದ್ರೆ, ತೃಪ್ತಿ ಸುಳ್ಯ, ವರ್ಷಿಣಿ ಕುಲಾಲ್, ಆರ್ಯ ರೈ ಹಾಗೂ ಶ್ರೀಮಾನ್ಯ ಭಟ್ ಕಡಂದಲೆ ಅವರು ವೇದಿಕೆಯ ಮೇಲೆ ಬರಬೇಕು. ಕಲಾಭಿಮಾನಿಗಳು ವೇದಿಕೆಯ ಮೇಲೆ ಇರಬೇಕಾಗಿ ವಿನಂತಿ. ವಾಸು ಸರ್ ಅವರು ವೇದಿಕೆಯ ಮೇಲೆ ಬರಬೇಕು. ವಿನಯ್ MS ಸರ್ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕು. ರಿಷಿತಾ ರೈ, ಚಾತುರ್ಯ ಎಕ್ಕಾರು, ಆಶ್ರಿತಾ ಮೂಡುಬಿದ್ರೆ, ಆರುಷ್ ಮೂಡುಬಿದ್ರೆ, ಪ್ರಕೃತಿ ಅಜಕಾರು, ಆನ್ಯ ಅವರು ವೇದಿಕೆ ಮೇಲೆ ಹೋಗಬೇಕು.
ಸುಹಾನಿ, ಶಾನ್ವಿ ಓಂಕಾರ್, ಶ್ರಾವಣಿ, ಸಮನ್ವಿ, ರುದ್ವಿನ್, ರಿಷಿತಾ, ರಿಷಿಕಾ, ದೀಕ್ಷಾ, ಚಾತುರ್ಯ, ತನ್ಮಯ್ ಸುಳ್ಯ, ಐಶಾನಿ ಸುಳ್ಯ, ಸಾನ್ವಿ ಸುಧೀರ್ ಅಮೀನ್, ಅನ್ಯ ಮೋಹನ್, ಯಶ್ವಿನಿ, ಮಾನ್ಯ ನೀರುಮಾರ್ಗ, ಸುದೀಶ್ನ ಕಟೀಲು, ಆದ್ಯ ಎಸ್ ಕಲ್ಯ, ಆಶ್ರಿತಾ ಮೂಡುಬಿದ್ರೆ, ಆರುಷಾ ಮೂಡುಬಿದ್ರೆ, ನಮಸ್ವಿ ಭಾಸ್ಕರ್, ತಿತಿಕ್ಷಾ, ಧೃತಿ, ದಿವ್ಯ ಜ್ಯೋತಿ, ಸೌಮ್ಯ, ಲೇಖನ, ಮೇಘನ, ಅನ್ವಿತಾ ದೇವಿ ಪ್ರಸಾದ್ ಭಟ್, ಹೃತಿಕಾ ಎನ್ ಕುಲಾಲ್, ಹಿಮಾನಿ, ಶ್ರೇಯಾ ವಿ ದೇವಾಡಿಗ, ಕೃತಿಕಾ ಕುಲಾಲ್, ಪ್ರಜ್ಞಾ ಎಸ್ ಶೆಟ್ಟಿ, ಚಿಂತನ್, ಸಾಯಿ ಯಶಸ್, ಅಮಿತ್, ಪ್ರಕೃತಿ ಅಜಕಾರು ಇವರೆಲ್ಲರೂ ಕೂಡ ವೇದಿಕೆಯ ಮೇಲೆ ಹೋಗಬೇಕಾಗಿ ವಿನಂತಿ. ಎಡ್ವರ್ಡ್ ಲೋಬೋ ಸರ್ ಅವರು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ ಸರ್. ಎಲ್ಲ ಗಣ್ಯರು ವೇದಿಕೆಯ ಮೇಲೆ ಇರಬೇಕಾಗಿ ವಿನಂತಿ. ಎಲ್ಲ ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡಿದ ನಂತರನೇ ವೇದಿಕೆಯಿಂದ ತೆರಳಬೇಕಾಗಿ ವಿನಂತಿ ಸರ್. ಯಾರದಾದ್ರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ನನ್ನ ಜೊತೆ ಬಂದು ಹೇಳಬೇಕು ಅಥವಾ ವೇದಿಕೆಯ ಮೇಲೆ ಹೋಗಬೇಕಾಗಿ ವಿನಂತಿ. ಎಲ್ಲ ಪ್ರತಿಭೆಗಳಿಗೆ ಜೋರಾಗಿ ಚಪ್ಪಾಳೆಯನ್ನ ನೀಡುವುದರ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ವಾಯ್ಸ್ ಆಫ್ ಆರಾಧನಾ ತಂಡದ ಮಕ್ಕಳಿಗೆ ಅದೆಷ್ಟೋ ಬಾರಿ ವೇದಿಕೆ ಒದಗಿಸಿಕೊಟ್ಟಂತಹ ಯುಗಪುರುಷ ಕಿನ್ನಿಗೋಳಿ ಮತ್ತು ಭುವನಾಭಿರಾಮ ಉಡುಪ ಸರ್ ಮತ್ತು ತಂಡದ ಸರ್ವ ಸದಸ್ಯರ ಶ್ರಮಕ್ಕೆ ನಾವು ಅಪಾರ ಕೃತಜ್ಞತರಾಗಿರುತ್ತೇವೆ. ನಿಮ್ಮ ಈ ಕೊಡುಗೆ ನಮ್ಮನ್ನ ಮಂತ್ರ ಮುಗ್ಧರನ್ನಾಗಿಸಿದೆ. ನಿಮ್ಮ ಈ ಕೊಡುಗೆಯನ್ನ ನಾವು ಎಂದಿಗೂ ಮರೆಯುವುದಿಲ್ಲ. ನಿಮಗೆ ನಮ್ಮ ತಂಡದ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಸೌಂಡ್ಸ್ ಅಂಡ್ ಲೈಟ್ಸ್ ಇವರಿಗೂ ಕೂಡ ಮನದಾಳದ ಧನ್ಯವಾದಗಳು. ಹಾಗೂ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಗಳಿಗೂ ಪೋಷಕರಿಗೂ ಹಾಗೂ ಕಲಾ ಪೋಷಕರಿಗೂ ನಮ್ಮ ತಂಡದ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಹಾಗೂ ತುಳುನಾಡ ವಾರ್ತೆಯ ಸರ್ವ ಸದಸ್ಯರಿಗೂ ಕೂಡ ಮನದಾಳದ ಧನ್ಯವಾದಗಳು. ಹಾಗೂ ಛಾಯಾಚಿತ್ರಗ್ರಾಹಕರಿಗೂ ಕೂಡ ಮನದಾಳದ ಧನ್ಯವಾದಗಳು.